ಅವನು ಅಸಹ್ಯಗವನೇ ಅವಳೆಲ್ಲ ಅವ್ನು ಬೀಳ್ತಾರೆ. ಈ ತರದ್ದು ಫಸ್ಟ್ ಬರೋದು ನೆಗೆಟಿವಿಟಿ, ಅದು ನಿಮ್ ಸಂಬಂಧಿಕರೇ ಆಗಿರುತ್ತೆ. ಪತ್ನಿಯನ್ನು ಬಿಟ್ಟು ಬೇರೆ ಇಬ್ಬರ ಜೊತೆ ಡ್ಯಾನ್ಸ್ ಮಾಡ್ತಿದ್ದ ಪ್ರಶಾಂತ. ಹಿಂಗ ಆಡ್ತವಳೆ ಏನು ಅಂತ ನಮ್ಗೆ ಯಾವಾಗಲೂ ಕಾಡ್ತಾ ಇರ್ತಾರೆ. ಈ ತರ ಇರ್ತಾರ ಅಂದ್ರೆ ಲೈಕ್ ನೋಡ್ಕೊಳ್ಳೋದು ಹೆಂಗಾಗುತ್ತೆ. ಹುಡುಗ ಆಗಿರೋರು ಮಂತ್ಲಿ 5,000 ಅರ್ನ್ ಮಾಡ್ಲೇಬೇಕು. ನಾಳೆ ನನ್ನ ಮುಖ ಹೆಂಗೆ ಇದ್ರು ಅವಳೇ ನನ್ನ ಜೊತೆ ಜೀವನ ಮಾಡೋದು. ಅಲ್ಲಿ ಹೇಳೋರು ಕಮೆಂಟ್ ಹಾಕೋರು ಯಾರು ಜೀವನ ಮಾಡಕ್ಕೆ ದುಡ್ಡು ಬೇಕು, ಬಟ್ ಜೀವನನೇ ದುಡ್ಡು ಆಗ್ಬಾರ್ದು. ಹೇಳಕ್ಕಾಗಲ್ಲ. ಒಂದು 2 ವರ್ಷ ಮೋಸ ಮಾಡ್ಬೋದ ನಾವು. ಯಾರು ಜಗಳ ಆಡಲ್ವ ಅವ್ರು ನಿಜವಾಗ್ಲೂ ಪ್ರೀತಿಸ್ತಿಲ್ಲ ಅಂತ ಬರ್ದಿಟ್ಕೊಳ್ಳಿ. ಬೇರೆ ಯಾರು ಹುಡುಗಿದಾಗಿದ್ರೆ ಜೋಟು ಬಟ್ ಬಡ್ಡಿ ಮಗ ಹೆಂಗ್ ಬೀಳಿಸ್ಕೊಂಡ್ಬಿಟ್ಟ ಇವಳು. 5 ವರ್ಷದಲ್ಲಿ 1 ವರ್ಷ ನಾವು ಹನಿಮೂನ್ಗೆ ಹೋದ್ರು ನಮ್ಮ ಅಪ್ಪ ಅಮ್ಮ ನಾನು ಫ್ಯಾಮಿಲಿನೇ ಹೋಗ್ಬೇಕಂತ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ನಮ್ಮ ಪಾಡ್ಕಾಸ್ಟ್ ಹರಿಕತೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆಕೆಯ ಬದುಕಿನಲ್ಲಿ, ಅದರಲ್ಲೂ ಪ್ರಶಾಂತವಾಗಿದ್ದ ಬದುಕಿನಲ್ಲಿ ಪ್ರೀತಿಯ ಅಲೆಯನ್ನು ಆತ ಎಬ್ಬಿಸ್ದ. ಇನ್ನು ಆತನ ಬದುಕಿನಲ್ಲಿ ಅಂದರೆ ಪುಸ್ತಕ ಬ್ಯಾಚುಲರ್ ಆಗಿದ್ದಾಗ ಪೂರ್ತಿ ಖಾಲಿ ಇರುತ್ತೆ. ಒಂದೊಳ್ಳೆ ಪ್ರೀತಿಯ ಕೃತಿಯನ್ನು ಅವರು ಬರೆದರು. ಈಗಿಬ್ಬರು ಜೋಡಿ ಆಗಿದ್ದಾರೆ. ಒಂದೇ ಒಂದು ಮೆಸೇಜ್ ಆಗಿತ್ತು ನೋಡಿ, ಆಕೆ ತುಂಬ ಚೆನ್ನಾಗಿ ನೀವು ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಾ, ಆಲ್ ದಿ ಬೆಸ್ಟ್, ನಾನು ನಿಮ್ಮ ಅಭಿಮಾನಿ ಅಂತ. ನೆಕ್ಸ್ಟ್ ಕಟ್ ಮಾಡಿದ್ರೆ ಅವರಿಬ್ಬರು ಎಂಗೇಜ್ಮೆಂಟ್ ಆಗ್ತಾ ಇದೆ, ಇಬ್ಬರು ಉಂಗುರ ತೊಡಿಸ್ತಾ ಇದ್ದಾರೆ. ಫಸ್ಟ್ ಎವರ್ ಆನ್ ಮೀಡಿಯಾ ನಿಮ್ಮ ನ್ಯೂಸೋ ಹರಿಕತೆಯಲ್ಲಿದ್ದಾರೆ ಆ ಇಬ್ಬರು ದಂಪತಿಗಳಾಗುವವರು, ಪ್ರೀತಿಸಿರುವಂಥ ಕಪಲ್, ನನ್ ಅದರ್ ದೆನ್ ಪ್ರಶಾಂತ್ ಮತ್ತು ಕೃತಿ ಗೌಡ, ಟ್ಯಾಲೆಂಟೆಡ್ ಕಲಾವಿದ. ಹಾಯ್ ಸರ್. ಹಾಯ್, ನಮಸ್ತೆ. ನಮಸ್ತೆ ಸರ್, ಥ್ಯಾಂಕ್ ಯು. ಯಾಕೆ ಥ್ಯಾಂಕ್ ಯು? ಸೊ ಇಷ್ಟು ತನಕ ಎಲ್ಲ ಹೇಳಿದ್ರಲ್ವಾ, ಇಷ್ಟೆಲ್ಲ ಹೇಳಿದ್ರಲ್ವಾ, ಸೊ ಅದು ನಿಜ ಅಂತ ಅರ್ಥ ಆಯ್ತು. ಯಾ, ಆಫ್ ಕೋರ್ಸ್. ಆರಾಮವಾಗಿ ಪ್ರಶಾಂತವಾಗಿ ಸಮುದ್ರದ ಅಲೆಗಳು ನಿಧಾನಕ್ಕೆ ಹೋಗ್ತಾ ಇತ್ತು ಅವ್ರ ಬದುಕಲ್ಲಿ. ಆ ಪ್ರಶಾಂತತೆ ಇಲ್ಲ ಈಗ. ಇಲ್ಲ ಇದೆ, ಅದಿದೆ. ಸರ್ ಆದ್ರೆ ನನಗೆ ನೆಮ್ಮದಿನೇ ಕೊಟ್ಟಿಲ್ಲ ಅಂತ ಅನ್ಕೊಂಡ್ಬಿಡ್ತಾಳೆ. ಪ್ರೀತಿ ಮಾಯ ಹುಷಾರು, ಕಣ್ಣೀರ್ ಮಾರೋ ಬಜಾರು ಅಂದ್ರು ಯಾರು? ನಿಮ್ ಕಮೆಂಟ್ ಏನು? ಅದಕ್ಕೆ ಗೊತ್ತಾಗ್ತಿಲ್ಲ ಅವಳಿಗೆ. ಸರ್ ಟು ಬಿ ಫ್ರ್ಯಾಂಕ್ ಹೇಳ್ಬೇಕು ಅಂದ್ರೆ ಈಗ ನೀವು ಹೇಳ್ತಿರಲ್ಲ, ಅವಳು ಇಡೀ ಇಷ್ಟು ವರ್ಷದ ಜರ್ನಿಲಿ ಅವಳು ಈ ತರ ಇಂಟರ್ವ್ಯೂ ಕೊಡ್ತಿರೋದು ಫಸ್ಟ್ ಟೈಮ್. ಓ ಹೌದಾ? ಅವಳು ಸಿನಿಮಾಗಳಲ್ಲಿ ಸಿನಿಮಾ ಎಲ್ಲ ಮುಗಿಸ್ಕೊಂಡ್ಬಂದ್ಮೇಲೆ ಇಂಟರ್ವ್ಯೂಸ್ ಕೊಟ್ಟಿದ್ದಾಳೆ. ಬಟ್ ಈ ತರ ಪಾಡ್ಕಾಸ್ಟ್ ಅಲ್ಲಿ ಕೂತ್ಕೊಂಡು ನೀವು ಮಾಡೋ ಕನ್ನಡ, ನೀವು ಮಾತಾಡೋ ಕನ್ನಡ ಹೇಗಿದೆ ಅಂದ್ರೆ, ನಿಮ್ ಕನ್ನಡ ಕ್ಲೀನ್ ಚಿಟ್ ಕನ್ನಡ ನಿಮ್ದು, ಓಕೆನಾ? ನೀವು ಕೇಳಿದ ಕ್ವಶನ್ಗೆ ಅವಳು ದಿಗ್ಬೈ ಮಾಡೋದು. ಈಗ ನೋಡ್ಲು ಸರ್ ಏನು ಕೇಳ್ತಾವ್ರೆ, ಅವಳಿಗೆ ಅದು ತಗೊಳಕ್ಕಾಗ್ಲಿಲ್ಲ. ಸೊ ಅದೊಂದು ಹೊಸ್ತು. ಇವ್ ನೋಡಿ, ನನಗೆ ಹೇಳಿದ್ರೆ ಅದನ್ನ ಪ್ರೀತಿ ಮಾಡ್ಲಿ ಬಿಡ್ಲಿ, ಪ್ರೀತಿಗೆ ಅದು ಪ್ರೀತಿ ಸರಿಯಾಗುತ್ತೋ ಸರಿಯಾಗದೇ ಇರ್ಬೋದು, ಬಟ್ ಪ್ರೀತಿಗೆ ಬಿದ್ಮೇಲೆ ಅದಕ್ಕೆ ವ್ಯಾಲ್ಯೂ ಕೊಟ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ಜೀವನ ಮುಂದೆ ಸಾಗಿಸೋದು ನಿಜವಾದ ಪ್ರೀತಿ ಅಂತ ನನ್ನ ಅನಿಸಿಕೆ. ಸೊ 1000 ಜನ 1000 ಹೇಳ್ಬೋದು, ಮಗ ಪ್ರೀತಿ ಹುಷಾರಾಗಿರ್ಬೋದು, ನೀನು ಹುಷಾರಾಗಿರೋ, ಪ್ರೀತಿ ಸರಿ ಇಲ್ಲ ಅಂತ. ಬಟ್ ಅಲ್ಟಿಮೇಟ್ಲಿ ಮನುಷ್ಯನ ಜೀವನ ಪ್ರೀತಿಯಿಂದ ಶುರುವಾಗಿ ಮದುವೆಯಲ್ಲಿ ಕೊನೆ ಆಗುತ್ತೆ. ಮದುವೆ ಆದ್ಮೇಲೆ ನಂತರ ಇನ್ನೊಂದು ಪ್ರೀತಿ ಹುಟ್ಟಿದೆ, ಅದು ತನ್ನ ಮಕ್ಕಳು ಹುಟ್ಟಿದಾಗ, ಅದು ಬೆಳೆದಾಗ, ಅದು ಒಳ್ಳೆ ಸ್ಥಾನಕ್ಕೆ ನಿಂತಾಗ. ಸೊ ಪ್ರೀತಿ ಅನ್ನೋದಕ್ಕೆ ಕೊನೆ ಇಲ್ಲ ಸರ್ ನನ್ನ ಪ್ರಕಾರ. ನೀವು ಏನೇ ಮಾಡಿದ್ರು ಇಟ್ಸ್ ಅ ಜರ್ನಿ, ಹೋಗ್ತಾನೆ ಇರಬೇಕು. ಯಾವುದೇ ಬುಕ್ಕಲ್ಲಿ ಬರ್ತಿರ್ಲಿ, ಯಾವುದೇ ಹಾಡಲ್ಲಿ ಬರ್ತಿದ್ರು, ಕೊನೆಗೆ ನೀವು ಎಲ್ಲರೂ ಪ್ರಪಂಚದಲ್ಲಿರೋರು ಯಾರನ್ನಾದ್ರೂ ಪ್ರೀತಿ ಮಾಡಲೇಬೇಕು. ಹೌದಾ? ಹೌದು, ಖಂಡಿತ. ಎಷ್ಟು ಚೆನ್ನಾಗಿ ಹೇಳ್ಬಿಟ್ರಿ ಇವಾಗ. ಅವ್ರು ಪ್ರಶಾಂತ್ ಹೇಳಿದ ತಕ್ಷಣ ಹೌದು ಖಂಡಿತ. ಇನ್ನೊಂದು ಒಳ್ಳೆ ಹಾಡು ಇದೆ, ನೀವು ಕೇಳಿರ್ತಿರೋದು, ಅಣ್ಣವ್ರು ಹಾಡಿದ್ದು, ಪ್ರೀತಿನೇ ಆದ್ಯಾರು ತಂದೆ ಆಸ್ತಿ ನಮ್ಮ ಪಾಲಿಗೆ. ಇದು ಅರ್ಥ ಆಗುತ್ತಾ ಹೋಗ್ಲಿ? ನಮ್ಮಿಬ್ಬರಿಗೆ ಭಗವಂತ ಪ್ರೀತಿನೇ ಆಸ್ತಿನ ಮಾಡ್ದ ಅಂತ. ಹೌದು ಅಲ್ವಾ? ವೆರಿ ಗುಡ್, ಇದು ಅರ್ಥ ಆಯ್ತು. ಈ ತರ ಸಾಂಗ್ ಮೂಲಕ ಎಲ್ಲ ಕೊಟ್ಬಿಟ್ಟು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಅಪ್ಪಟ ಚಿಕ್ಕಮಗಳೂರಿನ ಹೆಣ್ಣುಮಗಳು ಕೃತಿ ಗೌಡ. ನಮಸ್ತೆ. ಈಗ ಚಿಕ್ಕಮಗಳೂರು ಅಂತ, ಇನ್ನು ಪಕ್ಕ ಕಟ್ ಮಾಡಿದ್ರೆ ಅಪ್ಪಟ ಬೆಂಗಳೂರಿನಲ್ಲೇ ಹುಟ್ಟು ಬೆಳೆದು ಬೆಂಗಳೂರಿನಲ್ಲೇ ಜೀವನ ಸಾಗಿಸಿ ಎಲ್ಲರನ್ನು ನಗುತ್ತಾ ಇರುವಂಥ ನಮ್ಮ ಟ್ಯಾಲೆಂಟೆಡ್ ಕಲಾವಿದ ಗೆಳೆಯ ಪ್ರಶಾಂತ್.
ಥ್ಯಾಂಕ್ ಯು ಸೊ ಮಚ್. ಮೊದಲಿಗೆ ಹೇಳ್ಬೇಕಂದ್ರೆ ಥ್ಯಾಂಕ್ ಯು ನಿಮ್ಗೆ ಹೇಳ್ಬೇಕು ಸರ್, ಬಿಕಾಸ್ ಥ್ರೂ ಔಟ್ ದ ಜರ್ನಿ ನಿಮ್ಮ ಜೊತೆ ನಿಮಗೂ ಒಳ್ಳೆ ಒಡನಾಟ ಇದೆ. ಆ್ಯಂಡ್ ನಾನು ಇವಳು ಫಸ್ಟ್ ಎವರ್ ಒಂದು ಪಾಡ್ಕಾಸ್ಟ್ ಕೊಡ್ತಿದ್ದೆ, ನಾನು ಕೊಟ್ಟಿದ್ದೆ ಸುಮಾರು, ಬಟ್ ನಾನು ಇವಳು ಫಸ್ಟ್ ಟೈಮು ಬಂದಿದ್ದೀವಿ. ನೀವು ಕರೆದಿದ ತಕ್ಷಣ ನನಗೆ ಯಾವತ್ತು ಸುಮಾರು ಜನ ಕೇಳಿದ್ರು, ನಾನು ನೀವು ಕರೆದಿದ ತಕ್ಷಣ ನನಗೆ ಇಲ್ಲ ಅನ್ನೋಕ್ಕಾಗಲಿಲ್ಲ. ಸೊ ನಮ್ಮ ಒಂದು ಒಡನಾಟ ಚೆನ್ನಾಗಿರೋದಕ್ಕೆ ನಾನು ಇವತ್ತು ಇಲ್ಲಿದ್ದೀನಿ. ಥ್ಯಾಂಕ್ ಯು ಪ್ರಶಾಂತ್, ಥ್ಯಾಂಕ್ ಯು ಸೊ ಮಚ್. ಇಬ್ಬರದು ಎಂಗೇಜ್ಮೆಂಟ್ ತೋರಿಸ್ಬಿಡಿ ಉಂಗ್ರ. ನೋಡಿ ಸರ್, ಹಿಂಗೆ ತೋರಿಸಿ, ನೋಡಿ ಹತ್ರ ನೋಡ್ರಪ್ಪ. ಓಕೆ, ಎಂಗೇಜ್ಡ್. ಇಬ್ಬರು ಕೂಡ ನಿಶ್ಚಿತಾರ್ಥವನ್ನು ಮಾಡಿಕೊಂಡು ಇವಾಗ ಪ್ರೀತಿಯ ದೋಣಿಯಲ್ಲಿ ಪಯಣವನ್ನು ಮಾಡುತ್ತಿದ್ದಾರೆ. ಹೆಂಗಿದೆ ಜರ್ನಿ, ಹೆಂಗಿದೆ ಇದು ಈ ಜರ್ನಿ? ಎಂಗೇಜ್ಮೆಂಟ್ ಇಂದ ಈ ಜರ್ನಿ ಹೇಗಿದೆ? ಎಂಗೇಜ್ಮೆಂಟ್ ಆದಮೇಲೆ ನನಗೊಂದು ಆಸೆ ಇತ್ತು ಸರ್, ಏನಂದರೆ ಎಷ್ಟೋ ನನ್ನ ಫ್ಯಾಮಿಲಿ ವ್ಲಾಗ್ಸ್ ಆಗಿರ್ಬೋದು, ಸುಮಾರು ಕಡೆ ನಾನು ಹೋಗ್ಬೇಕಾದ್ರೆ ಎಲ್ಲ ಕಡೆ ಬಿಟ್ಟು ಹೋಗ್ತಿದ್ದೆ. ಬಿಕಾಸ್ ಆವಾಗಿನ್ನ ನಾನು ಜನಗಳಿಗೆ ತೋರಿಸಿರಲಿಲ್ಲ. ಬಿಕಾಸ್ ಸರ್ ಈ ನಜರ್ ಕಣ್ ದೃಷ್ಟಿ ಅನ್ನೋದು ಸಿಕ್ಕಾಪಟ್ಟೆ ನಿಜ ಸರ್. ಸೊ ನನಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕನ್ಫರ್ಮ್ ಆಗೋಕ್ಕಿಂತ ಮುಂಚೆ ಅಥವಾ ಎಂಗೇಜ್ಮೆಂಟ್ ಆಗೋಕ್ಕಿಂತ ಮುಂಚೆ ಹೇಳ್ಕೊಳ್ಳೋದಕ್ಕೆ ಅಥವಾ ತೋರು ಪಡಕ್ಕೆ ನನಗೆ ಇಷ್ಟ ಇಲ್ಲ. ಬೇರೆಯವ್ರ ಬಗ್ಗೆ ನಾನು ಹೇಳಲ್ಲ, ನನಗೆ ಪರ್ಸ್ನಲಿ ಇಷ್ಟ ಇಲ್ಲ. ಸೊ ನನಗೆ ಭಯ, ಅದೆಲ್ಲೂ ಒಂದು ಚೂರು ಆ ಕಡೆ ಈ ಕಡೆ ಆಯಿತು ಅಂತ ಅಂದಾಗ ಮತ್ತೆ ಅದು ಕಣ್ ಬಿದ್ದುಬಿಡುತ್ತೋ ಅನ್ನೋ ಭಯದಲ್ಲಿ ನಾನು ಎಂಗೇಜ್ಮೆಂಟ್ಗೆ ಕಾಯ್ತಾ ಇದ್ದೆ. ಯಾವಾಗ ಒಂದು ಎಂಗೇಜ್ಮೆಂಟ್ ಒಂದು ಬಿಗ್ ರಿಲೀಫ್ ಅಂತಲ್ಲ, ಒಂದು ಭಾರ ಅನ್ಸುತ್ತಲ್ಲ, ಎಂಗೇಜ್ಮೆಂಟ್ ಆಗಿದ ತಕ್ಷಣ ನಾನು ನನ್ನ ಹುಡುಗಿನ ಜನಗಳಿಗೆ ತೋರಿಸ್ಬೇಕು. ಬಿಕಾಸ್ ಜನರಿಂದ ನಾವಲ್ಲ ಸರ್. ಸೊ ನಾನು ಹಂಗೆ ಜನಗಳಿಗೆ ತೋರಿಸ್ಬೇಕು ಅಂತ ತಕ್ಷಣ ಒಂದು ದೊಡ್ಡ ಭಾರನ ಇಳಿಸ್ದಂಗೆ ಆಯಿತು. ಇಲ್ಲಿವರೆಗೂ ಒಂದು ಭಾರ, ಎಲ್ಲೇ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಹೋಗಲಿ, ಎಲ್ಲೇ ಒಂದು ಫ್ರೆಂಡ್ಸ್ ಜೊತೆ ಹೋಗಲಿ, ಎಲ್ಲೇ ಒಂದು ಫ್ಯಾಮಿಲಿ ಜೊತೆ ಹೋದ್ರು ಇವಳನ್ನ ಅವಾಯ್ಡ್ ಮಾಡ್ತಿದ್ದೆ. ಆ್ಯಂಡ್ ಎಲ್ಲ ವಿಡಿಯೋ ತೆಗಿತಿದ್ದೆ ಇವಳು, ನಾನು ಎಲ್ಲ ವ್ಲಾಗ್ಸ್ನ ತೆಗಿತಿದ್ದಿದ್ದೆ ಇವಳು. ಎಂಗೇಜ್ಮೆಂಟ್ ಮುಂಚೆ ಎಲ್ಲ ವ್ಲಾಗ್ಸ್ ತೆಗಿತಿದ್ದಿದ್ದು ಇವಳು. ಈಗ ತೆಗಿಯೋಳು ಇನ್ನೇನೋ ಒಂದು ಪಾಸಿಂಗ್ ಶಾಟಲ್ಲಿ ಅವಳು ಹೋಗಿ ಹೌಚ್ಕೋಬೇಕಾಗಿತ್ತು. ಬಿಕಾಸ್ ನಾನು ಇವಳನ್ನ ತುಂಬ ಚೆನ್ನಾಗಿ ರಿವೀಲ್ ಮಾಡಬೇಕು ಅಂತ ನನ್ನ ಆಸೆ ಇತ್ತು. ಇವಳು ನನ್ನ ಹುಡುಗಿ ಏನಂದ್ರೆ ನಾನು ಡಿಫ್ರೆಂಟಾಗಿ ರಿವೀಲ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ಅದಕ್ಕೆ ಹಿಂಗೆ ಪ್ಲ್ಯಾನ್ ಮಾಡಿಕೊಂಡು ಮಾಡಿದೆ. ಸೊ ಇವಾಗ ಒಂದು ಭಾರ ಕಡಿಮೆ ಆಯಿತು. ಎಂಗೇಜ್ಮೆಂಟ್ ಆದಮೇಲೆ ಏನೂ ಬದಲಾಗಲಿಲ್ಲ ಸರ್, ಯಾಕಂದರೆ ನಾನು ಅವಳನ್ನ ಇಷ್ಟು ವರ್ಷ ಪ್ರೀತಿಸಬೇಕಾದ್ರೂ ಅವಳಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲಿಲ್ಲ. ಎಂಗೇಜ್ಮೆಂಟ್ ಆದಮೇಲೂ ಆಗಲ್ಲ, ಮದುವೆ ಆದಮೇಲೂ ಆಗಲ್ಲ, ಹಿಂಗೆ ಇರ್ತೀವಿ. ಓಕೆ, ಟೆಲ್ ಮಿ, ನಿಮ್ಮನ್ನು ಪ್ರೀತಿಸುವಂಥ ಪ್ರಶಾಂತ್, ಏನು ಆ್ಯಕ್ಟಿಂಗ್ ಮಾಡ್ತೀರಾ ಪ್ರಶಾಂತ್, ನೀವು ನೋಡಿ ನಾವು ಖುಷಿ ಪಡ್ತೀವಿ, ನಗ್ತಿರ್ತೀವಿ. ವಯಸ್ಸಾದವರು, ಪುಟಾಣಿ ಮಕ್ಕಳು, ಮಧ್ಯವಯಸ್ಕರು ಎಲ್ಲರೂ ಹೇಳ್ತಿರ್ತಾರೆ. ಆ ಇಷ್ಟಪಡೋರಿಗೆ ನಿಮ್ಮ ಹುಡುಗಿ ಅಂತಿದ್ದೀರಲ್ಲ ಅವಾಗಿಂದ, ಅವ್ರನ್ನ ಹೆಂಗೆ ಪರಿಚಯ ಮಾಡ್ಕೊಡ್ತೀರಾ ಒಂದು 30 ಸೆಕೆಂಡಲ್ಲಿ? ಇವಳು ನಮ್ಮ ಹುಡುಗಿ. ಇಲ್ಲಿವರೆಗೂ ನನ್ನನ್ನು ಹೆಂಗೆ ಮನೆ ಮಗ ಅಂತ ನೀವು ಪ್ರೀತಿಸಿದ್ರು, ಹಂಗೆ ಅವಳನ್ನು ಮನೆ ಮಗಳ ಥರ ಪ್ರೀತಿಸಿ ಅವಳನ್ನ ನೋಡ್ಕೊಳ್ಳಿ. ಆ್ಯಂಡ್ ನಾನೆಷ್ಟು ಮಾತಾಡ್ತೀನೋ ಅವಳು ಮಾತಾಡ್ಬೇಕಾದ್ರೆ ಆಚೆ ಈಚೆ ಏನಾದರೂ ತಪ್ಪು ಮಾಡಿದ್ರೆ ಅದನ್ನು ಹೊಟ್ಟೆಗೆ ಹಾಕ್ಕೊಳ್ಳಿ. ಆಮೇಲೆ ಇನ್ನೊಂದೇನಂದರೆ ನಾನು ಹಿಂಗೆ ಎಂಟರ್ಟೈನ್ ಮಾಡ್ತಿದ್ನೋ, ಬಹುಶಃ ಅವಳು ಮುಂಬರುವ ಸಿನಿಮಾಗಳಾಗಿರ್ಬೋದು, ಸೀರಿಯಲ್ಗಳಾಗಿರ್ಬೋದು ಎಂಟರ್ಟೈನ್ ಮಾಡ್ತಾಳೆ. ಸೊ ದಯವಿಟ್ಟು ಎಲ್ಲ ಕನ್ನಡ ಜನತೆ ಇವಳನ್ನ ಸ್ವೀಕರಿಸಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ನೈಸ್. ಕೃತಿ, ಈಗಲೂ ಮಾತಾಡದಿದ್ರೆ ಕಷ್ಟ ಆಗುತ್ತೆ. ಅವಳು ಮಾತಾಡ್ತಾಳೆ ನೋಡಿ. ಆಮೇಲೆ ಏನೋ ಒಂದು ಮಾತು ಸರ್, ಈಗ ಏನೋ ಒಂದು ಕ್ವಶನ್ ಕೇಳ್ತೀವಿ. ನಾನು ಅವಳ ಜೊತೆ ಈಗ ರೀಸೆಂಟಾಗಿ ವ್ಲಾಗ್ ಮಾಡಿದ್ದೆ, ನಾನು ಏನೋ ಒಂದು ಕ್ವಶನ್ ಕೇಳ್ತೀನಿ, ಅವಳು ಏನೋ ಮಾತಾಡ್ತಾಳೆ ಸರ್. ಅದಕ್ಕೂ ಆ ಕ್ವಶನ್ಗೂ ಆನ್ಸರ್ಗೂ ಸಂಬಂಧವೇ ಇರಲ್ಲ. ಇದು ಸಂಬಂಧ ಸಿಂಕ್ ಆಗ್ತಿಲ್ಲ. ಅಯ್ಯೋ ಸಾರಿ ಕಣ, ಫಸ್ಟಿನ್ ತಗೋತಾಳೆ, ಅದು ಸಿಂಕ್ ಇರಲ್ಲ. ಇನ್ನು ಎಷ್ಟು ಸಿಂಕ್ ಮಾಡೋದು ಸರ್. ಈಗ ನೋಡಿ, ಈ ಕ್ವಶನ್ ಕೇಳಿ ನಿಮ್ದೊಂದು ಭಾಷೆ ಬರುತ್ತಲ್ಲ, ಆ ಭಾಷೆಲಿ ಕೇಳ್ಬಿಡಿ, ಅವಳು ದಗ್ಬ್ರೆ ಮಾಡಬಿಡ್ತಾಳೆ. ಏನು ಕೇಳ್ತಾವ್ರೆ ಅಂತ ಸುಮ್ಮನಾಗ್ಬಿಡ್ತಾಳೆ. ಇಲ್ಲ, ಓಕೆ, ಏನು ಉತ್ತರ ಕೊಡು ಹೇಳಿ ಏನಾದ್ರು ನಮ್ಗೆ. ಈಗ ಹಂಗಾರೆ ಎಂತ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದೆ. ನಿಮ್ಮ ಹುಡುಗ ಹೇಗಿದ್ದಾನೆ? ಅವರು ತುಂಬಾ ಚೆನ್ನಾಗಿದ್ದಾರೆ. ಎಂಗೇಜ್ಮೆಂಟ್ ಆಯ್ತು, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಎಂಗೇಜ್ಮೆಂಟ್ ಆದ್ಮೇಲೆ ಹೌ ಡು ಯು ಫೀಲ್? ಹೇಗೆ ಅನಿಸ್ತಿದೆ? ಅದೇ ಎಲ್ಲ ಪಾಸಿಟಿವ್ ಆಗಿದೆ, ಬಟ್ ಸ್ವಲ್ಪ ನೆಗೆಟಿವ್ ಇದೆ. ಸೊ ನಮ್ಮಿಬ್ರದಲ್ಲ, ನಾರ್ಮಲ್, ನಿಮಗೆ ಗೊತ್ತಿರೋ ಪ್ರಕಾರ ಕಮೆಂಟ್ಸ್ದು. ಬಟ್ ನಮ್ಮ ಲೈಫು ತುಂಬಾನೇ ಚೆನ್ನಾಗಿದೆ. ಬಿಕಾಸ್ ನಾನು ಇವ್ರ ಜೊತೆ ಜೀವನ ಮಾಡೋದು ಲೈಫ್ ಟೈಮ್ ನಾನು. ಸೊ ನನಗಿಷ್ಟ ಆಗಿದ್ದಾರೆ ಇವರು, ನನಗೆ ಯಾವತ್ತೂ ಚೆನ್ನಾಗಿ ಕಾಣಿಸಿದ್ದಾರೆ. ಸೊ ಹಾಗಾಗಿ ನನಗೇನು ಡಿಫ್ರೆನ್ಸ್ ಅನಿಸಿಲ್ಲ. ಐ ಲೈಕ್ ದ ವೇ, ಬಿಕಾಸ್ ಅವ್ರು ತೆಗೆದಿರೋದನ್ನ ಕೇಳ್ತಿದ್ದೀನಿ. ಕಮೆಂಟ್ಸ್ ಬರ್ತಿರುತ್ತೆ, ಇಲ್ಲ ಅಂತಲ್ಲ, ನೆಗೆಟಿವ್ ಕಮೆಂಟ್ಸ್ ನೋಡಿದೆ ನಾನು, ಇಲ್ಲ ಅಂತಲ್ಲ. ಬಟ್ ನೀವಿಬ್ಬರು ಅದನ್ನು ಸ್ವೀಕರಿಸೋ ರೀತಿ ಇದೆಯಲ್ಲ, ಅದು ವೆರಿ ಆರೋಗ್ಯಕರ. ಅದು ಯಾಕಂತ ಹೇಳ್ತೀನಿ ಅಂದರೆ ಸರ್, ನಾನು ಶೋ ಸ್ಟಾರ್ಟ್ ಆಗಬೇಕಾದ್ರಿಂದನೂ ಇವಳು ನನ್ನ ಲವರ್ ಅಂತ ಗೊತ್ತಾಗಿರೋಕ್ಕಿಂತ ಮುಂಚೆ, ನಾನು ಈಗ ಹೇಳೋಕ್ಕಿಂತ ಮುಂಚೆ ಯಾರಿಗೂ ಹೇಳಿರ್ಲಿಲ್ವಲ್ಲ. ಶೋ ಸ್ಟಾರ್ಟ್ ಆಗಬೇಕಾದ್ರೂ ಅಲ್ಲಿ ಕಾಲು ಹೇಳ್ತಿದ್ರು, ನಾನು ಅದನ್ನು ತೊಗೊಂಡ್ಬಿಟ್ಟಿದ್ದೆ. ನಾನು ಅದನ್ನು ತೊಗೊಳ್ಬೇಕಾದ್ರೆ ಬಂದು ಇವಳಿಗೆ ಫೀಡ್ ಮಾಡ್ತಿದ್ದೆ. ನೋಡು, ಸೋಷಿಯಲ್ ಮೀಡಿಯಾ ಆಗಿರಲಿ, ಡಿಜಿಟಲ್ ಮೀಡಿಯಾ, ಸಿನಿಮಾ, ಯಾವುದೇ ರಂಗದಲ್ಲಿ ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ನೆಗೆಟಿವಿಟಿ ಇದ್ದೇ ಇರುತ್ತೆ. ನೆಗೆಟಿವಿಟಿ ಇಲ್ದಿರೋ ಜಾಗನೇ ಇಲ್ಲ. ಈಗ ನಾವು ಈಗಿನ ಪ್ರಪಂಚದಲ್ಲಿ ದೇವರು ದೆವ್ವ, ಪಾಸಿಟಿವು ನೆಗೆಟಿವ್, ಹೊಗಳೋರು ಬೈಯೋರು, ಈ ಥರ ಎಲ್ಲ ನಮ್ಮ ಸುತ್ತಮುತ್ತನೇ ಇರುತ್ತೆ. ಸೊ ಅದನ್ನೆಲ್ಲ ನಾವು ಸ್ವೀಕರಿಸ್ಕೊಂಡು ಹೋಗಬೇಕು. ಅದನ್ನು ನೀನೇನಾದರೂ ಅವನೇನೋ ಹೇಳ್ದ ಅಂತ ನಾನು ಅದನ್ನು ತಲೆ ಕೆಡ್ಸ್ಕೊಂತ ಹೋದ್ರೆ ಜೀವನ ಸಾಗಲ್ಲ. ಸೊ ನಾನು ಅವ್ಳಿಗೆ ಯಾವಾಗಲೂ ಪಿಚಿನ್ ಮಾಡಿರ್ತೀನಿ, ನೋಡು ನೆಗೆಟಿವ್ ತಲೆ ಕೆಡ್ಸ್ಕೊಂಬಿಡ, ರೆಡಿ ಇರು. ಯಾವುದೋ ಒಂದು ಕಮೆಂಟ್ ಬಂದರೆ ಸ್ವಲ್ಪ ಇನಿಷಿಯಲ್ ಟೆನ್ಷನ್ ನೋಡೋಡು, ಏನು ಹಂಗೆ ಹೇಳ್ತಿದ್ದಾರೆ, ಏನು ಬಿಟ್ಬಿಡು, ತಲೆ ಕೆಡ್ಸ್ಕೊಂಬೇಡ. ನಾನು ನಿನ್ನನ್ನು ಇಷ್ಟಪಡ್ತೀನಿ, ನೀನು ನನ್ನನ್ನು ಇಷ್ಟಪಡ್ತೀಯ, ವರಿ ಯಾಕೆ ಮಾಡ್ಕೊಂತೀಯ? ಇಲ್ಲ, ಮುಂಚೆಯಿಂದ ನನ್ನ ಮೈಂಡಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ರು,
ಏನಂದರೆ ನೀನು ಪಾಸಿಟಿವ್ ತಗೊಳಕ್ಕೆ ರೆಡಿ ಇರ್ತೀಯ ಅಂದಮೇಲೆ ನೆಗೆಟಿವ್ ಕೂಡ ತಗೊಳಕ್ಕೆ ರೆಡಿ ಇರಬೇಕು ಅಂತ. ಸೊ ಸ್ಟಾರ್ಟಿಂಗಿಂದ ಅದು ನನಗೆ ಹೇಳಿದರು, ಈ ಥರ ಬರ್ಬೋದು, ಸೊ ರೆಡಿ ಇರು ಎಲ್ಲದಕ್ಕೂ ಅಂತ. ಸ್ವಲ್ಪ ನಾನು ಸೆನ್ಸಿಟಿವ್ ಈ ಥರ ಎಲ್ಲ ಬಂದರೆ ಸ್ವಲ್ಪ 1-2 ಡೇಸ್ ಬೇಕು ನನಗೆ ಅದರಿಂದ ಹೊರಗೆ ಬರೋಕ್ಕೆ. ಇವಾಗ ನಂಗೆ ನಗು ಬರ್ತಾ ಇರುತ್ತೆ ನೋಡಿ, ಏನು ಅವ್ರಿಗೆ ಹೆಂಗೆ ಟೈಮ್ ಇರುತ್ತೆ ಇಷ್ಟು ಚೀಪಾಗೆಲ್ಲ ಥಿಂಕ್ ಮಾಡ್ತಾರಲ್ಲ ಅಂತ. ಸೊ ಇವಾಗ ಓಕೆ. ಸೊ ಏನು ನಕಾರಾತ್ಮಕ ನೆಗೆಟಿವ್ ಕಮೆಂಟ್ ಬರುತ್ತೆ ಅದನ್ನ ಮೊದಲೇ ಗೆಸ್ ಮಾಡಿದ್ರಿ? ಹೌದು. ಈ ಆ್ಯಂಗಲಲ್ಲಿ ಬರುತ್ತೆ. ಆಮೇಲೆ ಇನ್ನೊಂದೇನು ಹೇಳ್ತೀನಿ ಅಂದರೆ ಸರ್, ನಾನು ಯಾವ ಮಟ್ಟಿಗೆ ಸರ್ ನಾನು ಈಗ ಈ ಸ್ಮಾಲ್ ಸ್ಕ್ರೀನಿಗೆ ಬರೋಕ್ಕಿಂತ ಮುಂಚೆ ನಾನೊಬ್ಬ ಕಂಟೆಂಟ್ ಕ್ರಿಯೇಟರೇ. ನಾನು ಇನ್ನೊಬ್ರು ವೀಡಿಯೋಸಿಗೆ ಕಮೆಂಟ್ ಮಾಡ್ತಿದ್ದವನೆ, ಚೆನ್ನಾಗಿದೆ ಅಂತಿದ್ದೆ, ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಚೇಂಜಸ್ ಇರಬೇಕು ಅಂತಿದ್ದವನೆ. ನನಗೆ ಗೊತ್ತು ಆ್ಯಸ್ ಅ ಕಮೆಂಟರ್, ಆ್ಯಸ್ ಅ ಕಮೆಂಟ್ ಮಾಡೋರು ನನಗೆ ಗೊತ್ತು ನೀನು ನನಗೇನು ಕಮೆಂಟ್ ಮಾಡ್ತೀಯ ಅಂತ. ಐ ಆಮ್ ರೆಡಿ ಟು ಅಕ್ಸೆಪ್ಟ್ ದ ರಿಯಾಲಿಟಿ ಆ್ಯಂಡ್ ದಟ್ ಇಸ್ ರಿಯಾಲಿಟಿ. ನಾವು ಕರೆಕ್ಟು. ಈಗ ಕಾಂಟೆಂಟ್ ಮೇಲೆ ಇದು ಚೆನ್ನಾಗಿಲ್ಲ ಅನ್ನೋದು ಬೇರೆ, ಈ ಕಲರ್ ಮೇಲೆ ಅಥವಾ ವಯಸ್ಸಿನ ಮೇಲೆ ಅಥವಾ ಇನ್ಯಾವುದೋ ಪ್ಲಾನ್ ಆ ಥರದ್ದೆಲ್ಲ ಮಾಡಿ ಕಮೆಂಟ್ ಮಾಡಿದಾಗ ಹೇಗೆ ಅನ್ಸುತ್ತೆ ಸರ್? ಕೆಲವೊಮ್ಮೆ ಬೇಜಾರಾಗುತ್ತೆ ಸರ್. ನಾನು ಹೇಳೋದು ಈ ಥರನೂ ಯೋಚನೆ ಮಾಡ್ತಾರ ಜನ ಅಂತ ಬೇಜಾರಾಗುತ್ತೆ. ಬಟ್ ನಾವು ಇರೋದೇ ಅಂಥ ಜನಗಳ ಮಧ್ಯೆ. ಯಾರೋ ಏನೋ ಹೇಳ್ತಾರೆ, ಇನ್ನೊಬ್ಬ ಯಾರೋ ಏನೋ ಮಾತಾಡ್ತಾರೆ ಅಂತ ನಾನು ತಲೆ ಕೆಡ್ಸ್ಕೊತ ಹೋದರೆ, ನಾನು ದಿನ ಅಳ್ತಾ ಹೋದರೆ, ನೀನು ಯಾವ ಗುರು ನಿನಗೋಸ್ಕರ ನೀನು ನಗ್ತೀಯ ಅಂತ ನನಗೆ ಪ್ರಶ್ನೆ ಆಗ್ತಾ ಇರುತ್ತೆ. ನಿನಗೋಸ್ಕರ ನೀನು ಬದುಕೋದು ಯಾವಾಗ, ನಿನಗೋಸ್ಕರ ನೀನು ಮಾಡೋದು ಯಾವಾಗ? ನನಗೆ ಅದು ಮೈಂಡಿಗೆ ಯಾವಾಗಲೂ ಸ್ಟ್ರೈಕ್ ಆಗ್ತಾ ಇರುತ್ತೆ. ಇನಿಷಿಯಲಿ ನನ್ನ ಕೈಲಿ ತೊಗೊಳಕ್ಕಾಗ್ತಿರಲಿಲ್ಲ ಸರ್. ಕರಿಯ ಅಂತಂದರೆ, ದಡಿಯ ಅಂತಂದರೆ ತೊಗೊಳಕ್ಕೆ ಆಗ್ತಿರಲಿಲ್ಲ. ಎಷ್ಟೊಂದು ಅವರ್ ಹತ್ತಿದ್ದೀನಿ, ಸುಮ್ಮನೆ ಹತ್ಬಿಟ್ಟಿದ್ದೀನಿ. ಯಾಕೆ ಹಿಂಗೆ ಅಂತಾರೆ? ಏನು ಕಪ್ಪಗಿರೋದು ತಪ್ಪ? ಯಾಕೆ ಕಪ್ಪಗಿರೋರು ಇನ್ನೊಂದು ಯಾರೋ ಚೆನ್ನಾಗಿರೋನ್ನ ಮಾತಾಡ್ಸಿದ್ರೆ ಅವನು ಅಸಹ್ಯಗವನೇ, ಅವಳೆಲ್ಲ ಅವ್ನು ಬೀಳ್ತಾರೆ. ಈ ಥರ ನಮಗೆ ಅದು ಅನಿಸುತ್ತೆ, ಇಷ್ಟು ವರ್ಷದಾಗಿ ಮಾತಾಡೋದು ಕಲ್ತ್ಬಿಡ್ತಾರೆ. ಆಮೇಲೆ ಕ್ರಮೇಣ ನನಗೆ ಅರ್ಥ ಆಗಕ್ಕೆ ಶುರು ಆಯಿತು ಅಂದರೆ, ಅಕ್ಸೆಪ್ಟ್. ನಾನು ಕಪ್ಪಗಿದ್ದೀನಿ, ನಾನು ಚೆನ್ನಾಗಿಲ್ಲ, ನಾನು ದಪ್ಪಗಿದ್ದೀನಿ, ಎಸ್ ಐ ಅಕ್ಸೆಪ್ಟ್. ಬಟ್ ನಾನು ಅಕ್ಸೆಪ್ಟ್ ಮಾಡಿದ್ಮೇಲೆ ನೀನು ಅದಕ್ಕಿಂತ ಮೇಲೆ ಏನು ಮಾಡೋಕ್ಕೆ ಸಾಧ್ಯ? ಐ ಹ್ಯಾವ್ ಆಲ್ರೆಡಿ ಅಕ್ಸೆಪ್ಟೆಡ್. ನೀನು ಅದ್ರ ಮೇಲೆ ಏನು ಕಮೆಂಟ್ ಮಾಡ್ಬೋದು? ಅಕ್ಸೆಪ್ಟೇ ಮಾಡ್ಕೊಂಡಿದ್ದೀನಿ. ಸೊ ನಾನು ಅವಳಿಗೆ ಹೇಳುವೆ, ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ನೀನು ಅಕ್ಸೆಪ್ಟ್ ಮಾಡ್ಕೊ. ನಗ್ನಗ್ತಾ ಖುಷಿಗೆ ಯಾರು ಏನೇ ಕೇಳೋದು ನಗ್ನಗ್ತಾನೆ ಉತ್ತರ ಕೊಡ್ತೀನಿ, ನಗ್ನಗ್ತಾನೆ ಹೇಳ್ತೀನಿ. ಕೆಲವು ಕಮೆಂಟ್ಸ್ಗಂತೂ ನಾನು ನೋಡ್ತೀನಿ, ಕೆಲವು ಕಮೆಂಟ್ಸ್ಗೆ ಆದರೆ ಉತ್ತರ ಕೊಡ್ತೀನಿ, ಇಲ್ಲ ವೇಟ್ ಹಾಕ್ಬಿಡ್ತೀನಿ. ಎಲ್ಲದಕ್ಕೂ ಉತ್ತರ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಎವ್ರಿ ಕ್ವಶನ್ಸ್ ಶುಡ್ ನಾಟ್ ಬಿ ಆನ್ಸರ್ಡ್. ಸೊ ತಲೆ ಕೆಡ್ಸ್ಕೊಳ್ಳೋದು. ಕಂಟ್ರೋಲ್ ಆಲ್ಟ್ ಡಿಲೀಟ್ ಅಷ್ಟೇ. ಅಷ್ಟು ನಾನು ತುಂಬ ರೀಸೈಕಲ್ ಬಿನ್ಗೂ ಹೋಗಲ್ಲ ಅದು. ಇಲ್ಲ ಡಿಲೀಟ್. ಐ ಥಿಂಕ್ ಈ ಮೆಚುರಿಟಿಲಿ ಬಹುಶಃ ಎಲ್ಲರೂ ಯೋಚನೆ ಮಾಡಬೇಕೇನೋ ಅನ್ಸುತ್ತೆ. ಹೌದು ಸರ್. ನಾನು ಹೇಳ್ತೀನಿ ಕೇಳಿ ಸರ್, ಡಿಜಿಟಲ್ ಕ್ರಿಯೇಷನ್ ಆಗಿರ್ಬೋದು, ಸ್ಮಾಲ್ ಸ್ಕ್ರೀನ್, ಥಿಯೇಟರ್, ಸಿನಿಮಾ ಸರ್, ನಮ್ಮ ಕೆಲವು ಜನಗಳು ಕಮೆಂಟ್ ಮಾಡೋರು ಹೇಳ್ತೀನಿ, ಎಂತೆಂಥ ಸ್ಟಾರ್ಗಳನ್ನೇ ಬಿಟ್ಟಿಲ್ಲ. ನಾವೆಲ್ಲ ಯಾವ ಲೆಕ್ಕ? ಯಾರನ್ನೂ ಬಿಡಲ್ಲ ಸರ್, ಯಾರನ್ನೂ ಬಿಡಲ್ಲ. ಆ ಕಮೆಂಟ್ ಮಾಡೋ ಫೇಕ್ ಅಕೌಂಟ್ಗಳಿಗೆ ಫೋಟೋ ಇರೋದಿಲ್ಲ, ಇದಿರೋದಿಲ್ಲ. ಬಟ್ ಯಾರನ್ನೂ ಬಿಡಲ್ಲ. ಬಟ್ ನಾ ಹೇಳೋದು, ಅದನ್ನು ಬೇಸತ್ಕೊಂಡು ನಾನು ಇವತ್ತು ಕೂತ್ಕೊಂಡು ಹೇಳ್ತೇನೆ, ಯಾವುದೇ ರೀತಿ ಹೆಣ್ಮಕ್ಳಿಗಾಗಲಿ ಗಂಡ್ಮಕ್ಳಿಗಾಗಲಿ ತಲೆ ಕೆಡ್ಸ್ಕೊಂಬೇಡಿ. ಇಫ್ ಯು ಆರ್ ರೆಡಿ ಟು ನೀವು ಬರ್ತಾ ಇದ್ದೀರಾ, ನೀವು ಇಂಡಸ್ಟ್ರಿಗೆ ಅಥವಾ ನೀವು ಬರ್ತಾ ಇದ್ದೀರಾ ಡಿಜಿಟಲ್ ಕ್ರಿಯೇಷನ್ಸ್ಗೆ, ನೀವು ಬರ್ತಾ ಇದ್ದೀರಾ ಪಬ್ಲಿಕ್ ಫಿಗರ್ ಆಗಿ ಬರಬೇಕು ಅಂತಂದರೆ ನೀವು ರೆಡಿ ಇರಿ. ಫಸ್ಟ್ ಬರೋದೇ ನೆಗೆಟಿವಿಟಿ. ಅದು ನಿಮ್ಮ ಸಂಬಂಧಿಕರೇ ಆಗಿರ್ತಾರೆ, ಅಕ್ಕಪಕ್ಕದವರೇ ಆಗಿರ್ತಾರೆ. ನೀವು ಹೂವೇನೂ ಮಾಡೋಕ್ಕಲ್ಲ. ಹೆಂಗಂದರೆ ಏನಮ್ಮ ಚೆನ್ನಾಗಿ ಮಾಡ್ತಿದ್ದೆ, ಆಮೇಲೆ ಹಿಂಗಿಂದ ಹೋಗ್ಬಿಟ್ಟು ಏನು ಮಾಡ್ತಾರೆ ಇವರೆಲ್ಲ, ಯಾವ ಥರನೋ ಬಂದು ಅದೇ ಬಾಳು ಅದೇ. ಇದನ್ನು ನಾನು ನೋಡ್ಬಿಟ್ಟಿದ್ದೀನಿ. ಆ್ಯಂಡ್ ನೀವು ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಿ. ಇದೆಲ್ಲ ಯಾಕೋ ನಿಂಗೆಲ್ಲ. ಆಮೇಲೆ ನಮ್ಮ ತಾಯಿಯವ್ರಿಗೆ ಸುಮಾರು ಜನ ಹೇಳಿದ್ರಂತೆ, ಏನು ನಿಮ್ಮ ಮಗ ಗಂಡ್ಸಂತ ಹುಡ್ಸ್ಬಿಟ್ಟು ಅವನಿಗೆ ಲೇಡಿ ಡ್ರೆಸ್ ಹಾಕ್ಸ್ತಾ ಇದ್ದೀರ ಅಂತ ನನ್ನ ತಾಯಿಗೆ ಸುಮಾರು ಜನ ಹೇಳಿದ್ರಂತೆ. ನೀವು ಲೇಡಿ ಕ್ಯಾರೆಕ್ಟರ್ ಮಾಡ್ತಿರ್ಬೇಕಾರೆ ಗಿಚ್ಚಿಗಿಲಿಗಳಿವೆ. ನಮ್ಮ ಯಾಕೋ ನಿನ್ನ ಗಂಡ್ಸಂತ ಹುಡ್ಸಿರೋದು, ನೀನು ಯಾಕೋ ಲೇಡಿ ಕ್ಯಾರೆಕ್ಟರ್ ಆಗ್ತೇನೆ? ನಾನು ಹೇಳಿದೆ, ಅಮ್ಮ ಅದು ನನ್ನ ನಟನೆ. ನಾನು ಒಬ್ಬ ಹುಡುಗನಾಗಿ ನಗಿಸ್ತೀನೋ ಬಿಡ್ತೀನೋ, ನಾನು ಹುಡುಗಿ ಪಾತ್ರ ಆಗ್ತಾಗ ಜನ ನಗ್ತಿದ್ದಾರೆ ಅಂತಂದಮೇಲೆ ಲೆಟ್ಸ್ ಅಕ್ಸೆಪ್ಟ್ ಇಟ್, ಖುಷಿ ಪಡೋಣ. ಆ್ಯಂಡ್ ನಾನು ನಗ್ಸೋ ಕೆಪಬಿಲಿಟಿ ನನಗೆ ಗೊತ್ತಾಗಿದ್ದೆ. ನಾನು ಇನ್ನೊಬ್ರ ಹತ್ರ ಅನ್ಸ್ಕೊಂಡಾಗ, ಇನ್ನೊಬ್ರ ಹತ್ರ ಏನು ಕಾಲು ಎಳಿಸ್ಕೊಳ್ಬೇಕಾದ್ರೆ, ಅಥವಾ ನಾನು ಲೇಡಿ ಗೆಟಪ್ ಹಾಕಿ ಎಂಟರ್ಟೈನ್ ಮಾಡ್ಬೇಕಾದ್ರೆ ನಗ್ತಿದ್ದಾರೆ ಅಂದಮೇಲೆ ಐ ಹ್ಯಾವ್ ಟು ಡೂ ದಟ್. ನನಗದ್ರಲ್ಲಿ ಬೇಜಾರು, ಅಸೂಯೆ, ಪಾತ್ರ ಏನು ಡಿಮ್ಯಾಂಡ್ ಮಾಡುತ್ತೆ ಅದನ್ನು ಕೊಡಬೇಕು ನಾವು. ಯಾವುದೇ ಪಾತ್ರ ಆಗಿಲ್ಲ ಸರ್, ನನ್ನ ಪ್ರಕಾರ ಸರ್, ನಾನು ಮಾತ್ರ ಅಲ್ಲ, ಇಲ್ಲಿ ಕೂತಿರೋರು ಎಲ್ಲರೂ, ಯಾರ್ಯಾರು ದೊಡ್ಡ ಸೆಲೆಬ್ರಿಟೀಸ್ ಬಂದಿದ್ರು ಅವ್ರು ಎಲ್ಲರೂ ಒಂದು ಪಾತ್ರ ಅಂತ ಬಂದಾಗ ಮಾಡಲೇಬೇಕು ಸರ್, ಮಾಡಲೇಬೇಕು. ಸೊ ನಾನು ಅದನ್ನು ತುಂಬ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಗೊತ್ತಾಗ್ಬಿಟ್ಟಿದೆ. ಆಮೇಲೆ ನನ್ನ ರಿಲೇಟಿವ್ಸ್ನ ನಾನು ಫಸ್ಟು, ನಂಗೆ ಗೊತ್ತಿಲ್ಲ ಈ ವಿಡಿಯೋ ನನ್ನ ರಿಲೇಟಿವ್ಸ್ ನೋಡ್ತಾರೆ, ಬಟ್ ಕೆಲವು ರಿಲೇಟಿವ್ಸ್ದಂತೂ ನಾನು ಕ್ಯಾರೇನೇ ಇಲ್ಲ. ಬಿಕಾಸ್ ಐ ನೋ ಯಾರ್ಯಾರು ನಮ್ಮನ್ನು ಎಲ್ಲೆಲ್ಲಿ ನೋಡಿದ್ರು, ಯಾವ್ಯಾವ ಥರ ಇನಿಷಿಯಲಿ ಹೆಂಗೆ ಆಡ್ಕೊಂಡ್ರು ಅಂತ. ಸೊ ನಾನು ಯಾರನ್ನ ಎಲ್ಲಿಡಬೇಕು ಅಲ್ಲೇ, ಸರ್ ನಮಸ್ತೆ ಸರ್, ಚೆನ್ನಾಗಿದ್ದೀರಾ ಸರ್, ಥ್ಯಾಂಕ್ ಯು ಸರ್, ಅಷ್ಟೇ. ಗುಡ್. ಈ ಮನಸ್ಥಿತಿಲಿದ್ದರೆ ಯಶಸ್ಸನ್ನು ಸಾಧಿಸಬಹುದು ಅಷ್ಟೇ ಸರ್. ಬಟ್ ಆದರೂ ಈಗ ಪ್ರಶ್ನೆ ಏನು ಗೊತ್ತಾ, ನಿಮ್ಮ ಪತಿ ಆಗುತ್ತಿರುವವರು ಇತ್ತೀಚೆಗೆ ಸ್ಮಾರ್ಟ್ ಆಗಿ ಸ್ಲಿಮ್ ಆಗ್ತಾ ಇದಾರಲ್ಲ, ಏನು ಸಮಾಚಾರ?
ಅದೇ ಮದ್ವೆ ಫಿಕ್ಸ್ ಆಯ್ತಂತ. ಮದುವೆ ಫಿಕ್ಸ್ ಆದ್ರೆ ಸ್ಮಾರ್ಟ್ ಆಗ್ಬೇಕಾ, ಆಸ್ತಿ ಮತ್ತೆ ಮಾಡ್ಬೇಕಾ? ಅವ್ರ ಏಜ್ ಇವಾಗ 29 ಕಂಪ್ಲೀಟ್ ಆಗಿ 30 ರನ್ನಿಂಗ್. ಓಕೆನಾ? ಈ ಏಜ್ಗೆ ಅವ್ರಿಗೆ ಅದು ಅವರಿಗೆ ಫೀಲ್ ಆಗಿದೆ. ನಾನು ಸ್ಟಾರ್ಟಿಂಗ್ ಇಂದ ಹೇಳ್ಕೊ ಬರ್ತಾ ಇದ್ದೆ ಒಂಚೂರು ಡಯಟ್ ಮಾಡಿ ಜಿಮ್ ಮಾಡಿ ಅಂತ. ಸೊ ಅವಾಗ ಅಷ್ಟು ಅವರು ಕಾನ್ಶಿಯಸ್ ಆಗಿ ಇರ್ಲಿಲ್ಲ. ಬಟ್ ಇವಾಗ ಮಾತ್ರ ಅವರಾಗೆ ಅವರು ಏನೋ ಗೊತ್ತಿಲ್ಲ ಕಮೆಂಟ್ ನೋಡೋ ಏನೋ ಅದು ಒಂದು ಪಾಸಿಟಿವ್ ಆಗಿ ಟರ್ನ್ ಆಗಿದೆ. ಓಕೆ. ಮದ್ವೆ ಫಿಕ್ಸ್ ಆಗಿರೋದಕ್ಕೆ ಮೇ ಬಿ ಈ ತರ ರೆಡಿ ಆಗ್ತಿದಾರೋ ಅಥವಾ ಅವ್ರು ಹೇಳ್ಬೇಕಿದೇನಾ ಅಥವಾ ಹೆಲ್ದಿ ಆಗಿರೋದಕ್ಕೆ ಈ ತರ ಮಾಡ್ತಿದ್ದೀರಾ? ಏನ್ ಸಮಾಚಾರ? ಆಕ್ಚುಲಿ ನಾನ್ ನೋಡಿದ್ದು ಪ್ರಶಾಂತ್ ಒಂದು ಗ್ಯಾಪ್ ಆದ್ಮೇಲೆ ಒಂದ್ ಸ್ವಲ್ಪ ಸಣ್ಣ ಕಾಣಿಸ್ತಿದೆ ಮರಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಕ್ಚುಲಿ ಟ್ರೈ ಮಾಡ್ತಿದ್ರಿ? ಟ್ರೈ ಮಾಡಿ ಜಿಮ್ಗೆ ಹೋಗ್ತಾ ಇದ್ದೀನಿ ಸರ್. ಆಕ್ಚುಲಿ ಏನಂದ್ರೆ ಜಿಮ್ಗೆ ಹೋಗೋದು ಬರೀ 6 ಪ್ಯಾಕ್ಸ್ ಬೆಳೆಸ್ಬೇಕು, ಸಣ್ಣ ಆಗಬೇಕು ಅನ್ನೋದನ್ನ ಹೊರತುಪಡಿಸಿ ನಿನಗೆ ನಿನ್ನ ಬಾಡಿ ನೀನು ಟೈಮ್ ಕೊಡಬೇಕು ಅಂತ ನನಗೆ ಹೇಳಿದ್ರು. ಯಾರೊಬ್ರು ಹೇಳಿದ್ರು, ನಿನ್ನ ಬಾಡಿಗೆ ನೀನು 1 hour ಟೈಮ್ ಕೊಡಲಿಲ್ಲ ಅಂತಂದ್ರೆ ನೀನು ಇನ್ನೇನಕ್ಕೆ, ನೀನು 24 hour ಇನ್ನೊಬ್ರನ್ನ ಖುಷಿ ಪಡಿಸೋಕ್ಕೆ, ಇನ್ನೊಬ್ರನ್ನ ಇದು ಮಾಡೋದಕ್ಕೆ, ನಿನ್ನ ಜೀವನ ಸಾಕ್ಸೋಕ್ಕೆ ನೀನು 24 hour ಇಟ್ಟಿದ್ದಾರೆ. ಆದ್ರೆ 1 hour ನಿನ್ನ ಟೈಮ್ ಕೊಡೋಂತ ಯಾರೋ ನನಗೆ ಹೇಳಿದ್ರು. ಯಾರೋ ಅಲ್ಲ, ನನಗೆ ಅನುಪಮ ಅವರೇ ಹೇಳಿದ್ರು. ಅನುಪಮ ಅಕ್ಕ. ಸೊ ಅವ್ರು ಹೇಳಿದ್ರು, ನಿನ್ನ ಬಾಡಿ ನೀನು ಟೈಮ್ ಕೊಡೋ, ನಿನ್ನ ಬಾಡಿ ನೀನು ಟೈಮ್ ಕೊಟ್ಟಾಗಲೇ ನೀನು ಇದು ಮಾಡೋದು. ಸೊ ನನಗೆ ಜಿಮ್ ಫ್ರೀಕ್, ಹೆವಿ ಜಿಮ್ ಫ್ರೀಕ್ ಅಕ್ಕ. ಸೊ ನನಗೆ ಅದು ತುಂಬಾ ತಲೆಗೆ ಓಡ್ತಿತ್ತು. ಓಕೆ ಫೈನ್, ನಾವು ತಿಂತೀವಿ, ಅದ್ರ ಜೊತೆಗೆ ಸುಮ್ಮನೆ ಎಲ್ಲೋ ಕೂತ್ಕೊಂಡು ರೆಸ್ಟ್ ಮಾಡ್ತೀವಿ, ಸೋಂಬೇರಿಗಳಾಗ್ತೀವಿ. 1 hour ಟೈಮ್ ಕೊಡೋಣ ಅಂದ್ಬಿಟ್ಟು ಈಗಿಂದ, ಈ ನಾಟ್ ಓನ್ಲಿ ಬಿಕಾಸ್ ಆಫ್ ಮದುವೆಯಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದೊಂದ್ರ ಜೊತೆ ಇದ್ರೆ, ಮದುವೆ ಆದ್ಮೇಲೆ ಇನ್ನು ಮುಂದೆ ಫಿಟ್ ಆಗಿರ್ಬೇಕು. ಅಂಡ್ ನನಗೊಂದು ಆಸೆ ಇದೆ, ಇವಳು ನನ್ನ ಜೊತೆ ವರ್ಕೌಟ್ ಮಾಡಿ, ಇವಳು ನನ್ನ ಜೊತೆ ವರ್ಕೌಟ್ ಬರ್ತಾಳೆ. ಸೊ ನಾನು ಇವಳು ಒಟ್ಟಿಗೆ ಮದುವೆ ಆದ್ಮೇಲೂ ವರ್ಕೌಟ್ ಮಾಡೋಣ. ಜೊತೆಗೆ ಇನ್ನೊಂದು ಅನ್ಸಿರುತ್ತಲ್ಲ, ಅವ್ಳ ಪಕ್ಕ ನಿಂತ್ರೆ ನಾನು ಈಡು ಜೋಡು ತರ ಚೆನ್ನಾಗಿ ಕಾಣಿಸ್ತೀನಿ. ಎಸ್, ಇದು ನನಗೆ ತುಂಬಾ ಹಚ್ಚಿದೆ ಆಕ್ಚುಲಿ. ಅಂದ್ರೆ ನಾನು ಹೇಳೋದು, ಅವ್ರು ಏನೇ ಅನ್ಕೊಳ್ಳಿ, ನನಗೆ ಅವಳ ಪಕ್ಕ ನಿಂತ್ಕೊಂಡಾಗ ಈಗ ಬಣ್ಣ ಅಂತೂ ಬದಲಾಯಿಸಕ್ಕಾಗಲ್ಲ. ಅವಳು ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾ ಇದ್ದ ನಮ್ಮಿಬ್ರದ್ದು, ಬಣ್ಣ ಅಂತೂ ಬದಲಾಯಿಸಕ್ಕಾಗಲ್ಲ. ಚೆನ್ನಾಗಿ ಹೇಳ್ತೀನಿ. ಸೊ ಬಣ್ಣ ಅಂತೂ ಹೌದೌದು, ಬಣ್ಣ ಅಂತೂ ಬದಲಾಯಿಸಕ್ಕಾಗಲ್ಲ. ಅಟ್ಲೀಸ್ಟ್ ನಮ್ಮ ಅಪಿಯರೆನ್ಸ್, ಲುಕ್ಕು, ಫಿಟ್ನೆಸ್ ಚೆನ್ನಾಗಿ ಕಾಣಿಸ್ಬೋದಲ್ವಾ, ಅದನ್ನ ಚೇಂಜ್ ಮಾಡ್ಬೋದಲ್ಲ. ಅದಕ್ಕೆ ಅದನ್ನ ಒಂದು ಹಾಬಿಯಾಗಿ ಇಟ್ಕೊಂಡಿದ್ದೀನಿ. ಗುಡ್, ಪಾಸಿಟಿವ್ ಆಟಿಟ್ಯೂಡ್ ಅದು. ಹೌದು, ಕಂಟಿನ್ಯೂ. ಸೊ ಹಂಗಾರೆ ಪ್ರಶಾಂತ್ ಇವಾಗ ಏನಾದರೂ ಕಡಿಮೆ ಆಗಿ ಅಂದರೆ ಫಿಟ್ನೆಸ್ಸಲ್ಲಿ ಹೆಲ್ತಿಯಾಗಿ ಕಾಣೋದರ ಹಿಂದೆ ಕೃತಿ ಅವರ ಕೈವಾಡ. ಹೌದು ಸರ್, ಅದಂತೂ ಪಕ್ಕ. ಶೀಸ್ ಸರ್, ನಾನು ಇನ್ನೊಂದು ಹೇಳಲೇಬೇಕು ಸರ್, ಪ್ಲೀಸ್. ನನ್ನ ಜೀವನದಲ್ಲಿ ಶಿ ಹ್ಯಾಸ್ ಮೋಟಿವೇಟೆಡ್ ಮಿ ಅ ಲಾಟ್. ಸಿಕ್ಕಾಪಟ್ಟೆ. ಒಂದು ಅಂತ ಬರುತ್ತೆ ನೋಡಿ, ಪ್ರತಿ ಸತಿ ನಾನು ಎವ್ರಿ ಎಪಿಸೋಡ್ ಶೂಟ್ಗಳು ಮುಗಿಸ್ಕೊಂಬರ್ಬೇಕಾದ್ರೆ ಲೋ ಆದಾಗ ಫೋನ್ ಮಾಡಿದಾಗ ಯಾವಾಗಲೂ ನನಗೆ ಮೋಟಿವೇಟ್ ಮಾಡಿದ್ದಾರೆ. ಇಲ್ಲ, ನಿನಗೇನೋ ಒಂದಾಗುತ್ತೆ, ಮಾಡ್ಬೋದು, ನಿನ್ನ ಕೈಲಾಗುತ್ತೆ. ಆ್ಯಕ್ಚುಲಿ ನಾನು ಈ ಪ್ರತಿಯೊಂದು ಗಂಡಿನ ಸಕ್ಸಸ್ ಮುಂದೆ ಹಿಂದೆ ಹೆಣ್ಣಿನ ಒಂದು ಇದಿರುತ್ತಂತೆ, ಶ್ರಮ. ಸೊ ಅದನ್ನ ನಾನು ಈಗ ಒಪ್ಕೊಂತೀನಿ. ಯಾಕಂದ್ರೆ ನಂಗೆ ಗೊತ್ತಿಲ್ಲ, ಅದೆಲ್ಲ ಸುಮ್ಮನೆ ಡೌ ಬಿಡ್ತಾವ್ರೆ ಅಂತ ಈಗ ಅನ್ಕೊಳ್ಳುವೆ. ಬಟ್ ಇವಾಗ ನಂಗೆ ಅನಿಸ್ತಿದೆ, ಎಸ್, ಅದನ್ನ ಹೇಳೋದಕ್ಕೆ, ಅದನ್ನ ತೀಡ್ಸೋದಕ್ಕೆ ಒಂದು ಹೆಣ್ಣು ಇರಬೇಕು. ನೋಡಿ, ಫ್ರೆಂಡ್ಸು ಹೇಳ್ದಾಗ ಒಪ್ಕೊಳ್ಳಿಲ್ಲ, ಅಮ್ಮ ಹೇಳ್ದಾಗ ಕೇಳಲಿಲ್ಲ, ಕೃತಿ ಹೇಳಿದ ತಕ್ಷಣ ಕೇಳ್ಬಿಟ್ಟೆ ನೀವು. ಸರ್, ಇವಾಗ ನಮ್ಮಮ್ಮ ಈ ವಿಡಿಯೋ ನೋಡ್ಬಿಟ್ಟು ಫೂ ಅಂತ ಮಕ್ಕಕ್ಕೆ ಹೋಗ್ಬಿಡ್ತಾರೆ. ಇಲ್ಲ ಸರ್, ನಮ್ಮಮ್ಮ ಹೇಳಿದ್ದು ಕೇಳ್ತೀನಿ. ಬಟ್ ನಮ್ಮ ಅಮ್ಮಂದಿರಂದ್ರೆ ನಮಗೆ ತುಂಬಾ ಒಂದು ಕೇರ್ ಫ್ರೀ ತರ ಆಗ್ಬಿಡುತ್ತೆ. ಯಾವಾಗಲೂ ನಮ್ಮ ಅಮ್ಮಂಗೆ, ಅಮ್ಮ ಹಿಂಗೆ ಅಂದ್ರೆ, ಅಮ್ಮ ಬಿಡಮ್ಮ, ಮಾಡ್ತೀನಿ ಬಿಡಮ್ಮ, ಆಗದ್ ಬಿಡಮ್ಮ, ಬಿಡಮ್ಮ. ಆಮೇಲೆ ನನಗೂ ನಮ್ಮಮ್ಮನಿಗೂ ಹೆಂಗಿದೆ ಅಂದ್ರೆ ಸರ್, ನಮ್ಮಮ್ಮ ಪ್ರಶಾಂತ್ ಅಂದ್ರೆ ಹೆತ್ತೋರ್ಗೆ ಹೆಗಣ ಮುದ್ದು ಅಂತಲ್ಲ, ಪ್ರಶಾಂತ್ ಹೆಂಗಿದ್ರು ಇಷ್ಟ. ಸಣ್ಣ ಯಾಕೋ ಸ್ವರ್ಗೋಗ್ಬಿಟ್ಟಿದ್ಯಲ್ಲೋ ಅಂತಾರೆ, ಸ್ವಲ್ಪ ತಿನ್ನು ಅಂತಾರೆ. ದಪ್ಪ ನೋಡು ತಿಂತ್ಯಾ, ಚೆನ್ನಾಗಿ ತಿಂತ್ಯಾ, ಅವ್ರು ನೋಡಿ ಎಷ್ಟು ಸಣ್ಣ ಇದೆ ಅಂದ್ರೆ. ನಮ್ಮ ತಂದೆ ತಾಯಿ ಅಂದ್ರೆ ಇದ್ರ ಹತ್ರ ಹೆಂಗಿದ್ರು ಕಷ್ಟ. ಸೊ ಬಟ್ ಅದನ್ನ ನಾನು ತಗೊಂಡ್ಬಿಟ್ಟಿದ್ದೀನಿ ಫ್ರೀಯಾಗೆ. ನಮ್ಮಮ್ಮ ಅಷ್ಟು ಫ್ರೀ ಬಿಟ್ಬಿಟ್ಟಿದ್ದಾರೆ ನಮ್ಮ ಪೇರೆಂಟ್ಸ್, ಎಸ್ಪೆಷಲಿ ನಮ್ಮಮ್ಮ. ಸೊ ನನಗೆ ಖುಷಿ ಆಗುತ್ತೆ, ನಮ್ಮಮ್ಮ ಆ ಫೇಸಲ್ಲಿ, ನಾನು ಇಷ್ಟು ವರ್ಷದ ಫೇಸಲ್ಲಿ ನಮ್ಮಮ್ಮ ನನ್ನ ಜೊತೆಗಿದ್ದು. ಇನ್ನು ಮುಂದೆನೂ ಅಷ್ಟೇ ಇವಳು ನನ್ನ ಜೊತೆಗೆ ನಮ್ಮಮ್ಮನೂ ಟ್ರಾವೆಲ್ ಮಾಡಬೇಕು. ಬಿಕಾಸ್ ನನಗೆ ಇವಳು ಬಂದು ಅಂದ ತಕ್ಷಣ ನಾನು ಆಗಲ್ಲ. ಸೊ ನಮ್ಮಮ್ಮ ಇವಳು ಎಲ್ಲ ನನಗೆ ಫ್ಯಾಮಿಲಿ ಜೊತೆ ಇರೋದಂದ್ರೆ ಪ್ರಾಣ ಸರ್. ನನ್ನ ವ್ಲಾಗ್ಸಲ್ಲಿ ಕಂಪ್ಲೀಟ್ ನನ್ನ ವ್ಲಾಗ್ಸ್ ಬರೀ ಫ್ಯಾಮಿಲಿ ಮೇಲೆ ಹೋಗುತ್ತೆ. ನಂಗೆ ಫ್ಯಾಮಿಲಿ ಜೊತೆ ಇರೋದಂದ್ರೆ ಪ್ರಾಣ. ನನ್ನ ತಂಗಿ, ನಮ್ಮಮ್ಮ, ನಮ್ಮಪ್ಪ, ಕಸಿನ್ಸು ಎಲ್ಲ ಸುತ್ತಾಡಬೇಕು. ಆಮೇಲೆ ನನಗೆ ಬರೀ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ನ ಆ್ಯಡ್ ಮಾಡಬೇಕು. ಅದೊಂದು ದೊಡ್ಡ ಮೀಟಪ್, ದೊಡ್ಡ ಫ್ಯಾಮಿಲಿ ಆದರೆ ನಿಮ್ಗೆ ನೋಡೋಕ್ಕೆ ಖುಷಿ ಸರ್. ಹೌದು, ಮುಂಚೆ ಫ್ಯಾಮಿಲಿ ಅಂದರೆ 20 ಜನ ಇರೋರು ಒಂದು ಮನೇಲಿ, ಈಗ ಫ್ಯಾಮಿಲಿ ಅಂದರೆ 3 ಜನ, ಗಂಡ ಹೆಂಡತಿ ಮಗು. ಅದು ಫ್ಯಾಮಿಲಿ ಅಲ್ಲ. ಫ್ಯಾಮಿಲಿ ಈಸ್ ಆಲ್ ಅಬೌಟ್ ಹ್ಯಾವಿಂಗ್ ಬಿಗ್ ಫ್ಯಾಮಿಲಿ, ಒಂದು 15 to 20 ಮೆಂಬರ್ಸ್ ಇರ್ತಾರೆ, ಅದು ಫ್ಯಾಮಿಲಿ. ನಾನು ಅದನ್ನ ತುಂಬಾ ನಂಬ್ತೀನಿ. ನಾವೆಲ್ಲರೂ ಅದಕ್ಕೆ ಸಾಕ್ಷಿಯಾಗಿದ್ದು ಯಾವಾಗ ಅಂದ್ರೆ, ಇವರಿಬ್ರು ಎಂಗೇಜ್ಮೆಂಟ್ ಆದಾಗ ಸ್ಟೇಜ್ ಮೇಲೆ ಅವ್ರ ಫ್ಯಾಮಿಲಿ ಡ್ಯಾನ್ಸ್ ಮಾಡ್ತಾರೆ, ಫ್ರೆಂಡ್ಸ್ ಡ್ಯಾನ್ಸ್ ಮಾಡ್ತಾರೆ. ಏನ್ ಗುರು ಈ ಫ್ಯಾಮಿಲಿ ಅನ್ನೋ ಮಟ್ಟಿಗೆ ಎಂಜಾಯ್ ಮಾಡೋದು. ಹೌದೌದು, ನಾನು ಅದು ನಿಜವಾಗ್ಲೂ ಖುಷಿ. ನಿಜ ನನಗೆ ಏನಕ್ಕೆ ಇದು ಹೇಳ್ತೀನಿ ಅಂದ್ರೆ, ನಾವು ಡ್ಯಾನ್ಸ್ ಮಾಡ್ಬೇಕಾದ್ರೆ ಅಯ್ಯೋ ತುಂಬಾ ಆರ್ಗನೈಸ್ಡ್ ಆಗಿ ಹೋಗ್ತಿದೆ. ತುಂಬಾ ಬರೋದು ಈ ಮಾಡ್ತಾರಲ್ಲ ಮದುವೆಗಳೆಲ್ಲ, ಯಾವ್ದು ಸಾಂಗ್ ಕೊಡಿ, ಮುಯಿ ಕೊಡಿ, ಎಲ್ಲ ಊಟ ಮಾಡ್ಕೊಂಡು ಹೋಗಿ, ಇದು ಯಾಕೋ ನನಗೆ ಯಾಕೋ ಇಷ್ಟ ಆಗ್ತಿಲ್ವಲ್ಲ ಅಂತ ನಾನಂದೆ. ಇವ್ರು ಕೆಲಸ ಮಾಡಿ ಸಾಂಗ್ ಹಾಕು,
ಅದಕ್ಕೆ ಇವರು ಐಟಮ್ ಸಾಂಗ್ ಆಗ್ತಿಲ್ಲ, ಐಟಮ್ ಸಾಂಗ್ ಎಲ್ಲ ಹಾಕೋಕ್ಕಾಗಲ್ಲ, ಎಲ್ಲ ದೊಡ್ಡವ್ರು ಇದ್ದಾರೆ ಕಣೋ, ಐಟಮ್ ಸಾಂಗ್ ಹಾಕ್ಬೇಡ. ಅವ್ರು ಯಾವ್ದಾಗ ಹೋಗ್ತಾರೆ ಗೊತ್ತಾ, ತುಪ್ 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 ಅದೆಲ್ಲ ಹಾಕ್ಬೇಡ ಕಣೋ, ಮಕ್ಕೂಗಿತಾರೆ, ತುಪ್ಪು ಎಲ್ಲ ಹಾಕ್ಬೇಡ, ಮಸ್ತು ಮಲಕ್ ಹಾಕ್ತೀನಿ. ಸರಿ ಓಕೆ, ಅದೊಂದು ಸ್ವಲ್ಪ ನೋಡ್ಕೊಳ್ಳೋದು, ಸ್ವಲ್ಪ ಮಸ್ತು ಮಲಕ್ ಹಾಕು ಅಂತ ಅಂದ್ಬಿಟ್ಟು ಅದು ಡ್ಯಾನ್ಸ್ ಮಾಡಿದ್ವಿ, ಎಲ್ಲಾನು ಹೇಳ್ಕೊಂಬಂದು ಡ್ಯಾನ್ಸ್ ಮಾಡಿದ್ವಿ. ಈಗ ಅಷ್ಟು ಆರ್ಗನೈಸ್ಡ್ ಆಗಿ ಹೋಗಿರೋ ಪ್ರೋಗ್ರಾಮ್ಗಿಂತ ನನಗೆ ಆ ಕ್ಷಣ ಡ್ಯಾನ್ಸ್ ಮಾಡೋದಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾಕಂದ್ರೆ ಅಲ್ಲಿ ನಾವಾಗಿದ್ದೀವಿ, ಮತ್ತೊಬ್ರು ಏನ್ ಅನ್ಕೊಂತಾರೋ, ಮತ್ತೊಬ್ರು ಇದೇನು ಹಿಂಗ್ ಮಾಡ್ತಿದಾರೆ ಅಂತ ಅನ್ಕೋತಾರೋ ಬೇಡ. ನಾವೆಲ್ಲ ಖುಷಿ. ನಮ್ಮ ಅಪ್ಪ ಬಂದು ಡ್ಯಾನ್ಸ್ ಮಾಡ್ರು, ನಮ್ಮ ಅಮ್ಮ ಬಂದು ಡ್ಯಾನ್ಸ್ ಮಾಡಿದ್ರು, ಆಮೇಲೆ ನಮ್ಮ ಫ್ರೆಂಡ್ಸ್ ಕಸಿನ್ಸ್ ವಾಣಿ ಸೂರಜ್. ಲಿಟ್ರಲಿ ನಾನು ಆಕ್ಚುಲಿ ಹೇಳ್ತೀನಿ, ನನ್ನ ಎಂಗೇಜ್ಮೆಂಟ್ನ ಫುಲ್ಫಿಲ್ ಮಾಡಿದ್ರು. ನಾನು ಹೆಂಗ್ ಅನ್ಕೊಂಡಿದ್ನೋ ವಿಷನ್ನ ಹಂಗೆ ವಿಜುವಲೈಸ್ ಮಾಡಿದ್ನೋ ಹಂಗೆ ಮಾಡಿದ್ರು. ಹಂಗೆ ಕೃತಿ ಅಂತ ಜೊತೆಗೆ ಸ್ಟೆಪ್ ಆಗ್ತಾ ಅವಳು ಸ್ಟೆಪ್ ಆಗ್ತಿ. ಅವಳು ನಾನು ಹೇಳ್ತೀನಿ. ಆಮೇಲೆ ಇನ್ನೊಂದು ಏನಾಗ್ತದೆ, ಅಲ್ಲಿ ಯಾರೋ ಕೇಳಿದ್ರು, ನಾನು ಇವಳು ಡ್ಯಾನ್ಸ್ ಮಾಡ್ತಾ ಇದೀವಿ, ಇವಳು ಬಿಟ್ಲು, ಇವಳು ಅಲ್ಲೋಗಿ ಮೆತ್ತಗೆ ಮಾಡ್ತಾವಳೆ ಆಯ್ತಾ. ನಾನ್ ಫುಲ್ ಜೋಶಲ್ಲಿ ಇದ್ನ, ಇಬ್ರು ಫ್ರೆಂಡ್ಸ್ ಇದ್ರು ಹುಡುಗಿರು, ಅನ್ನೋಕು ಹೇಳ್ಕೊಂಡು ಇನ್ನೊಂದು ಹುಡುಗಿ ಹೇಳ್ಕೊಂಡು ಡಂಕನ ಡ್ಯಾನ್ಸ್ ಮಾಡ್ತೀನಿ. ಆಲ್ರೆಡಿ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟಿದೆ, ಪತ್ನಿಯನ್ನು ಬಿಟ್ಟು ಬೇರೆ ಇಬ್ಬರ ಜೊತೆ ಡ್ಯಾನ್ಸ್ ಮಾಡ್ತಿದ್ದ ಪ್ರಶಾಂತ್ ಅಂತ. ಅಪ್ಪ ಏನಪ್ಪ ಡ್ಯಾನ್ಸ್ ಮಾಡೋದು ತಪ್ಪೇನಪ್ಪ ಅಂತ ಅದು ಬಂದ್ಬಿಡ್ತು. ಬಟ್ ದೋ ಇಟ್ಸ್ ಫನ್ ಅಂತ ಗೊತ್ತು ಜನ, ಬಟ್ ನಾನು ಎಂಜಾಯ್ ಮಾಡ್ತೀನಿ ಸರ್. ಆ್ಯಂಡ್ ಅವಳಲ್ಲಿ ಯಾವ ರೀತಿ ರೆಸ್ಟ್ರಿಕ್ಷನ್ಸ್ ಇಲ್ಲ, ಫುಲ್ ಮಜಾ. ಇದು ನನ್ನ ಕತೆ. ನನಗೆ ಅವ್ರು ನೋಡಿದ ತಕ್ಷಣ ನನಗನ್ಸಿದ್ದು ಒಂದು ಶಿಯಾಜೆ ಒಂದು ಇನ್ನೋಸೆನ್ಸ್ ಇದೆ ಅವ್ರ ಹತ್ರ. ಹೌದು ಸರ್ ಪೀಕ್ ಇನ್ನೋಸೆನ್ಸ್ ಕೇಳಿದ್ದಾರೆ ಸರ್, ಪೀಕ್ ಇನ್ನೋಸೆನ್ಸ್ ಅವಳು. ಅಂದರೆ ಏನು ಮಾತಾಡಿದ್ರೆ ಏನು ಅನ್ಕೊಂತಾರೋ. ಆಮೇಲೆ ಕಾರಲ್ಲಿ ಹೋಗ್ತಾ ನಾವು ಬರ್ತಾ ಇದ್ವಲ್ಲ ಇಂಟರ್ವ್ಯೂ, ನಾನು ಎಷ್ಟು ಮಾತಾಡಲಿ, ನೀನು ಫ್ರೀಯಾಗಿ ಮಾತಾಡಿ, ಏನು ಅನ್ಸ್ತಾವ ಮಾತಾಡಿ, ಸ್ವಲ್ಪ ಮಾತಾಡ್ತೀನಿ, ನೀನು ಮಿಕ್ಕಿದೆಲ್ಲ ನೀನೇ ಮಾತಾಡ್ಕೋ ಅಂತ. ಸೊ ಪಾಪ ಸರ್ ಇನ್ನೋಸೆನ್ಸ್ ಇದೆ ಸರ್ ಆ ಹುಡುಗಿಲಿ. ನಾನು ಅದಕ್ಕೋಸ್ಕರ ನೀನು ನೋಡಿ ನಾನೇ ಮಾತಾಡ್ತಾ ಇದ್ದೀನಿ. ಹಂಗಂತ ಏನು ಅಮರ್ಸ್ತಿಲ್ಲ ತಾನೆ? ಇಲ್ಲಪ್ಪ. ಆ ಪೀಕ್ ಇನ್ನೋಸೆನ್ಸ್ ಹೇಗಿತ್ತು ಅನ್ನೋದನ್ನ ಯಾವ ಗೂಗಲಲ್ಲೂ ನಿಮಗೆ ಸಿಗಲ್ಲ, ಪ್ರಶಾಂತ್ ವ್ಲಾಗ್ಸಲ್ಲೂ ಸಿಗಲ್ಲ, ಕೃತಿ ಗೌಡ ಅವರ ಇನ್ಸ್ಟಾಗ್ರಾಮಲ್ಲೂ ಸಿಗಲ್ಲ, ಎಲ್ಲೂ ಸಿಗಲ್ಲ. ಆನ್ ಹರಿಕತೆ ನ್ಯೂಸಲ್ಲಿ ಇವಾಗ ಕೃತಿ ಗೌಡ ರಿವೀಲ್ ಮಾಡ್ತಾರೆ. ಒಂದು ಸ್ವಲ್ಪ ದಿನದ ಹಿಂದೆ ಪ್ರಶಾಂತ್ ಬರ್ಡೇ ಆಗುತ್ತೆ. ಬರ್ಡೇ ದಿನ ರಾತ್ರಿ ಏನಾಗುತ್ತೆ ಅಂತ ಕೃತಿ ಹೇಳ್ತಾರೆ. ಏನ್ ಡೀಟೇಲಿಗೆ ಹುಡುಕಿದ್ರ ಸರ್ ನೀವು? ಯಪ್ಪ ಹೇಳು. ಪೀಕ್ ಆಫ್ ಇನ್ನೋಸೆನ್ಸ್ ಅಂದ್ರೆ ಅವತ್ತು ಏನು ಪ್ಲಾನ್ ಇರ್ಲಿಲ್ಲ, ಬಿಕಾಸ್ ಇವ್ರಿಗೆ ಶೂಟ್ ಇತ್ತು. ಆಯ್ತು. ಸೊ ಶೂಟ್ ಇರೋದ್ರಿಂದ ನಾನು ಬೇರೆ ತರ ಎಲ್ಲ ಪ್ಲಾನ್ ಮಾಡಿದ್ದೆ. ಸೊ ಇವ್ರು ಬರಲ್ಲ ಅಂತ ಗೊತ್ತಾಯ್ತು. ಬಿಕಾಸ್ ಶೂಟ್ 12 ಆಗ್ಬೋದು, 1 ಆಗ್ಬೋದು, ಬರ್ಡೇ ಮುಗಿದ್ಮೇಲೆ ಬರ್ಬೋದು. ಸೊ ನಾಳೆ ಪ್ಲಾನ್ ಮಾಡೋಣ ಅಂತ ಸುಮ್ಮನೆ ಆಗಿದ್ದೆ. ಅಂದ್ರೆ ಫ್ಯಾಮಿಲಿ ಜೊತೆ ಹೊರಗಡೆ ಡಿನ್ನರ್ ಪ್ಲಾನ್ ಮಾಡ್ಕೊಂಡಿದ್ವಿ, ಅಲ್ಲೇ ಏನಾದ್ರು ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ನಂಗೆ ಸಡನ್ ಆಗಿ ಇವ್ರದ್ದು ಬೇಗ ಶೂಟ್ ಮುಗೀತು ಅಂತ ಕಾಲ್ ಮಾಡಿ ಹೇಳಿದ್ರು. ಸೊ ನಂಗೆ ಅವಾಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ, ತಲೆನೇ ಓಡ್ಲಿಲ್ಲ. ಹಾಗೆ ಇವ್ರ ಫ್ರೆಂಡ್ ಇದಾರೆ ಅನೂಪ್ ಅಂತ, ಅವರು ಮತ್ತೆ ಸೂರಜ್, ಅವರಿಗೆಲ್ಲ ಕಾಲ್ ಮಾಡಿದೆ. ಮನೇಲಿ ಏನೇನ್ ಬಲೂನ್ಸ್ ಸ್ಮಾಲ್ ಇರುತ್ತಲ್ವಾ, ಬಲೂನ್ಸ್ ಎಲ್ಲ ಕೊಟ್ಟು ಕಳಿಸಿ ಇಮ್ಮಿಡಿಯೇಟ್ ಆಗಿ ಒಂದು ಏನ್ ತಲೆಗೆ ಬಂತು ಅವ್ರ ಕೈಲಿ ಹೇಳಿ ಇವ್ರ ಕಾರ್ ಕೀನೇ ಇಸ್ಕೊಂಡು ಇವ್ರ ಕಾರಲ್ಲಿ, ಬಿಕಾಸ್ ನನಗೆ ಗೊತ್ತೇ ಆಗ್ಲಿಲ್ಲ. ಅದು ಜಸ್ಟ್ ಹಾಫ್ ಅನ್ ಅವರ್ ಟೈಮ್ ಅಲ್ಲಿ ಅಷ್ಟು ಮಾಡಿದ್ದು. ನಾವು ಬೇರೆ ಕಡೆ ಪ್ಲಾನ್ ಇತ್ತು. ಸಡನ್ ಆಗಿ ನನ್ಗೆ ಅದೆಲ್ಲ ಅಂದ್ರೆ ಮೈಂಡೇ ಫುಲ್ ಇದಾಗೋಗ್ಬಿಡ್ತು. ಸೊ ಕಾರ್ ಒಳಗಡೆ ಬಲೂನ್ ಉತ್ಸಿದ್ರು, ಕೇಕ್ ತಂದ್ರು, ಆಮೇಲೆ ಒಂದು ಗಿಫ್ಟ್ ತಂದ್ರು. ಆಮೇಲೆ ಕೊನೆಗಿತ್ತಲ್ಲ 12 o'clock ಸೆಲೆಬ್ರೇಷನ್. ಎಲ್ಲರೂ ಏನ್ ಮಾಡ್ತಿದ್ರು, ನೀವೇನ್ ಮಾಡ್ತಿದ್ರಿ ಹೇಳಿ? ಅದು ನೋಡ್ಲಿಲ್ಲ. ಹೇಳು. ನಾನು ನಾರ್ಮಲ್ ಫಸ್ಟ್ ನಾನೇ ವಿಶ್ ಮಾಡಿದೆ. ಓಕೆ, ಹೆಂಗ್ ವಿಶ್ ಮಾಡಿದ್ರಿ? ಕೌಂಟ್ ಡೌನ್ ಹೆಂಗಿತ್ತು? ಅವರು ಏನ್ ಗೊತ್ತಾ, ಫ್ರೆಂಡ್ ಇದ್ದಾಗ ನನ್ನ ಹತ್ರ ಅಷ್ಟು ಮಾತಾಡೋದೇ ಇಲ್ಲ. ಓಕೆ. ಸೊ ಹಂಗಾಗಿ ಅವ್ರಿಗೂ ಸ್ವಲ್ಪ ಫ್ರೀ ಆಗಿರ್ಲಿ ಒಂಥರ ಕೃತಿ ಇನ್ನೋಸೆನ್ಸ್ ಹೆಂಗಿತ್ತು ಅಂದ್ರೆ ಒಂಥರ ಲೈಕ್ ಅವ್ರ ಕಿಡ್ಡ ಅನ್ಕೋಬೇಕು ಅನ್ನುವಷ್ಟರ ಮಟ್ಟಿಗೆ. ಕೌಂಟ್ ಡೌನ್ 10, 9, ಅದೆಲ್ಲ ಬಂದಿದ್ಯಾ? 7, 6, 3 ನೋಡಿಲ್ಲ ಅದು, ಸಾರಿ. CCTV ಹಾಕಿದ್ದೆ. ಇಲ್ಲ ಅದನ್ನ ನೋಡಿಲ್ಲ ನಿಜವಾಗ್ಲೂ. ನಾನು CCTV ಹಾಕಿ ಹೆಂಗ್ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನಾನು ನೋಡಿದೀನಿ, ಗೊತ್ತಾ? ಇಲ್ಲ ಸರ್, ಹೆಂಗೆ ನಮ್ ಕಣ್ಣು. ಸೊ ಅಂದ್ರೆ ಐ ಟೆಲ್ ಯು ಒನ್ ಥಿಂಗ್, ಮದುವೆ ಆಗ್ತದೆ ನೀ ಹುಡುಗ, ನಾನೇನೋ ಮೆಚುರಿಟಿಲಿ ಇರಬೇಕು ಅದೆಲ್ಲ ಪಕ್ಕಕ್ಕೆ ಇಟ್ಬಿಟ್ರು. ನಾನೇನಿದ್ದೀನಿ ಅದನ್ನ ಎಂಜಾಯ್ ಮಾಡ್ಬೇಕಷ್ಟೇ. ನನ್ನ ಹುಡುಗನಿಗೋಸ್ಕರ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಆಕೆ ಅದನ್ನ ಕುಣಿದಿದ್ದು, ಖುಷಿ ಪಟ್ಟಿದ್ದು, ಕೌಂಟ್ ಡೌನ್ ಕೊಟ್ಟು ಸೆಲೆಬ್ರೇಟ್ ಮಾಡಿ ಫಸ್ಟ್ ವಿಶ್ ಮಾಡಬೇಕು ಅನ್ನೋ ಪ್ರೀತಿ ತೋರಿಸಿದ್ದು. ಸರ್ ಇದ್ರದ್ದು ದೊಡ್ಡ ಕತೆ ಇದೆ ಸರ್. ನಾನು ಸೂರಜು ನಿಮ್ಮಿಬ್ರು ಲವ್ ಸ್ಟೋರಿ ನೋಡಿದ್ರೆ ಅಂಕಲ್ ಆಂಟಿ ಲವ್ ಸ್ಟೋರಿ ಅನ್ಸುತ್ತೆ ಕಣತ್ರ. ಯಾಕಂದ್ರೆ ಇಲ್ಲ ಕಣೋ, ನಿಂತರ ನಾನು ಸುಮಾರು ಲವ್ ಸ್ಟೋರಿಗಳು ನೋಡಿದ್ದೀನಿ ಕಣೋ. ನಿಂತರ ಲವ್ ಸ್ಟೋರಿ ನಾನು ಪ್ರಪಂಚದಲ್ಲಿ ನೋಡಿಲ್ಲ. ಅಂದ್ರೆ ಅವಳೇನೋ ಗಿಫ್ಟ್ ತರೋದೇನಂತೆ 9, 8, 7, 6 ನಾನೇ ವಿಶ್ ಮಾಡ್ತೀನಿ 4, 3, 2, 1 ಹ್ಯಾಪಿ ಬರ್ತ್ಡೇ ಅಂತ ಅವಳು ವಿಶ್ ಮಾಡು. ಸರ್ ನನಗೆ ದ ಮೋಸ್ಟ್ ಥಿಂಗ್ ಏನು ಗೊತ್ತಾ ಸರ್, ನನಗೆ ಸ್ವಲ್ಪ ಇದರಲ್ಲಿ ಅಪಾರ್ಟ್ಮೆಂಟಲ್ಲಿ ಗೊತ್ತಾಗುತ್ತೆ ಯಾರ್ಯಾರು ಎಂಟ್ರಿ ಆಗುತ್ತೆ, ನನಗೆ ಲಾಗಿನ್ ಗೊತ್ತಾಗುತ್ತೆ. ಸೂರಜ್ ಲಾಗಿನ್ ಆಗವನೆ, ಇವಳು ಯಾರು ಬಂದೇ ಇಲ್ಲ ಅಂತಾರೆ ಸರ್ಪ್ರೈಸ್ ಮಾಡ್ಬೇಕು. ನನಗೆ ಗೊತ್ತಾಗೋಗ್ಬಿಟ್ಟಿದೆ ಲಾಗಿನ್.
ನಾನು ಏನು ಮಾಡೋದು ಪಾಪ ಅವಳಿಗೆ ಬೇಜಾರು ಮಾಡ್ಕೊತಾಳೆ, ನಂಗೆ ಗೊತ್ತಿಲ್ಲದಿರೋ ಥರ ಆ್ಯಕ್ಟ್ ಮಾಡಲೇಬೇಕು. ನೀವು ಮೊದಲೇ ಟ್ಯಾಲೆಂಟ್ ಗೊತ್ತಾಗ್ಬಿಡ್ತು ಏನು ಮಾಡ್ತಿದ್ದೆ ಅವಳು ಕೆಳಗಡೆ ಕರ್ಕೊಂಡ್ಬರ್ತಾಳೆ, ಏನೋ ಒಂದು ಮಾಡ್ತಾಳೆ. ನಂಗೆ ಗೊತ್ತಿತ್ತು ನನ್ನ ಕಾರ್ಕಿ ಫಸ್ಟ್ ಬಂದವಳು ಯಾವತ್ತು ಕಾರ್ಕಿ ಕೇಳಿದ್ರು. ಅವಳು ಪಾಪ ಅಲ್ಲಿ ಮಾಡೋಕ್ಕಾಗಲ್ಲ ಸೆಲೆಬ್ರೇಷನ್ ಅಂದ್ಕೊಂಡು ಏನು ಮಾಡಿದ್ಲು, ಕಾರಲ್ಲಿ ಏನೋ ಡಿಫ್ರೆಂಟಾಗಿ ಮಾಡ್ಬೋದು ಅಂತ. ಸರಿ ನನಗೆ ಅದು ಕಾರ್ದಲ್ಲಿ ಮಾಡ್ತಾಳೆ ಅಂತ ಗೊತ್ತಿಲ್ಲ, ಬೇರೆ ಎಲ್ಲೋ ಕರ್ಕೊಂಡು ಹೋಗ್ಬೋದನ್ನ, ಅದಕ್ಕೆ ಸುಮ್ಮನೆ ಅದೇ ನಾನು ಏನಕ್ಕೆ ಬಿಡೆ ಹೋಗ್ಲಿ, ಕೇಕ್ ಕಟ್ ಮಾಡ್ಬೇಕು ತಾನೆ, ಮಾಡ್ತೀನಿ ಬಿಡೆ ಕೇಕ್ ಕಟ್ ಮಾಡಿ ಹೋಗ್ತೀನಿ ಅಂತ. ಇಲ್ಲ ವೆಯ್ಟ್ ಸರ್ಪ್ರೈಸ್ ಇದೆ, ನಿಂಗೆ ಸರ್ಪ್ರೈಸ್ ಇದೆ. ಆಮೇಲೆ 9, 7, 8, 3, 2, 1 ಹ್ಯಾಪಿ ಬರ್ತ್ಡೇ ಅಂದ್ಬಿಟ್ಟು ಅದು ಡಿಕ್ಕಿ ಓಪನ್ ಮಾಡಿದ್ಲು. ನಾನು ಬೆಲ್ಲೂನ್ ನೋಡಿದೆ, ಏನಂತ ಮಾಡಲಿ ಸರ್, ಕೇಕ್ ಇದೆ. ದ ಮೋಸ್ಟ್ ಅಕ್ವರ್ಡ್ ಮೂಮೆಂಟ್ ಇರ್ಬೋದು ಸರ್, ಹ್ಯಾಪಿ ಬರ್ಡೇ ಗರ್ಲ್ ಅಂತ ಇದೆ ಅದರಲ್ಲಿ. ನೀವು ಓಟ್ ತೆಗೆದು ನೋಡಿ, ಆ ಗರ್ಲ್ನ ಅದು ಅವಳಿಗೆ ಏನು ಮಾಡಿಲ್ಲ, ಮಿಕ್ಕಿದು ಪಕ್ಕಿದ್ದು ಯಾವ್ದಿತ್ತು ಲಾಸ್ಟ್ ಬರ್ಡೇ ಯಾವ್ದಿತ್ತು ಕೊನೆ ಮೂಮೆಂಟಲ್ಲಿ ಎತ್ಕೊಬಂದು ಅವಳು ನಮ್ಮ ಫ್ರೆಂಡ್ಸ್ ಕೇಳ್ಕೊಟ್ಟೆ. ಸೂರಜ್ಗೆ, ಅನೂಪ, ರಾಘವ ಅಂತ ಇದ್ರೆ 3 ಜನ ಫ್ರೆಂಡ್ಸ್ ಹಿಂಗೆ ಕೊಟ್ಬಿಟ್ಟವನೆ. ನೋಡಿ ಗೈಸ್ ನೀವೆಲ್ಲ ಏನು ಮಾಡಬೇಕು ಅಂತಂದ್ರೆ ಎಲ್ಲ ರೆಡಿ ಮಾಡಿ ಸೆಟ್ ಮಾಡಿ ಇಟ್ಬಿಡ್ಬೇಕು. ಅವ್ನು ಬರ್ತಾನೆ, ಬಂದ 10 ನಿಮಿಷ ಬಂದ ಎಲ್ಲ ಸರ್ಪ್ರೈಸ್ ಮಾಡಿ. ಅವ್ನು ಪಾಪ ಅವಾಗ ಶೂಟ್ ಮುಗಿಸ್ಕೊಂಬಂದವನೆ, ನೋಡಿಲ್ಲ. ಸೂರಜ್ ಉಫ್ ಅಂತ ಓದ್ತಾನೆ ಅವನೇ. ಆ ಬೆಲೂನ್ ಆಚೆ ಹೋಗ್ತಿದೆ ಅಂತ ಅವ್ನು ನನಗೆಲ್ಲ ಕತೆ ಹೇಳ್ದ. ಬೆಲೂನ್ ಇಟ್ಬಿಟ್ಟು ಮೇಲೆ ಕೇಕ್ ಇಟ್ಬಿಟ್ಟು ನಾನು ಹ್ಯಾಪಿ ಬರ್ಡೇ ಹೇಳ್ತಾ ಇದ್ದೆ. ಹ್ಯಾಪಿ ಬರ್ತ್ಡೇ ಗರ್ಲ ಏನಿದು, ಏನಿಲ್ಲ ಕಣೋ ಮಿಕ್ಕಿತ್ತದು, ಅದಕ್ಕೆ ತಂದು ಕೊಟ್ಬಿಟ್ಟೆ ಅವ್ರು. ಅದನ್ನೇ ಆಕ್ಚುಲಿ ಅದು ಹ್ಯಾಪಿ ಬರ್ಡೇ ಅಂತ ಸ್ಟಿಕ್ಕರ್ ಬರುತ್ತಲ್ವಾ, ಅದಕ್ಕೆ ಟೇಪ್ ಏನು ಇರಲಿಲ್ಲ. ಸೊ ಅದಕ್ಕೆ ಬರ್ಡೇ ಇದ್ದಿತ್ತಲ್ವಾ ಹ್ಯಾಪಿ ಬರ್ಡೇಗೆ, ಅದನ್ನ ಕಟ್ ಮಾಡಿಬಿಟ್ಟು ಅದನ್ನ ಸ್ಟಿಕ್ ಮಾಡ್ಲಿ ಅಂತ ನಾನು ಕೊಟ್ಟು ಕಳಿಸಿದ್ದೆ. ಅದು ನೋಡಿದ್ರೆ ಅವ್ರು ಹಂಗೆ ಸ್ಟಿಕ್ ಮಾಡಿಬಿಟ್ಟಿದ್ದಾರೆ, ಹಾಕಿದ್ರು. ಸೊ ಈ ಥರ ಸರ್, ಇದಕ್ಕಿಂತ ಮುಂಚೆ ವಿಧಿ ಲಿಖಿತ ನೋಡಿ, ಇದಕ್ಕಿಂತ ಮುಂಚೆ ಸುಮಾರು ಸತಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದೆ, ಅದು ಬ್ಲಾಗ್ ಆಗಿಲ್ಲ. ಇವಾಗ ಈ ಸತಿ ನಾನು ಶೂಟಿಂಗಲ್ಲಿ ಇದ್ದೆ ಅಂತ ಇದ್ದು. ಇದಕ್ಕಿಂತ ಮುಂಚೆ ನನ್ನ 27 ಇಯರ್ಸ್ ಬರ್ಡೇಗೆ 27 ಗಿಫ್ಟ್ ಕೊಟ್ಟಿದ್ದು. ವಾವ್, 27 ಅವಾಗ ನಾನು ವ್ಲಾಗ್ ಮಾಡ್ಕೊಂಡು, ಈಗಲೂ ನನ್ನ ಹತ್ರ ವಿಡಿಯೋ ಇದೆ, 6 ಮಿನಿಟ್ಸ್ ವಿಡಿಯೋ. ನಾನೆಲ್ಲ ಅನ್ಪ್ಯಾಕ್ ಮಾಡಿ ಅದನ್ನು ನಾನು ಹಾಕೋಕ್ಕಾಗಲಿಲ್ಲ. ಬಿಕಾಸ್ ಅವಾಗ ನಾನು ಅವಳನ್ನ ತೋರಿಸ್ಬೇಕು ಅನ್ನೋ ಉದ್ದೇಶನೂ ಇಲ್ಲ. ಯಾಕಂದ್ರೆ ನನಗಿತ್ತು ಬೇಡ ಕಣ್ಣು ದೃಷ್ಟಿ ಬಿದ್ದುಬಿಡುತ್ತೆ, ಇನ್ನೊಂದೇನೋ ಬರುತ್ತೆ, ಬೇಡ ಮನೇಲಿ ಇನ್ನೂ ಎಲ್ಲ ಸ್ವಲ್ಪ ಎಲ್ಲ ಒಪ್ಪಿಗೆ ಆಗಿದ್ರು ನಾನು ಎಂಗೇಜ್ಮೆಂಟ್ ಲೆವೆಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ಅವಳು ಇಷ್ಟು ಸಿಂಪಲಾಗಿ ಮಾಡ್ತಿರೋದು ನನಗೆ ದೊಡ್ಡದಾಗ ಅನಿಸ್ತಿದೆ. ಯಾಕೆ ಗೊತ್ತಾ, ಅವಳು ನನಗೆ ಎಲ್ಲ ದೊಡ್ಡದ ಥರ ಸೆಲೆಬ್ರೇಷನಿಂದ ಹಿಡಿದು ನಾರ್ಮಲ್ ಸೆಲೆಬ್ರೇಷನ್ ಎಲ್ಲ ಮಾಡಿಬಿಟ್ಟಿದ್ದಾಳೆ. ಸೊ ನನಗೆ ಆ ವಾವಿಲ್ಲ. ಈ ಸತಿ ಏನು ವಾವ್ ಅಂದರೆ ಅವಳು ನನ್ನ ಪಕ್ಕದಲ್ಲಿದ್ದಾಳೆ, ನನ್ನ ಜೊತೆಗಿದ್ದಾಳೆ, ಅದೇ ನನ್ನ ಖುಷಿ. ಗಿಫ್ಟ್ಸ್ಗಿಂತ ನನಗೆ ಅದೇ. ಏನು ಗಿಫ್ಟ್ ಕೊಟ್ಟರೆ ಹೇಳ್ಬಿಡಿ ಅದನ್ನು. ಹೇಳು. ಅಂದ್ರೆ ಅವರು ಶೂಸ್ ಜಿಮ್ಮಿಗೆ ಹೋಗ್ತಾರಲ್ವಾ, ಸೊ ಸ್ವಲ್ಪ ಶೂಸ್ ಕೊಡಿಸ್ತಾರೆ. ಯಾವ ಕಲರ್ ಶೂ ಅದು? ನಿಯಾನ್ ಗ್ರೀನ್, ಬಿಕಾಸ್ ಇದು ನಿಯಾನ್ ಕಲರ್ ಸಿಕ್ಕಾಪಟ್ಟೆ ಇಷ್ಟನಾ ಕೇಳಿ. ನಿಯಾನ್ ಸರ್, ಆ ನಿಯಾನ್ ಡಬ್ಬ ಹತ್ರ ಐತೆ ಸರ್. ಪಾಪ ಇವಳಿಗೆ ಹೇಳಂಗಿಲ್ಲ ಬಿಡಂಗಿಲ್ಲ ಸರ್ ತಂದ್ಬಿಟ್ಟವಳೆ. ಇವಳು ಬೇರೆ 12 ಗಂಟೆ ಆಯ್ತು, ನನ್ಗೆ ಬೇರೆ ನಿದ್ದೆ ಹೇಳಿದ್ದ. ಚೆನ್ನಾಗಿದೆ ಅಂದ್ರೆ ಇದು ಹೆಂಗೆ ಗೊತ್ತಾ ಸರ್, ನಾಗವಲ್ಲಿ ಫಿಲಮಲ್ಲಿ ಏನೋ ಒಂದು ಜುಮ್ಕಿ ಚೆನ್ನಾಗಿದೆ ಏನ್ ಮಾಡಕ್ಕಾಗುತ್ತೆ ರಮೇಶ್, ಸುಮ್ಮನೆ ಹಿಂಗೆ ನೋಡ್ಬೇಕಲ್ಲ, ಹಂಗಾಯ್ತು ನಮ್ಮ ಕತೆ. ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಅಂದ್ಬಿಟ್ಟು ಇನ್ನೇನ್ ಮಾಡೋದು, ತಗೊಂಬಂದಿದ್ದಲ್ಲ. ಹಂಗೆ ಹೇಳ್ಬೇಕು, ನಿಮ್ ಲವ್ ಎಲ್ಲ ಹೇಳಿದ್ರಲ್ಲ ಹಂಗೆ ಹೇಳ್ಬೇಕು. ಚೆನ್ನಾಗಿದೆ ಅಲ್ಲ, ಇನ್ನು ವರ್ಡ್ ಯೂಸ್ ಮಾಡ್ತೀರಾ ಅದನ್ನ ಸೇರ್ಸಿ ಹೇಳ್ಬೇಕು. ಯಾವ್ದು ವರ್ಡ್? ಎರಡು. ಏನದು? ಚಿನ್ನಿ ತುಂಬಾ ಚೆನ್ನಾಗಿದೆ ಚಿನ್ನಿ ಬಗಾರೋ. ಏನ್ ಗೊತ್ತಾ, ಅವ್ರು ಇವಾಗ ಯೂಸ್ ಮಾಡ್ತಿದಾರಲ್ವಾ, ಸ್ಕ್ರಿಪ್ಟ್ ಇಷ್ಟು ಡೀಪ್ ಯೂಸ್ ಮಾಡ್ತಾ ಇದಾರಲ್ವಾ ಇವಾಗ ಶೂಸ್ ಜಿಮ್ಗೆ, ಅದು ಕೂಡ ನಿಯಾನ್, ಅದು ನಿಯಾನ್ ಗ್ರೀನ್. ಅವರು ಇವೆರಡು ಕತೆನ ನೋಡ್ತಿರ್ಬೇಕಾದ್ರೆ ಸೂರಜ್ ಹಿಂಗ ಅವನೇ ಅಂಕಲ್ ಆಂಟಿ ಲವ್ ಸ್ಟೋರಿ ನೋಡಕ್ ಆಗ್ತಿಲ್ವೋ ನನ್ನ ಕೈ. ಇನ್ನೊಂದು ನೋಡಿ, ಅವ್ರ ಕೈಯಲ್ಲಿ ನಿಯಾನ್ ಕಲರ್ ವಾಚ್. ಹೌದು, ಸ್ವಲ್ಪ ನಿಯಾನ್ ಕಲರ್ ಇಷ್ಟ ಆಗುತ್ತೆ ಅವಳ ತಂದಿದ್ಲು. ಬಟ್ ಅದೇ ಸರ್, ಅವಳು ಏನ್ ಕೊಟ್ರು ನಂಗೆ ಇಷ್ಟ ಸರ್. ಸೊ ಫಸ್ಟ್ ಟೈಮ್ ಇಷ್ಟು ಸಿಂಪಲ್ ಆಗಿ ಇಷ್ಟು ಕಮ್ಮಿ ಫಸ್ಟ್ ಟೈಮ್ ಸಿಂಪಲ್ ಸರ್. ಫಸ್ಟ್ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ರಿಂಗ್ ಪ್ರೆಸೆಂಟ್ ಮಾಡಿದ್ಲು ಫಸ್ಟ್. ಅಂದ್ರೆ 5 ವರ್ಷಕ್ಕೆ ಮುಂಚೆ 5 ವರ್ಷಕ್ಕೆ ಫಸ್ಟ್ ಅಲ್ಲಿ 5 ವರ್ಷ ಫಸ್ಟ್ ಬರ್ಡೇ. ಲಾಸ್ಟ್ ಇಯರ್ ಅಲ್ಲ, ಲಾಸ್ಟ್ ಇಯರ್ ಅಲ್ಲ, ಐ ಲವ್ ಯು ಹೇಳಿ 3 ವರ್ಷದ ಮುಂಚೆ. ಫಸ್ಟ್ ರಿಂಗು ಸೆಕೆಂಡ್ ಅವಳು ನನಗೆ ಒಂದು ರಿಂಗ್, ಇನ್ನೊಂದು ರಿಂಗ್ ಕೊಡ್ಸಿದ್ಲು ನೆಕ್ಸ್ಟ್ ವರ್ಷದ ಬರ್ಡೇ. ಆಮೇಲೆ ರಿಕ್ಲೈನರು, ಮತ್ತೆ ನನಗೆ ನಾನು ಶೂಟ್ ಎಲ್ಲ ಮುಗಿಸ್ಕೊಂಡ್ ಬಂದಿರ್ತೀನಿ, ನನಗೆ ಮಸಾಜರ್ ಬೇಕು ಅಂತ ಹೇಳಿದ್ದೆ, ಮಸಾಜರ್ ಸರ್ಪ್ರೈಸ್ ಮಾಡಿದ್ಲು. ಅದಾದ್ಮೇಲೆ 27 ಇಯರ್ಸ್ಗೆ 27 ಗಿಫ್ಟ್ಸ್. ಇಂಥದನ್ನಂಗಿಲ್ಲ ಸರ್, ವಾಚು, ಶರ್ಟು, ಶೂ, ಅದು ಇದು ಜಪ್ಪ 27 ಗಿಫ್ಟ್ ಓಪನ್ ಮಾಡಕ್ಕೆ 6 ನಿಮಿಷ ಆಯ್ತು. 6-7 ನಿಮಿಷ ತೆಗಿತಾನೆ ಇದೀನಿ. ಆ ವಿಡಿಯೋ ನನ್ನ ಹತ್ರ ಈಗಲೂ ಇದೆ. ತೆಗಿತಾನೆ ಇದೀನಿ 27 ಗಿಫ್ಟು. ಪ್ರಶಾಂತ್, ಬೋದ್ ಗಾಜ್ ಹಾಕೊಂಡು ಹುಡುಕಿದ್ರು ಇಂಥ ಹುಡುಗಿ ಸಿಗಲ್ಲ. ಹೌದು ಸರ್, ಖುಷಿ ಸರ್ ನನಗೂ. ಆ್ಯಂಡ್ ಶಿ ವಿಲ್ ಸೆಲೆಬ್ರೇಟ್ ಸರ್ ನನಗೆ. ಆಮೇಲೆ ನನಗೇನೋ ಒಂದು ಚಿಕ್ಕದಾಗಿ ಇದೊಂದು ಇಷ್ಟ ಅಂತ ಹೇಳಿರ್ತೀನಿ, ಅವಳಿಗೆ ಅದು ಕಷ್ಟ ಆಗುತ್ತೆ ಅಂತ ಗೊತ್ತಿದ್ರು ಅವಳು ಅದೆಷ್ಟೇ ಕಷ್ಟಪಟ್ಟರು ತೊಗೊಂಬರ್ತಾಳೆ. ನಂಗೆ ಅದು ಖುಷಿ ಆಗುತ್ತೆ ಸರ್ ನನಗೆ. ಅದಕ್ಕೆ ನಾನು ಹೇಳ್ತೀನಿ, ನೀನು ನನಗೆಲ್ಲ ಕೊಟ್ಟಿದ್ಯಮ್ಮ, ಬಿಡು, ನನಗೇನ ಬೇಡ, ಇಟ್ಸ್ ಓಕೆ, ಖುಷಿ. ಅದೊಂದಿದೆ ಸರ್, ನನಗೆ ಸಾಕು. ಇನ್ನು ನನಗೆ ಅದಕ್ಕೆ ಈ ವರ್ಷ ನಾನು ಏನು ಕೊಡೋಕ್ಕೆ. ಎಷ್ಟು ಇಷ್ಟ ಅವನು, ತುಂಬ ಹೇಳೋಕ್ಕೆ ಆಗಲ್ಲ. ಬಿಕಾಸ್ ನಂಗೆ ಸ್ಟಾರ್ಟಿಂಗಿಂದ ನಾನು ಹೇಳ್ತಿದ್ದೆ, ನಂಗೆ ಅವ್ರು ತುಂಬ ಚೆನ್ನಾಗೇ ಕಾಣಿಸಿದ್ದಾರೆ. ಅಂದರೆ ಅವ್ರ ಕೇರ್ ಆಗಿರ್ಬೋದು, ಲವ್ ಆಗಿರ್ಬೋದು,
ಒಂದು ಹುಡುಗಿಗೆ ಏನೇನು ಬೇಕು ಕಂಪ್ಲೀಟ್ ಅವರಲ್ಲಿ ನನಗೆ ಸಿಕ್ಕಿದೆ. ಎಲ್ಲಿ ಹೋದ್ರೂ ಬಿಡಲ್ಲ ಸರ್. ನಾನು ನನಗೆ ಗೊತ್ತಿಲ್ಲ ಬೇರೆ ಕಡೆ ಹೆಂಗೆ ಇರ್ತಾರೆ ಹೆಣ್ಮಕ್ಳಂತ, ಬಟ್ ಕೆಲವು ಹೆಣ್ಮಕ್ಳಿಗೆ ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು. ಸರ್ ನಂದು ಅವಳು ಹೆಂಗಿದೆ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಅವಳು ಮ್ಯೂಚುವಲ್, ಅವಳ ಫ್ರೆಂಡ್ಸ್ ಎಲ್ಲ ನಂಗೆ ಮ್ಯೂಚುವಲ್. ಎಲ್ಲೇ ಹೋದ್ರೆ ನಾವಿಬ್ಬರು ಬರಲೇಬೇಕು. ಅವಳಿಗೆ ಗೊತ್ತಾ, ನೀನು ಎಲ್ಲೋದ್ರು ನನ್ನ ಮಾತ್ರ ಬಿಟ್ಟೋಗ್ಬೇಡ, ನಾನು ನಿನ್ನ ಹಿಂದೆ ಬಾಲ ಥರ ಬರ್ತೀನಿ, ಎಲ್ಲೋದ್ರೂ ಇರ್ತಾಳೆ ಸರ್. ನಾನು ಹೇಳ್ತೀನಿ ಇಲ್ಲೆಲ್ಲ ನೀನು ಬೇಡ ಕಣೆ, ಇಲ್ಲ ಏನಿಲ್ಲ ಮದುವೆ ಆದ್ಮೇಲೆ ನೀನು ಕರ್ಕೊಂಡು ಹೋಗ್ಲೇಬೇಕು, ನಾನಂತೂ ಹಿಂದೆ ಬರ್ತೀನಿ, ನಾನು ಸೈಲೆಂಟಾಗಿ ಇರ್ತೀನಿ, ನಾನೇನೋ ಮಾತಾಡಲ್ಲ. ಅವ್ಳು ಏನಕ್ಕೆ ಅಂದರೆ ನೀನು ಆ 2 hours ನಿನ್ನ ನೋಡ್ಕೊಂಡಿರ್ಬೋದು, ನಿನ್ನ ಜೊತೆ ಇರ್ಬೋದು. ನಾನು ಹೇಳಿದ್ ನಂಗೆ ಒಂಟೆ ಬರ್ತದೆ, ನಾನು ಅಷ್ಟೊಂದು ದಿನ ಚೆನ್ನಾಗಿಲ್ವಲ್ಲ ಇವಳು, ಯಾಕೆ ಇಷ್ಟು ಓವರ್ ಬರ್ತಾವಳೆ, ನಾನು ಅದನ್ನ ಯೋಚನೆ ಮಾಡ್ತಿರ್ತೀನಿ ಸರ್. ರಿಯಾಲಿಟಿಲಿ ನಾನು ಹೇಳ್ತೀನಿ ನಾನು ಯಾವ ಯೂನಿವರ್ಸಲ್ಲಿ ಇದ್ದೀನಿ, ಇವಳು ಹೇಳ್ತಾ ಇದ್ದೀನಿ ನೋಡೋಣ ಏನಕ್ಕೆ. ಆಮೇಲೆ ಇವಾಗ ನಾವೆಲ್ಲ ಹೋಗಬೇಕು, ನಾನೊಂದು ಕೆಲಸ ಮಾಡು, ನಾನು ಆನ್ ದೇ ಹೋಯ್ತಾ ಬಿಡು, ನೀನೇ ಹೋಗ್ಬೋದಲ್ಲ ಕ್ಯಾಬ್ ಗೀಬ್ ಮಾಡ್ಕೊಂಡು ಅಂತ. ಇಲ್ಲ ನನಗೆ ಫ್ರೆಂಡ್ ಮನೆ ಇದೆ, ಆ್ಯಕ್ಚುಲಿ ಫ್ರೆಂಡ್ ರೀಸನ್ ಅಲ್ಲ, ಇಲ್ಲಿಂದ ಅಲ್ಲಿ ಹೋಗೋಕ್ಕೆ ಒಂದು 25 ನಿಮಿಷ ಆಗುತ್ತಲ್ಲ ಕಾರಲ್ಲಿ, ಅಲ್ಲಿ ಅವಳು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. 25 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ ಅಂತ ಅಲ್ಲಿ ಹೋಗ್ತಿರೋದವಳು. ನಾನು ಹೇಳಿದ್ ಯಾಕೆ ನೀನು ಹಿಂಗಿದ್ಯಾ, ಹೋಗಿ ಸುತ್ತಾಡು ಫ್ರೆಂಡ್ಸ್. ನಾನು ಹೇಳ್ತೀನಿ ಫ್ರೆಂಡ್ಸ್ ಜೊತೆ ಹೋಗು, ಪಾರ್ಟಿಗೆ ಹೋಗು, ಎಂಜಾಯ್ ಮಾಡು, ಹೊಸ ಫ್ರೆಂಡ್ಸ್ ಮಾಡ್ಕೋ, ಹೋಗು, ಯಾರು ಬೇಡ, ನೀನೊಬ್ಬ ಇದ್ರೆ. ಅವಳು ಒಂದು ಪಾರ್ಟಿ ಇಲ್ಲ ಏನು ಎಲ್ಲೂ ಹೋಗಲ್ಲ ಸರ್, ನನ್ನ ಜೊತೆನೇ ಇರ್ತಾಳೆ. ಅದೇನ್ ಖುಷಿನಾ ಬೇಜಾರು ಸಾಕು ಗುರು ಇಷ್ಟೊಂದು ಈ ತರ ಇನ್ನೂ ಅನ್ನೋದು ನನಗೆ ಅದಿದೆ ಸರ್. ನಂಗೆ ಆ ಫೀಲ್ ಅಂದ್ರೆ ನಾನು ಈಗ ನೋಡಿದೀವಲ್ಲ ಸರ್, ಎಷ್ಟು ಅಪ್ಡೇಟೆಡ್ ಇದ್ದಾರೆ. ಹುಡುಗ ಒಂಥರ ಅಪ್ಡೇಟ್ ಆಗಿದೆ, ಹೆಣ್ಮಕ್ಳು ಒಂಥರ ಅಪ್ಡೇಟ್ ಇದ್ದಾರೆ. ಈ ತರ ಎಲ್ಲಿದ್ದಾರೆ ನನಗೆ ಅದೊಂದು ಇದೆ, ಅದು ಯಾವಾಗಲೂ ಕಾಡ್ತಾ ಇರುತ್ತೆ. ಏನಕ್ಕೆ ಹಿಂಗೆ ಆಡ್ತವಳೆ ಏನು ಅಂತ ನನಗೆ ಯಾವಾಗಲೂ ಕಾಡ್ತಾ ಇರುತ್ತೆ ಸರ್. ಬಟ್ ಈಗಲೂ ಅಷ್ಟೇ, ಈಗ ಎಂಗೇಜ್ಮೆಂಟ್ ಆದ್ಮೇಲೆ ಅದು ಏನೂ ಬದಲಾಗಿಲ್ಲ. ಅವಳು ಒಂದು ಫೋನ್ ಹಾಕ್ಲಿಲ್ಲ, ಅವಳನ್ನ ನೋಡಿಲ್ಲ, ಬಂದು ಶೂಟಿಂಗ್ ದಿವಸ ನೋಡಿಲ್ಲ ಅಂದ್ರೆ ಸ್ವಲ್ಪ ಬೇಜಾರಿರ್ತದೆ. ನೀನು ಬಂದು ನೋಡಿಲ್ಲ ಅಂದ್ರೆ ಈ ಹಠ ಇಲ್ಲ. ಈಗ ನಿಮ್ಗೆ ಒಂದು ಮುಗ್ಧತೆಯಿಂದ ಕೇಳ್ಬಿಟ್ರೆ ನಿಮ್ಗೆ ಹೆಂಗ್ ಅನ್ಸ್ಬಿಡುತ್ತೆ ಹೇಳಿ, ಈಗ ಹೋಗ್ಲೇಬೇಕಿಲ್ಲಪ್ಪ, ಹೋಗ್ಬಿಡೋಣ, ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಹೇಳ್ಬಿಟ್ಟು ಹೋಗ್ಬಿಡ್ತೀನಿ ನನ್ನ ಮನೆಗೆ. ಅದೊಂಥರ ಖುಷಿ. ಇಷ್ಟೋದಾರು ಪರವಾಗಿಲ್ಲ ಮೀಟ್ ಮಾಡ್ಬೋದು. ಫಸ್ಟ್ ಮೀಟ್ ಆಗ್ತಿದ್ದೆ ಜಾಸ್ತಿ KFC ಕರ್ಕೊಂಡು ಹೋಗ್ತಾರೆ, ಅವ್ರಿಗೆ KFC ಇಷ್ಟ ಆಯ್ತಂತ. ಆಮೇಲೆ ಬರೀ ಮೂವೀಸ್ ಆ ಥರನೇ ಸರ್. ಮೂವಿ ಕತೆ ಕೇಳ್ತೀರಾ ಸರ್? ಇವಾಗ ಸಿನಿಮಾ, ಇವಾಗ ನಾನು ನಿಮ್ಮ ಸಿನಿಮಾ ಕರ್ಕೊಂಡು ನೀವು ಏನಂತೀರಾ, ಯಾವ ಸಿನಿಮಾ ಅಂತ ಕೇಳ್ತೀರಾ. ಅವಳಿಗೆ ಯಾವ ಸಿನಿಮಾ, ಯಾವ ಹೀರೋ ಏನು ಗೊತ್ತಿಲ್ಲ. ಎರಡೇ, ಒಂದು ನನ್ನ ಜೊತೆ ಇರ್ತೀನಿ ಅಂತ ಇಂಟರ್ವಲ್ ಒಂದು ಮೋಮೋಸ್ ಕೊಡ್ತಾರೆ. ಮೋಮೋಸ್ ಈ ಇಂಟರ್ವಲ್ಗೆ ಹೋಗ್ತೀವಲ್ಲ, ಇಂಟರ್ವಲ್ ಮೋಮೋಸ್ ತಿನ್ಬೋದು ಅಷ್ಟೇ. ಅವಳು ನೀವು ಯಾವ ಸಿನಿಮಾಗೆ ಹೋಗ್ತೀರಾ, ಯಾರು ಹೀರೋ ಏನೂ ಕೇಳಲ್ಲ ಸರ್. ಈ ಥರನೂ ಒಂದು ಕ್ಯಾರೆಕ್ಟರ್ ಇದೆಯಾ ಅಂತ ಯೋಚನೆ ಸರ್. ನನಗೆ ಅದೇ ಯೋಚನೆ ಆಗೋದು ಈಗಲೂ ನಿಮ್ಮ ಇಂಟರ್ವ್ಯೂ ನಾನು ಹೇಳ್ತೀನಿ ಕೇಳಿ, ಹೆಂಗೆ ಯೋಚನೆ ಈ ಥರ ಬೇರೆಯವ್ರಾದ್ರೂ ಕೇಳ್ತಾರೆ ಸರ್. ಈಗ ಹೆಣ್ಮಕ್ಳು ಏನು ಮಾಡ್ತಾರೆ, ಎಲ್ಲ ಹೋಗ್ತಿದ್ದೀವಿ, ಹೇಗೆ ಹೋಗ್ತಿದ್ದೀವಿ, ಏನೋ ಎಷ್ಟೊತ್ತು ಬರ್ತೀವಿ, ಏನೋ ಕೇಳಲ್ಲ ಸರ್. ನಾನು ಇದ್ಬಿಟ್ರೆ ನೀನು ಎಷ್ಟೊತ್ತಾದ್ರೂ ಇರೋ. ಸೊ ತೆರೆ ಮೇಲೆ ಯಾರಾದ್ರೂ ಹೀರೋ ಇರಲಿ, ನನ್ನ ಪಕ್ಕ ಕೂತಿರೋ ಹೀರೋ ಇಂಪಾರ್ಟೆಂಟ್. ಹೌದು, ಅದಿದೆ ಅವಳಿಗೆ, ಅದು ಅವಳಿಗೆ ಫೇವ್ರೇಟ್ ಯಾರು ಗೊತ್ತಾ ಸರ್? ಕಿಚ್ಚ ಸುದೀಪ್ ಸರ್. ನನಗೂ ಅವಳಿಗೂ ಸೇಮ್ ಟೇಸ್ಟ್. ನನಗೂ ಸುದೀಪ್ ಸರ್ ಇಷ್ಟ, ಅವಳಿಗೂ ಸುದೀಪ್ ಸರ್ ಇಷ್ಟ. ಸುದೀಪ್ ಸರ್ ಮೂವಿಗೆ ಮಾತ್ರ ನೋಡಿ, ಸುದೀಪ್ ಸರ್ ಮೂವಿಗೆ ಫಸ್ಟ್ ಶೋ ಕರ್ಕೊಂಡು ಹೋಗ್ಬೇಕಲ್ಲ. ಸೊ ನನಗೂ ಅದೇ ಕ್ರೇಜು. ಫಸ್ಟ್ ಯಾವುದೇ ಸಿನಿಮಾ ಹತ್ರ ಹೋಗ್ತೀವಿ. ಈ ನಮ್ಮ ಕಡೆ ಈಡು ಜೋಡು ಅಂತಾರೆ ಗೊತ್ತಾ, ಹಳ್ಳಿ ಕಡೆ. ನೀವು ಹಂಗಿದ್ದೀರಾ ಇಬ್ರು ಹೇಳ್ ಮಾಡಿಸ್ದವ್ರು ಅಂತ. ಹೌದು ಸರ್. ಫಸ್ಟ್ ಸಿನಿಮಾ ನಾವಿಬ್ರು ಹೋಗಿದ್ದು ಈಗಲೂ ನೆನಪಿದೆ, ಕೋಟಿಗೊಬ್ಬಟ್ಟು ಸುದೀಪ್ ಸರ್ದೆ. ಫಸ್ಟ್ ಸಿನಿಮಾ ನಾವು ಕಮಿಟ್ ಆಗಿ ನೆಕ್ಸ್ಟ್ ಒಂದಷ್ಟು ವಾರ ಆದ್ಮೇಲೆ ಹೋಗಿದ್ದೆ ಕೋಟಿಗೊಬ್ಬಟ್ಟು. ಅವಾಗ ಮಾಸ್ಕ್ ಹಾಕೊಂಡು ಹೋಗ್ತಿದ್ವಿ ಸರ್. ಅವಾಗ ತುಂಬಾ ಭಯ, ಏನ್ ಅನ್ಕೊಂತಾರೋ, ಏನು ಮಾತಾಡ್ತಾರೋ. ಆಮೇಲೆ ಈಗ ಏನಾಗುತ್ತೆ ಗೊತ್ತಾ ಸರ್, ಈಗ ಪ್ರಪಂಚ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನನ್ನ ಸ್ವಂತ ತಂಗಿ ಜೊತೆ ಹೋಗ್ತಿದ್ರೆ ಜನ ಮಾತಾಡ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಯಾರು ಏನು, ಅವ್ರ ಫ್ಯಾಮಿಲಿ ಜೊತೆ ಹೋಗ್ತಿದ್ದಾರೆ ಇನ್ನೊಂದು ಅಂತ. ಸೊ ಈ ಥರ ಎಲ್ಲ ಮಾತಾಡೋರು ಇದ್ದಾರೆ. ಬಟ್ ನಂಗೊಂದು ಭಯ ಇರೋದು, ಯಾರು ಏನು ಅನ್ಕೊಂಡ್ಬಿಡ್ತಾರೋ ಏನಂತ. ಬಟ್ ಈಗ ಭಯ ಇಲ್ಲ ಸರ್, ಖುಷಿಯಾಗಿ ಹೋಗ್ತೀನಿ. ಆಮೇಲೆ ನನಗೆ ಇವಾಗೆಲ್ಲ ಮುಂಚೆ ನಾವು ಹಿಂಗೆ ಕೈ ಹಿಡ್ಕೊಂಡು ಹೋಗ್ತಾ ಇರ್ತೀವಲ್ಲ, ಮುಂಚೆ ಭಯ ಪಡುವೆ. ಅಯ್ಯೋ ಇವಳು ಹೇಳಲು ಕೈ ಹಿಡ್ಕೋ ಪಬ್ಲಿಕಲ್ಲಿ ಇಟ್ಕೊಳ್ಳಲ್ಲ. ನನಗೆ ಅವೆಲ್ಲ ಸ್ವಲ್ಪ ಮುಜುಗರ ಆಗುತ್ತೆ. ನಾನು ಮುಂದೆ ಹೋಗ್ತಿದ್ದೆ, ಅವಳು ಹಿಂದೆ ಬರ್ತಾ ಇರ್ತಾಳೆ. ಪಾಪ ಬಸ್ಸಿನಿಂದ ಬಾಲ ಬಂದಾಗ ಬರ್ತಾಳೆ. ಇವಳು ಹೇಳ್ತಾಳೆ, ನೀನು ಬಿಟ್ಟು ಹೋಗ್ತೀಯೋ, ಹೆಂಗೆ ಬಿಟ್ಟು ಹೋಗೋದು? ನಾನು ಹಂಗೆಲ್ಲ ಪಬ್ಲಿಕಲ್ಲೆಲ್ಲ ನೋಡು, ಹಂಗೆಲ್ಲ ಪಕ್ಕ ಬರಲ್ಲ. ನಾನು ಹಿಂದೆ ಬರ್ತಾ ಇರೋ, ನಾನು ಮುಂದೆ ಹೋಗ್ತಾ ಮುಂದೆ ಬರ್ತಾ ಇರ್ತೀನಿ. ನಾನು ಇವಳು ಹಿಂದೆ ಬರ್ತಾ ಇರ್ತಾಳೆ. ಮೊನ್ನೆ ಶಿವ ಮನ್ಸ ಮದುವೆಗೆ ಹೋಗಿದ್ದೀವಿ, ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ನಾನು ಮುಂದೆ ಹೋಗ್ತೀನಿ. ಅಲ್ವೋ ಈಗ ಎಂಗೇಜ್ಮೆಂಟ್ ಆಗಿದೆ, ಈಗಲೂ ನಾನು ಪಕ್ಕ ಬರಲ್ವಲ್ಲ ನೀನು? ನಾನು ಮುಂದೆ ಹೋಗ್ತಾ ಇರ್ತೀನಿ, ಹಾಯ್ ಹೇಳ್ಕೊಂಡು ಹಿಂದೆ ಬರ್ತಾ ಇರ್ತಾಳೆ, ಎಲ್ಲಾನು ಮಾತಾಡ್ಸ್ಕೊಂಡು. ಸೊ ಹಂಗಾಗ್ಬಿಟ್ಟಿದೆ. ಸೊ ನನಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಇನ್ನೊಳು ನನಗೆ ಅದು ಮೈಂಡಿಗೆ ಫಿಕ್ಸ್ ಆಗಲಿಲ್ಲ. ಹೆಂಡತಿ ಪಕ್ಕದಲ್ಲಿ ಕರ್ಕೊಂಡು ಹೋಗ್ಬೇಕು, ಹಿಂಗೆ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು. ಅವಳಿಗೆ ಆಸೆ. ಈ ಸಿನಿಮಾಲೆಲ್ಲ ನೋಡ್ತೀವಲ್ಲ ಸರ್, ಹೀರೋಯಿನ್ ಕಂಪೇರ್ ಮಾಡ್ತಾ ಇರ್ತಾಳೆ. ನೋಡು ಅವ್ರು ಒಂದು ವಿಡಿಯೋ ಬರುತ್ತೆ, ಆ ವಿಡಿಯೋ ಕಳಿಸ್ತಾ ಇರ್ತಾಳೆ. ನೋಡು ಅವ್ರು ಹೆಂಗೆ ಕೈ ಇಟ್ಕೊಂಡು ಹೋಗ್ತಿದ್ದಾರೆ, ನೀನು ಹಂಗೆ ಅಲ್ಲಿ ಬಿಟ್ಟಾಗ ಕೈ ಇಟ್ಕೊಂಡು ಹೋಗ್ಬೇಕು. ಇದೆಲ್ಲ ಅವಳು ಹಂಗೆ. ಇಷ್ಟೇ ಸರ್, ಸಣ್ಣ ಪುಟ್ಟ ಆಸೆಗಳು ಅವಳ್ದು. ದೊಡ್ಡ ಆಸೆ ಏನಿಲ್ಲ ಹುಡುಗಿಗೆ. ಇಷ್ಟೋ ತನಕ ಮಾತಾಡಿದ್ಮೇಲೆ ಐನೋ ನೋಡ್ತಿರೋರ್ಗೆಲ್ಲ ಈಗ ಕಾಡ್ತಿರೋದು, ಇವರಿಬ್ರು ಹೆಂಗ್ ಸಿಕ್ಕರು, ಹೆಂಗೆ ನಕ್ಕರು,
ಹೆಂಗೆ ಇಬ್ರು ಹತ್ತಿರ ಆದರು. ಅದಕ್ಕೆ ಒಂದು 5 ವರ್ಷ ಫ್ಲಾಶ್ ಬ್ಯಾಕ್ ಸ್ಟೋರಿಗೆ ಹೋಗ್ಬೇಕು. ಅವನ ಪಾಡ್ಗೆ ಅವನ ಪ್ರಶಾಂತ್ ಟ್ಯಾಲೆಂಟೆಡ್ ಕಲಾವಿದ ಆ ಪುಟಾಣಿ ಮಗು ಜೊತೆ ವಿಡಿಯೋ ಮಾಡ್ಕೊಂಡಿದ್ದ. ಆ ವಿಡಿಯೋ ವೈರಲ್ ಆಗ್ತಾ ಇತ್ತು, ಚೆನ್ನಾಗೂ ಇತ್ತು. ಅಕ್ಕನ ಮಗ ಅನ್ಸುತ್ತಲ್ವಾ, ಅಣ್ಣನ ಮಗನ ಜೊತೆ ಆರಾಮ ವಿಡಿಯೋ ಮಾಡ್ಕೊಂಡಿದ್ದ. ಆ ವಿಡಿಯೋ ನೋಡಿದ್ದು ಇವ್ರು ಕಮೆಂಟ್ ಹಾಕಿದ್ದು ಓವರ್ ಟು ಕೃತಿ ಗೌಡ. ಈ ಪೂರ್ತಿ ನೀನೇ ಹೇಳಮ್ಮ, ಇದು ಇಲ್ಲೂರು ನಾನು ಮಾತಾಡಿದ್ದೀನಿ. ಅಲ್ಲಿಂದ ಶುರು. ನನಗೆ ಜಶ್ವಿಕ್ ಮಗು ತುಂಬಾ ಇಷ್ಟ ಆಯ್ತು. ಬಿಕಾಸ್ ಅದು ಅಂದ್ರೆ ನಿಜ ಹೇಳ್ಬೇಕು, ನಿಜವಾಗ್ಲೂ ಇಷ್ಟ ಆಯ್ತಾ ಮಗು ಜೊತೆಗೆ ಇಷ್ಟ ಇಲ್ಲ ಅವಾಗ ಆತರ ಮೈಂಡ್ ಸೆಟ್ ಇರ್ಲಿಲ್ಲ ನಮ್ಗೆ. ಸೊ ಫಸ್ಟ್ ಜಶ್ವಿಕ್ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ನಾನು ತುಂಬಾ ಚೆನ್ನಾಗಿ ಕಂಟೆಂಟ್ ಮಾಡ್ತಾ ಇದ್ರು. ಸೊ ಹಂಗಾಗಿ ನಾನು ಒಂದು ಪರ್ಸನಲ್ ಅಂದ್ರೆ ಇನ್ಸ್ಟಾದಲ್ಲಿ ಒಂದು ಟೆಕ್ಸ್ಟ್ ಮಾಡಿದೆ, ನಂಗೆ ಮಗು ತುಂಬಾ ಇಷ್ಟ ಅಂತ ಟೆಕ್ಸ್ಟ್ ಮಾಡಿದೆ. ಯಾರೊಂದು ಗೊತ್ತಿಲ್ಲ, ಜಸ್ಟ್ ಹಾಗೆ ಮೆಸೇಜ್ ತುಂಬಾ ಚೆನ್ನಾಗಿದೆ ಮೆಸೇಜ್ ನೋಡಿ ಸ್ಟಾರ್ಟ್ ಆಯ್ತು. ತುಂಬಾ ಚೆನ್ನಾಗಿದ್ದಾನೆ ಜಶ್ವಿಕ್ ಅಂತ ಮೆಸೇಜ್ ಕಳಿಸ್ದೆ ಅಷ್ಟೇ. ಅದಾದ್ಮೇಲೆ ಇವ್ರದ್ದು ರಿಪ್ಲೈ ಬಂತು. ನಾನು ಅನ್ಕೊಂಡಿರ್ಲಿಲ್ಲ ರಿಪ್ಲೈ ಬರುತ್ತೆ ಅಂತ. ಬಟ್ ನಾನು ಯಾರಿಗೂ ಮೆಸೇಜ್ ಕೂಡ ಮಾಡಿರ್ಲಿಲ್ಲ, ಫಸ್ಟ್ ಟೈಮ್ ಮಾಡಿದ್ದು. ಸೊ ಇವರು ಏನಂದ್ರು ಅದೇ ಹುಡುಗ ಅಂತ ಅನ್ಕೊಂಡ್ರು. ಫೇಕ್ ಅಕೌಂಟ್ ಇಂದ ಮೆಸೇಜ್ ಮಾಡ್ತಾ ಇದಾರೆ ಅಂತ ಅನ್ಕೊಂಡು ಅಂದ್ರೆ ಅವಾಗ ಸ್ವಲ್ಪ ರೀಲ್ಸ್ ಎಲ್ಲ ವೈರಲ್ ಆಗ್ತಿತ್ತಲ್ಲ, ಓ ಯಾವ್ದೋ ಫೇಕ್ ಅಕೌಂಟ್ ಮಾಡಿ ಅವಾಗೆಲ್ಲ ಒಂದು ಇದಿತ್ತು ಸರ್. ಅವಾಗ ಫೋಟೋ ನೋಡ್ಲಿಲ್ವಾ ಸರ್? ಫೇಕ್ ಫೋಟೋಸ್ ಇಡ್ತಾರೆ ಈಗಿನ ಕಾಲ. ನಾನು ಹೆಂಗ್ ಅನ್ಕೊಳ್ಳಿ? ಅಂದ್ರೆ ಈ ಫೋಟೋ ಫೇಕ್ ಯಾರೋ ಎರಡೇ ಫೋಟೋ ಹಾಕಿದ್ದು ಫೇಕ್, ಯಾವ್ದೋ ಫೇಕ್ ಅಕೌಂಟ್ ಇದು. ಆಮೇಲೆ ಸ್ಕ್ರೀನ್ ಶಾಟ್ ತೊಗೊಂಡು ನಾನು ರಿಪ್ಲೈ ಮಾಡಿದ್ದಕ್ಕೆ ಅದನ್ನ ಸ್ಕ್ರೀನ್ ಶಾಟ್ ತೊಗೊಂಡು ಅದನ್ನ ಹಾಕ್ಬಿಡ್ತಾರೆ. ಯಾಕೆ ಬೇಕು? ನಾನು ಮೆಸೇಜ್ ನಾರ್ಮಲ್ ಆಗಿ ಮೆಸೇಜ್ ಮಾಡಿದೆ. ನಾನು ಹೇಳಿದೆ, ಗುರು ಇದು ಹುಡುಗಾಗಿದೆ ಹೇಳು ಗುರು, ನಂಗೇನು ಹಿಂಗೆ ಹಾಕಿದೆ ಮೆಸೇಜ್, ಹುಡುಗಾಗಿದೆ ಹೇಳು ಗುರು, ನಂಗೇನು ಬೇಜಲ್ಲ, ಹುಡುಗಿ ಅಕೌಂಟ್ ಎಲ್ಲ ಹಿಂಗೆ ಮಾಡಿ. ನನ್ಗೆ ಅದು ಎಷ್ಟಿತ್ತು ಅಂದ್ರೆ, ಇಷ್ಟು ಚೆನ್ನಾಗಿರೋ ಹುಡುಗಿ ನನಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂತ ನನಗೆ ಏನಕ್ಕೆ ಮೆಸೇಜ್ ಮಾಡ್ತಾರೆ ಕಾನ್ಫಿಡೆನ್ಸ್ ನಂಗೆ ಗೊತ್ತದು. ಈಗ ನನ್ಗೆ ಮೆಸೇಜ್ ಮಾಡ್ತವ್ರೆ ಅಂತಂದ್ರೆ ಯೂಶಲಿ ಎಲ್ಲ ಮೆಸೇಜ್ ಏನಂದ್ರೆ ಅಣ್ಣ ತಂಗಿ ಅಣ್ಣ ಇಷ್ಟೇ. ನಾನು ಅಣ್ಣ ಇದು. ಸೊ ಯಾರು ಈ ಮೆಸೇಜ್ ಮಾಡೋದಿರಲ್ಲ, ನಾರ್ಮಲ್ ಆಗಿ ಮೆಸೇಜ್ ಮಾಡಲ್ಲ. ಮೆಸೇಜ್ ಮಾಡೋದು ನಾನು ಅದು ಇದು ಮಾಡ್ತಿರಲಿಲ್ಲ. ನಾನು ಅನ್ಕೊಂಡು ಫೇಕ್ ಅಕೌಂಟ್. ಬಟ್ ಇಲ್ಲಿ ಹೇಳೋಣ ಬ್ರದರ್, ನೀವು ಯಾರು ಬ್ರದರ್ ಹೇಳಿ, ಹುಡುಗಾಗಿದೆ ನನ್ನ ಮಗ ಮಚ್ಚೆ ಅಂತ ಮಾತಾಡ್ತೀನಿ. ಇಲ್ಲೆಲ್ಲ ನಾನು ಹುಡುಗಿನೇ ಅಂತ. ನಾನು ಸುಳ್ಳು ಯಾಕೋ ಡೌಟ್ ಆಯ್ತು, ನನಗೆ ಡೌಟ್ ಆಯಿತು. ನಾನು ಏನು ಕೇಳಿರ್ಬೋದ್ರಿ, ಅವ್ನು ಕೆಲಸ ಮಾಡಿ ನೀವೇ ಹುಡುಗಿ ಏನಾದ್ರೆ ನೀವು ಒಂದು ಫೋಟೋ ಕಳಿಸಿ ಅಂತಂದೆ. ಆಯಿತಾ, ಆಯಿತು ಅಂದ್ಬಿಟ್ಟು ಒಂದು ಫೋಟೋ ಕಳಿಸಿ ಸೆಲ್ಫಿ. ಇದೇನಿದು ನಂಗೆ ಡೌಟ್ ಆಯಿತು. ಇನ್ನೂ ಅಲ್ಲೂ ಡೌಟು, ಏನಾದರೂ ಪ್ರ್ಯಾಂಕಿಂಗ್ ಮಾಡ್ತಾರ ಏನು ಕತೆ ಅಂತ. ನಾನು ಏನೂ ಮಾಡಲಿಲ್ಲ, ನಾರ್ಮಲಾಗಿ ಹಂಗೆ ಮೆಸೇಜ್ ಮಾಡ್ಕೊಂಡು ಅವಳು ನಂಗೆ ಮೆಸೇಜ್ ಮಾಡೋದು, ನಾನು ಅವಳು ಮೆಸೇಜ್ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ವಿ. ಡೀಸೆಂಟ್ ಕಾನ್ವರ್ಸೇಷನ್. ನಾನು ಅಷ್ಟೇ ಕಾನ್ವರ್ಸೇಷನ್ ಮಾಡ್ತಾ ಮೆಸೇಜ್ ಮಾಡ್ತಿದ್ವಿ. ಸೊ ನಾನೇ ಅವಳಿಗೆ ಪ್ರತಿದಿನ ಶುರು ಆಯ್ತಾ? ಪ್ರತಿದಿನ ಮೆಸೇಜ್, ಗುಡ್ ಮಾರ್ನಿಂಗ್ ಸೇಮ್ ಗುಡ್ ಮಾರ್ನಿಂಗ್. ಅದು ಅಂದ್ರೆ ವಾಯ್ಸ್ ಕಂಡುಹಿಡಿಬೇಕಾಗಿತ್ತಲ್ವ, ಅಂದ್ರೆ ಹುಡುಗನ ಹುಡುಗಿನೋ ಅಂತ ಫಸ್ಟ್ ನಂಬರ್ ಕೇಳಿದ್ರು. ಸೊ ನಾನು ನಂಬರ್ ಕೊಡ್ಲಿಲ್ಲ, ಅದು ಹೇಳಿಲ್ಲ. ಸೊ ನಂಬರ್ ಬೇಡ ಅಂತ ನಾನು ಸುಮ್ಮನೆ. ಹಂಗಾರೆ ಇದು ಹುಡುಗ ಪಕ್ಕ ಇದು ಹುಡುಗ ಅಂತ. ಸೊ ನಂಗೆ ಮಾರ್ನಿಂಗ್ ಶೂಟ್ ಇತ್ತು, ನೈಟ್ ಲೇಟ್ ಆಗ್ಬಿಟ್ಟಿದೆ, 12:30 ಆಗಿದೆ. ನಾನು ಮಾರ್ನಿಂಗ್ 4 o'clock ಗೆದ್ದೋಗ್ಬೇಕು ಶೂಟ್ಗೆ. ಸೊ ನಾನು ರಿಪ್ಲೈ ಏನ್ ಮಾಡೋದು, ಮಾಡ್ತಾನೆ ರಿಪ್ಲೈ, ಇದು ಹುಡುಗ ಆಗಿದೆ ಬಿಡು ಮಚ್ಚ, ಪರವಾಗಿಲ್ಲ ಬಿಡು ಮಚ್ಚ, ನಂಗೆ ಇದು ಹುಡುಗ ಅಂತ ಗೊತ್ತು, ಆ ಥರ ಮೆಸೇಜ್ ಮಾಡ್ತಿದ್ದಾರೆ. ಸೊ ಆಮೇಲೆ ಹೆಂಗೋ ಏನೋ ಗೊತ್ತಿಲ್ಲ, ಅವತ್ತು ನಂಬರ್ ಕಳಿಸ್ತೆ. ಅದಾದ್ಮೇಲೆ ಫಸ್ಟ್ ಮಾತಾಡಿದ್ವಿ, ಫೋನಲ್ಲಿ ಮಾತಾಡಿದ್ವಿ. ಫಸ್ಟ್ ಹುಡುಗಿ ಅದನ್ನು ವಾಯ್ಸ್ ಚೇಂಜ್ ಮಾಡ್ಕೊಂಡು ನಾನು ಯಾವ ಮಟ್ಟಿಗೆ ಡೌಟ್ ಪಟ್ಟೆ ಅಂದ್ರೆ, ಯಾರೋ ಪಕ್ಕದಲ್ಲಿ ಹುಡುಗಿನೇನೋ ಕರ್ಸ್ಬಿಟ್ಟು ಮಾತಾಡಿಸ್ತವನೇನೋ, ಇದು ಹುಡುಗನೇ ಏನೋ ಇದ್ ಮಾಡಕ್ಕೆ ಟ್ರಾಪ್ ಏನೋ ಮಗದೊಂದು ಮತ್ತೊಂದು ಅನ್ಕೊಂಡೆ. ಮೆಸೇಜ್ ಕಾನ್ವರ್ಸೇಷನ್ ಕೊನೆಯಲ್ಲಿ ಅವಳು ಮಾತಾಡ್ಬೇಕಾದ್ರೆ ಮಾತಾಡ್ತಾ ಅವಳು ನೈಟ್ ಬೆಳಗ್ಗೆ ಶೂಟ್ ಇದೆ ಅಂತಂದ್ರು. ಅವಾಗ ನಾನು ಇನ್ನ ಶೂಟಿಂಗ್ ಸ್ಮಾಲ್ ಸ್ಕ್ರೀನ್ ಎಲ್ಲ ಬಂದೇ ಇರಲಿಲ್ಲ, ಇನ್ನ ಗಿಚ್ಗಿಲಿ ಮಾಡ್ತಿರ್ಲಿಲ್ಲ, ಶುರುನೇ ಇಲ್ಲ ಅದಕ್ಕಿಂತ ಮುಂಚೆನೆ. ಆಮೇಲೆ ಏನಾಯ್ತು, ಭಯ ಏನ್ ಮಾಡೋದು, ಮೆಸೇಜು ಕಾಲಲ್ಲಿ ಮಾತಾಡ್ತಿದ್ವಿ. ಇವಳು ಸಿನಿಮಾ ಮಾಡ್ತಿದ್ಲ ಅವಾಗ. ಹೌದು ಕರೆಕ್ಟ್, ಶಿ ವಾಸ್ ಎ ಹೀರೋಯಿನ್. ಅವ್ನ ಅಸಿಸ್ಟೆಂಟ್ ಫೋನ್ ಎತ್ತುವ, ಅಕ್ಕ ಆ ಶೂಟಲ್ಲಿ ಇದೆ ಅಂತ. ಲೋ ನಿಮ್ಮ ಅಕ್ಕನ ಕೊಡೋ, 1 ನಿಮಿಷ ಮಾತಾಡ್ಬೇಕು ಪ್ಲೀಸ್ ಕಣೋ, ಒಂದು 2 ನಿಮಿಷ ಮಾತಾಡ್ಬೇಕು ಅಂತ. ಇರಿ ಕೊಡ್ತೀವಿ ಅಂತ. ಅವಾಗ ಈಗ ನಾನು ಶೂಟಲ್ಲಿ ಇದ್ದೀನಿ, 1 ನಿಮಿಷ ಇರಿ ಮಾಡ್ತೀನಿ ಅಂತ. ಅವಾಗ ಭೀಮ್ಗಂಡೆ ಅಂತ ಒಂದು ಸಿನಿಮಾ ಮಾಡ್ತಿದ್ಲು, ಬ್ರೇಕ್ ಫೇಲ್ ಮುಗಿಸ್ಕೊಂಡು ಭೀಮ್ಗಂಡೆ ಅಂತ ಸಿನಿಮಾ ಮಾಡ್ತಿದ್ಲು. ಅದ್ರಲ್ಲಿ ಬಿಸಿ ಇದ್ಲು. ಆವಾಗ ಆಮೇಲೆ ಮಾತಾಡ್ತಾ ಔಟ್ಡೋರ್ ಶೂಟಲ್ಲಿ ಮಾತಾಡ್ತಾ ಕಾನ್ವರ್ಸೇಷನ್. ನಿಮ್ಗೆ ಗೊತ್ತಲ್ಲ, ಪ್ರೀತಿ ಫಸ್ಟ್ ಸ್ನೇಹದಿಂದ ಪ್ರೀತಿ ಅಂದ್ರೆ ನಾನು ಐ ಲವ್ ಯು ಹೇಳಿಲ್ಲ. ಫಸ್ಟ್ ಮೆಸೇಜ್ ಹಾಕಿದ್ದೇನು ಗೊತ್ತಾ, ಕೇಳಿ ಹೇಳ. ಏನು ಮೆಸೇಜ್ ಹಾಕಿದ್ರು? ಮ್ಯಾರಿ ಮೀ ಅಂತ ಹಾಕಿದ್ರು. ಐ ಲವ್ ಯು ಹೇಳಲೇ ಇಲ್ಲ ನಾನು ಅವಳಿಗೆ. ಡೈರೆಕ್ಟ್ ಮದುವೆ ಪ್ರಪೋಸಲ್ ಕೊಟ್ಟೆ. ಅವತ್ತು ತಗೊಂಡಿದ್ದು ಇವತ್ತು ಉಳಿಸ್ಕೊಳ್ಳೋದಕ್ಕೆ ಇಲ್ಲಿವರೆಗೂ ಡೈರೆಕ್ಟ್ ಮದುವೆ ಪ್ರಪೋಸಲ್. ನಾನು ಐ ಲವ್ ಯು, ನೋ, ವಿಲ್ ಯು ಮ್ಯಾರಿ ಮೀ ? ಅವಳಿಗೆ ಏನು ಉತ್ತರ ಕೊಡ್ಬೇಕಂತ ಗೊತ್ತಾಗಿಲ್ಲ. ಶಿ ಲಿಟ್ರಲಿ 2 weeks ತೊಗೊಂಡ ನಮ್ಮ 2 to 3 weeks ತೊಗೊಂಡು ಅದನ್ನ ಅರ್ಗಿಸ್ಕೊಳ್ಳೋದಕ್ಕೆ. ಎಷ್ಟೋ ಮಂತ್ಸ್ ಆದ್ಮೇಲೆ ಅವಳನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ. ಹೆಂಗಿದೆ ನೋಡಿ ಲವ್ ಸ್ಟೋರಿ ಇವ್ರದ್ದು. ಬಟ್ ಟೆಲ್ ಮಿ, ಆಯ್ತು ಅವ್ರದ್ದು ಫೋನ್ ಕರೆಕ್ಟೇ, ಬಟ್ ಹೆಂಗ್ ಕಾಣಿಸ್ತಾರೆ, ಫೋಟೋದಲ್ಲಿ ಇರೋ ಥರನೇ ಕಾಣಿಸ್ತಾರ? ಅದು ಭಯ ಆಯಿತು. ಸೊ ನಾನೇನು ಮಾಡಿದ್ವಿ, ಮೀಟ್ ಮಾಡಿದ್ವಿ. ನಾವು ಮೀಟ್ ಮಾಡಿದ್ದು August 15th.
ಅಂತ ಒಳ್ಳೆ ದಿನ. ಇಂಡಿಪೆಂಡೆನ್ಸ್ ಡೇ ದಿವಸ ಮೀಟ್ ಮಾಡಿದೀವಿ. ಮೀಟ್ ಮಾಡಿ ನಾನು ಪ್ರಪೋಸ್ ಮಾಡಿದೆ. ಅಲ್ಲ ಮೀಟ್ ಅಂದ್ರೆ ಡೈರೆಕ್ಟ್ ಮೀಟ್. ಕುಡಿಯೋಣ ಅಂತ? ನೋ ನಾನು ಅವಾಗ ಚಂಚಂದ್ರದಲ್ಲಿ ಫ್ರೆಂಡ್ಸ್ ಜೊತೆ ಇದ್ದೆ. ಸೊ ಅವತ್ತು ನಾನು ಏನ್ ಮಾಡಿದೆ, ಅವರೊಂದು ಜಾಗ ಇತ್ತಲ್ಲ, ರೆಸ್ಟೋರೆಂಟ್, ಅವ್ಳು ಹೀರೋಯಿನ್ ಅಂತ ಗೊತ್ತಾಯ್ತು, ಪ್ರೊಫೈಲ್ ಒರಿಜಿನಲ್ ಅಂತೆಲ್ಲ ಗೊತ್ತಾಯ್ತು. ಹೀರೋಯಿನ್ ರೇಂಜ್ ಅಲ್ಲಿ ಇರೋರು ನನ್ನ ಹತ್ರ ಗೊತ್ತಾಗ ನಂಗೆ ಅದು ಭಯ ಇತ್ತು. ಬಟ್ ಮೀಟ್ ಮಾಡಿದ್ರೆ ಗೊತ್ತಾಗುತ್ತಲ್ಲ ಏನು ಅಂತ. ಹಂಗೆ ಮತ್ತೆ ನಾವು 3 months ಫೇಸ್ ಟು ಫೇಸ್ ನೋಡ್ದಲ್ಲ ಇಷ್ಟಪಟ್ಟಿರೋದು. ಹೌದು, ನಾವು ನೋಡಿರ್ಲಿಲ್ಲ. ಬಟ್ ಒಂದು ಗುಡ್ ಫೀಲ್ ಇತ್ತಾ? ಫೀಲ್ ಇತ್ತಾ? ಏನದು ನಮ್ಗೆ ಸರ್? ನನ್ಗೆ ಆತರ ಥಾಟ್ಸ್ ಇರ್ಲಿಲ್ಲ. ಬಟ್ ಏನ್ ಫೀಲ್ ಅದು? ಫೀಲ್ ಅಂದ್ರೆ ಇವ್ರು ತುಂಬಾ ಕೇರ್ ಮಾಡ್ತಿದ್ರು, ಅದು ಇಷ್ಟ ಆಗ್ತಾ ಇತ್ತು ನನ್ಗೆ. ಕೇರ್ ಅಂದ್ರೆ ಯಾವ ತರ? ಕೇರ್ ಅಂದ್ರೆ ಇವಾಗ ಇನ್ ಕೇಸ್ ನಾರ್ಮಲ್ ಹುಡುಗಿರ್ದೇನ ಪರ್ಸನಲ್ ಪ್ರಾಬ್ಲಮ್ ಅಂದ್ರೆ ಏನಾದ್ರು ಪ್ರಾಬ್ಲಮ್ಸ್ ಇರುತ್ತಲ್ಲ, ಆ ಟೈಮಲ್ಲಿ ಹುಷಾರಾಗಿರಿ ಆ ಥರ ಎಲ್ಲ ಮೇನ್ ಬೇಕಾಗಿರೋದು ಹುಡುಗಿಗೆ ಅದೇ ಅಲ್ವಾ. ಆ ಥರ ತುಂಬಾ ಕೇರ್ ಮಾಡ್ತಾ ಇದ್ರು ಆ ವಿಷಯದಲ್ಲಿ. ಈ ತರ ಕೇರ್ ಮಾಡಿರೋ ಹುಡುಗರನ್ನ ಅಲ್ಲಿ ತನಕ ನೋಡೇ ಇರ್ಲಿಲ್ವಾ? ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ವಾ? ಇಲ್ಲ ಗಮನಿಸಿರ್ಲಿಲ್ವಾ? ಮಾಸ್ಟರ್ ಪೀಸ್. ಅಂದ್ರೆ ತುಂಬಾ ಕೇರ್, ನಾರ್ಮಲ್ ಸ್ವಲ್ಪನೂ ಅಲ್ಲ, ಜಾಸ್ತಿ ಓವರ್ ಕೇರ್ ಮಾಡ್ತಾ ಜಾಸ್ತಿ ಇದ್ರು. ಅಂದ್ರೆ ಎಲ್ಲಿ ನಡ್ಕೊಂಡು ಹೋದ್ರೆ ನನಗ್ ನೋವಾಗುತ್ತೋ ಅನ್ನೋ ತರ. ಇಲ್ಲ ಸರ್, ಪ್ರತಿಯೊಬ್ಬ ಕಾಮಿಡಿಯಲ್ಲಿ ಟ್ಯಾಲೆಂಟೆಡ್ ಕಲಾವಿದ ಸರ್ ಎಷ್ಟು ಅಲ್ಟಿಮೇಟ್ ಕೇರ್ ಅಂದರೆ, ಎವ್ರಿ ಮಾರ್ನಿಂಗ್ ಫೋನ್ ಮಾಡಿ ನಾಷ್ಟ ಮಾಡ್ದ, ಮಧ್ಯಾಹ್ನ ಊಟ ಮಾಡ್ದ, ಇದೆಲ್ಲ ಆಗಿ ಏನಾದರೂ ತೊಗೊಂಡ ಜ್ವರ ಅಂತಂದ್ರೆ ಎಲ್ಲ ಹುಡುಗರು ಕೇರ್ ಮಾಡ್ತಾರೆ ಸರ್. ಬಟ್ ಆ ಕೇರು ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥ ಗುಣ ಇರೋ ಹುಡುಗಿ ಇರಬೇಕು. ಅಕ್ಸೆಪ್ಟ್ ಮಾಡ್ಕೊಂಡಾಗಲೇ ಅದು ಪ್ರೀತಿಯ ಕನ್ವರ್ಟ್ ಆಗೋದು. ಅವಳಿಗೂ ಅದೇ ಭಯ ಇತ್ತು. ಫಸ್ಟ್ ನಾವು ಮೀಟ್ ಆದಾಗ ಅದೇ ಭಯದಲ್ಲೇ ಇಬ್ಬರು ಮೀಟ್ ಆಗಿದ್ದು. ಆ ಭಯದಲ್ಲೇ ಮೀಟ್ ಆಗಿ ಕೊನೆ ನಾನು ಅವತ್ತಿನ ದಿವಸನೇ August 15th ನಾನು ಅವಳಿಗೆ ಪ್ರಪೋಸ್ ಮಾಡಿದೆ. ಎಲ್ಲಿ ಮೀಟ್ ಆಗಿದ್ದಿಲ್ಲಿ? ಮೀಟ್ ಆಗಿ ಚಂದ್ರದಲ್ಲಿ. ಎಲ್ಲಿ ಜಾಗ ಯಾವುದು? ಚಂದ್ರ ನನ್ನ ಫ್ರೆಂಡ್ಸ್ ಒಂದು ಮನೆ ಇತ್ತು, ಇಲ್ಲಿ ರೆಸ್ಟೋರೆಂಟ್ ಇತ್ತು, ಆಯ್ತಾ, ಕ್ಲೌಡ್ ಕಿಚನ್ ತರ. ಸೊ ಅವಾಗ ನಾನು ಏನ್ ಮಾಡಿದೆ, ಆ ಒಂದು ರಿಂಗ್ ತೊಗೊಂಡಿದ್ದೆ ಅವಳಿಗೆ. ಗೋಲ್ಡ್ ರಿಂಗ್ ತೊಗೊಂಡಿಲ್ಲ ಸರ್, ನಂತರ ಅವಾಗ ಅಷ್ಟು ಬಜೆಟ್ ಇರ್ಲಿಲ್ಲ, ಸುಮ್ಮನೆ ಸಿಲ್ವರ್ ರಿಂಗ್ ತೊಗೊಂಡಿದ್ದೆ. ಅವಾಗ ಸಿಲ್ವರ್ ರಿಂಗ್ ಕಡಿಮೆ ಅಲ್ವಾ ಬಜೆಟ್ಗೆ, ಸಿಲ್ವರ್ ರಿಂಗ್ ತೊಗೊಂಡಿದ್ದೆ. ನಾನು ಅವಳು ಪ್ರಪೋಸ್ ಮಾಡಿದೆ. ಅವಳು ಅದಕ್ಕಿಂತ ಮುಂಚೆ ನಾನು ಅವಳು ವಿಲ್ ಯು ಮ್ಯಾರಿ ಮೀ ಅಂತ ಅವ್ರಿಗೆ ರಿಪ್ಲೈನೇ ಮಾಡ್ತಿರ್ಲಿಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಆಯ್ತು, ಫ್ರೆಂಡಾಗೆ ಮೆಸೇಜ್ ಮಾಡಿ ಹೋಗ್ಲಿ ಆಯ್ತು ಅಂತ. ಸರಿ ಮೀಟ್ ಆಗೋಣ ಅಂದ್ರೆ ಮೀಟ್ ಮಾಡೋಕ್ಕೆ ಸತಾಯಿಸಿದ್ರು. ಕೊನೆಗೆ ಒಂದು 5 day ಮೀಟ್ ಮಾಡಿದ್ವಿ. ಚಂದ್ರದಲ್ಲಿ August 15 ಮೀಟ್ ಮಾಡಿದ್ದು. ನನಗೆ ಈಗಲೂ ನೆನಪಿದೆ, 11:30 ನಾನು ಬ್ಲ್ಯಾಕ್ ಶರ್ಟ್ ಹಾಕೊಂಡಿದ್ದೀನಿ, ಬುಲೆಟ್ ಗಾಡಿ, ಅವಳು ಬ್ಲ್ಯಾಕ್ ಶರ್ಟ್ ಹಾಕೊಂಡಿದ್ದಾಳೆ. ಅದಕ್ಕೆ ಅನ್ಎಕ್ಸ್ಪೆಕ್ಟೆಡ್, ನಾನು ಬ್ಲ್ಯಾಕ್ ಅಂಡ್ ಬ್ಲೂ, ಇವರು ಬ್ಲ್ಯಾಕ್ ಅಂಡ್ ಬ್ಲೂ, ಅನ್ಎಕ್ಸ್ಪೆಕ್ಟೆಡ್. ಬುಲೆಟ್ ಗಾಡಿಲಿ ಅವಳು ಬರ್ತಾಳೆ ಅಂದ್ಬಿಟ್ಟು ಅವಾಗ ದಪ್ಪ ಆಗ್ಬಿಟ್ಟಿದೆ ಸರ್, ಫುಲ್ ಹೊಟ್ಟೆ ಹೇಳ್ಕೊಂಡು ಅವಾಗ ಏನಂದ್ರೆ ಅವಳು ಚೆನ್ನಾಗಿದ್ರು, ನಾವು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಲ್ಲ. ಆಮೇಲೆ ನಾವು ಫೋಟೋದಲ್ಲಿ ನೋಡೋದಕ್ಕೂ ಎಲ್ಲ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತಲ್ವ. ನಾವು ಕೆಲವೊಮ್ಮೆ ನಾನಂತೂ ಹೊಟ್ಟೆ ಹೇಳ್ಕೊಂಡ್ಬಿಟ್ಟಿದ್ದೀನಿ. ಇವಳು ಬಂದಿದ ತಕ್ಷಣ ಏನು ಕೇಳ್ಬೋದು ಹೇಳಿ, ಅವ್ಳು ಗೊತ್ತಾಗೋಯ್ತು ನಾನು ಉಸ್ಸು ಕಟ್ಟು ಹೊಟ್ಟೆ ಇಟ್ಕೊಂಡಿದ್ದೀನಿ ಅಂತ. ನೀವು ಆರಾಮಾಗಿ ಫ್ರೀಯಾಗಿ ಹೊಟ್ಟೆ ಬಿಟ್ಟೆ ಮಾತಾಡಿ ಅಂತಂದ್ಲು. ನನಗೆ ಬಕ್ಕರಾಗೋಯ್ತು ಸರ್, ಫುಲ್ ಅಜೀಬ್ ಆಗೋಯ್ತು. ಹೊಟ್ಟೆ ಹೇಳ್ಕೊಂಡ್ಬಿಟ್ಟಿದ್ದೀನಿ, ಮಾತಾಡ್ತಿದ್ದೀನಲ್ಲ. ಇಲ್ಲ ನೀವು ಯಾಕೋ ತುಂಬಾ ಹಿಂಸೆಯಿಂದ ಮಾತಾಡ್ತೀರಿ, ಫ್ರೀಯಾಗಿ ಹೊಟ್ಟೆ ಬಿಟ್ಬಿಟ್ಟೆ ಮಾತಾಡಿ ಅಂತ ಅಲ್ಲ. ತೋರಿಸ್ತಾ ಇದ್ರಿ. ಸೊ ಅಲ್ಲಿಂದ ಮಾತು, ಅಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಇದ್ರು, ಫ್ರೆಂಡ್ಸ್ ಮುಂದೆನೆ ಪ್ರಪೋಸ್ ಮಾಡ್ಬಿಟ್ಟೆ. ನೀಟಾಗಿ ಪ್ರಪೋಸ್ ಕೊಟ್ಟಿದ್ದು. ಉಂಗುರ ಕೊಟ್ಟಿದ್ದು. ಹಾಕಿದ್ದ ಅಲ್ಲ ಉಂಗುರ ಹಾಕಿದಲ್ಲ, ಉಂಗುರ ಕೊಟ್ಟಿದ್ದೆ ಸಿಲ್ವರ್ ರಿಂಗ್. ನನ್ನ ಹತ್ರ ಈಗಲೂ ಇದೆ ಸಿಲ್ವರ್ ರಿಂಗ್. ರಿಯಾಕ್ಷನ್ ಏನಿತ್ತು? ಅದೇ ನನ್ಗೆ ಅನ್ಕೊಂಡೇ ಇರ್ಲಿಲ್ವಲ್ಲ ಈ ತರ ಎಲ್ಲ ಆಗುತ್ತೆ ಅಂತ. ಬಟ್ ಭಯ ಇತ್ತಾ? ಈಗ ಮೊದ್ಲೇ ಕೇಳಿದ ಮದ್ವೆ ಆಗ್ತೀಯ ಅಂತ, ಈಗ ಮೀಟ್ ಮಾಡಕ್ ಕರೀತಾ ಇದ್ದಾನೆ, ಅಲ್ಲಿ ಏನು ಭಯ ಇತ್ತು. ಮತ್ತೆ ಅವ್ರನ್ನ ನಾನು ಫೇಸ್ ಟು ಫೇಸ್ ನೋಡ್ತಾನೆ ಮಾತಾಡ್ಸ್ತಾ ಇರ್ಲಿಲ್ಲ. ಅವ್ರು ನನಗೆ ಹೇಳೋರು, ಅವ್ರ ಜೊತೆ ಮಾತಾಡ್ಸ್ಬೇಕು ಅಂದ್ರೆ ನಾನು ಹಿಂಗ್ ಸ್ಟ್ರೈಟ್ ನೋಡ್ತಾ ಇರ್ಲಿಲ್ಲ, ತಲೆ ಬಗ್ಗಿಸ್ಕೊಂಡು ಮಾತಾಡ್ತಿದ್ದೆ. ಅವ್ರು ಏನಕ್ಕೆ ತಲೆ ಎತ್ತು ಮಾತಾಡಿ, ಏನಕ್ಕೆ ಹಿಂಗ್ ಮಾತಾಡ್ತಿದ್ದೀರಾ ಅಂತ ನನಗೆ ಬರ್ತಾ ಇರ್ಲಿಲ್ಲ. ಪೀಕ್ ಹೇಳ್ಬಿಡ್ತೀನಿ, ಪೀಕ್ ಇನ್ನೋಸೆನ್ಸ್ ಅಂತ ನೀವು ಹೇಳ್ತೀರಲ್ಲ, ಅದ್ರ ಪೀಕ್ ಇನ್ನೋಸೆನ್ಸ್ ಹೇಳ್ತೀನಿ, ನೀವು ಕೇಳಿ ಸರ್. ಅವ್ಳು ಪ್ರಪೋಸ್ ಮಾಡಿದ್ಮೇಲೆ ಅಕ್ಸೆಪ್ಟ್ ಮಾಡ್ಬೇಕಂದ್ರೆ ಹಿಂಗೆ ಸರ್, ಹಿಂಗೆ ಮೇಲ್ ಕತ್ತೆದ್ ನೋಡ್ತಾ ಇಲ್ಲ ಸರ್. ಏನಕ್ಕೆ ಭಯ ಪಡ್ತಾ ಇದ್ದೀರಾ, ಮಾತಾಡಿ. ಇಲ್ಲ ನನಗೆ ಇದೆಲ್ಲ ಹೊಸ್ತು, ಅದು ಏನು ಹೇಳೋದಂತ ಗೊತ್ತಾಗ್ತಿಲ್ಲ, ಫುಲ್ಲು ನಡ್ಕೊಳ್ಳೆ ಫುಲ್ಲು ಇಲ್ಲ ಹಿಂಗೆ. ಆಮೇಲೆ ನನ್ನ ಫ್ರೆಂಡ್ಸ್ ಜೊತೆ ಈಗ ನಾವೆಲ್ಲರೂ ಹೋಗ್ತೀವಿ ಅಂತಂದ್ರೆ ನಾವೇನು ಮಾಡ್ತೀವಿ, ಫ್ರೆಂಡ್ಸ್ ಜೊತೆ ಗಾಡೀಲಿ ಕೂತ್ಕೋದು. ಅವಳು ಫ್ರೆಂಡ್ಸ್ ಜೊತೆ, ನನ್ನ ಫ್ರೆಂಡು ಮೇಲೆ ಮೇಲ್ ಫ್ರೆಂಡ್ ಜೊತೆ ಗಾಡೀಲಿ ಕೂತ್ಕೊಳ್ಳಲ್ಲ. ಇಲ್ಲ ನನಗೆ ಎಲ್ಲ ಹುಡುಗರೆಲ್ಲ ಹೊಸದು, ನನಗೆ ನೀವೊಬ್ಬರೇ. ನಾನು ಅಮ್ಮ ತಾಯಿ ಫ್ರೆಂಡ್ಲಿ, ಬಾಯ್ಸ್ ಫ್ರೆಂಡ್ಸೇ ಇಲ್ಲ ಅವಳಿಗೆ. ಬಾಯ್ಸ್ ಅಲ್ಲಿ ಫ್ರೆಂಡ್ಸೇ ಇಲ್ಲ. ಇಮ್ಯಾಜಿನ್, ಈಗ ಇವ್ರ ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ಇವ್ರಿಗೆಲ್ಲ ಫ್ರೆಂಡ್ಸು. ಇವಳಿಗೆಲ್ಲಿ ಇವಳು ಇಡೀ ಲಿಸ್ಟಲ್ಲಿ ಒಂದು ಮೇಲ್ ಫ್ರೆಂಡ್ ಇಲ್ಲ. ನಾನೇ ನೋಡಿದ್ದೀನಿ, ಒಂದು ಮೇಲ್ ಫ್ರೆಂಡ್ ಇಲ್ಲ. ಆ ಮೇಲ್ ಫ್ರೆಂಡ್ ಇರೋದು ಇವಳು ಫ್ರೆಂಡ್ ಇರಲ್ಲ, ಫ್ರೆಂಡ್ ಹಸ್ಬೆಂಡ್ಗಳು. ನನಗೆ ನಿಜವಾಗ್ಲೂ ಅನಿಸ್ತಿದೆ ಪ್ರಶಾಂತ, ಈ ಕಾಲದಲ್ಲಿ ಈ ಹುಡುಗಿ ಇದ್ದಾರೆ. ನಾನು ಅದನ್ನೇ ಸರ್ ಈಗಲೂ ಯೋಚನೆ ಮಾಡೋದು. ನಿಜವಾಗ್ಲೂ ಅನಿಸ್ತಿದೆ ಸರ್. ಕತ್ತೆತ್ ನೋಡ್ತಿಲ್ಲ, ಗಾಡಿ ಕೂತ್ಕೊ ಹೋಗ್ಲಿ. ನಾನು ಇಲ್ಲಿ ನನ್ನ ಗಾಡಿಲಿ ಅವ್ನು ಕೂತ್ಕೊಂಡಿಲ್ಲ, ನನ್ನ ಫ್ರೆಂಡ್ ಗಾಡಿ ಇಲ್ಲ ಆಗಲ್ಲ ಇಲ್ಲ. ನಾನು ಒಂದು ಟೈಮ್ ಸೈಕ್ ಆಗೋದು, ಯಾರಮ್ಮ ನೀನು, ಯಾವ ಹುಡುಗಿನಮ್ಮ, ಗಾಡಿ ಕೂತ್ಕೊಂಡು ಏನಾಗ್ಬಿಡುತ್ತೆ ಏನೋ, ಅವನು ನನ್ನ ಫ್ರೆಂಡೇ ತಾನೆ. ಇಲ್ಲ ಬೇಡ, ನೀವು ಹೋಗಿ ಬನ್ನಿ, ನಾನು ಇಲ್ಲೇ ಇರ್ತೀನಿ. ಅಮ್ಮ ತಾಯಿ ಆಮೇಲೆ ಅಭ್ಯಾಸ ಮಾಡಿಸುವೆ.
ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ಸುವೆ ನೋಡು, ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಥರನೇ ಒಳ್ಳೆಯವರು, ತಲೆ ಕೆಡ್ಸ್ಕೊಂಡು. ಬಟ್ ಅವಳು ಆ ಇಂಟೆನ್ಷನ್ ಅಲ್ಲ, ಬಟ್ ಅವಳಿಗೆ ಭಯ. ಈಗ ನನ್ನನ್ನು ನಂಬಿರೋದೇ ಒಂದು ಬೈದಲ್ಲಿ ನಂಬಿದ್ದಾಳೆ, ಇನ್ನೊಬ್ಬ ಯಾರೊಬ್ಬರನ್ನ ಫ್ರೆಂಡ್ ಅಂತ ತೊಗೊಳೋದಕ್ಕೆ ಅವ್ಳು ಭಯ. ಈಗ ನನ್ನ ಫ್ರೆಂಡ್ಸ್ ಎಲ್ಲರೂ ಅವಳ ಫ್ರೆಂಡ್ಸು. ಫಸ್ಟ್ ನನ್ನನ್ನು ಮಾತಾಡ್ಸ್ತಾಳೆ, ಅವಳನ್ನು ಮಾತಾಡ್ತಾಳೆ. ಅವಳು ಹೆವಿ ಮಾತಾಡ್ತಾಳೆ. ಇವಾಗ ಇಲ್ಲಿ ಸ್ವಲ್ಪ ಶೈ ಫೀಲ್ ಅವಳು. ಹಂಗೆ ಬಟ್ ಸಕ್ಕದಾಗಿ ಮಾತಾಡ್ತಾಳೆ ಅವಳು. ಬಟ್ ಒಂದು ಸಿನಿಮಾದ ಹೀರೋಯಿನ್ ಆಗಿರೋ ಒಂದು ಹೆಣ್ಮಗಳು ತಲೆ ಎತ್ತಿ ಮಾತಾಡಲ್ಲ, ತಲೆ ತಗ್ಸಿ ನಾಚ್ಕೋತಾರೆ, ಭಯ ಪಡ್ತಾರೆ. ಅದು ಹೆಂಗೆ ಸೆಟ್ಟಲ್ ಹೆಂಗಿರ್ತಿರ್ಬೇಕು ನೀವು? ಸರ್ ಸೆಟ್ಟಲ್ ಯಾರು ಮಾತಾಡ್ಸಲ್ಲ ಅವಳು, ಕೇಳಿ. ನಾನು ಶೂಟ್ ಆಯ್ತು, ನಾನು ಆಯ್ತು ಅಷ್ಟೇ. ನನ್ನ ಸೀನ್ ಇದ್ರೆ ಮಾತ್ರ ಹೊರಗೆ ಬರ್ತೀನಿ. ಕ್ಯಾರವಾನ್ ಹಾ, ಸೀನ್ ಇದ್ರೆ ಕ್ಯಾರವಾನ್ ಅಷ್ಟು. ಇಲ್ಲ ಅಂದ್ರೆ ಮೊಬೈಲ್ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತೀನಿ. ಇದ್ದಾಗ ಹೇಳ್ತಾರೆ, ಅವಾಗ ಬಂದು ಶೂಟ್ ಮಾಡ್ಕೊಂಡು ಹೋಗ್ತೀನಿ. ಹರಟೆ ಹೊಡಿಯೋದು, ಫ್ರೀಕ್ ಔಟ್ ಮಾಡೋದು, ಇಲ್ಲ ಇಲ್ಲ, ಗೆಟ್ ಟುಗೆದರ್, ನೈಟ್ ಔಟು, ಅದಕ್ಕೆಲ್ಲ ಇನ್ವೈಟ್ ಮಾಡಿದ್ದಾರೆ. ಬಟ್ ನಾನು ಎಲ್ಲೂ ಹೋಗಿಲ್ಲ, ನಂಗೆ ಇಷ್ಟನೇ ಆಗಲ್ಲ ಅದೆಲ್ಲ. ಫ್ರೀಕ್ ಅಲ್ಲ ನಾನು. ತುಂಬಾ ಅಪರೂಪದಲ್ಲಿ ಪ್ರೋ ಪ್ಲಸ್ ಇದ್ದಾರೆ ನೀವು. ಎಲ್ಲೂ ಪಾರ್ಟಿ ಸರ್ ಇದುವರೆಗೂ ಒಂದು ಪಾರ್ಟಿಗೆ ಹೋಗಿಲ್ಲ. ಒಂದೇ ಒಂದು ಪಾರ್ಟಿಗೆ ಹೋಗಿರೋದು, ಅದು ನಿವಿ ಜೊತೆ ಸುದೀಪ್ ಸರ್ ಪಾರ್ಟಿಗೆ. ಸುದೀಪ್ ಸರ್ ಸುದೀಪ್ ಸರ್ ಹೋಗಿದ್ದಾಳೆ. ಸುದೀಪ್ ಸರ್, ನಾನು ಸುದೀಪ್ ಸರ್ ಜೊತೆ ನೋಡಿ ಸುದೀಪ್ ಸರ್ ಹೆಂಗೆ ಫೋಟೋ ತಗೊಂಡು ಅಂತ ಬಂದು ಹೇಳಿದ್ರು. ನನಗೊಂದು ಟೈಮ್ ಬರುತ್ತೆ, ನಾನು ಒಂದು ದಿವಸ ಒಂದು ಬಿಗ್ ಸ್ಟೇಜ್ಗೆ ಹೋಗ್ಬಿಟ್ಟು ಅಲ್ಲಿ ಸುದೀಪ್ ಸರ್ನ ಮಾತಾಡ್ತೀನಿ ಅಂತ. ನಾನು ಅಂದ್ರೆ ನನಗೂ ಅವ್ರಿಗೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಸುದೀಪ್ ಸರ್ ವಿಚಾರ. ಮದ್ವೆನ್ ಲೇಟ್ ಮಾಡಿದ ಯಾಕೆ ಗೊತ್ತಾ? ಸುದೀಪ್ ಸರ್ನ ಮದ್ವೆ ಕರ್ಸ್ಬೇಕು ಅಂತ, ಇನ್ನೇನು ಅಲ್ಲ. ಓ, ಬ್ರೇಕಿಂಗ್ ನ್ಯೂಸ್. ಅಷ್ಟು ಇಷ್ಟ ಸುದೀಪ್ ಸರ್ ಅದು ಪ್ರಾಣ. ಹಾಗಾಗಿ ಮದ್ವೆ ಸುದೀಪ್ ಸರ್, ಇವ್ರ ಮುಹೂರ್ತಕ್ಕೆ ಸುದೀಪ್ ಸರ್ ಬರಲ್ಲ. ಸುದೀಪ್ ಸರ್ ಬರೋ ದಿನ ಇವ್ರ ಮುಹೂರ್ತ ಇಟ್ಕೊತಾರೆ. ಹೌದು, ನನಗೆ ಅದು ಆಸೆ ಇತ್ತು. ಸೊ ಅವ್ರನ್ನ ಮೀಟ್ ಮಾಡಾದ್ಮೇಲೆ ಸರ್ ಹಿಂಗೆ ಮದುವೆ ಇಟ್ಕೊಂತೀನಿ ಸರ್, ನೀವು ಬರಬೇಕು ಅನ್ನೋದಕ್ಕೆ ಅವ್ರು ಹೇಳೋ ಡೇಟ್ ಮೇಲೆ ನಾನು ಮದುವೆ ಇಟ್ಕೊಂಡು, ಹಂಗೆಲ್ಲ ಆಸೆ ಇತ್ತು ಸರ್ ನನಗೆ. ಈಗಲೂ ಹೇಳ್ತೇವೆ, ನಾನು ಇಷ್ಟು ಬೇಗ ಮದುವೆ ಆಗ್ತಿದ್ದೀನಿ, ಸುದೀಪ್ ಸರ್ ಬರೋಕ್ಕಾಗಲ್ಲ. ಆ ಥರ ನನಗೆ ಅದು ತುಂಬಾ ಇದೆ, ಈಗಲೂ ಕಾಡ್ತಾ ಇರ್ತದೆ. ಗೊತ್ತಿಲ್ಲ, ಈಗ ಸುದೀಪ್ ಅವ್ರು ಇದನ್ನ ನೋಡ್ತಿದ್ರೆ, ಯಾರೋ ತಲುಪಿಸಿದ್ರೆ, ಅಪ್ಪಟ ಕಮಿಡಿಯನ್ ಪ್ರಶಾಂತ್ ಟ್ಯಾಲೆಂಟೆಡ್ ಕಲಾವಿದ ನಿಮ್ಗೋಸ್ಕರ ಮದುವೆ ದಿನ ಕಾಯ್ತಿರ್ತಾರೆ ಸರ್. ಅವತ್ತು ಬಂದ್ಬಿಟ್ರೆ ಹತ್ತು ಬಿಡ್ತೀನಿ ಸರ್, ನಾನು ಫುಲ್ ಹತ್ತು ಬಿಡ್ತೀನಿ. ಲೈಫ್ ಆಯ್ತು. ಅಯ್ಯೋ ಪಾವನ, ನನಗೆ ಅವ್ರಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ರೀಚ್ ಆಗಿ ಟ್ರೈ ಮಾಡಿದ್ರ ಕರಿಯಕ್ಕೆ ಇಷ್ಟ ಸರ್. ನಂಗೆ ರೀಚ್ ಆಗ್ಬೋದು ಸರ್. ರೀಚ್ ಆಗಿ ಅವ್ರ ಮೂಲಕ ನನಗೆ ಕಿರಣ್ ಅವ್ರ ಬಾಡಿಗಾರ್ಡ್ ಕಿರಣ್ ಪರಿಚಯ. ಸೊ ಅಲ್ಲಿ ರೀಚ್ ಆಗ್ಬೇಕು. ಬಟ್ ನಂಗೆ ಹೆಂಗಂದ್ರೆ ಅವ್ರು ನಾನು ಯಾರಂತ ಗೊತ್ತಿದ್ರೆ ಅವ್ರು ಬರ್ಬೇಕಾದ್ರೆ ನಮಗೂ ಆಶೀರ್ವಾದ ಮಾಡಿದ್ರೆ ಖುಷಿ ಆಗುತ್ತೆ. ನಿಮ್ಮನ್ನ ನೋಡಿರ್ತಾರೆ, ಚಾನ್ಸೇ ಇಲ್ಲ, ನೋಡಿಲ್ಲ ಅನ್ನೋ ಚಾನ್ಸ್. ಅದಕ್ಕೆ ನಂಗೆ ಗಿಚ್ಚಗಿಲಿ 1, ಗಿಚ್ಚಗಿಲಿ 2, ಗಿಚ್ಚಗಿಲಿ 3, ಈಗ ಗಿಚ್ಚಗಿಲಿ 4, ಕ್ವಾಟ್ಲೆ ಕಿಚನ್. ಹೌದೌದು. ಆಮೇಲೆ ಬಾಯ್ಸ್ ಅಂಡ್ ಗರ್ಲ್ಸ್. ಆಮೇಲೆ ಫ್ಯಾಮಿಲಿ ಗ್ಯಾಂಗ್ಸ್ಟರ್ಸ್. ಎಷ್ಟು ರಿಯಾಲಿಟಿ ಶೋ, ಎಷ್ಟು ವರ್ಷದಿಂದ. ಕಮಾನ್ ಪ್ರಶಾಂತ್, ಅದು ನೋಡಿ ಇಲ್ಲ ಅವ್ರು, ನಾನು ಕರ್ನಾಟಕದ ಮನೆಗೂ ಗೊತ್ತು ವಯಸ್ ಪ್ರಶಾಂತ್. ಇಲ್ಲ, ಬಿಗ್ ಬಾಸ್ ಪ್ರೂಫ್ ಮಾಡಿದಾಗ ಅವ್ರು ನಾನು ನೋಡಿದ್ರು. ಬಟ್ ನಂದೆಂತ ವಿಧಿಲಿಕ್ಕಿತ್ತು, ನಾನು ಲೇಡಿ ಗೆಟಪ್ ಅಲ್ಲಿ ಇದ್ದೀರಿ ಸರ್ ಅಂತ ನನಗೆ ಸರ್ ಕಣ್ಣಲ್ಲಿ ಇವಳು ಹೇಳಿದ್ಲು ಅವತ್ತು ಬಿಗ್ ಬಾಸ್ ಪ್ರೂಫ್. ಇವಳು ಹೇಳಿದ್ಲು, ನೋಡಿ ಸುದೀಪ್ ಸರ್ ನಿನ್ನ ಮಾತಾಡ್ತಾರೆ, ನಿನ್ನ ನನಗೆ ಸುದೀಪ್ ಸರ್ ಮುಟ್ಟಿದ್ರೆ ನಂಗೆ ಒಂಥರ ಅದು ಒಂದು ಶೇಕ್ ಆಗುತ್ತಲ್ಲ ಸರ್. ಅವತ್ತು ಲೇಡಿ ಗೆಟಪ್ ಅಲ್ಲಿ ಜಾನ್ವಿ ಅವ್ರ ಗೆಟಪ್ ಹಾಕಿದ್ದೀನಿ ನಾನು ಬಿಗ್ ಬಾಸ್ ಸ್ಪೂಫ್ ಮಾಡಕ್ಕೆ. ಕಿಚ್ಚಾ 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 ಅಂತ ಸಾಂಗಲ್ಲಿ ಸುದೀಪ್ ಸರ್ ಎಂಟ್ರಿ, ನನಗೆ ಅಳು ಬಂದ್ಬಿಡ್ತು ಸರ್. ಕಾಲು ಬಿದ್ದುಬಿಟ್ಟೆ, ಫಸ್ಟ್ ಹೋಗಿದ್ದು ಕಾಲು ಬಿದ್ದೆ. ಅವರು ಹಿಂಗೆ ಶೇಕ್ ಏನು ಕೊಟ್ಟರು ಸರ್. ಎಷ್ಟು ಅದೊಂದು ಬೇರೆ ಫೀಲು ಸರ್, ಅದೊಂದು ಬೇರೆ ಫೀಲು, ಸಿಕ್ಕಾಪಟ್ಟೆ ಒಳ್ಳೆ ಫೀಲ್ ಸರ್. ನಾನು ಮಾತಾಡಬಾರ್ದು, ನನಗೂ ಅವ್ರಿಗೆ ಅದೇ ಕಾಂಪಿಟೇಷನ್ ಆಗ್ತದೆ. ನೋಡಿ, ನಾನು ಸುದೀಪ್ ಸರ್ ಜೊತೆ ಫೋಟೋ ತಗೊಂಡಿದ್ದೀನಿ ಅಂತ ಒಂದಲ್ಲ ಒಂದು ದಿವಸ ಅದು ಅದೆಲ್ಲ ಇದೆ ಸರ್. ಅದೊಂದು ಫೀಲ್ ಇದೆ ನನಗೆ ಅವರಂದ್ರೆ ಅಷ್ಟಿಷ್ಟ. ಯಾವಾಗಲೂ ಒಬ್ಬ ಹುಡುಗ ನಮ್ಮ ಬದುಕಿನಲ್ಲಿ ಬರಬೇಕಾದ್ರೆ ಈಗ ಜಮಾನದ ಹೆಣ್ಮಕ್ಳಂತೂ ಯೋಚನೆ ಮಾಡ್ತಾರೆ, ಅವ್ನು ಸೆಟ್ಲ್ ಆಗಿದ್ದಾನಾ, ಓಕೆನಾ ಅಂತೆಲ್ಲ. ನೀವು ಯಾವ ನಂಬಿಕೆ ಅದು? ಬಿಕಾಸ್ ಇನ್ನೂ ಗಿಚ್ಚಗಿಲಿ ಶುರುನೇ ಆಗಿಲ್ಲ. ಪ್ರಶಾಂತ್ ಯಾರು ಅಂತ ಬರೀ ಕಂಟೆಂಟ್ ಕ್ರಿಯೇಟರ್ ಅಷ್ಟೇ, ಸ್ಮಾಲ್ ಸ್ಕ್ರೀನ್ಗೆ ಬಂದಿಲ್ಲ, ಗೊತ್ತಿಲ್ಲ. ಹೆಂಗೆ ನಂಬಿದ್ರಿ, ಹೆಂಗೆ ನಂಬಿಕೆ ಬಂತದು? ಬಟ್ ಅವಾಗ ನಂಗೆ ಸ್ಟಾರ್ಟಿಂಗ್ ಐಡಿಯಾನೇ ಇರಲಿಲ್ಲ. ಇವರು ಅಂದರೆ ಏನು ಮಾಡಬೇಕು, ಲವ್ ಮಾಡ್ತಾ ಇದ್ವಲ್ಲ, ಸೊ ವಾಟ್ ನೆಕ್ಸ್ಟ್ ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ. ಬಿಕಾಸ್ ನಾನು ಅರ್ನ್ ಮಾಡ್ತಾ ಇದ್ದೆ, ಸರಿ, ನಾನು ದುಡಿತಾ ಇದ್ನಲ್ವಾ. ಸೊ ಏನಾಗಲ್ಲ, ತೊಂದರೆ ಇಲ್ಲ, ಆ ಥರ ಮೈಂಡ್ ಸೆಟ್ಟಲ್ಲೇ ಇತ್ತು. ಆಮೇಲೆ ನನಗೆ ಅವ್ರಿಗೆ ಗೊತ್ತೇ ಇರಲಿಲ್ಲ, ಬಿಕಾಸ್ ಅವ್ರು ಯೂಟ್ಯೂಬ್ ಏನು ಇರಲೇ ಇಲ್ಲ, ಅವ್ರ ಮನೆ ಬ್ಯಾಕ್ಗ್ರೌಂಡ್ ಎಲ್ಲ ತಿಳ್ಕೊಳ್ಳೋದಕ್ಕೆ, ಅಥವಾ ಇವ್ರ ಫ್ರೆಂಡ್ಸು ಮ್ಯೂಚುವಲ್ ನನಗೆ ಯಾರೂ ಇಲ್ಲ. ಸೊ ಹಾಗಾಗಿ ನನಗೆ ಏನು ನಾಲೆಡ್ಜೇ ಇರಲಿಲ್ಲ ಅವರು ಹೇಗೆ ಏನು ಅಂತ. ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಅವ್ರು ರೀಸೆಂಟಾಗಿ 3 ಇಯರ್ಸ್ ಆಯಿತು. ಒಂಚೂರು ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಬೇಕಲ್ವಾ? ಆ ಒಂದು ಅದೇ ಹೇಳ್ತಾರಲ್ಲ, ಲವಲ್ ಬಿದ್ದರೆ ಏನು ಅಷ್ಟು ಗೊತ್ತಾಗಲ್ಲ ಅಂತ. ಸೊ ಅವಾಗ ನನಗೇನು ಗೊತ್ತಾಗ್ಲಿಲ್ಲ. ನಾನು ಅರ್ನ್ ಮಾಡ್ತಿದ್ನಲ್ವಾ, ಸಾಕು ನೋಡೋಣ, ದೇವ್ರಿದ್ದಾನೆ, ನಾನು ಸಾಕೋತೀನಿ, ದೇವ್ರಿದ್ದಾನೆ ಅನ್ನೋ ಥರನೇ ಮೈಂಡ್ ಸೆಟ್. ಬಿಕಾಸ್ ಇವ್ರು ಸ್ಟಾರ್ಟಿಂಗ್ ಅಂದರೆ ಇವರು ತುಂಬ ಹಾರ್ಡ್ ವರ್ಕ್. ಅಂದರೆ ಇವ್ರು ಏನೇ ಮಾಡಬೇಕು ಅಂದ್ರೂ ಇವ್ರು ಕಷ್ಟಪಟ್ಟೆನೇ ಇವರೆಲ್ಲ, ಅಂದರೆ ತುಂಬ ಕಷ್ಟಪಟ್ಟೆ ತೊಗೊಳ್ಳೋದು ಪ್ರತಿಯೊಂದು. ಅವ್ರು ಆಸೆ ಪಡಲ್ಲ ಅವ್ರ ದುಡ್ಡು ಇವ್ರ ದುಡ್ಡು ಆ ಥರ ಎಲ್ಲ ಇಲ್ಲ. ಸೊ ಅದು ನನಗೆ ಪ್ರೌಡ್ ಫೀಲ್ ಇದೆ. ನಂಗೆ ಸ್ಟಾರ್ಟಿಂಗಿಂದ ಅದೊಂದು ಪಾಸಿಟಿವ್ ಇತ್ತು. ಅಂದರೆ
ಇವ್ರು ಏನಾದ್ರು ಅಂದರೆ ಏನಾದರೂ ಮಾಡ್ತಾರೆ ಫ್ಯೂಚರಲ್ಲಿ ಏನಾದ್ರು ಮಾಡ್ತಾರೆ ಅನ್ನೋದು ಅವಾಗಲೇ ಒಂದು ಸ್ವಲ್ಪ ನನಗೆ ಫೀಲ್ ಆಗ್ತಾ ಇತ್ತು. ಅದೇನೋ ಗೊತ್ತಿಲ್ಲ ಅದೇನೋ. ಇನಿಷಿಯಲಿ ಸರ್ ನನಗೆ ಇದು ಎಲ್ಲೂ ಹೇಳಿರಲಿಲ್ಲ, ಯಾವ ಇದರಲ್ಲೂ ಹೇಳಿಲ್ಲ ಬಿಡಿ. ಇನಿಷಿಯಲಿ ನಾನು ನೀವು ಇದು ಹೇಳಿದ್ದಕ್ಕೆ ನನಗೆ ನಂಬಿಕೆ ಅಂತಲ್ಲ, ಅವಳು ನಾನು ಸಾಕ್ತೀನಿ ಅಂತ ಹೇಳೋದ್ರಲ್ಲಿ ಏನಂದರೆ ನನಗೆ ಬಟ್ಟೆ ತೊಗೊಳಕ್ಕೆ ಕೆಲವೊಂದು ಹಬ್ಬ ಗಿಬ್ಬ ಬಂದರೆ ಬಟ್ಟೆ ತೊಗೊಳಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೆ. ನಮ್ಮಮ್ಮ ಕೊಡ್ಸೋರು ಪ್ರತಿ ಹಬ್ಬಕ್ಕೂ ಬಟ್ಟೆಗೆ ಅಮ್ಮ ಕೊಡ್ಸೋರು. ಇವಳ್ದೊಂದು ಇರೋದು, ಇವಳೊಂದು ಕರ್ಕೊಂಡೋಗಿ ಇವಳು ಬಟ್ಟೆ ಕೊಡ್ಸೋಳು. ನನ್ನ ಹತ್ರ ಆ ಟೈಮಲ್ಲಿ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ನನ್ನ ಹತ್ರ ಏನೂ ಇಲ್ಲ, ಬಿಕಾಸ್ ರೀಲ್ಸ್ ಮಾಡ್ತಿರೋರಿಗೆ ಏನಿರುತ್ತೆ ಸರ್, ಪ್ರಮೋಷನ್ಸ್ ಬಂದರು ಇಲ್ಲಾಂದರೆ ಇಲ್ಲ. ಸೊ ಆ ಟೈಮಲ್ಲಿ ಇವಳು ನನಗೆ ಬಟ್ಟೆ ಅದು ಇದು ಏನೋ ಬೇಕು ಸಣ್ಣ ಪುಟ್ಟದ್ದು ಎಲ್ಲ ಇವಳೇ ಮಾಡೋಳು, ಎಲ್ಲ ಇವಳೇ ಮಾಡ್ತಿದ್ಲು ಸರ್. ನಾನು ಅಂದ್ಕೊಳ್ಳೋ ಏನಿದು ಈ ಥರ ಇರ್ತಾರ ಅಂದರೆ ಲೈಕ್ ನೋಡ್ಕೊಳ್ಳೋದು ಹಿಂಗಾಗುತ್ತೆ. ತುಂಬ ಮಾಡಿದ್ದಾಳೆ ಸರ್, ನಾನು ಅದನ್ನು ಹೇಳಬಾರ್ದು. ತುಂಬ ವಿಚಾರಗಳಲ್ಲಿ ಶಿ ಹಸ್ ಬೀನ್ ಬ್ಯಾಕ್ ಬಂದು ಸುಮಾರು ಸಪೋರ್ಟ್ ಮಾಡಿದ್ದಾಳೆ. ಪ್ರಶಾಂತ, ನೀನು ಪುಣ್ಯವಂತ ಗುರು ಸರ್. ನನಗೆ ಎಷ್ಟು ಜನ ಹೇಳ್ತಾರೆ ಗೊತ್ತಾ ಸರ್, ಸುತ್ತಮುತ್ತ ಸಿಕ್ಕಾಪಟ್ಟೆ ಅಂದರೆ ನಾನು ಓವರ್ ಅ ಜರ್ನಿ ಸರ್. ಗಿಲಿ ಸೀಸನ್ 1 ಸೆಲೆಕ್ಟ್ ಆದೆ. ಇದಕ್ಕಿಂತ ಮುಂಚೆ ಡ್ಯಾನ್ಸಿಂಗ್ ಚಾಂಪಿಯನ್ಗೆ ಕರೆದಿದ್ರು, ಸೆಲೆಕ್ಟ್ ಆಗಿಲ್ಲ ಅಂತ ಬಂದು ಇವಳಿಗೆ ಹೇಳಿದೆ, ಏಯ್ ತಲೆ ಕೆಡ್ಸ್ಕೊಂಬಿಡ ಬಿಡಿ, ಇದಕ್ಕೆ ಯಾಕೆ ಬೇಜಾರಾಗ್ತೀಯಾ, ನಿಂಗೆ ಇನ್ನೊಂದೇನೋ ದೊಡ್ಡ ಶೋ ಸಿಗುತ್ತೆ ಅಂತಂದರು. ಡ್ಯಾನ್ಸಿಂಗ್ ಚಾಂಪಿಯನ್ಗೆ ಹೋದೆ, ಸೆಲೆಕ್ಟ್ ಆಗಲಿಲ್ಲ. ಇಲ್ಲ ಅದನ್ನು ಡ್ಯಾನ್ಸಿಂಗ್ ಚಾಂಪಿಯನ್ಗೆ ಕರೆದಿದ್ರು ನನ್ನ. ನೋಡ್ರಿ ಪ್ರಶಾಂತ್ ಒಬ್ಬ ಅದ್ಭುತವಾದಂಥ ಡ್ಯಾನ್ಸರ್, ಜನಕ್ಕೆ ಗೊತ್ತಾಗ್ಲಿ ಹೇಳ್ಬೇಡ, ಬರೀ ಕಾಂಟೆಂಟ್ ಕ್ರಿಯೇಟರ್ ನಗ್ಸೋದು ಅಷ್ಟೇ ಇಲ್ಲ, ಸೂಪರ್ ಡ್ಯಾನ್ಸರ್ ಅವನು. ಅಲ್ಲಿ ಡ್ಯಾನ್ಸಿಂಗ್ ಚಾಂಪಿಯನ್ಗೆ ಕರೆದಿದ್ರು. ಏನು ಒಂದು ದಪ್ಪ ಇದನ್ನು ಹೆಂಗೆ ಡ್ಯಾನ್ಸ್ ಮಾಡ್ತಾರೋ ಡೌಟಲ್ಲೇ ಇದು ಮಾಡಿದ್ರು. ಸೊ ಅವತ್ತಿಗೆ ಸೆಲೆಕ್ಟ್ ಆಗಲಿಲ್ಲ. ನೋಡಿದ್ರೆ ಪ್ರೋಮೋ ಎಲ್ಲ ಬಂತು, ಎಲ್ಲ ಸಕ್ಕದ ಒಂದು ಡ್ಯಾನ್ಸಿಂಗ್ ಚಾಂಪಿಯನ್ ನಾನು ಇಲ್ಲ. ಕಟ್ ಮಾಡಿದ್ರೆ ನನ್ನನ್ನು ಗಿಲಿಗೆ ಹಾಕಿದ್ರೆ, ನಾನು ಗಿಲಿ ಮೋಸ್ಟ್ಲಿ ಇದನ್ನು ಕರೆಸಿ ಮೋಸ್ಟ್ಲಿ ನಮ್ಮನ್ನು ವಾಪಸ್ ಕಳಿಸ್ತಾರೇನೋ ಅನ್ಕೊಂಡು ಬೈದಲ್ಲೇ ಇದ್ದೆ. ಇವಳಿಗೆ ಹೇಳಿದೆ, ನೋಡಿ ಹಿಂಗಿದೆ ಕಾಣೋದು, ತಲೆ ಕೆಡ್ಸ್ಕೊಂಡು ನಿಂಗೆ ಇನ್ನೊಂದೇನೋ ದೊಡ್ಡ ಸಿಗುತ್ತೆ ಅಂತಂದು ಹೋಗಿ ಗಿಲಿ ಪ್ರೋಮೋ ಶೂಟ್ ದಿವಸ ಬೆಳಗ್ಗೆ 6 ಗಂಟೆಗೆ ಅಲ್ಲಿ ಹೋಗಿದ್ದೀನಿ. ಪ್ರೋಮೋ ಶೂಟ್ ದಿವಸ ಫೋನ್ ಹಾಕಿದ್ದೀನಿ, ಹಿಂಗೆ ಪ್ರೋಮೋ ಶೂಟು. ಬಟ್ ಇದರಲ್ಲೂ ನಾನು ಪ್ರೋಮೋ ಶೂಟಲ್ಲಿ ಮಾತ್ರ ಇದನ್ನೆಲ್ಲ ಕಂಟೆಸ್ಟೆಂಟ್ ಅನ್ನೋದು ನನಗೆ ಬೈದಲ್ಲಿದೆ, ತಲೆ ಕೆಡ್ಸ್ಕೊಂಡು ನೀನು ಕಂಟೆಸ್ಟೆಂಟ್ ಆಗ್ತೀನಿ, ನೀನು ಎಲ್ಲ ಹೋಗ್ತಾ. ಫಸ್ಟ್ ಎಪಿಸೋಡು ಸರ್, ಫಸ್ಟ್ ಎಪಿಸೋಡ್ ಡಬ್ಬಾ ಥರ ಸ್ಕಿಟ್ ಮಾಡಿದ್ದೀನಿ ನಾನು. ಪಿ ಕೆ ನನ್ನ ಮೆಂಟರು ಡಬ್ಬಾ ಥರ ಸ್ಕಿಟ್ ಮಾಡಿದ್ದೀನಿ. ಅಲ್ಲಿರೋರೆಲ್ಲ ಮಾತಾಡ್ಕೊಂಡಿದ್ದು ಒಂದೇ, ಇವನೇ ಫಸ್ಟ್ ಎಲಿಮಿನೇಷನ್ ಇವನೇ ಆಗೋದು, ಇನ್ನೇನು ಆ್ಯಕ್ಟಿಂಗ್ ಬರಲ್ಲ ಹಂಗೆ. ಬಿಕಾಸ್ ನಾನು ಕಟ್ಟು ಸತ್ಯ ಹೇಳ್ತೀನಿ ಕೇಳಿ ಸರ್, ರೀಲ್ಸ್ ಮಾಡೋದೇ ಬೇರೆ, ಕಂಟೆಂಟ್ ಮಾಡೋದೇ ಬೇರೆ, ಸ್ಟೇಜಲ್ಲಿ ಆ್ಯಕ್ಟ್ ಮಾಡೋದೇ ಬೇರೆ. ಓಕೆ, ತುಂಬ ಅಂದರೆ ತುಂಬ ಕಷ್ಟ ಇದೆ ಸರ್. ಬಿಕಾಸ್ 30 ಸೆಕೆಂಡ್ ರೀಲ್ ಇಸ್ ಡಿಫ್ರೆಂಟ್, 30 ಮಿನಿಟ್ಸ್ ಆಫ್ ಸ್ಕಿಟ್ ಇಸ್ ಡಿಫ್ರೆಂಟ್. 30 ಸೆಕೆಂಡ್ಸ್ಗೆ ರೀಟೇಕ್ಸ್ ಇದೆ, 30 ಮಿನಿಟ್ಸ್ಗೆ ರೀಟೇಕ್ಸ್ ಇಲ್ಲ. ಎಷ್ಟೋ ಜನ ಈಗಲೂ ಡೌಟಲ್ಲಿ ಇದ್ದಾರೆ ದಟ್ ಗಿಲಿ ರೀಟೇಕ್ಸ್ ಎಲ್ಲ ನಡೀತೆ. ನಾವು ಒನ್ ಶಾರ್ಟ್ ಒಂದು ಸತಿ ಸ್ಟಾರ್ಟ್ ಆದರೆ ಇಡೀ ಸ್ಕಿಟ್ ನಡೆಯುತ್ತೆ. ಸೊ ನನಗೆ ಆ ಭಯ, ಆ ಸ್ಕಿಟ್ಟು ಬೆವ್ರ್ತಾ ಇದ್ದೀನಿ, ಸ್ಕಿಟ್ ಹೆಂಗೆಂಗೋ ಮಾಡಿಬಿಟ್ಟಿದ್ದೀನಿ. ಎಲ್ಲರೂ ಹೇಳ್ತಿದ್ದಾರೆ ಫಸ್ಟ್ ಎಲಿಮಿನೇಷನೇ ಪಿ ಕೆ ಮತ್ತು ಪ್ರಶಾಂತ್ ಅಂತ. ಏನೋ ದೇವ್ರ ದಯ ಸರ್, ಅಲ್ಲಿಂದ ಒಂದು ಕಾಂಟೆಂಟ್ ಶುರು ಆಯಿತು. ನನಗೇನೂ ಗೊತ್ತಿಲ್ಲ, ಶೋ ಅಂದರೆ ಏನು ಅಂತ ಗೊತ್ತಿಲ್ಲ. ಎಷ್ಟೋ ಜನ ಬೈ ನೀನು ಅಮಾಯಕ ಅಲ್ಲ ಬಡ್ಡಿ ಮಗ, ನಿನ್ನ ಎಲ್ಲ ಗೊತ್ತು ಅಂತ. ಬಟ್ ನನಗೆ ಅಮಾಯಕ ಸರ್, ಬಿಕಾಸ್ ನಾನು ಹೊಸ ಶೋ, ಅದು ಶೋ ಪ್ಯಾಟ್ರನ್ ಗೊತ್ತಿಲ್ಲ, ಹೆಂಗೆ ಅಂತ ಗೊತ್ತಿಲ್ಲ. ಕ್ರಮೇಣ ಗೊತ್ತಾಯಿತು, ಇದು ಹಿಂಗೆ ವರ್ಕ್ ಆಗುತ್ತೆ, ಇದಾಗುತ್ತೆ, ಕಾಂಟೆಂಟ್ ವರ್ಕ್ ಆಗುತ್ತೆ, ಇಲ್ಲಿ ಹಿಂಗಿದ್ರೇ ವರ್ಕ್ ಆಗೋದು ಅನ್ನೋದು ಗೊತ್ತಾಯಿತು ಸರ್. ಪಿ ಕೆನ ನಾನು ಇಷ್ಟಪಡಬೇಕಾದ್ರೆ ಕಂಟೆಂಟ್ ಇದಲ್ಲ, ಅದು ಇವಳೇ ಸಪೋರ್ಟ್ ಮಾಡ್ತಿದ್ಲು ಸರ್. ಶಿ ಈಸ್ ಜೆಮ್ ಆಫ್ ಅ ಗರ್ಲ್. ಗೊತ್ತು ಇಟ್ ಇಸ್ ಎ ಕಾಂಟೆಂಟ್, ಬಟ್ ಶಿ ಯೂಸ್ ಟು ಸಪೋರ್ಟ್. ಪಿ ಕೆ ಪ್ರಿಯಾಂಕಾ ಕಾಮತ್ದು ಕಾಂಟೆಂಟ್, ಲವ್ ಕಾಂಟೆಂಟ್ ನಡೀತಿತ್ತು ಸರ್. ನಾನ್ ಪ್ರಶಾಂತ್ ಕೃತಿ ಅನ್ಕೊಂಡೆ. ಇಲ್ಲ ಪಿ ಕೆ ನಂದು ಪಿ ಕೆದು. ನಮ್ ಪಿ ಕೆ ಪ್ರಿಯಾಂಕಾ ಕಾಮತ್. ಪಾಪ ಅವ್ರು ನನಗೆ ಕಾಲ್ ಮಾಡ್ಬಿಟ್ಟು ಕೇಳೋರು, ನಿಮ್ಗೆ ಏನ್ ಬೇಜಾರಿಲ್ಲ ಅಲ್ವಾ ನಾನು ಹಿಂಗ್ ಕಂಟೆಂಟ್ ಮಾಡಿದ್ರೆ ಬೇಜಾರು? ಅವ್ರು ಪಾರ್ಟ್ನರ್ ಆಗಿ ಮಾಡ್ತಿದ್ರು, ಅಂದ್ರೆ ಲವ್ ಕಂಟೆಂಟ್ ಮಾಡ್ತಾ ಇದ್ರು. ಹೌದು, ಇವ್ರು ಮಾಡಿ ಏನ ಬೇಜಾರಿಲ್ಲ, ಅವ್ನು ಚೆನ್ನಾಗಿ ಕಾಣಿಸ್ಬೇಕು ಮಾಡಿ ಅಂತ. ಸೊ ದಟ್ ಇಸ್ ದ ಥಿಂಗ್. ಸೊ ಇಡೀ ಸೆಟ್ ಗೊತ್ತಿತ್ತು, ಅಂದ್ರೆ ಫ್ರೆಂಡ್ ಸರ್ಕಲ್ ಗೊತ್ತಿತ್ತು? ಇಲ್ಲ ಯಾರಿಗೂ ಗೊತ್ತಿಲ್ಲ ನಾನು ಇವಳ ಲವ್ ಮಾಡ್ತಿರೋದು. ಪ್ರಿಯಾಂಕಾ ಪಿ ಕೆ ಒಬ್ಳು ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ಪಿ ಕೆಗೂ ಹೇಳಿದ್ದೆ ನಾನು, ಯಾರಿಗೂ ಹೇಳ್ಬೇಡ. ಅವರು ಸೀಕ್ರೆಟ್ ಆಗಿ ಇಟ್ಟಿದ್ರು. ಹೌದೌದು, ನಾನು ಹೇಳಿದ್ದೆ ಪಿ ಕೆ ಫಸ್ಟ್ ಪ್ರಾಮಿಸ್ ತೊಗೊಂಡು ಹೇಳಿದ್ದೆ, ಅದು ಯಾರಿಗೂ ಹೇಳ್ಬೇಡ ಅಂತ. ಓನ್ಲಿ ಪಿ ಕೆ ನೋಸ್, ಯಾರೊಬ್ಬರೂ ಗೊತ್ತಿಲ್ಲ. ಇಡೀ ಡೈರೆಕ್ಷನ್ ಟೀಮ್ ಸೆಟ್ ಸೂರಜ್ಗೂ ಗೊತ್ತಿಲ್ಲ. ಸೂರಜ್ ಎಲ್ಲ ಅವಾಗ ಪರಿಚಯ ಇಲ್ಲ. ಸೂರಜ್ ಪರಿಚಯ ಆಗಿದೆ ಈಗ, 1.5 years ಆಮೇಲೆ ಪರಿಚಯ ಆಗಿದೆ. ಬಟ್ ಪಿ ಕೆಗೆ ಫಸ್ಟ್ ಇಂದನೂ ಗೊತ್ತಿತ್ತು ನಾನು ಇರಲಿಲ್ಲ ಬರಂತ. ಯಾರೊಬ್ರು ಇಡೀ ಇದ್ದಲ್ಲೇ ಗೊತ್ತಿಲ್ಲ. ಸ್ವಲ್ಪ ಡೌಟ್ ಇತ್ತು. ಡೌಟ್ ಇತ್ತು. ಬಟ್ ಯಾರಿಗೆ ಡೌಟ್ ಇತ್ತು? ಡೌಟ್ ಹೆಂಗಿತ್ತು ಗೊತ್ತಾ ಸರ್, ನನಗೆ ಅವತ್ತೊಂದು ದಿವಸ ಆಕ್ಸಿಡೆಂಟ್ ಆಗೋದು ಸರ್. ಇವಳು ಓಡ್ ಬಂದ್ಬಿಟ್ಲು, ಗೊಳೋ ಅಂತ ಅಳ್ತಾವಳು ಬಂದ್ಬಿಟ್ಟು. ಯಾರೋ ಒಂದು 11% ಸ್ಟುಡಿಯೋಗೆ ಬಂದ್ಬಿಟ್ಟು ಹತ್ರ ಏನು ಅನ್ಕೋತಾರ ಅವರೆಲ್ಲ, ಏನು ಫ್ರೆಂಡ್ ಹೇಳ್ತಾರಾ ಇಲ್ಲ ಇನ್ನೊಂದು ಹೇಳ್ತಾರ, ಆಯಿಂಟ್ಮೆಂಟ್ ಹಚ್ತೋಳು ಬಂದು. ನಾನು ಕ್ರೂ ಎಲ್ಲ ನಮ್ಮನ್ನೇ ನೋಡ್ತವ್ರೆ. ಅವಳು ಯಾರು ನೋಡಿದ್ರಿ ನನಗೆ, ನಿನ್ಗೆ ಹಂಗೆ ಆಕ್ಸಿಡೆಂಟ್ ಆಗಿದೆ ಅಂತ ಫುಲ್ ಇಲ್ಲೆಲ್ಲ ಹಚ್ಚಿ ಎಲ್ಲ ಮಾಡಿ ಆಕ್ಸಿಡೆಂಟ್ ಆಗೋಯ್ತು. ಅದು ಅದ್ರದ್ದೊಂದು ಕಾಂಟೆಂಟ್ ಬೇರೆ ಬಂತು, ಗಾಡಿ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ನನಗೆ. ಸೊ ಅವಾಗ ಬಂದು ಓಡ್ ಬಂದು ಅಳ್ತಾವಳೆ. ಆವಾಗ ಫುಲ್ ಇವಳೆ ಟೇಕ್ ಕೇರ್. ಇವಳು ಊಟ ತರೋದು, ಇದು ಮಾಡೋದು, ಆಯಿಂಟ್ಮೆಂಟ್ ಹಾಕೋಕ್ಕೆ ಫೋನ್ ಹಾಕೋದು, ಎಲ್ಲ ಪ್ರತಿಯೊಂದು ಇವಳೆ ಎವ್ರಿಥಿಂಗ್ ಟೇಕ್ ಕೇರ್ ಮಾಡೋಳು. ಎಲ್ಲ ಜನ ಯೋಚನೆ ಮಾಡ್ತಿದ್ರು ಅವ್ರ ಮನೇಲಿ ಯಾರು ಇರ್ಲಿಲ್ವಾ ಅಂದ್ರೆ, ನಮ್ಮ ಪ್ರಶಾಂತ ಹೆಂಗ್ ಗೊತ್ತಾ, ಅವ್ನು ಟ್ಯಾಲೆಂಟೆಡ್. ಯಾಕೆ ಅಂದ್ರೆ
ಹಿ ವಾಂಟ್ಸ್ ಟು ಡೂ ವಿಡಿಯೋಸ್ ಮಾಡಬೇಕು, ಬೆಳಿಬೇಕು. ಅವನ್ ಮನೆಯಿಂದ ಆಚೆಗೆ ಬಂದ, ಇನ್ನೊಂದು ಜಾಗ ತಗೊಂಡ, ಅಲ್ಲಿ ಅವರು ಇರೋಕ್ ಶುರು ಮಾಡಿ ಈ ಕಾಂಟೆಂಟ್ ಮೇಲೆ ಕೆಲಸ ಮಾಡಕ್ ಶುರು ಮಾಡೋದು. ಹಾಗಾಗಿ ಪ್ರಶಾಂತ್ನ ಕೇರ್ ಟೇಕ್ ಮಾಡಿದ್ದು ಇದೇ ಕೃತಿ ಗೌಡ. ಇಲ್ಲ ಅವ್ರ ಡ್ಯಾಡಿ ಕ್ಲಾರಿಟಿ ಕೊಟ್ಬೋಣ. ಇಲ್ಲ ಅವ್ರ ಡ್ಯಾಡಿ ಮಮ್ಮಿ ಎಲ್ಲ ಬಂದ್ರು ಅಂದ್ರೆ ಅವ್ರ ಸ್ಟುಡಿಯೋಗೆ ಅವಾಗ ಬರಕ್ ಆಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಇವಳೇ ನೋಡ್ಕೊಳ್ಳೋಳೆಲ್ಲ. ಅಂದ್ರೆ ಸರ್ ನಮ್ಮ ತಂದೆ ನಮ್ಮ ಅಪ್ಪನ ಡೌಟ್ ಬಂತು. ನಮ್ಮಪ್ಪ ಯಾವಾಗ ಬಂದು ಡೌಟ್ ಬಂತು, ಫ್ರೆಂಡ್ ಅಲ್ವಾ ನನ್ಗೆ ನನಗೆ ಅದನ್ನ ಕೇಳಿ ಸ್ಟೋರಿನ. ಅಪ್ಪ ಅಮ್ಮನಿಗೆ ಫಸ್ಟ್ ಟೈಮ್ ಕೃತಿ ಗೌಡನ ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ದ? ಅಯ್ಯೋ ಇದು ಸಖತ್ ಕಾಂಟೆಂಟ್, ದೊಡ್ಡ ಕತೆ ಸರ್. ಆಕ್ಚುಲಿ ಏನಾಯ್ತು ಅಂದ್ರೆ ಫಸ್ಟ್ ನನಗೆ ಫೀಮೇಲ್ ಫ್ರೆಂಡ್ಸ್ ಇದಾರೆ ಸರ್, ಸುಮಾರು ಫೀಮೇಲ್ ಫ್ರೆಂಡ್ಸ್ ಇದಾರೆ. ನಮ್ಮಪ್ಪ ತುಂಬಾ ಫ್ರೆಂಡ್ಲಿ. ನೀನು ಯಾರೇ ಫೀಮೇಲ್ ಫ್ರೆಂಡ್ಸ್ ಕರ್ಕೊಂಡ್ಬಂದ್ರೆ ಫಸ್ಟ್ ನಮ್ಮ ಅಪ್ಪ ಕ್ಲೋಸ್ ಆಗ್ತಾರೆ. ನನ್ನ ಹಳೆ ಫ್ರೆಂಡ್ಸ್ನೆಲ್ಲ ನಮ್ಮ ಅಪ್ಪ ಕ್ಲೋಸ್. ಏನಮ್ಮ ಹೆಂಗಿದೆಮ್ಮ, ಚೆನ್ನಾಗಿದೆಮ್ಮ, ಇಲ್ಲಮ್ಮ ನಿನ್ ಫ್ರೆಂಡ್ ಹಂಗೆ ಹಿಂಗೆಲ್ಲ ಜಾಲಿ. ನಮ್ಮ ಅಪ್ಪ ಫುಲ್ ಜಾಲಿ ಸರ್. ಆಯ್ತಾ, ನಮ್ಮಮ್ಮ ಸ್ವಲ್ಪ ಸ್ಟ್ರಿಕ್ಟ್. ಯಾರೇ ಫ್ರೆಂಡ್ ಏನೋ ಹಂಗೆ. ಈಗ ಇಷ್ಟೊತ್ತಲ್ಲೆಲ್ಲ ಗಂಡು ಮಕ್ಳು ಫ್ರೆಂಡ್ಸ್ ಏನಾದ್ರು ಕರ್ಕೊಂಡು, ಇಷ್ಟೊತ್ತಲೆಲ್ಲ ಗಂಡು ಮಕ್ಳು ಕರ್ಕೊಬರಲ್ಲ, ಹೆಣ್ಮಕ್ಳು ಇರೋ ಮನೆ ಆ ಥರ ನಮ್ಮ ಆವಾಗಿನ ಕಾಲದಲ್ಲಿ ನಮ್ಮಮ್ಮ. ಸೊ ಏನಾಗಿತ್ತು ಅಂದರೆ ನನಗೆ ಇವಳು ಹೆಂಗೆ ಪರಿಚಯ ಮಾಡಿಸೋದು. ಸೊ ಫಸ್ಟ್ ಏನು ಹೇಳಿಲ್ಲ, ನಾವು ಲವ್ ಅಲ್ಲಿ ಇದ್ದೀವಿ ಏನು ಹೇಳಿಲ್ಲ. ಫ್ರೆಂಡ್ ಥರ ಮಾಮೂಲಿ ಪರಿಚಯ ಮಾಡಿಸಿ ಮನೇಲಿಲ್ಲ. ಫ್ರೆಂಡ್ ಅಮ್ಮ ಮನೆ ಕರ್ಕೊಂಡು ಬೆಳಗ್ಗೆ ಕರ್ಕೊಂಡು ಹೋಗಿದ್ದು. ಬೆಳಗ್ಗೆ ಫ್ರೂಟ್ಸ್ ಕರ್ಕೊಂಡು, ಅದೊಂದು ಕತೆ. ಅಯ್ಯೋ ರೀಸನ್ ಏನಿತ್ತು ಏನ್ ಗೊತ್ತಾ, ಫಸ್ಟ್ ಅವ್ರ ಡ್ಯಾಡಿಗೆ ಹುಷಾರಿರ್ಲಿಲ್ಲ ಅಂತ ಫ್ರೂಟ್ಸ್ ತಗೋಬರಕ್ಕೆ ಅಂತ ಹೋಗಿದ್ವಿ. ಸೊ ಅವ್ರ ಹತ್ರ ಅವಾಗ ಬುಲೆಟ್ ಬೈಕ್ ಇತ್ತು. ಬೈಕಲ್ಲೇ ನಾವು ಟ್ರಾವೆಲ್ ಮಾಡ್ತಾ ಇದ್ವಿ. ಅವಾಗ ನಾನು ಹೊರಗಡೆ ನಿಂತ್ಕೊಂಡಿದ್ದೆ, ನಂಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ನಾನು ಅವ್ರ ಮನೆ ನೋಡ್ತಾ ಇರೋದು. ಆಫ್ಟರ್ 1.5 ವರ್ಷ ಆದ್ಮೇಲೆ, ನಾವು ಇಷ್ಟಪಟ್ಟು 1.5 ವರ್ಷ ಆದ್ಮೇಲೆ ಫಸ್ಟ್ ಅವ್ರ ಮನೆ ನೋಡಿದ್ದು ಅವಾಗಲೇ. ಸೊ ಹೊರಗೆ ನಿಂತಿದ್ದೆ, ಅವ್ರ ಅಮ್ಮ ಇದ್ದವರು ಏನು ಕೊಡ್ರ ಹೊರಗೆ ನಿಲ್ಸಿದ್ಯಾ ಫ್ರೆಂಡ್ ಎಲ್ಲ ಕರಿ ಅಂತ ಹೇಳ್ಬಿಟ್ಟು ಒಳಗೆ ಕರೆದ್ರು. ಆಗ ಫಸ್ಟ್ ಟೈಮ್ ಅವ್ರ ಮಮ್ಮಿನ ಮಾತಾಡ್ಸಿ ಖುಷಿಯಿಂದ. ಅವಾಗಲೇ ಅವ್ರ ಮಮ್ಮಿ ಫಸ್ಟ್ ಡ್ಯಾಡಿ ಮಮ್ಮಿನ ಅವತ್ತೇ ಫಸ್ಟ್ ನೋಡಿದ್ರು. ಕೇಳಿದ್ರು ಫ್ರೆಂಡ್ ಅಮ್ಮ ಅಂತಂದೆ. ಅವಾಗ ನಾನು ಏನು ಲವ್ದೆಲ್ಲ ಏನು ಹೇಳಿಲ್ಲ. ನಾನು ಫಸ್ಟ್ ಇನಿಷಿಯಲ್ 3 years ನಮ್ಮ ಅಮ್ಮನಿಗೆ ಅಪ್ಪನಿಗೆ ಏನು ಹೇಳಿಲ್ಲ. ಅದನ್ನ ಹೇಳಲ್ವ ಯಾವ ಫ್ರೆಂಡ್ ಅಂತ ಹೇಳಿ ಫ್ರೆಂಡ್ ಅಂತ ಕೇಳಿದ್ರು. ಹಿಂಗೆ ಅಮ್ಮ ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್. ಈಗ ನನಗೆ ಇದಕ್ಕಿಂತ ಮುಂಚೆ ಫ್ರೆಂಡ್ಸ್ ಎಲ್ಲ ನಂಗೆ ರೀಲ್ಸ್ ಎಲ್ಲ ಪಾರ್ಟ್ನರ್ಸ್ ಇದ್ರು. ರೀಲ್ಸ್ ಮಾಡಕ್ಕೆ ಒಂದಷ್ಟು ಜನ ಫ್ರೆಂಡ್ಸ್ ಗಳಿದ್ರು. ಅದೊಂದು ಅಡ್ವಾಂಟೇಜ್ ನನಗೆ ಸಿಗಾಕೊಳ್ಳಿಲ್ಲ. ಅಮ್ಮ ರೀಲ್ಸ್ ಮಾಡಕ್ಕಮ್ಮ, ಅವಾಗ ಏನು ರೀಲ್ಸ್ ವಿಡಿಯೋ ತೆಗೆಯೋದಕ್ಕೆ ಹಂಗೆ ಅಂತ ಸುಮ್ಮನೆ ಮ್ಯಾನೇಜ್ ಮಾಡೋದು. ರೀಲ್ಸ್ ಮಾಡಕ್ಕೆ ಒಂದಷ್ಟು ಜನ ಫ್ರೆಂಡ್ಸ್ ಇದ್ರಲ್ಲ, ಕರ್ಕೊಂಡ್ಬರ್ತಿದ್ದೆ, ರೀಲ್ಸ್ ಮಾಡ್ತಿದ್ವಿ, ಅದೆಲ್ಲ ಕಾಂಟೆಂಟ್ಸ್ ಎಲ್ಲ ಮಾಡ್ತಿದ್ವಿ. ಅವಾಗೆಲ್ಲ ನಮ್ಮ ಗ್ಯಾಂಗ್ ದೊಡ್ಡದಿತ್ತು, ಒಂದು 8 ಜನ ಫ್ರೆಂಡ್ಸ್ಗಳಿರೋ ರೀಲ್ಸ್ ಮಾಡೋಕ್ಕೆ ಅಂತಾರೆ. ಸೊ ಹಂಗೆ ಇವಳು ನನಗೆ ಹಂಗೆ ಫ್ರೆಂಡ್ ಅಮ್ಮ ಅಂತ ನಾನು ನಂಗೆ ಪರಿಚಯ ಮಾಡಿಸಿದ್ದು. ಅವ್ರಿಗೊಂದು ಡೌಟು, ಇವನೇನು ಹಿಂಗೆ ಮಾಡ್ತಾನಂತ. ಯಾವ ನಮ್ಮ ಅಪ್ಪನಿಗೆ ಇನ್ನೂ ಡೌಟ್ ಜಾಸ್ತಿ ಇದೆ ಗೊತ್ತಾ. ಆಕ್ಸಿಡೆಂಟ್ ದಿವಸ ಟಕ್ ಅಂತ ನಮ್ಮ ಅಪ್ಪನೂ ಓಡ್ಬಂದು ಇವಳು ಓಡ್ಬಂದು ಈ ಒಂಥರ ಫಿಲಮ್ ಥರ ಅನ್ಸ್ಬಿಟ್ಟು ನನಗೆ. ನಮ್ಮ ಅಪ್ಪ ಯಾರು ಕಾಲ್ ಮಾಡಿ ಹೇಳಿ ನಾನು ಆಕ್ಸಿಡೆಂಟ್ ಆಗಿದೆ ಅಂತ. ಇವಳು ಮಾಡ್ಬಿಟ್ಟು PK ಫೋನ್ ಮಾಡ್ಬಿಟ್ಟವಳೆ, ಹಿಂಗೆ ಆಕ್ಸಿಡೆಂಟ್ ಆಗಿದೆ ಅಂತ ನಮ್ಮ ಅಪ್ಪನಿಗೆ. ಇವಳು ಬಂದ್ಬಿಟ್ಟವಳೆ ಆಕ್ಸಿಡೆಂಟ್ ಆಗಿದ ತಕ್ಷಣ. ಇವ್ರು ಟಕ್ ಅಂತ ಇಬ್ರು ಬಂದು ಇವಳು ಹಿಂಗೆ ಆಯಿಂಟ್ ಮಾಡಿಸ್ತಾ ನಮ್ಮ ಅಪ್ಪ ಅಲ್ಲಿ ನಿಂತವ್ರೆ. ನಮ್ಮಪ್ಪ ನೋಡ್ತಾರೆ, ನೀನು ಆಯಿಂಟ್ಮೆಂಟ್ ಹಚ್ತಿದ್ದ ಅಂತ. ನಮ್ಮಪ್ಪ ಹೇಳ್ತಾರೆ, ನಡಿ ಮಗನೇ ಈ ಶೋ ಎಲ್ಲ ಬೇಡ, ನಾವು ವಾಪಸ್ ಹೋಗ್ಬೇಡ, ನಡಿ ಮಗನೇ ಅಂತ. ನಮ್ಮಪ್ಪ ತುಂಬ ಅಟ್ಯಾಚ್ಡ್ ನಾನಂದರೆ. ಸೊ ಅದಕ್ಕೆ ಅಲ್ಲಿಂದ ಶುರುವಾಗಿ ನಮ್ಮಪ್ಪ ಕೇಳಿದ್ರು. ನಮ್ಮ ಅಪ್ಪನ ಸ್ವಲ್ಪ ಡೌಟ್ ಬಂದ್ಬಿಡ್ತು, ಒಂದು ಲೆವೆಲ್ಗೆ ಡೌಟ್ ಬಂತು. ಏನು ಹೇಳ್ತು. ನಾನು ಸ್ವಲ್ಪ ಮೇಂಟೈನ್ ಮಾಡಿದೆ. ಏನು ಹೇಳೋದು ಬೇಡ, ಯಾರವಳು ಏನು ಎತ್ತ ಅಂತ. ಇಲ್ಲಪ್ಪ ಹುಡುಗಿ ಒಳ್ಳೆ ಹುಡುಗಿಯಪ್ಪ ಹಿಂಗೆ ಅಂತಂದೆ. ನಮ್ಮ ಹುಡುಗಿ ಅಂತ ಹೇಳೋಕ್ಕಾಗಲ್ಲ, ನಮ್ಮ ಅಪ್ಪನ ಹತ್ರ ಮೀಟ್ರಲ್ಲಿ ಇರುತ್ತೆ ನಮಗೆ. ಅದೇ ಅಪ್ಪ ಒಳ್ಳೆ ಹುಡುಗಿ ಅಪ್ಪ ಮಾತ್ರ ನಿಜವಲ್ಲಪ್ಪ. ಫಸ್ಟ್ ನಾವೇನು ಮಾಡ್ತೀವಿ ಗೊತ್ತಾ, ಹುಡುಗರು ಫಸ್ಟ್ ಪಿಚಿನ್ ಮಾಡ್ತೀವಿ, ಇವ್ಳಿಗೊಂದು ಎಲಿವೇಟ್ ಮಾಡ್ತೀವಿ ಹೆಣ್ಮಕ್ಳಿಗೆ. ಎಂಥ ಹುಡುಗಿ ಅಂತೆ ಅಪ್ಪ, ಈಗಿನ ಕಾಲದಲ್ಲಿ ಇಂಥ ಹುಡುಗಿ ಹಂಗೆ ಹಿಂಗೆ ಅಂತ ಎಲಿವೇಟ್ ಮಾಡಿ ಒಂದು ಕೂರ್ಸಿರ್ಬೇಕು. ಈಗ ಒಂದು ಮೈಂಡಿಗೆ ಕೂರಿಸ್ಬಿಟ್ರೆ ಸಾಫ್ಟ್ ಕಾರ್ನರ್ ಕ್ರಿಯೇಟ್ ಆಗುತ್ತೆ. ಅವಾಗ ಇವಳು ಅಷ್ಟೇ, ಇವಳು ಪಾಪ ನಮ್ಮ ಅಪ್ಪ ಸ್ವಲ್ಪ ಎಲ್ಲ ಹಾಸ್ಪಿಟಲೈಸ್ ಆದಾಗ ಇವಳು ಬರೋರು, ಇವಳು ನಡ್ಕೊತಿದ್ದ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗೋದು. ನಮ್ಮ ಅಮ್ಮನ ಸ್ವಲ್ಪ ಇದು, ನಮ್ಮಮ್ಮ ಹೆಸಿಟೇಟ್ ಮಾಡೋರು. ಇಲ್ಲ ಬೇಡ, ಇನ್ನ ಮಗನು ಇನ್ನೂ ಚೆನ್ನಾಗಿರೋದು ನೋಡೋಣ. ನಮ್ಮ ಅಮ್ಮನ ಆ ಥರ ತಾಟು, ಇನ್ನೂ ಸಖತ್ತಾಗಿರೋ ನೋಡು, ಇದೇ ಚೆನ್ನಾಗಿ, ಇದಕ್ಕಿಂತ ಚೆನ್ನಾಗಿರೋದು. ನನಗೆ ಗೊತ್ತಿರೋ ಪ್ರಕಾರ ಯಾವತ್ತೂ ಆ ಥರ ಹೇಳ್ತಿರೋದು ಕೇಳಿಸ್ಕೊಂಡು ಈಗ ಇವಳು ಸಿಕ್ಕಿರೋದೇ ಇಷ್ಟು ಚೆನ್ನಾಗಿರೋದು ನನಗೆ. ಆಯ್ತು, ನಾನು ನಮ್ಮಮ್ಮನಿಗೆ ಇನ್ನೊಂದೇನು ಬಂದ್ರೆ, ನಾನು ಕರ್ಕೊಂಬಂದು ಇವಳ ಹುಡುಗಿ ಅಂತ ಏನು ಹೇಳಲಿಲ್ಲ. ಅವ್ರು ಕ್ರಮೇಣ ಹೋಗ್ತಾ ನಾನು ಇವಳ ಜೊತೆ ಟ್ರಾವೆಲ್ ಮಾಡ್ತಿದ್ನಲ್ಲ ಎಲ್ಲ, ನಮ್ಮ ಫ್ಯಾಮಿಲಿ ಇದಕ್ಕೆಲ್ಲ ಹೋಗ್ತಿದ್ವಿ ಟ್ರಿಪ್. ಇವಳು ಕರಿ ಅಂತ ಹೇಳೋರು ನಮ್ಮಮ್ಮ. ಅರೇಂಜ್ ಮ್ಯಾರೇಜ್ ಆಗ್ಬೇಕು ಅನ್ನೋದು ಇಷ್ಟ ಆಯ್ತು, ಅದು ಒಂದಷ್ಟೇ. ಲವ್ ಅನ್ನೋದಕ್ಕಿಂತ ಈಗೆಲ್ಲ ಗೊತ್ತಲ್ಲ ಸರ್ ಆಗಿನ ಕಾಲದಲ್ಲಿ, ಅರೇಂಜ್ ಮ್ಯಾರೇಜ್ ಆಗ್ಬೇಕು ಅನ್ನೋದು ಇಷ್ಟ. ಇವಳು ಏನ್ ಮಾಡೋದು, ಎಲ್ಲ ಟ್ರಿಪ್ಗೂ ಬರೋಳು, ಇವಳು ಎಂಜಾಯ್ ಮಾಡಿ. ನಾನು ಹಳೆ ಒಂದು ವಿಡಿಯೋದಲ್ಲಿ ಇವಳು ಅವಳೆ, ಒಂದು ಹಳೇದು 2-3 ವಿಡಿಯೋದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಇದೆ, ಈಗಲೂ ಯಾರು ಗಮನಿಸಿಲ್ಲ ಅಷ್ಟೇ. ಆಯ್ತಾ. ಸೊ ನಾನು ನನ್ನ ತಂಗಿ ಇವಳು ಎಲ್ಲ ಒಂದು ಫ್ರೆಂಡಾಗಿ ಇದೆಲ್ಲ ಮುಗಿಸ್ಕೊಂಡ್ವಿ. ಸೊ ಎಲ್ಲ ಏನು ಅಲ್ಲಿ ಇಲ್ಲಿ ಟ್ರಾವೆಲ್ ಎಲ್ಲ ಮಾಡ್ತಿರ್ಬೇಕಾದ್ರೆ ಏನಾಯ್ತು, ಒಂದು ಫೈನ್ ಡೇ ಹೇಳ್ಬೇಡ ನಮ್ಮ ಮನೇಲಿ ಅಂತ ಫಿಕ್ಸ್ ಮಾಡಿದೆ. ನಮ್ಮ ಅಪ್ಪ ಹೇಳಿದ್ರು,
ನೋಡು ಅಷ್ಟೊಂದು ಮದುವೆ ಆಗಿ ಮಗು ನಾಮಕರಣ ಎಲ್ಲ ಮುಗಿಲಿ, ಆಮೇಲೆ ಹೇಳ್ಬೇಡ ನನ್ನ ತಂಗಿದ ಕಮಿಟ್ಮೆಂಟ್ ಎಲ್ಲ ಮುಗಿಲಿ, ಅವಳು ಮದುವೆ ಆಯಿತು, ಅವಳು ಮಗು ಆಯಿತು, ಮಗು ನಾಮಕರಣ ಆಯಿತು, ಈಗ ಒಳ್ಳೆ ಟೈಮು, ಈಗಲೂ ಹೇಳಿದ್ರೆ ನಾನು ಏಜ್ ಹೋಗ್ಬಿಡೋದು ಹೇಳ್ಬೇಡ ಅಂದ್ಬಿಟ್ಟು ಇನ್ನೂ ಎರಡು ವರ್ಷ ಮುಂದಕ್ಕೆ ಹಾಕೋಣ ಅನ್ಕೊಂಡೆ. ಬಿಕಾಸ್ ಆಫ್ ಸುದೀಪ್ ಸರ್ ನನ್ನ ಮದುವೆಗೆ ಬರಬೇಕು ಅನ್ನೋ ಆಸೆ ಇತ್ತಲ್ಲ, ಅವ್ರ ಡೇಟ್ ತೊಗೊಂಡು ಆಮೇಲೆ ಮುಂದಕ್ಕೆ ಮದುವೆ ಕಣೆ ಅಂತ ಇವಳಿಗೆ ಹೇಳೋಣಂತ. ಏನು ಏಜ್ ಯಾವಾಗಲೂ ಇರುತ್ತಾ, ಏಜು ಬೇಗ ಮದುವೆ ಆಗ್ಬೇಕು ನಾವು, ನಿನ್ನ ಏಜ್ ಆಯಿತು ನೀನು ನೋಡ್ಕೊ. ಓ ಸರಿ ಓಕೆ, ಇನ್ನೇನು ಮಾಡೋದು ಹೋಗಿ ಹೇಳ್ದೆ. ಕೂತ್ಕೊಂಡೆ, ಇಲ್ಲಿ ನಮ್ಮ ಅಪ್ಪ ಅಮ್ಮ ಹಿಂಗೆ ಕೂತ್ಕೊಂಡ್ರು, ಹಿಂಗಿದೆ ಮಮ್ಮಿ ಹಿಂಗಿದೆ ಅಂತ ಅಂದೆ. ಏನೂ ಮಾತಾಡಲಿಲ್ಲ ನನಗೆ ಭಯ. ಅಮ್ಮನೂ ಮಾತಾಡಲಿಲ್ಲ, ಅಪ್ಪನೂ ಏನೂ ಮಾತಾಡಲಿಲ್ಲ. ಅಪ್ಪನ ಡೌಟ್ ಇತ್ತು. ಅವ್ರು ಏನಂದ್ರೆ ಎಲ್ಲ ಅಮ್ಮನಿಗೆ, ಅಮ್ಮ ಏನು ಹೇಳ್ತಾರೆ ನಾನು ಜೈ ಅಂತ, ನಮ್ಮ ಅಪ್ಪನೂ ಸ್ವಲ್ಪ ಸಾಫ್ಟ್ ಕಾರ್ನರ್ ಏನು ತಲ್ಲ ನಾವೆಲ್ಲ. ಅಪ್ಪ ಎದ್ದೋದ್ರು ಹಿಂಗೆ, ಅಮ್ಮ ಹಿಂಗಿದೆ ಸರಿ ಅಂದ್ಬಿಟ್ಟು ಸುಮ್ಮನಾದ್ರು. ಒಂದು ಮಂತ್ ಏನು ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ, ಭಯ ಆಗ್ತಿದೆ. ಏನು ಮನೆಗೆ ಬಂದಿಲ್ಲ, ಏನು ಮಾತಾಡಿ, ಇವರು ಮನೆಗೆ ಬಂದಿಲ್ಲ, ಏನೋ ಅದ್ರ ಬಗ್ಗೆ ಮಾತಾಡ್ತಾನೆ, ಕಾನ್ವರ್ಸೇಷನ್ ಇಲ್ಲ. ನಾನು ನನ್ನ ತಂಗಿಗೆ ಫೋನ್ ಮಾಡಿ, ನನ್ನ ತಂಗಿಗೆ ಸ್ವಲ್ಪ ನನ್ನ ತಂಗಿ ಏನೇ ಇನ್ನು ಅಮ್ಮ ಅದ್ರ ಬಗ್ಗೆ ಮಾತಾಡ್ತಿಲ್ಲ, ಸ್ವಲ್ಪ ಮಾತಾಡೋಕೆ ಹೇಳಿ ಅಂತ ನನ್ನ ತಂಗಿಗೆ ಫೋನ್ ಮಾಡೋದು. ನನ್ನ ತಂಗಿ ಅಲ್ಲಿಂದ ಫೋನ್ ಮಾಡಿದ್ಲು. ಫೋನ್ ಮಾಡ್ಬಿಟ್ಟು ಅಮ್ಮ ನೋಡಮ್ಮ ಅವನೇನಮ್ಮ ಪಾಪ ಅವನು ಇಷ್ಟಪಟ್ಟಿದ್ದು ಹುಡುಗಿ ಮದುವೆ ಆಗಲಿ ಅಂತ ಹೇಳಿದ್ರು. ಸರಿ ಹೋಗಿ ಜಾತಕ ನೋಡ್ಕೊಂಬರಕ್ಕೆ ಹೇಳು ಅಂತ ಅಂದರು. ಸೊ ಅವತ್ತಿನ ದಿವಸ ಅಷ್ಟು ಸಿಕ್ತು, ಓಡು ಅಪ್ಪ ಅಮ್ಮ ಓಕೆ ಅಂದಿದ್ದಾರೆ, ನಡಿ ಅಂತ. ನಾನು ನನ್ನ ತಂಗಿ ಜಾತಕ ನಾನು ನನ್ನ ತಂಗಿ ನಮ್ಮ ಅಪ್ಪ ಜಾತಕ ನೋಡಕ್ ಹೋದ್ವಿ. ಮೇನ್ ಇದಕ್ಕೆಲ್ಲ ರೀಸನ್ ನನ್ನ ತಂಗಿ. ಅವಳು ತುಂಬಾ ತಲೆ ಓಡಿಸ್ತಾಳೆ ಸರ್, ಹರ್ಷಿತಾ ಅಂತ ನನ್ನ ತಂಗಿ ತುಂಬಾ ತಲೆ ಓಡಿಸ್ತಾಳೆ. ಅವಳಿಗಿರೋ ಬುದ್ಧಿ ಅವಳು ಗೊತ್ತು, ನಮ್ಮಮ್ಮ ಹಿಂಗೆ, ನಮ್ಮಮ್ಮನ ಹಿಂಗೆ ಟ್ಯಾಕಲ್ ಮಾಡಿದ್ರೆ ನಮ್ಮಮ್ಮ ಒಂದು ದಾರಿಗೆ ಬರ್ತದೆ. ಆಮೇಲೆ ಅವಳು ನಾನು ಪೂಸಿ ಹೊಡೆದ್ಬಿಡ್ತೀನಿ ಸರ್. ನನ್ನ ತಂಗಿಗೆ ಹೆಂಗೆ ಅಂದ್ರೆ ತುಂಬಾ ಫ್ರೆಂಡ್ಲಿ ಇದ್ದಾಳೆ ಆಯ್ತಾ. ಅವಳು ಸ್ವಲ್ಪ ಪೂಸಿ ಹೊಡೆದ್ರೆ ಅವಳು ಅಲ್ಲಿಗೆ ಹೇಳ್ತಾಳೆ. ನಾನು ಏನೇ ನನ್ನ ಅಮ್ಮನಿಗೆ ಡೈರೆಕ್ಟಾಗಿ ಹೇಳೋಕ್ಕಾಗ್ತಿರೋದೆಲ್ಲ ನನ್ನ ತಂಗಿ ಮೂಲಕ ಹೇಳಿಸ್ತೀನಿ. ಸೊ ಅವಳು ಹೇಳಿದ್ಲು, ಹೋದ್ವಿ, ಹೋಗಿ ನೋಡಿಕೊಂಡು ಎಲ್ಲ ಇದು ಮಾಡಿದ್ವಿ. ಒಳ್ಳೆ ಗಣ ನಮ್ಮ ಅಪ್ಪನ ಭಯ ಆಯಿತು, ಈ ಗಣ ಕೂಡುತ್ತಾ, ಯಾಕಂದ್ರೆ ಲವ್ ಮ್ಯಾರೇಜಲ್ಲಿ ಗೊತ್ತಲ್ಲ ಸರ್, ಗಣಗಳು ಕೂಡಬೇಕು. ಅದ್ರಲ್ಲಿ ಗಣ ಸಕ್ಕದಾಗಿ ಕೂಡಿದೆ, ಅದರಲ್ಲೇ 32 ಅಂತ ನಾವು ಬರುತ್ತೆ, 36 32 ಅಂದರೆ ಅನ್ಯೋನ್ಯವಾಗಿರ್ತಾರೆ ಅಂತ ಬಂದ್ಬಿಡ್ತು. ನಮ್ಮಪ್ಪ ಫುಲ್ ಖುಷಿ, ಮಗನೇ ಸಕ್ಕದ ಮಾಡೋಣ ಬಿಡು. ಅಲ್ಲಿಂದ ನಮ್ಮ ಅಪ್ಪ ಫುಲ್ ಖುಷಿ, ಏನು ಕೂಡಿದ್ಯೋ ಗಣ, ಸೂಪರಾಗಿ ಗಣ ಬಿಡು ಅಂತ. ಅಲ್ಲಿವರೆಗೂ ಮಾತಾಡಿದ್ರು ನಮ್ಮಪ್ಪ, ಏನು ಇಷ್ಟು ಖುಷಿ ಸಕ್ಕದೆಲ್ಲ ಆಯ್ತಲ್ಲ. ಎಲ್ಲ ಸೇರ್ತು ಸರ್, ಎಲ್ಲ ಸರಿ ಆಯಿತು, ಚೆನ್ನಾಗಾಯಿತು. ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಬೇಕು, ಸರಿ ಎಂಗೇಜ್ಮೆಂಟ್ ಪ್ಲ್ಯಾನ್ ಮಾಡಬೇಡ ಅಂದ್ಬಿಟ್ಟು ಎಲ್ಲ ಮುಗಿಸಿ. ಸಪೋಸ್ ಕೂಡದೆ ಹೋಗಿದ್ರೆ ಗಡಗಳ ಅದೇ ನಮ್ಮಪ್ಪ ಅವಾಗ ಟೆನ್ಷನ್ ಆಗ್ಬಿಟ್ರು. ಅವರು ಟೆನ್ಷನ್ ಅಂದರೆ ಅವ್ರಿಗೊಂದು ಭಯ ಇರುತ್ತೆ ಸರ್. ಈಗ ಆಗಿನ ಕಾಲದ ಪೇರೆಂಟ್ಸ್ ಅದೇ ಮೈಂಡ್ ಸೆಟ್ ಸರ್. ಕರೆಕ್ಟ್ ಅಲ್ವಾ, ಚೆನ್ನಾಗಿರ್ಬೇಕು, ಒಳ್ಳೆ ನಿಮಗೆ ಪ್ರೀತಿ ಗೆಲ್ಲಿಸ್ಕೋಬೇಕು. ಅದ್ರ ಜೊತೆಗೆ ಆ ಜಾತಕ ಅದೆಲ್ಲ ಅವ್ರು ನೋಡೋದು ಅವ್ರದ್ದು ಪದ್ಧತಿ ಅದು. ನಾವು ಅದನ್ನು ನಾನು ಇಲ್ಲ ಅನ್ನೋಕ್ಕಾಗಲ್ಲ. ಇವಳು ಹೇಳಲು ಜಾತಕ ನೋಡಿ ಏನಂದರೆ, ನನಗೊಂದು ಸ್ಟ್ರಾಂಗ್ ಫೀಲಿಂಗ್ ಇದೆ, ಜಾತಕ ಸೆಟ್ ಆಗಿ ನೀನೇನು ತಲೆ ಕೆಡ್ಸ್ಕೊಂಡು ನಂಗಿದೆ. ಅಲ್ಲೇ ದೇವ್ರು ಬೇಡ್ಕೊಂಡೆ. ಅಜ್ಜನ್ ನಾನು ತುಂಬ ಕೊರಗಜ್ಜ ನಂಬ್ತೀನಿ, ನಾನು ತುಂಬ ನಂಬ್ತೀನಿ ಸರ್. ಕೊರಗಜ್ಜ, ಬಾಬಾ, ಆಮೇಲೆ ತಿರುಪತಿ ತುಂಬ ನಂಬ್ತೀನಿ ನಾನು. ಸೊ ಅಜ್ಜನ ನಂಬಿ ನೆಕ್ಸ್ಟ್ ಮೊಮೆಂಟೇ ಅಜ್ಜ ಪಾಸಿಟಿವ್ ಆಗಲಪ್ಪ ಸಾಕು ಅಂತ ಹೋದೆ. ಅವರ ಗಣಗಳು ಕೂಡಿ ಬರುತ್ತೆ ಅಂತಂದರು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಇವಾಗ ಇಲ್ಲೆಲ್ಲ ಲವ್ ಕಮ್ ಅರೇಂಜ್, ಅವ್ರು ಅಂದ್ಕೊಂಡಂಗೆ ಆಗಿದೆ, ಆಯಿತು, ಖುಷಿ ಆಗ್ಬಿಟ್ಟು ಸರ್. ಅಲ್ಲಿಂದ ನಾನು ಏನು ಹೇಳೋದು ಅಂದರೆ, ಇಷ್ಟು ವರ್ಷ ತಪಸ್ಸು. ನಾನು ಅವತ್ತು ಅವ್ಳಿಗೊಂದು ಮೆಸೇಜ್ ಹಾಕಿದ್ದೆ, ವಿಲ್ ಯು ಮ್ಯಾರಿ ಮೀ ಅಂತ. ಆ ಮೆಸೇಜ್ನ ಉಳಿಸ್ಕೊಳ್ಳೋಂಥ ಟೈಮ್ ಬಂತು ಅಂತ ಅನಿಸ್ತು ಅಷ್ಟೆ. ಈ ನಡೀತಿತ್ತಲ್ಲ ಡ್ರಾಮಾ ಎಲ್ಲ ಇಲ್ಲಿ ಇವ್ರ ಮನೆಯಲ್ಲಿ, ಅಂದರೆ ಬೆಳವಣಿಗೆ. ಸೊ ಡ್ರಾಮಾ ಅಂದರೆ ಸಿನಿಮಾ ಭಾಷೆಯಲ್ಲಿ ಮಾತಾಡ್ತಿದ್ರು ಅಷ್ಟೇ. ನಿಮ್ಮನೆ ವಾತಾವರಣ ಹೆಂಗಿತ್ತು? ನಮ್ಮ ಮನೇಲೂ ಏನಿಲ್ಲ, ಬಿಕಾಸ್ ಇವ್ರು ತುಂಬಾ ಚೆನ್ನಾಗಿ ಮಾತಾಡಿ. ನಮ್ಮ ಅಮ್ಮ ಇರೋದು ನನಗೆ ಈಗ ಸಿಂಗಲ್ ಪೇರೆಂಟ್, ನಾನು ಡ್ಯಾಡಿ ಎಕ್ಸ್ಪೈರ್ ಆದ್ರು. ಸೊ ಅಮ್ಮ ಒಬ್ಬರೇ ಇರೋದ್ರಿಂದ ಇವ್ರು ಈಸಿಯಾಗಿ ನಮ್ಮ ಅಮ್ಮನ ಜೊತೆ ಮಾತಾಡಿ ಈಸಿಯಾಗಿ ಗೊತ್ತಲ್ಲ ಅವ್ರು ಮಾತಾಡೋದ್ರಲ್ಲಿ. ಅವ್ರ ಅಮ್ಮನ ಹೆಂಗ್ ಫ್ರೆಂಡ್ ಮಾಡ್ಕೊಂಡಿದ್ದೆ, ಅವ್ರ ಅಮ್ಮ ನನಗೇನಾದ್ರು ಅವ್ರು ಬೈದ್ರೆ ಅವ್ರ ಅಮ್ಮ ಅವ್ರಿಗೆ ಬೈತಾರೆ. ನಾನಂದ್ರೆ ಅವ್ರ ಅಮ್ಮ ಪ್ರಾಣ, ನಿಜವಾಗ್ಲೂ ನಮ್ಮಮ್ಮ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ, ಅವರಿಗೆ ಸಪೋರ್ಟ್ ಮಾಡೋದು. ಎಂತ ಒಳ್ಳೆ ಅಳಿಯ. ಹೌದು, ನಾನಂದ್ರೆ ಅವ್ರಿಗೆ ಇಷ್ಟ, ಫುಲ್ ಇಷ್ಟ. ಇವ್ನೇನು ಜಾಸ್ತಿ ಎಗರಾಡಿದ್ರೆ ಅಮ್ಮ ಹಿಂಗೆ ಅಂದ್ರೆ ಬೈದಿರ್ತಾರೆ. ಕಲರ್ ನೋಡ್ಬಾರ್ದು, ಯಾಕಂದ್ರೆ ಅಂತ ದೇವತೆಗಳೇ ಕಪ್ಪಿದ್ದಾರೆ, ಇನ್ ಮನುಷ್ಯ ಯಾವ ಲೆಕ್ಕ ಅಂತಾರಮ್ಮ. ನಿಮ್ ಮನೇಲಿ ಕಲರ್ ಡಿಸ್ಕಷನ್ ಆಯ್ತಾ? ಕಲರ್ ಅಂದ್ರೆ ಯಾರೋ ಕಪ್ಪಿದ್ದಾನೆ. ನನ್ನ ಫ್ರೆಂಡೇ ಬಂದ್ಬಿಟ್ಟು ನಮ್ಮ ಅಮ್ಮನಿಗೆ ಹೇಳಿದ್ಲು, ಡಾರ್ಕ್ ಇದಾರೆ, ಏನಕ್ಕೆ ಮದುವೆ ಮಾಡ್ತಿದ್ದೀರಾ, ಸ್ಟೇಜಲ್ಲಿ ನಿಂತ್ಕೊಂಡಾಗ ಚೆನ್ನಾಗಿ ಕಾಣಿಸಲ್ಲ, ಹಂಗೆ ಹಿಂಗೆ. ನಮ್ಮ ಅಮ್ಮ ಅಂದ್ರು, ಅದಕ್ಕೆ ನಿಂತ್ಕೊಂಡಾಗ ಚೆನ್ನಾಗಿ ಕಾಣಿಸೋದ್ಕಿಂತ ಜೀವನದಲ್ಲಿ ಚೆನ್ನಾಗಿರ್ಬೇಕು, ಅದು ಇಂಪಾರ್ಟೆಂಟ್. ಯಾರೋ ಚೆನ್ನಾಗಿರೋ ನೀವು ಕೊಟ್ಟು 4 ದಿವಸ ಇದ್ದು ಬರೋದ್ಕಿಂತ ಅವ್ರು ಇಷ್ಟಪಟ್ಟು ಚೆನ್ನಾಗಿ ಜೀವನ ಮಾಡ್ಕೊಂಡ್ರೆ ಸಾಕು ಅಂದ್ರು. ಅವಾಗ ಅವಳಿಗೆ ಒಂದೇ ಮಾತು ಹೇಳಿದ್ರು, ಅಷ್ಟು ನಾವು ಪೂಜೆ ಮಾಡೋ ದೇವತೆಗಳ ಕಪ್ಪಿದ್ದಾರೆ, ಇನ್ ಮನುಷ್ಯ ಯಾವ ಲೆಕ್ಕ ಅಂತ. ನಂಗೆ ಮಾತೇ ಹೊರಡ್ತಿಲ್ಲ. ಹೌದಲ್ಲ, ನಾವು ಕೃಷ್ಣನ ಎಷ್ಟು ನಾವು ಪೂಜೆ ಮಾಡ್ತೀವಿ, ಕೃಷ್ಣ ಎತ್ತರದ ಆಲೋಚನೆಗಳು. ಹೌದು, ಕೃಷ್ಣ ಅವರೆಲ್ಲ ಕಪ್ಪೆ ಇರೋದಲ್ವಾ. ನಾವು ಅದನ್ನ ದೇವ್ರನ್ನ ಪೂಜೆ ಮಾಡ್ತೀವಿ, ಬಟ್ ಮನುಷ್ಯರನ್ನ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅದೇ ಒಂದು ವಿಷಯದಲ್ಲಿ ಅಷ್ಟೇ ಬೇಜಾರು. ಬಿಕಾಸ್ ತುಂಬಾ ಒಳ್ಳೆಯವರು ಇವರು.
ಹಂಗ ನಾನು ಈಗಿನ ಜನ್ರೇಷನ್ ಹುಡುಗರು ಜಮ್ ಸಿಗೋದೇ ತುಂಬ ಕಷ್ಟ, ಫ್ಲರ್ಟ್ ಮಾಡೋದು ಅದು ಇದು ಅಂತ. ಇವ್ರ ಫೋನ್ ಯಾವಾಗ ಬೇಕಾದ್ರೂ ತೊಗೊಂಡ್ಲಿ, ನಾನು ಯಾವಾಗಾದ್ರೂ ತೊಗೊಂಡ್ಲಿ, ಲಾಕ್ ಇಟ್ಟಿರಲ್ಲ, ಪರ್ಸ್ನಲ್ ಲಾಕ್ ನೋ ಅಂತ ಪಾಸ್ವರ್ಡ್ಸ್, ಇದೆ. ಏನಿಲ್ಲ, ಇದೆ, ಇದೆ, but ಇವ್ಳಿಗೆ ನನಗೆ ಕೊಡ್ತೀನಿ, ಗೊತ್ತು. ಈಗಲೇ ಕೊಡ್ತೀನಿ ತಗೋ, ಏನ್ ಬೇಕೋ ಚೆಕ್ ಅಷ್ಟೇ. ಮಾಡಿ. ಏನು ಇಲ್ಲ ಸರ್ ಅದ್ರಲ್ಲಿ. 5 years ಇಂದ ಇದೆ, ಒಂಚೂರು ಹೈಡ್ ಮಾಡಲ್ಲ. ಅವಳು ನನ್ನ ಪಾಸ್ವರ್ಡ್ ಗೊತ್ತು, ಅವಳು ನನ್ನ ಪಾಸ್ವರ್ಡ್ ಗೀಸ್ವರ್ಡ್ ಎಲ್ಲ ಗೊತ್ತು, ಏನು ಇಲ್ಲ. ಒಂಚೂರು ಹೈಡ್ ಮಾಡಲ್ಲ. ಈ ತರ ಪರ್ಸನ್ ಈಗಿನ ಜನರೇಷನ್ ಎಲ್ಲಿ ಸಿಗ್ತಾರೆ? ಮೇನ್ ಬೇಕಾಗಿರೋದು ಹುಡುಗಿಗೆ ಮೋಸ ಮಾಡ್ಬಾರ್ದು, ಚೀಟ್ ಮಾಡಬಾರ್ದು, ಅಲ್ಲಿ ಇಲ್ಲಿ ಆ ಥರ ಎಲ್ಲ. ಆ ವಿಷಯದಲ್ಲಿ ಇವ್ರು ಜಮ್ ಇವರು. ಸೊ ಅದೊಂದು ವಿಷಯಕ್ಕೆ ನಂಗೆ ಈಗಲೂ ಇಲ್ಲಿ ತನಕ ನಮ್ಮ ಮದುವೆ ತನಕ ಬಂದಿರೋದು. ಸೊ ಕಲರ್ ಡಸಂಟ್ ಮ್ಯಾಟರ್. ಸೊ ತುಂಬಾ ಜನ ಯಾರ್ಯಾರು ಅಂದುಕೊಂಡು ಕಮೆಂಟ್ ಮಾಡಿದ್ರಿ, ಬಹುಶಃ ಇವತ್ತು ಈ ಪಾಡ್ಕಾಸ್ಟ್ ಅಲ್ಲಿ ಉತ್ತರ ಸಿಗ್ತಾ ಇದೆ. ಹೌದು ಸರ್, ಹೌದು. ಇದೇ ತಾನೇ ದೊಡ್ಡಲ್ಲಿ ಹೌದು. ಏನೋ ಯಾರೋ ಟ್ರೋಲ್ ಮಾಡಿದ್ದು, ಯಾರೋ ಕಮೆಂಟ್ ಮಾಡಿದ್ದು, ಯಾರೋ ಏನೇನೋ ಬರ್ದಿದ್ದಿಷ್ಟುದ್ದ. ಮೊನ್ನೆನೋ ನಾನು ಒಂದು ಕಮೆಂಟ್ ನೋಡಿದೆ, ದುಡ್ಡು ಮಾಡ್ರು ಎಂತೋಳಾದ್ರೂ ಸಿಗ್ತಾಳೆ ಅಂತ ಕಮೆಂಟ್ ಮಾಡಿದೆ. ನಾನು ಹೇಳೋದು ಸರ್, ದುಡ್ಡು ಒಂದೇ ಅಲ್ಲ ಸರ್ ಜೀವನ. ನೀವು ದುಡ್ಡಿಂದ ಎಲ್ಲ ವಸ್ತುಗಳನ್ನು ಕೊಂಡ್ಕೋಬೋದು ಹೊರತು ಮನುಷ್ಯನ ಪ್ರೀತಿನ ಕೊಂಡ್ಕೊಳ್ಳೋದು ತುಂಬ ಅಂದರೆ ತುಂಬ ಕಷ್ಟ. ಹೌದು, ಪಾಯಿಂಟ್. ತಾಯಿನ ದುಡ್ಡಿಂದ ಕೊಂಡ್ಕೊಳ್ಳೋಕ್ಕಾಗಲ್ಲ, ತಂದೆನ ದುಡ್ಡಿಂದ ಕೊಂಡ್ಕೊಳ್ಳಲ್ಲ, ಪ್ರೀತಿ, ನಾವು ಪ್ರೀತಿಸೋರು, ಇವನ್ನೆಲ್ಲ ದುಡ್ಡಿಂದ ನೀವು ಅಳಿಯೋಕ್ಕೆ ಆಗಲ್ಲ. ನಾನು ಒಂದೇ ಮಾತು ಹೇಳ್ತೀನಿ, ದುಡ್ಡು ಮಾಡಿರೋ ಹುಡುಗಿ ಸಿಗ್ತಾರೆ ಅದಲ್ಲ. ಫಸ್ಟು ಒಳ್ಳೆ ಪ್ರೀತಿ ಕೊಡಿ, ನಿಮ್ಮ ಹತ್ರದವ್ರನ್ನ ಅರ್ಥ ಮಾಡ್ಕೊಳ್ಳಿ, ಆವಾಗ ನಿಮ್ಗೆ ಆಟೋಮೆಟಿಕಾಗಿ. ನಾನು ಒಂದು ಹೇಳಿದ್ರಿ, ಬಡವನಾದರೆ ಏನು ಪ್ರಿಯೆ ಕೈ ತುತ್ತು ತಿನಿಸುವೆ. ನಾನು ಅದನ್ನು ತುಂಬ ಇಷ್ಟಪಡ್ತೀನಿ ಸರ್ ಆ ಸಾಂಗ್ನ. ಯಾಕಂದರೆ ನಿಜ ಸರ್, ಫ್ಯಾಕ್ಟು. ನೀನು ಬಡವ ಆಗಿರು, ಶ್ರೀಮಂತ ಆಗಿರು, ನಿನ್ನ ಅವಳಿಗೋಸ್ಕರ ಇವನಿಗೋಸ್ಕರ ಅವಳು ಬದುಕಿದ್ರೇ ಜೀವನ ಸರ್. ಎಷ್ಟೊಂದು ಜನ ಚೆನ್ನಾಗಿ ದುಡ್ಡು ಮಾಡಿರೋರು ನೆಮ್ಮದಿಯಾಗಿಲ್ಲ ಸರ್. ಎಷ್ಟೊಂದು ಜನ ನಮ್ಮ ಹತ್ರ ಇರೋದು ಸಾಕು ಅಂತ ಖುಷಿಯಾಗಿರ್ತಾರೆ ನೋಡಿ, ಅವರೇ ನೆಮ್ಮದಿಯಾಗಿದ್ದಾರೆ. ಸೊ ದುಡ್ಡು ಮಾಡ್ರು ನೀವು ಸಕ್ಕದ. ಆಮೇಲೆ ಸರ್ ನಾನು ಹೇಳ್ತೀವಿ, ಇವಳು ಸಕ್ಕತ್ತಾಗಿದ್ದಾಳೆ, ನಾನು ಸಕ್ಕತ್ತಾಗಿಲ್ಲ, ಅಥವಾ ಇವಳು ಏನೋ ಇದ್ದಾಳೆ, ನಾನಿದು ಅದಲ್ಲ ಸರ್. ನಾವಿಬ್ಬರು ಹೆಂಗೆ ಅನ್ನೋನ್ಯವಾಗಿ ಇರ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನಾಳೆ ದಿನ ಇವಳು ಸಕ್ಕತ್ತಾಗಿದ್ದು ಇವಳು ಮನಸ್ಸು ಚೆನ್ನಾಗಿಲ್ಲ ಅಂತಂದರೆ ನಾನು ಅವಳ ಮದುವೆಯಾಗಿ ಏನು ಯೂಸ್ ಹೇಳಿ? ಅವಳ ಮುಖ ಮಾತ್ರ ನಾನು ನೋಡಿ ಇಷ್ಟಪಡ್ತಿಲ್ಲ, ಅದನ್ನು ಹೇಳ್ತೀನಿ. ಅವಳ ಮನಸ್ಸು ನೋಡಿ ಇಷ್ಟಪಟ್ಟಿದ್ದೀನಿ. ಅವಳ ಮುಖ ಚೆನ್ನಾಗಾಗಬೇಕಾದ್ರೆ ನಿಮಗೆ. ನಾಳೆ ದಿನ ಅವಳ ಮುಖ ಹೆಂಗೆ ಬದಲಾದ್ರೆ ನಾನೇ ಅವಳ ಹತ್ರ ಜೀವನ ಮಾಡಬೇಕು. ನಾಳೆ ನನ್ನ ಮುಖ ಹೆಂಗೆ ಇದ್ರು ಅವಳೇ ನನ್ನ ಜೊತೆ ಜೀವನ ಮಾಡಬೇಕು. ಅಲ್ಲಿ ಹೇಳೋರು, ಕಮೆಂಟ್ ಹಾಕೋರು ಯಾರೂ ಬರಲ್ಲ. ನನಗೆ ಅನುವಾಕ ಇದನ್ನ ಒಂದು ಮಾತು ಹೇಳಿ ನನಗೆ ತುಂಬ ಇಷ್ಟ ಆಗಿತ್ತು. ಕಾರಲ್ಲಿ ಹೋಗ್ತಾ ಒಂದು ಸತಿ ಹೇಳಿದ್ರು. ಅನುಪಮ ಅಕ್ಕ ಏನು ಹೇಳ್ತಂದ್ರೆ, ಬಣ್ಣ ಆಮೇಲೆ ಮುಖದಲ್ಲಿ ಇದೆಲ್ಲ ಬಾಡೋಗ್ಬಿಡುತ್ತೆ, ರಿಂಕಲ್ಸ್ ಆಗಿಬಿಡ್ಬೋದು. ಒಂದು ಸರ್ಟನ್ ಏಜ್ ಆದಮೇಲೆ, ವಯಸ್ಸಾದ್ಮೇಲೆ ನೀನು ಹಿಂಗಿದ್ದು ಬ್ಯೂಟಿನೇ ಹೋಗ್ಬಿಡುತ್ತೆ. ಬಟ್ ಕೊನೆವರೆಗೂ ಶಾಶ್ವತವಾಗಿ ಉಳ್ಕೊಳ್ಳೋದು ಪ್ರೀತಿ, ಮನಸ್ಸಿಂದ ಮಾಡೋ ಪ್ರೀತಿ ಮಾತ್ರ. ಇವತ್ತು ನಾವು ನಿಮಗೋಸ್ಕರ ಬಂದಿರೋದು, ನೀವು ನಮಗೆ ಕೊಟ್ಟಿರೋ ಪ್ರೀತಿಗೆ. ಇವತ್ತು ಇವಳು ನನಗೋಸ್ಕರ ಬಂದರೆ ನಾನು ಇವಳು ಕೊಟ್ಟಿರೋ ಪ್ರೀತಿ. ಇಟ್ಸ್ ಎ ಚೈನ್ ಲಿಂಕ್. ಪ್ರೀತಿಗೆ ಯಾವುದೇ ರೀತಿ ಡೆಫಿನೇಷನೇ ಇಲ್ಲ ಸರ್. ನಾನು ಹೇಳ್ತೀನಿ ಕೇಳಿ, ಮನಿ, ಫೇಮ್, ನೇಮ್. ಈಗ ಅವಳು ನನಗೋಸ್ಕರ ಬಂದರೆ ನೇಮ್, ಫೇಮ್ ಅಲ್ಲ. ನಾನು ಅದಕ್ಕೆ ಕ್ಲಾರಿಟಿ ಕೊಡ್ತಾಯಿದ್ದೀನಿ. 5 ವರ್ಷ ನಾನು ಈ ಆರ್ಟಿಸ್ಟ್ ಆಗೋಕ್ಕಿಂತ ಮುಂಚೆ ನನ್ನ ಜೀವನಕ್ಕೆ ಬಂದವಳು. ಬಟ್ ಯಾರಿಗೂ ಗೊತ್ತಿಲ್ಲ, ಯಾರೊಬ್ರಿಗೂ ಹೇಳ್ಕೊಂಡಿಲ್ಲ, ನಾನು ಒಬ್ರಿಗೂ ಹೇಳ್ಕೊಂಡಿಲ್ಲ ಸರ್. ನಾನು ಇದನ್ನೇ ಹೇಳೋದು ಬೇಡ ಅಂದ್ಕೊಂಡಿದ್ದೆ. ಬಟ್ ಏನು ಅನ್ಕೊಬಾರ್ದು, ಕೆಲವು ಜನ ಅದನ್ನು ಕಮೆಂಟ್ ಹಾಕ್ಬೋದು ಬೇಕಾರೆ. ಏನಂದರೆ ಅವಳು ನಿನ್ನ ಆರ್ಟಿಸ್ಟು, ಫೇಮು, ಮನಿ ನೋಡಿ ಬಂದಿರ್ಬೋದು ಅಂತ. ಈ 3 ಇಲ್ಲದೇ ಇದ್ದಾಗ ನೋಡಿದ್ರು ಅವಳು. ಮತ್ತು ಅವ್ರು ಹೇಳಿದ್ರಲ್ಲ, ಅವನಿಗೇನೋ ಸಂಪಾದನೆ ಇಲ್ಲದೆ ಆದ್ರೂ ನಾನು ಸಂಪಾದನೆ ಮಾಡ್ತಾರೆ ಸರ್ ಅವಳು, ನಾನು ನೋಡ್ಕೋತೀನಿ ಅನ್ನೋಮ್ಮ ಅವತ್ತೇ ಯೋಚನೆ ಮಾಡ್ಬಿಟ್ರು 5 ವರ್ಷದಿಂದ. ಸರ್ ಆ 5 ವರ್ಷದ ಹಿಂದೆ ನನಗೆ ಗೋಲ್ಡ್ ರಿಂಗ್ನ ಯೋಗ್ಯತೆ ಇಲ್ಲ. ನಾನು ಒಂದು ಟೈಮ್ ದುಡ್ಡು ತರೋದಕ್ಕಾಗಲ್ಲ, ಒಂದು ರಿಂಗ್ ಕೊಡೋಣ. ಅವಳು ಆಗಿನ ಕಾಲದಲ್ಲೇ ಅವಳ ಹತ್ರ ಅಷ್ಟು ದುಡ್ಡನ್ನ ಒಂದು ರಿಂಗಿಗೆ ಹಾಕಿ, ಗೋಲ್ಡ್ ರಿಂಗ್ ಒಂದು ಹೆಣ್ಣು ಕೊಡ್ತಾಳೆ ಅಂತಂದರೆ ನಮಗೆ, ನಾನು ಅವಳು ಮೋಸ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಒಂದು 2 ವರ್ಷದ ಮೋಸ ಮಾಡ್ಬೋದು ನಾನು ಅವಳನ್ನ. ಕರೆಕ್ಟ್. ಚೀಟ್ ಮಾಡ್ಬೋದು ಅವಳ ಹತ್ರ, ಇದನ್ನೆಲ್ಲ ಮಾಡಿಸ್ಕೊಂಡು ಚೀಟ್ ಮಾಡ್ಬೋದು. ಪ್ರಕರಣಗಳು ಎಷ್ಟೊಂದು ಆಗಿದೆ, ಈಗಲೂ ನಾವು ನೋಡಿದ್ದೀವಿ. ಚೀಟ್ ಮಾಡ್ಬೋದಲ್ಲ. ಬಟ್ ಅವಳು ಅದನ್ನು ಯಾವುದೂ ಹಾಕೊಳ್ದೆ ಹಂಗೆ ಮಾಡ್ತಾನೆ ಅಂತ ಯೋಚನೆ ಮಾಡಿದ್ರೆ, ಒಂದು ನಿಷ್ಕಲ್ಮಶವಾದ ಪ್ರೀತಿನ ಕೊಟ್ಟಲಾಗ ನಾನು ಅದನ್ನು ಉಳಿಸ್ಕೊಳ್ದೆ ಹೋದರೆ ನನ್ನಂಥ ಕೆಟ್ಟೋನೆಲ್ಲೂ ಸಿಗಲ್ಲ. ಉಳಿಸ್ಕೋಬೇಕು ಅಂತಲೇ ಗುದ್ದಾಡಿ, ಒದ್ದಾಡಿ, ಮನೇಲಿ ಒಪ್ಪಿಸಿ, ಕಾಡಿಬೇಡಿ. ಒಪ್ಸೋದ್ರಲ್ಲಿ ತಪ್ಪೇನಿಲ್ಲ ಸರ್. ಯಾಕಂದರೆ ಅವ್ರ ಮೈಂಡ್ ಸೆಟ್ ಪ್ರಕಾರ ಪ್ರೀತಿ ಮಾಡಿಬಿಟ್ಟು ಇವ್ನು ಏನು ತಪ್ಪು ದಾರಿ ಹಿಡಿದ್ಬಿಡ್ತಾನೋ, ಏನಾಗ್ಬಿಡ್ತಾನೋ ಅಂತ ಅವ್ರಿಗೂ ಆ ಭಯ ಇದ್ದಿರುತ್ತೆ. ತಂದೆ ತಾಯಿಗೆ ಆ ಭಯ ಇರಲೇಬೇಕು ಸರ್. ಇದ್ದಾಗಲೇ ಮಕ್ಕಳು ಉದ್ಧಾರ ಆಗೋದು. ಅವ್ರು ಅದಿದ್ದಾಗ ನಾನು ಅವ್ರನ್ನ ಈಗ ಅವ್ರಿಗೆ ಅದು ಗೊತ್ತಾಗ್ತಿದೆ. ನಮ್ಮ ಅಪ್ಪ ಅಮ್ಮನ ಹೇಳ್ತಾರೆ, ಅವ್ರಿಗೆ ಇವಳಿಂದ ಒಂದು ಪ್ರಾಬ್ಲಮ್ ಇಲ್ಲ, ಆರಾಮು, ಪೀಸು. ನಮ್ಮ ಅಪ್ಪನಿಗಂತೂ ಇವಾಗಂತೂ ನಮ್ಮಮ್ಮ ಎಲ್ಲದಕ್ಕೂ ಹೋಗೋದು, ಹಂಗೆ ಕೃತಿಗೆ ಕರ್ಕೊಂಡ್ಬಿಡ, ಕೃತಿ ಬರಬೇಕು, ಕೃತಿಗೆ ಹೇಳ್ಬಿಡು ಅಂತ. ಈಗ ನಾನು ಹೇಳ್ತೀನಿ, ಅಮ್ಮ ನೀನು ಇಲ್ಲ ಅವ್ಳನ್ನೇ ಕೇಳ್ತಾ ಇರ್ತಾರೆ, ಕೃತಿಗೆ ಹೇಳು, ಕೃತಿಗಳು. ಇವಾಗ ಇವಳಿಗೆ ಅಮ್ಮ ನೀನೇ ಫೋನ್ ಹಾಕೊಂಬಂದು, ಯಾಕೆ ನೀವಿಬ್ಬರು ಒಂದೇ ತಾನೆ, ನಿನಗೆ ಫೋನ್ ಹಾಕಿರು ಒಂದು ಅವ್ರು ಫೋನ್ ಹಾಕಿದ್ರು, ನೀನು ಕರ್ಕೊಂಬಂದ್ಬಿಡು ಅಂತ. ಸೊ ಅದೊಂದು ಇದಿರುತ್ತೆ. ಸೊ ನಮ್ಮ ಫ್ಯಾಮಿಲಿಲಿ ನನ್ನ ತಂಗಿ ಆಗಿರಲಿ, ಇವಾಗ ನಮ್ಮ ರಿತು, ನಮ್ಮಮ್ಮ, ನಮ್ಮ ಅಪ್ಪ ಎಲ್ಲ ಫುಲ್ಲು ಇಷ್ಟಪಟ್ಟಿದ್ದಾರೆ. ಸೊ ಸಮಸ್ಯೆ ಏನಿಲ್ಲ, ಖುಷಿಯಾಗಿದ್ದೀವಿ. ಅಲ್ಲಿಗೊಂಥರ
ಯುದ್ಧ ಗೆದ್ದಂಗಲ್ವಾ? ಹೌದು ಸರ್. ಪ್ರೀತಿಯ ಯುದ್ಧ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸರ್. ಯಾಕಂದರೆ ಆ ಮಾತು ಸರ್ ಈಗಿನ ಕಾಲದಲ್ಲಿ ತುಂಬ ಬೇಗ ಮಾತಾಡ್ಬಿಡ್ತೀವಿ ಸರ್, ಬೇಗ ಪ್ರಾಮಿಸ್ಗಳಾಗ್ಬಿಡ್ತೀವಿ, ಅದನ್ನು ಬ್ರೇಕು ಈಸಿಯಾಗಿ ಮಾಡಿಬಿಡ್ತೀವಿ. ಬಟ್ ಅದನ್ನು ಉಳಿಸ್ಕೊಳ್ಳೋದು ತುಂಬ ಅಂದರೆ ತುಂಬ ರೇರ್. ಅಂದರೆ ನಾನು ಸೋ ವಾವ್ ಗ್ರೇಟ್ ಅಂತ ಹೇಳ್ತಿಲ್ಲ, ಬಟ್ ಉಳಿಸ್ಕೊಳ್ಳೋ ಖುಷಿನೇ ಬೇರೆ. ಅದನ್ನು ಉಳಿಸ್ಕೊಂಡ ಮೇಲೆ ಅದನ್ನು ನಡ್ಸ್ಕೊಂಡು ಹೋಗ್ತೀವಲ್ಲ, ಅದು ಇಟ್ಸ್ ಗ್ರೇಟ್. ಪ್ರಶಾಂತ್, ನೀವು ನಾವು ಅಥವಾ ಕೃತಿ ಎಲ್ಲ ಗಮನಿಸ್ತಿರ್ತೀವಿ, ಪ್ರೀತಿಯಲ್ಲಿ ಏನೇನು ನಡೆದೋಗುತ್ತೆ, ಏನೇನು 1 2 3 4 ಪ್ರೋಸ್ ಆ್ಯಂಡ್ ಕಾನ್ಸ್ ಆಗೋಗುತ್ತೆ ಅಂತ, ಅದು ನಿಮ್ಮಲ್ಲೂ ಭಯ ಕಾಡಿರುತ್ತೆ. ಬಟ್ ಅದನ್ನು ಮೀರಿ ಒಂದು ರೆಸ್ಪಾನ್ಸಿಬಿಲಿಟಿ ಇಬ್ಬರು ತೊಗೊಂಡಿದ್ದೀರಾ ಈಗ? ಸರ್ ಡೆಫಿನೆಟ್ಲಿ ಸರ್. ನಾನು ಆ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಏನು ಹೇಳ್ತೀನಿ ಅಂದರೆ, ನಾನು ಅವಳು ಯಾವಾಗಲೂ ಕೋಳಿ ಜಗಳ ಆಡ್ತೀವಿ. ಯಾಕೆ ಗೊತ್ತಾ? ಪ್ರೀತಿಲಿ ಜಗಳ ಆಡಬೇಕು. ಜಗಳ ಆಡ್ದಾಗಲೇ ನೆಕ್ಸ್ಟ್ ಅದೇ ಜಗಳ ರಿಪೀಟ್ ಮಾಡಬಾರ್ದು. ನಾನು ಯಾವಾಗಲೂ ಹೇಳ್ತೀನಿ ಕೇಳಿ. ಈಗ ನಾನು ಇವಳು ಒಂದು ವಿಚಾರಕ್ಕೆ ಜಗಳ ಆಡ್ತೀವಿ, ಇದಕ್ಕೆ ಜಗಳ ಆಡಿದ್ರೆ ಆ ಜಗಳ ಮತ್ತೆ ನೆಕ್ಸ್ಟ್ ರಿಪೀಟ್ ಆಗಬಾರ್ದು. ಅಂದರೆ ಇನ್ನೊಂದು ಯಾವುದೋ ವಿಚಾರಕ್ಕೆ ಜಗಳ ಆಡು, ಬೇಜಾರಿಲ್ಲ. ಇದಕ್ಕೆ ಜಗಳ ಆಡ, ಬಿಕಾಸ್ ಇದಕ್ಕೆ ನಾನು ಆಲ್ರೆಡಿ ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ನಂದು ಅವಳದು ಒಂದು ಕ್ಲಾರಿಟಿ ಇದೆ. ಈಗ ಜಗಳ ಆಗುತ್ತಾ? ಜಗಳ ಆಡ್ತೀವಿ ಸರ್. ಜಗಳ ಯಾರು ಜಗಳ ಆಡಲ್ವೋ ಅವ್ರು ನಿಜವಾಗ್ಲೂ ಪ್ರೀತಿಸ್ತಿಲ್ಲ ಅಂತ ಬರ್ದಿಟ್ಕೊಳ್ಳಿ. ನನಗೆ ಕೃತಿ ಮುಖ ನೋಡ್ತಿದ್ರೆ ಮುಗ್ಧತೆಯಿಂದ ಸೈಲೆಂಟ್ ಆಗಿ ಕೂತಿದ್ದಾರೆ ಅಂದ್ರೆ ಇವ್ರು ಜಗಳ ಆಡ್ತಾರ? ಸರ್ ಸೈಲೆಂಟ್ ಆಗಿ ಜಗಳ ಸರ್. ಅವಳು ಹೆಂಗ್ ಜಗಳ ಆಡ್ತಾರೆ ಗೊತ್ತಾ? ನಾನೇನೋ ರೈಸ್ ಹಾಕಿ ಮಾತಾಡ್ತಾ ಇರ್ತೀನಿ, ಇಷ್ಟೇ ಸರ್. ಮಾತಾಡ್ಸ ಸೈಲೆಂಟು ಅಷ್ಟೇ. ನಾನೇ ಮಾತಾಡ್ತಿರ್ತೀನಿ ಸರ್. ನಾನೇ ಅದ್ರ ಜಗಳ ಕಾನ್ವರ್ಸೇಷನ್ ಗಿವ್ ಅಂಡ್ ಟೇಕ್ ತಾನೆ ಜಗಳ. ಹೌದು. ಅವ ಸೈಲೆಂಟು ತಾಯಿ. ಇಲ್ಲ ಹೇಳ್ತೀನಿ ಯಾವಾಗ್ಲೂ, ನಾನು ನಿನ್ ಜೊತೆ ಮಾತಾಡ್ಸಲ್ಲ, ನಿನ್ ಜೊತೆ ಮಾತಾಡ್ಸಲ್ಲ ಅಷ್ಟೇ, ನಿನ್ ಜೊತೆ ಮಾತಾಡ್ಸಲ್ಲ ಅಷ್ಟೇ. ಟು ಸರ್ ಪೀಕ್ ಲೆವೆಲ್ ಕಿಡ್ಡು ಸರ್ ಇವಳು, ದೊಡ್ಡ ಕಿಡ್ಡು ಇವಳು, ಪೀಕ್ ಲೆವೆಲ್ ಕಿಡ್ಡು. ಯಾರು ಜಗಳ ಆಡಿದ್ರು ವಾಪಸ್ 2 minutes ಆಮೇಲೆ ಮತ್ತೆ 2 minutes ಅವಳೆ ಬರ್ತಾಳೆ. ಸಾರಿ ಅದೇನೋ ಆಯ್ತು. ಪ್ರಶಾಂತ್ಗೆ ಅಂದ್ರೆ ಒಂದ್ 2 ನಿಮಿಷ ಆಗ್ಲಿ ಬರ್ತಾಳಿರೋ. ನನಗೆ ಗೊತ್ತು, ನನಗೆ ಈಗ ಈಸಿಯಾಗಿ ಗೊತ್ತು ಸರ್. ಅವಳು 2 ನಿಮಿಷ ಆರಾಮಾಗಿ ಬರ್ತಾಳೆ, ಸಮಾಧಾನ ಆಗ್ತಾಳೆ. ಅವಳು ಜಗಳ ಆಡಿದ್ರೆ ಅವತ್ತಿನ ದಿವಸ ಸಮಾಧಾನ ಆಗದಿರೆ ಮಲಗದವಳೆ ಅಲ್ಲ ಅವಳು. ಅವತ್ತು ನಾನು ಅವತ್ತಿನ ದಿವಸ ಕ್ಲಾರಿಟಿ ಕೊಟ್ಟು ನೆಕ್ಸ್ಟ್ ಡೇ ನಾರ್ಮಲ್ ಆಗಿರ್ಬೇಕು ನಾವು. ಅಷ್ಟು ನಾವು ನಿದ್ರೆನೇ ಬರಲ್ಲ, ಒಂಥರ ಮೈಂಡ್ ಒಂಥರ. ಎಂತ ಕೋಪ ಬರುತ್ತೆ ನಿಮ್ಗೆ ಅವನ ಮೇಲೆ? ಏನಾದ್ರು ಸಣ್ಣ ವಿಚಾರ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಜೋರಾಗೆಲ್ಲ ಮಾತಾಡಿದ್ರೆ ನನಗೆ ಅದು ಅಳು ಬರುತ್ತೆ. ವಾಯ್ಸ್ ಎತ್ತರಿಸಿ ಮಾತಾಡೋಂಗಿಲ್ಲ, ನಿನಗೆ ಹಂಗೆ ಹೆಂಗೆ ಅಂತಾರ. ಅದು ಸ್ವಲ್ಪ ಯಾರಾದ್ರೂ ನಿಮ್ಗೆ ಅನ್ಬಿಟ್ರೆ ಅದೆಲ್ಲ ಇಲ್ಲ, ಅದೆಲ್ಲ ಓಕೆ. ನಾರ್ಮಲ್ ಆಗಿ ಇವ್ರು ಅಂದ್ರೆ ಪ್ರೀತಿ ಮಾಡೋರ್ಗೂ ಅದು ಡಿಫ್ರೆನ್ಸ್ ಇರುತ್ತೆ. ಅವ್ರೇನಾರು ಅಂದ್ರೆ ಸಡನ್ ಆಗಿ ತಗೊಳಕ್ ಆಗಲ್ಲ. ಅಂದ್ರೆ ಒಂದ್ ಸಣ್ಣ ಸಿನಾರಿಯೋ ಏನಂದ್ರೆ, ಏನೋ ಒಂದು ಈಗೆಲ್ಲ ಹೋಗಿರ್ತೀವಿ, ಅವಳೇನೋ ಒಂದ್ ಚೂರು ಓವರ್ ಮಾಡ್ಬಿಟ್ಟಿರ್ತಾಳೆ, ಏನೋ ಆಗಿರುತ್ತೆ. ನೀನು ಅಲ್ಲ ಹಂಗಿದ್ದೆ ಹೋದ್ರೆ ಕರೆಕ್ಟ್ ಆಗಿರುತ್ತೆ. ದಯವಿಟ್ಟು ಓವರ್ ಆಡ್ಬೇಡ. ಅಲ್ಲಿ ನನಗೆ ಅಲ್ಲಿ ಹಂಗೆ ಯಾಕೆ ಇದ್ದೆ ಹಿಂಗೆ ಅಂತ ಏನೋ ಒಂದು ಕಾನ್ವರ್ಸೇಷನ್ ಮಾಡ್ತೀನಿ ಅನ್ಕೊಳ್ಳಿ, ಆಯ್ತಮ್ಮ ಸೈಲೆಂಟ್ ಆಗಿರ್ತಾಳೆ ಅವಳು. ಏನು ಸರಿ ಇನ್ಮೇಲೆ ನಂಗೆ ಮಾಡಲ್ಲ ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಹಂಗೆ ಒಂದು ಕಣ್ಣೀರು ಆಗ್ತಾ ಇರ್ತಾಳೆ. ಹಿಂಗೆ ಹತ್ತು ಬಿಡ್ತಾಳೆ. ನೀವು ಹತ್ತ ಮೇಲೆ ನಾನು ಹೆಂಗೆ ಅವಳ ಮೇಲೆ ರೈಸ್ ಆಗಲಿ? ಮಾತಾಡಲ್ಲ. ಇವಾಗ ನಾನು ಹೇಳಿ ಗಿವ್ ಅಂಡ್ ಟೇಕ್ ಇದ್ರೆ ರೈಸ್ ಆಗ್ತದೆ, ಅನ್ಬೋದು. ಏನೋ ಮಾಡಲ್ಲ ಸರ್. ಪ್ರಶಾಂತ್, ಅದು ಒಳ್ಳೇದೇ ಅಲ್ವ ಪ್ರಶಾಂತ್? ಹೌದು, ಗುಡ್ ಸರ್. ಯಾರೋ ಹೆಣ್ಮಕ್ಳೆಲ್ಲ ಜಗಳ ಆಡ್ಬಿಡ್ತಾರೆ ಅಂತ. ಇವಳು ಆಡೋದಿಲ್ಲ ಸರ್. ಜಗಳ ಸ್ಟಾರ್ಟ್ ಆಗ್ತಿದೆ ಅಂತ ಗೊತ್ತಾದಾಗ್ಲೇ ಫಸ್ಟ್ ಬರೋದೇ ನಂಗೆ ಅಳು, ಆಮೇಲೆ ಸ್ವಲ್ಪ ಅಷ್ಟೇ. ಈಗ ನಾನು ಜಗಳ ಮಾಡ್ತೀನಾ, ಟಕ್ಕನ ಕಾಲ್ ಕಟ್ ಮಾಡ್ತೀನಿ ಅನ್ಕೊಳ್ಳಿ, 5 ನಿಮಿಷ ಸರ್, ನಾನೇ ಕೌಂಟ್ ಮಾಡ್ತೀನಿ. 3 2 1 ಟಕ್ಕನ ಕಾಲ್ ಮಾಡ್ತಾನೆ. ಕಾಲ್ ಬರುತ್ತೆ ಸರ್. 5 ವರ್ಷದಲ್ಲಿ 1 ದಿವಸ ಜಗಳ ಆಡಿ ಹಂಗೆ ಮಿಸ್ ಆಗಿಲ್ಲ. ಕಾಲ್ ಬಂದಿದೆ 1 ದಿವಸ 5 years ಅಲ್ಲಿ. ಇವರೇ ಜಾಸ್ತಿ ಸಾರಿ ಹೇಳ್ತಾರೆ. ಇವಾಗ ನಾನೇ ಕೇಳ್ತೀನಿ, ಪಾಪ ಸರ್ ಅವ್ರು ಎಷ್ಟಂತ ಗೋಳೈಕೊಂಡಿದ್ದೀನಿ ಗೊತ್ತಾ ಸರ್. ನಾನು ನನ್ನಷ್ಟು ಪೀಕ್ ಲೆವೆಲ್, ನನ್ನಷ್ಟು ಕೋಪಿಷ್ಟ, ನನಗಿರೋ ಕೋಪ ನೀವು ನೋಡಿತ್ರಲ್ಲ ಸರ್ ಬ್ಯಾಡ್ಮಿಂಟನ್, ಅವಶ್ಯಕತೆನೇ ಇರಲ್ಲ. ನಾನೇ ಎಷ್ಟೊಂದು ಸತಿ ನಾವು ನೀವು ಹೇಳಿದ್ರ ಪ್ರಶಾಂತ್, ನೋ ಪೇಷನ್ಸ್ ಇಟ್ಕೊ. ಅಲ್ಲಿ ನೀನು ಆಪೋನೆಂಟ್ನ ನಿನ್ನ ಕೋಪದಿಂದ ಗೆಲ್ಲಕ್ಕಲ್ಲ. ನೀವೇ ನನಗೆ ಎಷ್ಟೊಂದು ಸತಿ ಹೇಳಿದ್ರ, ಆ ಕೋಪ ಇಲ್ಲೂ ಇಂಪ್ಲಿಮೆಂಟ್ ಆದಾಗ ಶೀಲ್ ಬಿ ಸಿಕ್ಕಾಪಟ್ಟೆ ಪೇಷನ್ಸ್ ಇದೆ ಸರ್ ಹುಡುಗಿ, ಸಿಕ್ಕಾಪಟ್ಟೆ ಹೈ ಲೆವೆಲ್ ಪೇಷನ್ಸ್. ಬೇರೆ ಯಾರು ಹುಡುಗಿರಾಗಿದ್ರೆ ಜೋಟು ಹೋಗಪ್ಪ, ನೀನು ಸವಾಸನೆ ಬೇಡ ಹೋಗು, ನಾನು ಬೇರೆ ಗೊತ್ತು ಸರ್, ನನಗೆ ಗೊತ್ತದ. ನಾನು ಅವಳ ಹತ್ರ ಡಿಸ್ಕಸ್ ಮಾಡಿದ್ದೀನಿ. ಬೇರೆ ಅಂದ್ರೆ ಹೋಗು ನಾನು ಹೋಯ್ತದೆ. ಅಷ್ಟೊಂದು ಈಸಿಯಾಗಿ ಅಡ್ಜಸ್ಟ್ ಆಗಲ್ಲ. ನಾನು ಅವಳಿಗೆ ಹೇಳಿದೆ, ನನ್ನ ಇದಕ್ಕೆ 6 ತಿಂಗಳ ಮೇಲೆ ಅವಳು ಇರಲ್ಲ ಅಂತ ನಾನು ನನ್ನ ಫ್ರೆಂಡ್ಸ್ ಹತ್ರ ಹೇಳಿದೆ. ಸ್ಟಾರ್ಟಿಂಗು ನಾನಿರೋ ಇದಕ್ಕೆ ಅವಳು 6 ತಿಂಗಳು ನನ್ನ ಜೊತೆ ಲವ್ ಮಾಡಲ್ಲ, ನಂಗೆ ಗೊತ್ತದು. ಹೋಯ್ತಾಳು ಅವಳು 6 ತಿಂಗಳಿಗೆ ಅಂತ. ಸರ್ ಅವಳು ಅದನ್ನ ಸ್ಟ್ರೀಕ್ನ ಬ್ರೇಕ್ ಮಾಡಿ 5 years ನನ್ನ ಫ್ರೆಂಡ್ಸ್ ಎಲ್ಲ ಬಿಟ್ಟೋದ್ರು. ನಾನು ಹೇಳ್ತಿದ್ನಲ್ಲ ಆ ಫ್ರೆಂಡ್ಸ್ ಎಲ್ಲ ಬಿಟ್ಟೋದ್ರು. ನಾನು ಆ ಡೈಲಾಗ್ ಹೇಳಿದ್ನಲ್ಲ ಫ್ರೆಂಡ್ಸ್ಗೆ, ಆ ಫ್ರೆಂಡ್ಸ್ ಎಲ್ಲ ಬಿಟ್ಟೋದ್ರು. ಇವಳು ನನ್ನ ಜೊತೆ ಇದ್ದಾಳೆ. ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರೋ ಲಾಜಿಕ್ ಆಕ್ಚುಲಿ ನನ್ನ ಪ್ರಕಾರ ಕೃತಿಗೆ ಗೊತ್ತು ಅನ್ಸುತ್ತೆ. ಹೌದು. ತುಂಬಾ ಜನ ನಾವು ಗೆಲ್ಬೇಕು ಅಂತಾರೆ, ಸೋತ್ರೆ ಗೆಲ್ತೀವಿ ಅಂತ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ.
ಅವಳು ತಿಳ್ಕೊಂಬಿಟ್ಟಿದ್ದಾಳೆ. ಅವಳಿಗೆ ಒಂದೇ ನಾನು ಜಗಳ ಮಾಡಿ ಇಲ್ಲ ನಾನು ಮಾತಾಡ್ಸಲ್ಲ ಅಂದರೆ ನೋ, ನಾವು ಇಷ್ಟು ವರ್ಷ ನಾವು ಇದ್ದಿದ್ದನ್ನ ನಾವು ಏನಕ್ಕೆ ಇದ್ದಿದ್ದೀವಿ ಅನ್ನೋದಕ್ಕೆ ಮಾದರಿನೇ ಇರೋದಿಲ್ಲ. ಹಂಗೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ, ನಾನು ನಿನ್ನ ಬಿಟ್ಕೊಡೋಕೆ ಇಷ್ಟ ಇಲ್ಲ. ಆಮೇಲೆ ಅವಳ ವಿಚಾರಕ್ಕೆ ಅವಳದು ವಿಚಾರಕ್ಕೆ ಜಗಳ ಆಗೋದು ತುಂಬ ರೇರ್. 3ನೇ ವಿಚಾರಕ್ಕೆ ಜಗಳ ಆಗೋದು. ಯಾವ್ದೋ ಒಂದು ಕಾನ್ವರ್ಸೇಷನ್ ಎತ್ತೀನಿ, ಅವ್ರು ನೋಡು ಹಿಂಗ್ ನೋಡು ಅಂತ ಇವಳು ಹೇಳ್ತಾಳೆ, ನೀನು ಅವ್ರನ್ನ ಕಂಪೇರ್ ಮಾಡ್ಬೇಡ ಅಂತ ನಾನು ಹೇಳ್ತೀನಿ. ಇವರೇ ಜಾಸ್ತಿ ಕಂಪೇರ್ ಮಾಡೋದು ಇವಳು ನಾನು ಜಾಸ್ತಿ ಕಂಪೇರ್ ಮಾಡ್ತೀನಿ ಅಂತ ಅವಳು. ಈ ಕಂಪ್ಯಾರಿಸನ್ ಈಗ ಜಗಳ ಆಡ್ತೀವಿ ಅನ್ಕೊಳ್ಳಿ, ಸಣ್ಣ ಜಗಳ. ಬಟ್ ಅದನ್ನ ಹೆಂಗ್ ಉಳಿಸ್ಕೋಬೇಕು ಅನ್ನೋದನ್ನ ಅವಳನ್ನ ನೋಡೇ ಕಲಿಬೇಕು. ನನಗಿಂತ ಜಾಸ್ತಿ ಪೇಷನ್ಸ್ ಇದೆ ಸರ್. ಸಿಗಾಬಿಟ್ಟೆ. ಪ್ರಶಾಂತ್ ಏನ್ ಗಿಫ್ಟ್ ಕೊಟ್ಟಿದ್ದಾನೆ ಇದುವರೆಗೆ? ಅವ್ನು ನಿಮ್ ಗಿಫ್ಟ್ ಅಲ್ಲಿ ಎಷ್ಟು ಉದ್ದ ಹೇಳ್ಬಿಟ್ಟಿದ್ದಾನೆ ಇದುವರೆಗೆ. ಈಗ ಪ್ರಶಾಂತ್ ಕೊಟ್ಟರೆ ಗಿಫ್ಟ್ ಏನು? ಹೈ ವಾಚ್. ಒಂದು ವಾಚ್. ಹೈ ವಾಚ್. ಆಮೇಲೆ ಚಾಕ್ಲೇಟ್ಸ್. ಪ್ರತಿ ಸರಿ ಮೀಟ್ ಆದ್ಮೇಲೆ ಏನಾದ್ರು ಇರುತ್ತಾ? ಇಲ್ಲ ಪ್ರತಿ ಸಲ ಮೀಟ್ ಆದಾಗಲ್ಲ, ನಾರ್ಮಲ್. ನಂಗೆ ಡಾರ್ಕ್ ಚಾಕ್ಲೇಟ್ ಇಷ್ಟ. Okay. ಸೊ ಸ್ಟಾರ್ಟಿಂಗ್ ಎಲ್ಲ ವ್ಯಾಲೆಂಟೈನ್ಸ್ ಡೇ ಅದೆಲ್ಲ ಬಂದಿದ್ರೆ ಅದು ಹಾರ್ಟ್ ಶೇಪಿನ ಹೌದು, ಚಾಕ್ಲೇಟ್, ಕರೆಕ್ಟ್. ಅದ್ರಲ್ಲಿ ಜಾನು ಅದೆಲ್ಲ ಬರ್ದಿ ಅಲ್ಲಿ ಏನೇನೋ ಬರ್ದ್ ಕೊಡೋರು. ಅದು ನನಗೆ ಇಷ್ಟ ಆಗುತ್ತೆ. ಜಾನು, ನಾನು ಅವಳ ಜಾನು ಅಂತ ಹೋಗ್ತೀನಿ Okay. ಸರ್. ನನಗೆ ಈ ಇವಳು ಗಿಫ್ಟ್ ಎಲ್ಲ ತಗೊಂಡು ಸರ್ಪ್ರೈಸ್ ಮಾಡ್ತಾಳಲ್ಲ, ನನಗೆ ಹೆಣ್ಣು ಮಕ್ಳಿಗೆ ಏನ್ ಗಿಫ್ಟ್ ಕೊಟ್ಟು ಸರ್ಪ್ರೈಸ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಇದರ ಅಷ್ಟೊಂದು ಜನ ಹೆಣ್ಮಕ್ಳು ಫ್ರೆಂಡ್ ಇದಾರೆ ಸರ್, ಬಟ್ ನನ್ ಲವರ್ ಸರ್, ಫ್ರೆಂಡ್ ಬೇರೆ. ಸಜೆಷನ್ ಕೇಳೋದು ಏನ್ ಕೊಟ್ರೆ ಚೆನ್ನಾಗಿರುತ್ತೆ. ನನಗೆ ಇವಾಗ ಇರುತ್ತೆ ಇದನ್ನ ಕೊಡ್ಬೇಕು ಅದನ್ನ ಕೊಡ್ಬೇಕು ಅಂತ. ಈಗ ಸಣ್ಣ ಪುಟ್ಟದೇನಂದ್ರೆ ಈಗ ವಾಚ್ ಆಗಿರ್ಬೋದು, ಆಮೇಲೆ ಶೇಡ್ಸ್ ಆಗಿರ್ಬೋದು, ಈ ಥರದ್ದೆಲ್ಲ ಕೊಡ್ಸ್ಬಿಟ್ಟಿದ್ದೀನಿ. ನನಗೆ ದೊಡ್ಡದು ಆಸೆ ಇವಳಿಗೆ, ದೊಡ್ಡದಾಗಿ. ಈಗ ಮದುವೆ ಆದ್ಮೇಲೆ ನಾನು ಒಂದಷ್ಟು ಪ್ಲಾನ್ಸ್ ಇಟ್ಟಿದ್ದೀನಿ, ದೊಡ್ಡದಾದ್ಮೇಲೆ ಇವಳಿಗೆ ಇದನ್ನೆಲ್ಲ ಕೊಡ್ಸೋಣ, ಒಂದು ಅದು ಇದು ಅಂತ ಅನ್ಕೊಂಡಿದ್ದೀನಿ. ನೋಡಿ ಕೃತಿ, ಸಿಕ್ಕಾಪಟ್ಟೆ ಆಸೆ ಇದೆ ಸರ್. ಅರ್ನ್ ಮಾಡ್ತಾ ಇದ್ದಾರಲ್ವಾ, ಸೊ ನಾನು ಅದನ್ನ ಕೇಳೋದಿಕ್ ಚೆನ್ನಾಗಿರಲ್ಲ. ಅವಳು ಯಾವತ್ತೂ ಕೇಳಿಲ್ಲ ಸರ್ ಇಂಥ ಗಿಫ್ಟ್ ಬೇಕು ಅಂತ. ಒಂದು ದಿವಸ ಏನು ಡಿಮ್ಯಾಂಡ್ ಯಾವತ್ತೂ ಮಾಡೇ ಇಲ್ಲ. ಯಾವತ್ತೂ ಚಿಕ್ಕದು ಕೇಳಿಲ್ಲ. ಪ್ರತಿ ಸಲ ಹಬ್ಬಕ್ಕೆ ಪಾಪ ಅವರೇ ನನಗೆ ಡ್ರೆಸ್ ಕೊಡಿಸ್ತಾರೆ. ಎಲ್ಲಾ ಪ್ರತಿ ಹಬ್ಬಕ್ಕೂ ನಾನು ಅವಳು ಬಟ್ಟೆ ಕೊಡ್ತೀನಿ. ವರ್ಷದ ಎಲ್ಲ ಹಬ್ಬಕ್ಕೂ ಕೊಡಿಸ್ತೀನಿ ಸರ್. ಇನ್ನೆಲ್ಲ ನಾರ್ಮಲ್ ಆಗಿ ಸರ್ ಫಸ್ಟ್ ಇನಿಷಿಯಲಿ 1 year 1.5 year ರೂಲ್ ನಾನು ಕೊಡ್ಸಿದ್ದು. ಆಮೇಲಿಂದ ನಾನೇ ಅವಳಿಗೆ ಕೊಡಿಸ್ತಾ ಬಂದೆ. ಈಗ ಒಂದು 2-3 years ಇಂದನೂ ನಾನೇ ಎವ್ರಿ ಹಬ್ಬ ಪ್ರತಿಯೊಂದು ಹಬ್ಬನೂ ಕೊಡ್ತೀನಿ. ಯಾವ್ದಾದ್ರು ಒಂದು ಹಬ್ಬ ಮಿಸ್ ಆಯ್ತು ಅಂತಂದ್ರೆ ಅವತ್ತು ನನ್ನ ಹತ್ರ ದುಡ್ಡು ಇರ್ಲಿಲ್ಲ ಅಂತ ಅನ್ಕೊಳ್ಳಿ, ಆ ಟೈಮಲ್ಲಿ ನಾನು ಏನಾದ್ರು ದುಡ್ಡು ಯಾವ್ದಾದ್ರು ಬಂದು ಹಬ್ಬ ಆದ್ಮೇಲೆ ಆದ್ರೂ ಕೊಟ್ಟಿರ್ತೀನಿ, ನೀನು ಇಟ್ಕೋ, ಹಬ್ಬಕ್ಕೆ ಬಟ್ಟೆ ಆದ್ರೂ ತಗೋ, ಖರ್ಚಾದ್ರೂ ಇಟ್ಕೊಂಡು ಕೊಟ್ಬಿಡ್ತೀನಿ ಇಷ್ಟು ಅಂತ. ಆ ಮದುವೆ ಆದ್ಮೇಲೆ ಅದನ್ನೇ ಹವ್ಯಾಸಗೊಳಿಸ್ಕೊಂಡು. ಸಾಮಾನ್ಯವಾಗಿ ಪ್ರೀತಿಸೋ ಹುಡುಗ ಚಾಕ್ಲೇಟ್ ಕೊಟ್ರೆ ಚಾಕ್ಲೇಟ್ನ ತಿಂದ್ಬಿಟ್ಟು ಬಿಟ್ಬಿಡ್ತೀವಿ. ಈ ಮೇಡಮ್ ಹಂಗಲ್ಲ. ಆ ಎಲ್ಲಾ ಚಾಕ್ಲೇಟ್ ರ್ಯಾಪರ್ ಈಗಲೂ ಕೇಳಿದ್ರು ಕೊಡ್ತಾರೆ. ಹೌದು, ಚಾಕ್ಲೇಟ್ ರ್ಯಾಪರ್ ಇದೆ. ಮತ್ತೆ ಫಸ್ಟ್ ರೋಸ್ ಕೊಟ್ಟಿದ್ರು ನನಗೆ, ಅದೇ August 15 ಇದೆ. ಅದು ಆ ರೋಸ್ ಇದೆ. 5 years back. ಹೌದು ಇದೆ, 5 ವರ್ಷದ ರೋಸ್ ಫುಲ್ ಇದಾಗ್ಬಿಟ್ಟಿದೆ. ಆದ್ರೆ ಅದು ಇವಾಗ ಏನಂದ್ರೆ ಒಂದೇ ಒಂದು ಇದ್ ಮಾತ್ರ ಉಳ್ಕೊಂಡಿದೆ, ಎಲೆ ಮಾತ್ರ. ಒಂದು ಸ್ಟಿಕ್ ಇದೆ ಅಷ್ಟೇ. ಅದ್ ಬಿಟ್ರೆ ಅದು ಪೆಟಲ್ಸ್ ಎಲ್ಲ ಅದನ್ನ ನಂಗೆ ಅದೆಲ್ಲ ಮೆಮೊರೀಸ್. ಈ ಚಿಕ್ಕ ಮಕ್ಳು ಸ್ಲ್ಯಾಮ್ ಬುಕ್ಕಲ್ಲಿ ಎಲ್ಲ ಬರ್ಕೊಳ್ಳಲ್ವಾ, ಇಟ್ಕೊಳ್ಳಲ್ಲ ಆ ಥರ ಅವಳು ಎಲ್ಲ ಇಟ್ಕೊಂಡು. ನಾನು ಅವ್ಳು ಕೊಟ್ಟಿದ್ದು ಯಾವ ಕವರ್ಗಳೆಲ್ಲ ಎಲ್ಲೆಲ್ಲಿ ಬಿಸಾಕಿದ್ನು. ನಾನು ಅವಳು ಕೊಟ್ಟಿರೋ ಕವರ್ಗಳೆಲ್ಲ ಈಗಲೂ ಇಟ್ಕೊಂಡು. ಕವರು ಇದೆಯಾ? ಕವರ್ ಇದೆ ಕವರ್ಸ್ ಸರ್, ಕವರು, ಬಾಕ್ಸು ಗೀಕ್ಸು. ಆಮೇಲೆ ಅವ್ರು ನನಗೆ ಫಸ್ಟ್ ಹೇಳಿದ್ರಲ್ಲ ಸಿಲ್ವರ್ ಇದು ರಿಂಗು ಮತ್ತೆ ಬ್ರೇಸ್ಲೆಟ್, ಅದು ಕೂಡ ಬಾಕ್ಸ್ ಅಲ್ಲಿ ಅವ್ರು ಯಾವ ಬಾಕ್ಸ್ ಅಲ್ಲಿ ಕೊಟ್ಟಿದ್ರು ಅದೇ ಬಾಕ್ಸ್ ಹಂಗೆ ಇಟ್ಕೊಂಡಿದ್ದೀನಿ. ಆಮೇಲೆ ಅವಳು ನಾನು ಇನ್ನೊಂದು ಮೆಮೊರಿ ಅಂದ್ರೆ ಸಿನಿಮಾಗೆ ಹೋಗಿದ್ವಿ, ಆ ಸಿನಿಮಾಗೆ ಹೋಗಿ ಬರ್ತೀವಿ ಅಂತ ಹೇಳ್ತೀನಿ, ಈ ಸಿನಿಮಾಗೆ ಹೋಗಿ ಬಂದಿದ್ದೀವಿ ಅಂತ. ಆ ಸಿನಿಮಾದೆಲ್ಲ ಬರ್ಕೊಂತಾಳೆ. ಲೆಕ್ಕ ಇಲ್ಲ, ಒಂದು 600 ಸಿನಿಮಾ ಹೋಗಿದ್ದೀವಿ. 5 ವರ್ಷದಲ್ಲಿ 600 ಸಿನಿಮಾ ಹೋಗಿದ್ದೀವಿ. ಬಿಕಾಸ್ 3 months ಅಲ್ಲೇ 32 ಮೂವಿ ನೋಡಿದೀವಿ ನಾವು. ಸರ್ ನಾನು ಸಿನಿಮಾ ಎಲ್ಲಾ ಲ್ಯಾಂಗ್ವೇಜ್ ಸಿನಿಮಾ ಎಲ್ಲಾದು ಇಷ್ಟ. ಇಂಥ ಭಾಷೆ ಅಲ್ಲ ಗುರು, ನೀವಿಬ್ರು ಹಂಗ್ ಹೋಗಿನೂ ಯಾರ ಕಣ್ಗೂ ಬಿದ್ದಿಲ್ಲ. ನಾವು ತುಂಬಾ ಇದು ಬಹಳ ಆಶ್ಚರ್ಯ ಆಗ್ತಿದೆ. ಒಂದು 600 ಸಿನಿಮಾ ನೋಡ್ತಾರೆ ಥಿಯೇಟರ್ಗೆ ಹೋಗಿ, ಅದು ಯಾರ ಕಣ್ಗೂ ಬಿದ್ದಿಲ್ಲ. ಈ ಲವ್ ಮೂವೀಸ್ ನನಗಂತೂ ಪ್ರಾಣ. ಇವಳಿಗೆ ನಾನು ಪ್ರಾಣ. ಇವಳಿಗೇನೋ ನಾನು ಕರ್ಕೊಂಡು ಹೋಗ್ಬೇಕಷ್ಟೇ. ನಾನು ಸಿನಿಮಾ ಅಂದ್ರೆ ಇಷ್ಟ. ನೋಡ್ತೀನಿ ಏನೋ ಖುಷಿ. ಅವಳು ನಾನು ನೋಡ್ತಾ ಇರ್ತಾಳೆ, ಇಲ್ಲಾಂದ್ರೆ ಸಿನಿಮಾ ನೋಡ್ಬಿಟ್ಟು ನಮ್ಗೆ ತಿರ್ಗ ನಾನು ನೋಡ್ತಾಳೆ ಅಷ್ಟೇ. ಅಂದ್ರೆ ಕೆಲವರು ಡೌಟ್ ಬಂದು ನನಗೆ ಇನ್ಸ್ಟಾದಲ್ಲಿ ಇವ್ರ ಪ್ರೊಫೈಲ್ ಇವ್ರದ್ದು ಫಾಲೋಯಿಂಗ್ ಅಲ್ಲಿ ನಾನು ಚೆಕ್ ಮಾಡಿ ನನಗೆ ಮೆಸೇಜ್ ಮಾಡಿದ್ದಾರೆ ಪರ್ಸನಲ್ ಆಗಿ, ನೀವು ಪ್ರಶಾಂತ್ ಜೊತೆ ಬಂದಿದ್ರಲ್ವಾ, ನೀವು ಗರ್ಲ್ ಫ್ರೆಂಡ್ ಹಂಗೆ ಹಿಂಗೆ ಅಂತ. ಸೊ ಇಲ್ಲ ಅಂತ ಹೇಳ್ತಾ ನಾನು ಅನ್ಕೊಂಡೆ ಅವ್ರಿಗೆಲ್ಲಿ ಬೀಳ್ತಾರೆ ಅಂತ, ನೀವು ಫ್ರೆಂಡ್ ಅಲ್ವಾ ಆ ತರ. ಅಂದ್ರೆ ಅವ್ರಿಗೆ ಹೋಗ್ತಾ ಇರ್ತಾರಲ್ಲ ಕೆಲವರೆಲ್ಲ ಹಂಗೆ ಅವರು. ಇದೊಂದು ಅಡ್ವಾಂಟೇಜು, ಡೌಟ್ ಬರಲ್ಲ. ಇದು ನನ್ನ ಫ್ರೆಂಡ್ಸ್ ಯಾರು ಕೇಳಿದ್ರೆ ಲವ್ ನನಗೆಲ್ಲೋ ಬೀಳ್ತಾರಲ್ಲ. ನನ್ನ ಸ್ವಂತ ಕ್ಲೋಸ್ ಫ್ರೆಂಡ್ಸ್ಗೆ ನಾನು ಇವಳು ನನ್ನ ಗರ್ಲ್ ಫ್ರೆಂಡ್ ಅಂತ ಹೇಳಿರಲಿಲ್ಲ, ಫ್ರೆಂಡ್ ಅಷ್ಟೇ. ಹೇಳಿದ್ರು ನಂಬಲ್ಲ ಸರ್. ಎಂಗೇಜ್ಮೆಂಟ್ ಆದ್ಮೇಲೆ ನನ್ನ ಎಷ್ಟೋ ಹಳೆ ಫ್ರೆಂಡ್ಸ್ಗಳಿಗೆ ಈಗಲೂ ಶಾಕು, ಬಡ್ಡಿ ಮಗ ಹೆಂಗ್ ಬೀಳಿಸ್ಕೊಂಡ್ಬಿಟ್ಟ ಇವಳನ್ನ ಅಂತ. ಈಗಲೂ ಆ ಮಕ್ಳಿಗೆ ಶಾಕು. ಅವ್ರು ಫೋನ್ ಮಾಡಿ ನೀನ್ ಎಂಗೇಜ್ಮೆಂಟ್ ಕರ್ದಿಲ್ಲ ಅಂತ ಬೇಜಾರಿಲ್ಲ ಕಣ, ನೀನ್ ಹೆಂಗ್ ಬೀಳಿಸ್ಕೊಂಡ ಅಂತ ಹೇಳಿ ಸಾಕು. ನಾವು ಅದನ್ನ ಬೇರೆ ಕಡೆ ಟೆಕ್ನಿಕ್ ಯೂಸ್ ಮಾಡ್ತೀವಿ. ಇಲ್ಲ ಬೀಳಿಸ್ಕೊಳ್ಳೋದಂತೆಲ್ಲ ಬರಲ್ಲ ಸರ್. ಬಟ್ ಏನಂದ್ರೆ ಇಟ್ ವಾಸ್
ಅದೇ ದೇವ್ರು ಇವ್ರಿಗೆ ಅಂತ ಬರ್ದಿಟ್ಟಿರ್ತಾನೋ ಏನೋ. ಕರೆಕ್ಟ್, ಬಟ್ ನಾವು ಇನಿಷಿಯಲಿ ತುಂಬಾ ಫೈಟ್ ಮಾಡಿದೀವಿ ಸರ್. ನಾವು ಇವ್ರ ಮನೆಯವ್ರು ಒಪ್ಸಿದ್ ನನಗೇನು ತಲೆನೋವೇ ಆಗಲಿಲ್ಲ. ಬಟ್ ನಮ್ಮ ಮನೆಯವ್ರನ್ನ ನಾನು ಒಪ್ಪಿಸ್ಬೇಕು, ಇದು ಮಾಡಬೇಕು ನನಗೊಂದು ಭಯ ಆಯಿತು. ಇವಳಿಗೆ ಎಷ್ಟು ಭಯ ಇರೋದು ಗೊತ್ತಾ ಸರ್? ಏನಂದ್ರು, ಅಮ್ಮ ಏನಂದ್ರು, ಅಪ್ಪ ಏನಂದ್ರು, ಓಕೆನಾ, ಎಲ್ಲ ಓಕೆನಾ, ಜಾತಕ ಕೊಡು ಬಂತ, ಅದಾಯ್ತಾ ಇದು. ನನಗಿಂತ 10 ಪಟ್ಟು ಟೆನ್ಷನ್. ಜಾತಕ ಅದೆಲ್ಲ ನನಗೆ ಸ್ವಲ್ಪ ಭಯ. ಈ ಥರ ಜಾತಕ ಗಣ ಅದೆಲ್ಲ ಹೇಳ್ತಾರೆ. ಕೆಲವ್ರದ್ದು ಆಗಲ್ಲ. 30 ನನ್ನ ಫ್ರೆಂಡೇ ಆಗಿದೆ, 36ಗೆ ಬರೀ 13 ಕೂಡಿದೆ. ಸೊ ಅವ್ರದ್ದು ಲೈಫ್ ಅಂದ್ರೆ ಇಲ್ಲ ಮದುವೆ ಆಗಿದೆ. ಸೊ ಅದೆಲ್ಲ ನೋಡಿ ನನಗೆ ಎಲ್ಲ ಅವರೆಲ್ಲ ಹೇಳ್ತಾರಲ್ಲ ಹೆಂಗಿಂಗೆ ಅಂತ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ ನನಗೆ. 13 ಎಷ್ಟು ಕೆಲವ್ರು 9 ಆ ಥರ ಎಲ್ಲ ಆಗಿದೆ. ಸೊ ನಮ್ದು 32ನೋ 31 ಫುಲ್ ಶಾಕ್ ನನಗದು. ನನ್ನ ಪ್ರಕಾರ ನಿಮ್ಮ ಅಪ್ಪ ಅಮ್ಮ ಹುಡುಕಿದ್ರು ಹೌದು ಈ ಥರದ ಹೆಣ್ಮಗಳು ತರಕ್ ಆಗ್ತಿರ್ಲಿಲ್ವೇನೋ ಅನ್ಸ್ಬಿಡುತ್ತೆ. ಹೌದು ಸರ್, ನಿಜ. ಅಂದ್ರೆ ಆ ಥರ ಅನಿಸ್ತಿದೆ ಆಕೆ ಗುಣ, ಆಕೆ ನಡ್ಕೊಳ್ತಿರೋ ರೀತಿ. ನನಗೆ ಯಾವಾಗಲೂ ಅದು ಖುಷಿ ಆಗುತ್ತೆ ಸರ್. ನಾನು ಇವಾಗಲೂ ಹೇಳ್ತೀನಿ ಕೇಳಿ, ಇನ್ ಫ್ಯೂಚರಲ್ಲೂ ಅಷ್ಟೇ ನಮ್ಮ ಅಪ್ಪ ಅಮ್ಮ ಅವ್ರು ಏನು ಹುಡುಕ್ತಿರೋ ನನಗೆ ನನಗಂತೂ ಈಗ ಸರ್ ನಾನು ಅದನ್ನು ನಮ್ಮಮ್ಮ ಹೇಳೋರು ಯಾವಾಗ ನಮ್ಮಮ್ಮಂಗೆ ಒಂದು ಭಯ ಇರೋದು. ನೋಡೋ ನೀನು ಲವ್ ಮಾಡಿದ್ಯಾ ಏನು, ಮುಂದೆ ಯಾವ ಥರ ಹೆಣ್ಮಗು ಮನೆ ಕಡೆ ಏನು ಎತ್ತ ಈಗೆಲ್ಲ ನೋಡ್ತಾರಲ್ಲ. ನಾನು ಯಾವಾಗಲೂ ಹೇಳ್ತಿದ್ದೆ, ಮಮ್ಮಿ ನಾನು ಜೀವನ ಮಾಡೋರು, ನನಗೆ ಗೊತ್ತಿರುತ್ತೆ. ನನಗೆ ಅವಳು ಪ್ರಾಬ್ಲಮ್ ಕೊಟ್ಟಲು, ಅವಳಿಂದ ನನಗೆ ಪ್ರಾಬ್ಲಮ್ ಸಿಕ್ಕಿದೆ ಅಂತ ನಾನು ಯಾವತ್ತೂ ನಿನಗೆ ಬಂದು ಹೇಳಲ್ಲ. ಅದು ಬಿಟ್ಟು ಬೇರೆ ಯಾವುದೇ ಪ್ರಾಬ್ಲಮ್ ಇರ್ಬೋದು. ಬಟ್ ನನ್ನ ಅವಳ ವಿಚಾರವಾಗಿ ನಿನ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರಲ್ಲ ಅಂತ ಅವಳು ನಾನು ಅಮ್ಮನ ಪ್ರಾಮಿಸ್ ಮಾಡಿದ್ದೀನಿ. ಸೊ ನಮ್ಮಮ್ಮ ಅವಾಗ ಏನಂದ್ರು, ಅಪ್ಪ ಸದ್ಯ ಮಗ ಹೆಂಗೋ ಚೆನ್ನಾಗಿದೆ, ಜವಾಬ್ದಾರಿಯಾಗಿ ಸಂಸಾರ ಮಾಡೋ ಲೆವೆಲ್ಗೆ ಆಲೋಚನೆ ಮಾಡಿದ್ರೆ ನನ್ನ ಮಗ ಅಂದ್ರೆ ಅವ್ರು ಚೆನ್ನಾಗಿದ್ರೆ ಸಾಕು, ನೀವಿಬ್ರು ಚೆನ್ನಾಗಿರಿ. ಅವ್ರ ಮೈಂಡ್ ಸೆಟ್ ಅದೇ ಇರೋದು. ಕಾಲ್ ಮಾಡಿದಾಗ್ಲೂ ಅದೇ ಹೇಳೋದು, ನನ್ನ ಮಗ ಚೆನ್ನಾಗಿರ್ಲಿ, ನನ್ನ ಮಗನ ಜೊತೆ ನೀನು ಚೆನ್ನಾಗಿ ನೋಡ್ಕೋ, ಚೆನ್ನಾಗಿರು ಅಂತ. ಅವ್ರಿಗೆ ಸ್ವಲ್ಪ ಭಯ ಇದೆ. ಈಗ ಯಾರೇ ಆಗಲಿ, ಇವಾಗ ಸಡನ್ನಾಗಿ ಸೊಸೆ ಆಗ್ಬಿಟ್ಟು ಅವ್ರ ಮನೆಗೆ ಹೋದ್ರೆ ಅವ್ರನ್ನ ಹೇಗೆ ನೋಡ್ಕೊಳ್ತೀವೋ, ಇವ್ರನ್ನ ಹೇಗೆ ನೋಡ್ಕೊಳ್ತೀವೋ, ಎಲ್ಲ ಮನೆ ಹೊಡೆದಾಕ್ತಾರೆ, ಅದೆಲ್ಲ ಭಯ ಇರುತ್ತೆ. ಅಫ್ಕೋರ್ಸ್ ಎಲ್ಲರಿಗೂ ಇರುತ್ತೆ, ಹಂಗೆ ಅವ್ರ ತಾಯಿಗೂ ಕೂಡ ಇದೆ. ಅವರು ನಮ್ಮ ಎಂಗೇಜ್ಮೆಂಟ್ ಅಲ್ಲಿ ವಿಶಸ್ ಒಂದು ಇದು ಮಾಡಿದ್ದೆ. ಅಂದ್ರೆ ಎಲ್ಲರೂ ಎಂಗೇಜ್ಮೆಂಟ್ ಬಂದ್ರಲ್ಲ ವಿಶಸ್ ಇದ್ದು ಹಾಕ್ಬಿಟ್ಟು ಹೋಗ್ಬೇಕು ಅಂತ ನಮ್ಮಮ್ಮ ಡ್ರಾಪಿಂಗ್ ಬಾಕ್ಸ್ಗೆ. ಸೊ ನಮ್ಮಮ್ಮ ನನ್ನ ಮಗನನ್ನು ಚೆನ್ನಾಗಿ ನೋಡಿಕೋ, ಒಳ್ಳೇದಾಗಲಿ ಕೃತಿ ಅಂತ ಹಾಕಿದ್ರು. ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ. ಅದು ಬೇಜಾರಾಯ್ತು ನನ್ಗೊಂದ್ ಕಡೆ. ಬಿಕಾಸ್ ಅಷ್ಟು ಪ್ರೀತಿಯಿಂದ ನನಗೆ ನಮ್ಗೆ ಅವ್ರನ್ನ ಮದುವೆ ಮಾಡ್ಕೊಡ್ತಾ ಇದ್ದಾರಲ್ಲ ಅಂತ. ಚೆನ್ನಾಗಿ ನೋಡ್ಕೊಳಪ್ಪ. ಏನಂತ ಕರಿತೀರಿ ಅತ್ತೆ ಮಾವನ್ನ? ಅಮ್ಮ ಅಂತಾನೆ ಕರಿತಾಳೆ, ಆಂಟಿ ಅಮ್ಮ ಹಂಗೆ ಕರಿತಾಳೆ. ಅತ್ತೆ ಮಾವ ಇನ್ನು ಬಂದಿಲ್ಲ? ಇಲ್ಲ ಇನ್ನ ಬಂದಿಲ್ಲ. ಸ್ವಲ್ಪ ಅದೇ ಅದೆಲ್ಲ ಅವ್ರಿಗೆ. ಈಗ ನಾನು ಅಷ್ಟೇ, ನಾನು ಇವ್ರ ಮಮ್ಮಿನ ಅಮ್ಮ ಅಂತ ಕರಿತೀನಿ. ಹೇಳಿಮ್ಮ ಬನ್ನಿಮ್ಮ. ಅತ್ತೆ ಮಾವ ನನಗೆ ಅದು ತಗೊಳಕ್ಕೆ ರೆಡಿ ಇರಲ್ಲ. ನನಗೆ ಅತ್ತೆ ಅಂತ ಕರಿಯಕ್ಕೆ ಇಷ್ಟ. ನನ್ನಿಂದ ಯಾರು ನನಗೆ ಅತ್ತೆ ಇಲ್ಲ. ಹಂಗೆ ಸೊ ನನಗೆ ಹಂಗಾಗಿ ಅತ್ತೆ ಅಂತ ಕರಿ ಚಿಕ್ಕದ್ರಿಂದ ಇಷ್ಟ. ಯಾರಾದ್ರೂ ಅತ್ತೆ ಇರ್ಬೇಕು, ಅತ್ತೆ ಅಂತ ಕರಿ. ಅವ್ರಿಗೆ ಇಷ್ಟ. ಏನ್ ಇಷ್ಟ ಗೊತ್ತಾ? ಅತ್ತೆ ಸೊಸೆ ಜೊತೆ ಎಲ್ಲ ಪಾರ್ಟಿ ಮಾಡ್ಬೇಕು, ಅತ್ತೆ ಸೊಸೆ ಜೊತೆ ಎಲ್ಲ ಹೊರಗಡೆ, ಅದು ಇಷ್ಟ. ಶಾಪಿಂಗ್ ಹೋಗ್ಬೇಕು, ಆಮೇಲೆ ಅತ್ತೆ ಸೊಸೆ ಒಟ್ಟಿಗೆ ಟ್ವಿನ್ನಿಂಗ್ ಬಟ್ಟೆಗಳು ಹಾಕ್ಬೇಕು ಅಂತ ನಾನು ಹೇಳ್ದೆ. ಇದೆಲ್ಲ ಫ್ಯೂಚರ್ ಮಾಡಿ ರೆಡಿ ಆಗಿರೋ ಗುರು. ನಿಜ ಹೇಳ್ತೀನಿ, ನಂಗೆ ನೆಕ್ಸ್ಟ್ ಲೆವೆಲ್ ಅನ್ನಿಸ್ತಿದೆ ಈಗಲೂ. ಇದೆಲ್ಲ ಕನ್ಸಿಟ್ಕೊಂಡು ಹುಡುಗಿ ಬರ್ತಾರೆ ಮನೆಗೆ ಅಂದ್ರೆ ಯೋಚನೆ ಮಾಡು ಸರ್. ನಾನು ಹೇಳ್ತಿಲ್ಲ ಸರ್, ಫುಲ್ ಫೇತ್ ನಾನು ಏನಕ್ಕೆ ಮದುವೆ ಸರ್. 5 ವರ್ಷದಲ್ಲಿ 1 ವರ್ಷ ನಾನು ಅವಳ ಡೌಟ್ ಪಟ್ಟಿದ್ದೀನಿ. 5 ವರ್ಷದಲ್ಲಿ 1 ವರ್ಷ ಫುಲ್ ನಾನು ಅವಳ ಡೌಟ್ ಪಟ್ಟಿದ್ದೀನಿ. ಅಂದ್ರೆ ಡೌಟ್ ಪಟ್ಟಿರೋದ? ಹೆಂಗೆ ಹೇಳಿ? ಹೆಂಗೆ? ಇವಳು ಮೋಸ್ಟ್ಲಿ ಇವಳು ನಂದು ಏನಕ್ಕಾದ್ರೂ ಬಂದಿದ್ದಾಳ, ಮೋಸ್ಟ್ಲಿ ಇವಳು ನನಗೆ ಚೀಟ್ ಮಾಡ್ಬೋದಾ, ಮೋಸ್ಟ್ಲಿ ಇವಳು ಯಾರೋ ಕಳ್ಸಿರ್ಬೋದಾ, ಇಲ್ಲ ಯಾರೋ ಟ್ರ್ಯಾಪ್ ಮಾಡ್ತಿರ್ಬೋದಾ, ಮೋಸ್ಟ್ಲಿ ನನಗೆ ನನ್ನ ಲೈಫ್ ಹಾಳು ಮಾಡಕ್ಕೆ ಕರ್ಸಿರ್ಬೋದಾ, ಇಲ್ಲ ಇವಳು ಯಾರೋ ಮೋಸ ಮಾಡೋ ಹುಡುಗಿನ ಅನ್ನೋ ಥರದ್ದು ಎಲ್ಲ ಸೆಲ್ಫಿ ದೂರ. ಇಲ್ಲ ಬೇಡ, ಏನಕ್ಕೆ ಯಾರು ಟ್ರ್ಯಾಪ್ ಮಾಡ್ತಿದ್ದಾರೆ ಆ ಥರ ಮೈಂಡ್ ಸೆಟ್ಟಿಗೆ ಹೋಗ್ಬಿಟ್ಟಿತ್ತು ಅವ್ರಿಗೆ. ಭಯ. ಬಿಕಾಸ್ ಯಾರೋ ಒಂದು ಚೆನ್ನಾಗಿರೋ ಹುಡುಗಿ ಬರ್ತಿದ್ದಾನೆ ಅಂದ್ರೆ ಈ ಸಿನಿಮಾಗಳು ಸರ್, ಅವಾಗ ತಾನೇ ಒಂದಷ್ಟು ಸಿನಿಮಾ ನೋಡ್ಬಿಟ್ಟಿದೆ ಸರ್. ಎಷ್ಟು ಸಿನಿಮಾದಲ್ಲಿ ಆ ಥರ ಟ್ರ್ಯಾಪ್ ಮಾಡ್ಬಿಟ್ಟು ನೆಕ್ಸ್ಟ್ ಗನ್ ತಗೊಂಡು ಅವ್ರಿಗೆ ಶೂಟ್ ಮಾಡಿರ್ತಾರೆ ಅನ್ನೋ ಸಿನಿಮಾಗಳು ನೋಡಿದ್ದ ಭಯ. ಸಿನಿಮಾದಲ್ಲಿ ಹಂಗೆ ಅಲ್ವಾ ಸರ್? ಸಕ್ಕತ್ತಾಗಿರೋ ಹುಡುಗಿನ ಅವ್ನು ಬಿದ್ಬಿಟ್ಟಿರ್ತಾನೆ, ಅವ್ನು ಫುಲ್ ನಂಬಿಟ್ಟಿರ್ತಾನೆ. ನೀನ್ ನಂಬಿಕೆ ಸುಳ್ಳು, ನನ್ನ ಕರ್ಸಿದ್ದು ಇವನು ಅಂತ ಅವ್ನು ಹಿಂದೆ ಬರ್ತಾರಲ್ಲ ಸರ್. ಈ ಸಿನಿಮಾಗಳಲ್ಲಿ ನೋಡ್ತೀವಲ್ಲ, ನಂಗೆ ಅದೊಂದು ತುಂಬ ಭಯ ಇತ್ತು. ಈ ಥರ ಏನಾದ್ರು ಇರ್ತಾ ನಾನು ತುಂಬ ಆಲೋಚನೆ. 1 ವರ್ಷ ಸರ್, 1 ವರ್ಷ ಬರೀ ಅವಳನ್ನ ಡೌಟ್ ಪಟ್ಟಿದ್ದೀನಿ. ಬಟ್ ಅಷ್ಟು ಡೌಟ್ಸ್ನ ಸುಳ್ಳು ಮಾಡಿದ್ದಾರೆ. ಯಾವ ಮಟ್ಟಕ್ಕೆ ಅವಳು ಇದ್ದಾಳೆ ಅಂದರೆ ಇದು ಯಾರಿಗೂ ಗೊತ್ತಿಲ್ಲ ಸರ್, ಯಾರೊಬ್ರಿಗೂ ಗೊತ್ತಿಲ್ಲ. ಅವಳನ್ನ ನಾನು ನಮ್ಮದೇ ಗೊತ್ತಾ ಸರ್. ನನಗೆ ಅವತ್ತು ಫುಡ್ ಪಾಯ್ಸನ್ ಆಗಿಬಿಡ್ತು. ಫುಡ್ಡು ಚೆನ್ನಾಗಿ ಏನೇನೋ ತಿನ್ಬಿಟ್ಟು ಔಟ್ಸೈಡ್ ಫುಡ್ ಅಂದ್ಬಿಟ್ಟು ನಾನು ವಾಮಿಟ್ ಮಾಡಿದೆ. ತಕ್ಷಣ ಹಿಂದೆ ಮುಂದೆ ನೋಡಿದ್ರೆ ವಾಮಿಟ್ ಹಿಂಗೆ ಇಟ್ಕೊಂಡೆ. ಈಗಲೂ ನನಗೆ ಹಿಂದೆ ಮುಂದೆ ನೋಡಲಿಲ್ಲ ಸರ್. ಅವತ್ತು ಫುಲ್ ನಂಗೆ ಸುಸ್ತಾಗಿ ಲೂಸ್ ಮೋಷನ್ ಆಗಿ ವಾಮಿಟ್ ಆಗಿ ಹೊರಗೆ ತಿಂದಿದ್ದೆ ಅಂದ್ಬಿಟ್ಟು ತಕ್ಷಣ ಹಿಂದೆ ಮುಂದೆ ನೋಡಲಿಲ್ಲ, ಯೋಚನೆ ಮಾಡಿ ನಾವೇ ವಾಮಿಟ್ ಮಾಡ್ತಾಯಿದ್ದೀವಿ ಅಂದರೆ ಚೀ ಅಂತ ಹಿಂಗೆ ಒಂಚೂರು ದೂರ ಹೋಗ್ತೀನಿ. ನಾನೇ ಹಿಂದೆ ಮುಂದೆ ನಾನು ವಾಮಿಟ್ ಮಾಡ್ತೀನಿ. ತಕ್ಷಣ ಹಿಂಗೆ ಕೈ ಇಟ್ಕೊಂಡು ಅದನ್ನು ಹಂಗೆ ವಾಶ್ರೂಮ್ ಮಾಡಿಬಿಟ್ಟು ಇನ್ನು ಮೂತಿ ಎಲ್ಲ ಒರೆಸಿ ನಾನು ಸೈಲೆಂಟ್ ಅಪ್ಪ ಯಪ್ಪ. ಹಿಂದೆ ಮುಂದೆ ನೋಡಲಿಲ್ಲ ಸರ್. ಆ ಥರ ಅಂದರೆ ಅಷ್ಟು ನನಗೆ ಅವಾಗ ಅನಿಸೋದು ಈ ಥರ ಎಲ್ಲ ಗೊತ್ತಿಲ್ಲ. ಬಹುಶಃ ಬೇರೆ ಹುಡುಗಿರು ಬೇರೆಯವರೆಲ್ಲ ಹಂಗಿರ್ಬೋದೇನೋ. ಬಟ್
ನನಗೆ ಹುಡುಗಿ ಸಿಕ್ಕಿರೋಳು ನಾನು ಹಿಂಗಿರ್ತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡೋ ರೀತಿಯೇ ಬೇರೆ ಇತ್ತು. ಏನಿತ್ತು ಅಂದರೆ ಈಗಿನ ಕಾಲದಲ್ಲಿ ಏನಿರುತ್ತೆ, ಅವರು ಪಾರ್ಟಿ ಎಂಜಾಯ್ಮೆಂಟು, ಆಮೇಲೆ ಅವ್ರು ಫ್ರೀಯಾಗಿ ಹೋಗ್ತಾರೆ, ಇವ್ರು ಫ್ರೀಯಾಗಿ ಹೋಗ್ತಾರೆ. ಈಗ ಗೊತ್ತಲ್ಲ ಸರ್, ಇಂಡಸ್ಟ್ರಿ ಅಂದಮೇಲೆ ಇರೋರಲ್ಲಿ ಯಾರೋ ಒಬ್ರು ಒಳ್ಳೆಯವ್ರು ಸಿಗ್ಬೋದು ಅಷ್ಟೇ. ಇರೋದ್ರಲ್ಲಿ ಎಲ್ಲಾನು ಒಳ್ಳೇದು ಮಾಡೋಕ್ಕಲ್ಲ. ಆ ಹುಡುಗಿ ಒಂದೇ ಒಂದು ಒಳ್ಳೇದು, ಅದನ್ನ ಮಾತ್ರ ತೊಗೊಳ್ಳೋಣ. ಇನ್ನು ಮಿಕ್ಕಿದವರೆಲ್ಲ ಅವ್ರ ರೀತಿಲೇ ಬದುಕ್ತಾ ಇರ್ತಾರಲ್ಲ, ಕೆಲವು ಹೆಣ್ಮಕ್ಳಲ್ಲಿ ಒಂದು ಇದಿರುತ್ತಲ್ಲ ಬೌಂಡ್ರೀಸು. ಸೊ ಇದನ್ನ ಅಕ್ಸೆಪ್ಟ್ ಮಾಡ್ಕೊಬೇಕು ಹಂಗೆ ಅಂತ. ಬಟ್ ಇವಳು ಎಲ್ಲದರಲ್ಲೂ ಶಿ ವಾಸ್ ಮೇಕಿಂಗ್ ಮೀ ಇದು ರೈಟ್, ಇದು ರೈಟ್ 100%. ನಿಂಗೆ ಇದೇ ಮಾಡೋಕ್ಕಾಗಲ್ಲ ಸರ್. ನಿಮ್ ಓಕೆ, ಗಿವ್ ಮಿ ಒನ್ ರೀಸನ್ ಟು ರಿಜೆಕ್ಟರ್. ನಂದು ಸಿಕ್ಕಲೇ ಇಲ್ಲ ನನಗೆ. ಹೌದಾ? ಐ ಡಿಂಟ್ ಗೆಟ್ ಸಿಂಗಲ್ ರೀಸನ್ ಟು ರಿಜೆಕ್ಟರ್. ಇವನ್ ದೋ ಶಿ ಹ್ಯಾಸ್ ಮೆನಿ. ಯಾ, ನೀವನ್ ರಿಜೆಕ್ಟ್ ಮಾಡಕ್ ತುಂಬಾ ಇದೆ ಅವ್ರ ಹತ್ರ, ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಹೌದು. ಓ ಗ್ರೇಟ್. ಇದು ಒಂದು ರೀಸನ್ ಸಿಗ್ತಾ ಇಲ್ಲ ನನಗೆ. ಆಮೇಲೆ ಕ್ರಮೇಣ ನಾನು ಆಮೇಲೆ ಅವಳೇ ಸರ್ ಎಲ್ಲ ಕಾನ ಪಿನ ಸೋನ ಎಲ್ಲ ಇವಳೇ ನೋಡ್ಕೊಳ್ಳೋಳು. ಅಂದರೆ ನಾನು ದುಡ್ಡಿರಲಿಲ್ಲ, ಏನೋ ಅವಶ್ಯಕತೆ ಇದೆ, ಯಾರಿಗೂ ಹೇಳೋಕ್ಕಾಗ್ತಿರ್ಲಿಲ್ಲ, ಮನೇಲಿ ಕೇಳಂಗಿಲ್ಲ. ಮನೇಲಿ ಒಂದಷ್ಟು ಸರ್ಟನ್ ಏಜ್ ಆಗಿಬಿಟ್ಟಿತ್ತು. ಮನೇಲಿ ಕೇಳಿದ್ರೆ ಅವಮಾನ, ಇನ್ಸಲ್ಟು. ನನಗೇನೋ ದುಡ್ಡು ಬೇಕು, ಇನ್ನೊಂದೇನೋ ಮಜಾ ಹೊಡೆಸಿಗೆ ದುಡ್ಡು ಬೇಕು, ಇನ್ನೊಂದು ಫಿಲಮ್ಗೆ ಹೋಗ್ಬೇಕು, 500 ರೂಪಾಯಿ 1000 ರೂಪಾಯಿ ಈಸ್ಕೊಳ್ವೆ ಹಾಕೊಳ್ಳ. ನನಗೆ ಏನು ಅನಿಸ್ತಿರ್ಲಿಲ್ವಾಗ? ಇವ್ರ ಮಮ್ಮಿಗೆ ಪಾಪ ಅಂದರೆ ಇವರು ರೀಲ್ಸ್ ಎಲ್ಲ ಮಾಡ್ತಿದ್ರಲ್ಲ ಅವಾಗ. ಸೊ ಅವ್ರ ಮಮ್ಮಿಗೆ ಇಷ್ಟ ಇರಲಿಲ್ಲ, ನನ್ನ ಮಗ ಬಿಸ್ನೆಸ್ ಮಾಡಬೇಕು, ನಮ್ಮದೇ ಇದೆ ನೋಡ್ಕೊಂಡ್ಲಿ ಅನ್ನೋದು ತುಂಬ ಇತ್ತಂತೆ. ಸೊ ಸಡನ್ನಾಗಿ ಮಗ ಅದಕ್ಕೆ ಅಂದರೆ ರೀಲ್ಸ್ ಅದು ಇದು ಮಾಡಿದಾಗ ಅವ್ರ ಅಮ್ಮಂಗೆ ಬೇಜಾರಾಗಿ, ನಮ್ಮ ಅಮ್ಮನಿಗೆ ಬೇಜಾರಾಗುತ್ತೆ. ನಾನು ಆ್ಯಕ್ಚುಲಿ ನಾನು MBA ಗ್ರ್ಯಾಜುಯೇಟ್ ಸರ್. ನಾನು MBA ಮುಗಿಸ್ಕೊಂಡು ಹೌದಾ, ನನಗೆ ಫಾರಿನಲ್ಲಿ ಜಾಬ್ ಆಫರ್ ಸಿಕ್ತು. ನನಗೆ ಫಾರಿನಲ್ಲಿ ಜಾಬ್ ಆಫರ್ ಸಿಕ್ಕಿದ್ದು ರಿಜೆಕ್ಟ್ ಮಾಡಿದೆ. ಅದು ನಮ್ಮ ಅಮ್ಮನಿಗೆ ಗೊತ್ತಾಯಿತು. ನಮ್ಮಮ್ಮ ಜಗಳ ಎಲ್ಲ ಆಗಿ ಸ್ವಲ್ಪ ಇದೆಲ್ಲ ಆಗಿ, ನೀನೇನು ಮಾಡೋಕ್ಕಾಗಲ್ಲ, ನೀನು ರೀಲ್ಸ್ ಮಾಡಿದ್ರೆ ರೋಡಲ್ಲೇ ಬಿದ್ದಿರ್ತೀಯ ಹಿಂಗೆ ಅಂತ ನಮ್ಮಮ್ಮೆಲ್ಲ ಅವಮಾನ ಹೇಳಿದರು. ಅಂದರೆ ಅವ್ರು ಹೇಳೋದು ಕರೆಕ್ಟಾಗಿದೆ. ಬಿಕಾಸ್ ನೀನು ಇದನ್ನು ಬಿಟ್ಬಿಟ್ಟು ನೀನು ಯಾವುದೋ ನನಗೆ ಪ್ಯಾಷನ್ ಫಾಲೋ ಮಾಡಬೇಕು. ನನಗೆ 9 to 5 ಜಾಬ್ ಇಂಟ್ರೆಸ್ಟೇ ಇಲ್ಲ. ಇವತ್ತು ನಾನು 9 to 5 ಜಾಬ್ ಮಾಡ್ಬಿಟ್ಟು ತಿಂಗಳಿಗೆ 1 ಲಕ್ಷ ದುಡಿದ್ರು ನಾನು ಐ ಆಮ್ ನಾಟ್ ಫಾಲೋಯಿಂಗ್ ಮೈ ಪ್ಯಾಷನ್. ಬಿಕಾಸ್ ಅಲ್ಲಿ ತನಕ ಪ್ರತಿಯೊಂದೂ ಅವ್ರ ಮಮ್ಮಿನೇ ನೋಡ್ಕೊಳ್ತಿದ್ರು ಇವ್ರದ್ದು. ಪ್ರತಿಯೊಂದು ಹಂಗೆ ಅದಾಯ್ತಲ್ಲ ಅಂತ ಅವರು ನನಗೆ ಬೇಜಾರಾಗೋಯ್ತು. ಏನಕ್ಕೆ ಕೇಳಬೇಕು, ಮನೇಲಿ ಹೆಂಗೆ ಕೇಳೋಕ್ಕಾಗುತ್ತೆ? ಪ್ರತಿಯೊಂದು ನಮ್ಮ ಅಮ್ಮನ ಹತ್ರ ಹೆಂಗೆ ಕೇಳೋಕ್ಕಾಗುತ್ತೆ? ಸಣ್ಣ ಪುಟ್ಟದ್ದು ಏನು ಮಾಡಿದೆ ನನ್ನ ಹತ್ರ ಇಲ್ಲ ಅಂತ ಅಂದಾಗ ಇಲ್ಲೊಂದು ಸ್ವಲ್ಪ ಕೇಳುವೆ. ಇವಳು ಏನು ಅನ್ಕೋತಾಳೆ, ಏನೋ ದುಡ್ಡಿಗೆ ಏನಾದರೂ ಬಂದವನ ಅಂತ ಇವಳು ಅನ್ಕೊಂಡ್ಬಿಡ್ತಾಳೆ ಅಂತ ನನಗೊಂದು ಭಯ. ಬಟ್ ಮಾಡೋಳು. ಮತ್ತೇನು ಗೊತ್ತಾ, ಎಷ್ಟೇ ರಿಚ್ ಇರಲಿ ಏನೇ ಇರಲಿ, ಅಂದರೆ ಹುಡುಗ ಆಗಿರೋರು ಮಂತ್ಲಿ 5000 ಅರ್ನ್ ಮಾಡಲೇಬೇಕು, ಮನೇಲಿ ಕುತ್ಕೊಳ್ಬಾರ್ದು. ಸೊ ಆಮೇಲೆ ಪ್ಯಾಷನ್ ಫಾಲೋ ಮಾಡಿದೆ ಸರ್. ಮಾಡ್ಬೇಕು, ಏನಾದರೂ ಮಾಡ್ಬೇಕು, ಪ್ಯಾಷನ್ ಏನೋ ಮಾಡಬೇಕು. ಈಗಲೂ ನನ್ನ ಫ್ರೆಂಡ್ ಅನಂತ್ ಅಂತ ಇದ್ದಾನೆ. ಓಕೆ, ಹೀ ಈಸ್ ಡೂಯಿಂಗ್ ಜಾಬ್, 9 to 5 ಜಾಬೇ. ಅವ್ನು ಹೇಳ್ತಾನೆ, ಮಗ ನೀನು ಯು ಡಿಡ್ ಎ ರೈಟ್ ಡಿಸಿಷನ್. ಅವನಿಗೂ ಪ್ಯಾಷನೇಟ್ ಆ್ಯಕ್ಟಿಂಗ್ ಅಂದರೆ, ಯು ಡಿಡ್ ಎ ರೈಟ್ ಡಿಸಿಷನ್. ನೀನು 9 to 5 ಜಾಬ್ಗೆ ಹೋಗೋ ಬದಲು ನೀನು ಪ್ಯಾಷನ್ನ ಫಾಲೋ ಮಾಡಿ ಇವತ್ತು ನೀನು ಶೋಗಳು ಮಾಡಿದ್ಯಾ ಅಂತ. ಐ ಆಮ್ ಹ್ಯಾಪಿ ಸರ್. ಇವಾಗ ಗುಡ್. ನನಗೆ ಇಷ್ಟು ಬರಲಿ, ನನಗೆ ಇಷ್ಟ ಆಗೋ ಕೆಲಸ ಮಾಡ್ತೀನಿ. ನಾನು ಇಷ್ಟ ಆಗೋ ಕೆಲಸ ಇವಳು ಇಷ್ಟಪಡ್ತಿದ್ದೆ. ಸಿಂಪಲ್. ಇದಕ್ಕಿಂತ ಇನ್ನೇನು ಬೇಕು? ಅಷ್ಟೇ ಸರ್. ನನಗೇನಿಲ್ಲ, ಖುಷಿಯಾಗಿದ್ದೀನಿ. ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕಾದ್ರೆ ಏನು ಬೇಡ್ಕೋಬೇಕು ಅನ್ನಿಸ್ತಿರುತ್ತೆ? ನಿಮ್ಮಿಬ್ಬರಿಗೂ ಕೇಳ್ತಾ ಇದ್ದೀನಿ ಪ್ರಶ್ನೆ. ಫಸ್ಟ್ ಅವಳಿಗೆ ಮಾತಾಡಲಿ, ಅವಳು ಕೇಳಿ. ಅದೇ ಯಾವ ಥರನೂ ತೊಂದರೆ ಆಗಬಾರ್ದಪ್ಪ, ನಮ್ಮ ಲೈಫ್ ಈಗ ಹೆಂಗಿದೆ ಅದೇ ಥರನೇ ನೀವೇ ನೋಡ್ಕೊಂಡು ಹೋಗ್ಬೇಕು ಮುಂದೆ, ಆ ಥರ. ಯಾವ ದೇವ್ರು ನಂಬ್ತೀರಿ ನೀವು? ನನ್ನ ಸಾಯಿಬಾಬಾ, ತಿರುಪತಿ ದೇವರು, ಅಜ್ಜ. ಓ ಸೇಮ್, ಹಂಗೆ ಇಬ್ರು ಸೇಮ್. ಓಕೆ, ವಾಟ್ಸ್ ಯುವರ್ ಆನ್ಸರ್? ಸರ್, ನನಗೆ ಇವಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಅಷ್ಟು ಶಕ್ತಿ ನಮ್ಮ ಅಪ್ಪ ಅಮ್ಮ ಇವಳು ನಾವೆಲ್ಲ ಒಂದು ಫ್ಯಾಮಿಲಿಯಾಗಿ ಖುಷಿಯಾಗಿ ಇರಬೇಕು. ಆಮೇಲೆ ಅಂದರೆ ಒಟ್ಟೆ ಕುಟುಂಬ ಇರಬೇಕು, ಫ್ಯಾಮಿಲಿ ಇರಬೇಕು. ನಮಗೆ ಇಬ್ಬಿಬ್ಬರೇ ಸಪ್ರೇಟ್ ಆಗಿರೋದು ನಂಗೆ ಅದು ಇಷ್ಟ ಇಲ್ಲ. ಒಟ್ಟಿಗಿರಬೇಕು, ಆ ಟ್ರಿಪ್ ಹೊಡಿಬೇಕು, ಆಮೇಲೆ ಕೋಟಿ ದುಡಿಬೇಕು ಅಂತ ಆಸೆ ಇಲ್ಲ. ಇರೋಷ್ಟಲ್ಲಿ ದುಡಿದ್ರು ಆ ದುಡ್ಡನ್ನ ಇನ್ನೊಂದು ಕಡೆ ಹಾಕಿ ಅದನ್ನು ಖುಷಿಪಟ್ಟು ಎಂಜಾಯ್ ಮಾಡಬೇಕು ಅನ್ನೋದು ಇದೆ ಹೊರತು ನಾನು ಒಳ್ಳೆ ಮನೇಲಿರಬೇಕು, ರಾಯಲ್ ಟ್ರೀಟ್ಮೆಂಟ್ ಇರಬೇಕು. ನೋ, ಐ ವಾಂಟ್ ಟು ಟ್ರಾವೆಲ್. ಆದರೆ ನಾಟ್ ಬೋತ್ ಆಫ್ ಅಸ್. ನೋ, ಐ ವಾಂಟ್ ಟು ಟ್ರಾವೆಲ್ ವಿತ್ ಫ್ಯಾಮಿಲಿ. ಹಂಗೆ ಐ ವಾಂಟ್ ಟು ಟ್ರಾವೆಲ್. ನನಗೆ ಆ್ಯಕ್ಚುಲಿ ಇದು ವರ್ಸ್ಟ್ ಅನಿಸುತ್ತೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಅವಳಿಗೆ ನಾನು ಹೇಳಿದ್ದೀನಿ, ಹನಿಮೂನ್ಗೆ ಹೋದ್ರು ನಮ್ಮ ಅಪ್ಪ ಅಮ್ಮ ನಾನು ಫ್ಯಾಮಿಲಿನೇ ಹೋಗ್ಬೇಕಂತ ಆಸೆ. ಏನು ಅಂದರೆ ಇದು ವರ್ಸ್ಟ್ ಗೊತ್ತಿಲ್ಲ ನನಗೆ, ಅಪರೂಪದ ಆಲೋಚನೆಗಳು. ಹೌದು, ಬಿಕಾಸ್ ನಂಗೆ ಅದು ಆಸೆ. ನಮ್ಮಮ್ಮ ಏನು ಅವ್ರ ಪಡ್ ನಮ್ಮ ಪಡ್ ನಾವು ರೂಮಲ್ಲಿ ಇರ್ತೀವಿ, ಅವ್ರ ರೂಮಲ್ಲಿ ಇರ್ತಾರೆ, ಅದ್ರಲ್ಲಿ ಇಲ್ಲ. ಬಟ್ ಫ್ಯಾಮಿಲಿ ಹೋಗ್ಬೇಕಂತ ಯೋಚನೆ ಇದೆಯಲ್ಲ ನಂಗಿದೆ. ನಂಗೆ ಅವಳಿಗೆ ಹೇಳಿದೆ, ನನಗೂ ಏನು ತೊಂದರೆ ಇಲ್ಲ, ಅವ್ಳಿಗೆ ಏನು ತೊಂದರೆ ಇಲ್ಲ. ಅವ್ಳಿಗೆ ಹೇಳಿದ್ರೆ ಅದು ಬೇಡ, ಬಿಕಾಸ್ ಅವರು ನಮ್ಮ ಜೊತೆ ಬಂದು ಪಾಪ ಎಲ್ಲ ಅವರು ಎಂಜಾಯ್ ಮಾಡಲಿ, ಅದ್ರಲ್ಲಿ ಏನಿದೆ. ಫುಲ್ ಕಾಮಿಡಿ ಮಾಡಿ ಫುಲ್ ಮಜಾ ಹೊಡೆಸ್ತೀನಿ ಸರ್ ನಾನು. ನಮ್ಮ ಫ್ಯಾಮಿಲಿ ಜೊತೆ ಹಾವಳಿ ಬೋರೇ ಆಗಲ್ಲ ಇವ್ರಿದ್ರೆ. ಎಷ್ಟು ಮಜಾ ಹೊಡೆಸ್ತೀನಿ ಗೊತ್ತಾ ಸರ್ ನಾನು. ಜಾಲಿ ಒಂಥರ ನಿಮ್ಮ ಫ್ಯಾಮಿಲಿಗೆಲ್ಲ ಎಂಟರ್ಟೈನ್ಮೆಂಟ್. ಪ್ರಶಾಂತ್ ಎಲ್ಲರೂ ಹೇಳ್ತಾರೆ ಸರ್, ಎಲ್ಲರೂ ನೀನು ಇದ್ರೇನೆ ಖುಷಿ, ಅದೊಂದು ನೀನು ಆ ಜಾಗನೇ ಲವಲವಿಕೆಯಿಂದ ಇಡ್ತೀಯ, ಮಜಾ ಹೊಡೆಸ್ತೀನಿ ಸರ್ ನಾನು. ಐ ವಿಲ್ ಎಂಜಾಯ್.
ಅಷ್ಟೇ ನನಗೆ ದೊಡ್ಡ ಏನು ವಾಟ್ಸ್ ಡೆಫಿನೇಷನ್ ನಿಮ್ಮಿಬ್ಬರ ಪ್ರಕಾರ ಹ್ಯಾಪಿ ಅಂದರೆ ಖುಷಿ ಅಂದರೆ? ಹ್ಯಾಪಿನೆಸ್ ಅಂದರೆ ನೆವರ್ ಆಸ್ಕ್ ಮೋರ್, ಜಸ್ಟ್ ಬಿ ಹ್ಯಾಪಿ ವಿತ್ ಇನ್ ಯು. ಅಂದರೆ ನಿಮ್ಮ ಹತ್ರ ಇರೋ ಅಷ್ಟರಲ್ಲೇ ಖುಷಿಯಾಗಿದೆ. ಹೌದು. ಯಾವಾಗ ನನಗೆ ಜಾಸ್ತಿ ಬೇಕು 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 ಅಂತ ಎಕ್ಸ್ಪೆಕ್ಟ್ ಮಾಡ್ತೇನೆ ನೋಡಿ, ಆಗಲೇ ಸ್ವಲ್ಪ ನಿಮ್ಮ ಹ್ಯಾಪಿನೆಸ್ ಇಳಿತಾ ಹೋಗುತ್ತೆ. ಈಗ ಅವ್ನು ನೋಡಿ ಹಂಗಿದ್ದಾನೆ, ಇವ್ನು ನೋಡಿ ಹಿಂಗಿದ್ದಾನೆ, ಅವ್ನು ಯಾಕೆ ಹಂಗಿದ್ದಾನೆ ಕಂಪೇರ್ ಮಾಡಿಕೊಂಡು ನಿನ್ನ ಪ್ರೆಸೆಂಟ್ ಹ್ಯಾಪಿನೆಸ್ನ ಹಾಳು ಮಾಡ್ಕೊತಿದ್ಯಾ. ನೋ, ಹ್ಯಾಪಿನೆಸ್ ಈಸ್ ಆಲ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್ ಆ್ಯಂಡ್ ಗೋ ಫಾರ್ವರ್ಡ್ ವಾಟ್ ಯು ಹ್ಯಾವ್. 10 ರೂಪಾಯಿ ಇದ್ರೂ ಸ್ಮೈಲ್ ಮಾಡು, 1000 ರೂಪಾಯಿ ಇದ್ರೂ ಸ್ಮೈಲ್ ಮಾಡು, 1 ಲಕ್ಷ ರೂಪಾಯಿ ಇದ್ರೂ ಸ್ಮೈಲ್ ಮಾಡು. ಬಟ್ ಬಿ ರೆಡಿ ಅಷ್ಟೆ ನನ್ನ ಅನಿಸಿಕೆ. ಕೃತಿ, ಸಂಸಾರ ಅಂದರೆ ನಿಮ್ಮ ಪ್ರಕಾರ ಏನು? ಸಂಸಾರ ಅಂದರೆ ಅದೇ ಇವ್ರ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗೋದು, ಇವ್ರನ್ನ ಚೆನ್ನಾಗಿ ಕೇರ್ ಮಾಡೋದು. ಸೊ ಫ್ಯೂಚರಲ್ಲಿ ಏನು ನನ್ನ ಸರ್ ಒಂದು ಕ್ವಶನ್ಗೆ 50 ಸತಿ ತರಗ ನೋಡೋದು ಸರ್. ಇವಳಿಗೆ ಹೇಗೆ ಗೊತ್ತಾ, ಮತ್ತೆ ಏನು ಗೊತ್ತಾ, ಜೀವನ ಮಾಡೋಕ್ಕೆ ದುಡ್ಡು ಬೇಕು, ಬಟ್ ಜೀವನನೇ ದುಡ್ಡಾಗಬಾರ್ದು. ನನ್ನ ಇದೆಲ್ಲ ಚೆನ್ನಾಗಿರುತ್ತೆ ಡೈಲಾಗ್ ಹೊಡಿಯೋಕ್ಕೆ. ರಿಯಲ್ ಲೈಫಲ್ಲಿ ಹೆಂಗಮ್ಮ? ರಿಯಲ್ ಲೈಫಲ್ಲಿ ಜೀವನ ಮಾಡೋಕ್ಕೆ ಇವಾಗ ಏನು ತಿನ್ನೋದಕ್ಕೆ ಊಟ ಬೇಕು, ಬಟ್ಟೆ ಬೇಕು, ಓಕೆನಾ? ಅದೇ ನಮ್ಮ ಜನ ಕಮೆಂಟ್ ಅದನ್ನ ಆಗ್ತಾರೆ, ಬಿಡ್ರಿ ಇವೆಲ್ಲ ಹೇಳಕ್ ಚೆನ್ನಾಗಿರುತ್ತೆ ಅಂತಾರೆ. ಬಟ್ ರಿಯಲ್ ಲೈಫಲ್ಲಿ Comment ಹೆಂಗೆ ಅಲ್ಲ ಹೇಳ್ತಾರೆ, ರಿಯಲ್ ಲೈಫಲ್ಲಿ ಹೆಂಗೆ ಅದನ್ನ ಸಂಸಾರ ಹೆಂಗೆ ಅಂತ ಯೋಚನೆ ಮಾಡಿ. ಅದೇ ಇವಾಗ ನಮ್ಮ ಹತ್ರ ತುಂಬಾ ದುಡ್ಡು ಇರುತ್ತೆ, ಇವರೇ ಕರೆಕ್ಟ್ ಆಗಿಲ್ಲ ಅಂದ್ರೆ ನಾನು ಇದ್ದು ಏನ್ ಪ್ರಯೋಜನ? ದುಡ್ಡು ಇಟ್ಕೊಂಡು ದುಡ್ಡು ಸಂಸಾರ ಅಂದ್ರೆ ಇಬ್ಬರ ನಡುವೆ ಇರುವ ಅರ್ಥೈಸುವಿಕೆ, ಹೊಂದಾಣಿಕೆ. ಏನ್ ನಿಮ್ ಪ್ರಕಾರ ಏನ್ ಸಂಸಾರ ಅಂತ ಕೇಳ್ತೇವೆ. ಸಂಸಾರ ಅದೇ ಗೊತ್ತಿಲ್ಲ, ಹೊಸದಲ್ಲ ಸರ್. ಸ್ಟಾರ್ಟ್ ಮಾಡ್ಬೇಕಲ್ಲ. ನೋಡಿರ್ತಿರಲ್ಲ ಎಲ್ಲಾರು. ಏನು ಸಂಸಾರ ನಿನ್ ಪ್ರಕಾರ ಏನ್ ಹೇಳು? ಅದೇನ್ ಸಂಸಾರ ಮಾಡ್ತೀವ ಏನು ಮಾತಾಡು. ಬೈ ದ ವೇ ಕೃತಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಒಬ್ಬಾ ಸರ್, ಅವಳ ಅಡುಗೆ ನೀವೇನಾದ್ರು ತಿಂದ್ಬಿಟ್ರೆ ಸರ್ 100% ಅಲ್ಲಿ 80% ಅವಳ ಮದುವೆ ಆಗೋದು ಅವಳ ಅಡುಗೆಗೆ. ನೋಡಿ ಹೆಂಗೆ ನಾನು ಹೆಂಗೆ ಪಾಯಿಂಟ್ ತೆಗಿತಾ ಇದೀನಿ ನೋಡು. ಸೂಪರ್ ಪಾಯಿಂಟ್ಸ್ ನಾನು ಹೇಳೋಣ ಅನ್ಕೊಂಡಿದ್ದೀನಿ. ನೋಡಿ ನಾನು ಹೆಂಗ್ ಪಾಯಿಂಟ್ ತೆಗಿತಾ ಇದೀನಿ. ಹೆಂಗೆ ನಿಮ್ ಇಬ್ಬರ ಮೇಲೆ ಕಣ್ಣಿಟ್ರಿ ಬೇಡ ನಾನು. ಇಷ್ಟೊಂದು ಡೀಟೇಲಿಂಗ್ ಮಾಡಿದ್ರಲ್ಲ ಸರ್, ಅದು ಅಡುಗೆದು ಸಕ್ಕದ ಮಾಡ್ದಲ್ಲ ಸರ್ ಅಡುಗೆ. ಅದ್ರಲ್ಲೂ ನೆಕ್ಸ್ಟ್ ಹೇಳ್ತೀನಿ ನಾನೀಗ. ಹಾ ಹೇಳಪ್ಪ, ಚಿಕನ್ ಹೇಳಪ್ಪ ಅವ್ರದ್ದು. ಸರ್ ಎಲ್ಲ ಹೆಂಗ್ ಗೊತ್ತು ಸರ್? ಹೇಳಪ್ಪ ನೀನು. ಸರ್ ಅವರು ಚಿಕನ್ ಅಂತ ಪದಾರ್ಥ ಮಿಕ್ಕಿದ್ ಬಿಟ್ಟಿದ್ದೀನಿ ಸರ್. ಬಿರಿಯಾನಿ ಸಕಾಲ ಮಾಡ್ದಲ್ಲ. ನಾಟಿ ಕೋಳಿ ಸಾರು. ನಾಟಿ ಕೋಳಿ ಸಾರು ನೆಕ್ಸ್ಟ್ ಲೆವೆಲ್ ಸರ್. ನಾನು ಹೇಳ್ಬಿಟ್ಟಲ್ಲ ನೆಕ್ಸ್ಟ್ ನೀವು ನಂಬಲ್ಲ, ಯು ಈಟ್. ಹಾ, ಇವನ್ ಅನುಪಮಾಕನ್ನು ತಿಂದರೆ ಇಷ್ಟು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ. ನೆಕ್ಸ್ಟ್ ಲೆವೆಲ್ ಸಕ್ಕದ ಮಾಡ್ತಲ್ಲ. ಸಾರಿ, ದುರಂತಕ್ಕೆ ನಾನು ಸಸ್ಯಾಹಾರಿ. ಮುಂದಕ್ಕೆ ಅಯ್ಯೋ ಸರ್, ಅವ್ರು ಬರೀ ಮಾಡೋದೇ ಚೆನ್ನಾಗಿ ನಾನ್ ವೆಜ್. ವೆಜ್ ಅಲ್ಲಿ ಒಂದ್ ಮಸಾಲಾ ರೈಸ್ ಮಾಡ್ತಾರೆ ಸರ್, ಮಸಾಲಾ ರೈಸ್, ಟೊಮೊಟೊ ಇವರು ಅದನ್ನ ತಿನ್ಬಲ್ಲೆ ಅಷ್ಟೇ. ನಾವು ಫ್ರೆಂಡ್ಸ್ ಎಲ್ಲ ಆಡ್ಕೋತೀವಿ ಮಸಾಲಾ ರೈಸ್ ಅಂತ. ಆದ್ರೆ ಅದ್ರಲ್ಲಿ ತುಂಬಾ ಅಂದ್ರೆ ಲೈಕ್ ನಿಮ್ಗೆ ಚಿತ್ರದುರ್ಗದಿಂದ ಮುಂದಕ್ಕೆ ಹೋದ್ರೆ ಡಾಬಾಗಳಲ್ಲಿ ಸಿಗುತ್ತೆ ಮಸಾಲಾ ರೈಸ್ ಅಂತ, ಸಖತ್ತಾಗಿರುತ್ತೆ. ವೆಜಿಟೇರಿಯನ್ಸ್ ಹೌದೌದು. ಮಸಾಲಾ ರೈಸ್ ಇಸ್ ವೆರಿ ಗುಡ್ ಫುಡ್. ಈಗ ಅವಳು ಮಸಾಲಾ ರೈಸ್ ಮಸಾಲೆ ಹಾಕಲ್ಲ, ನಾರ್ಮಲ್ ಗೀ ಆ ನಮ್ಮ ತರ ಹುಡುಗರೆಲ್ಲ ಫುಲ್ ಗೀ ಎಲ್ಲ ತಿಂದಿಲ್ಲ, ಮಸಾಲಾ ರೈಸ್ ಅಂತ ಆಡ್ಕೋತಾ ಇರ್ತಾರೆ. ಬಟ್ ಮಸಾಲಾ ರೈಸ್ ಚೆನ್ನಾಗಿ ಮಾಡ್ತಾರೆ. ನಂಗೆ ಆಶ್ಚರ್ಯ ಆಗಿದೆ ಏನ್ ಗೊತ್ತಾ, ಅಂದ್ರೆ ಈ ಕಾಲದ ಹೆಣ್ಮಕ್ಳು ಈ ತರ ಎಲ್ಲ ಪಳಗಿದ್ದಾರೆ ಅನ್ನೋದು ಇದೆಯಲ್ಲ. ಅಡುಗೆ ಮನೆಯಲ್ಲಿ, ಹೊರಗಡೆ ಗಂಡನ ಅರ್ಥ ಮಾಡ್ಕೊಳ್ಳೋದು, ಕುಟುಂಬನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಅಪರೂಪದಲ್ಲಿ ಅಪರೂಪ ಅನಿಸ್ತಾರೆ. ಇಲ್ಲಿರೋದೇ ಅಸಲಿ ಟ್ವಿಸ್ಟ್ ಇಲ್ಲಿರೋದು. ಹೇಳಿ, ಅವಳನ್ನ ಲವ್ ಮಾಡ್ಬೇಕಾದ್ರೆ ಅಡುಗೆ ಮಾಡಕ್ಕೆ ಬರ್ತಿರ್ಲಿಲ್ಲ. ಹೌದು, ನಾನ್ ಮದ್ವೆ ಆಗ್ಬೇಕು, ಕಲಿಬೇಕು, ನೋಡ್ಕೋಬೇಕು. ನನ್ನನ್ನ ಇಷ್ಟಪಡಿಸೋದಕ್ಕೋಸ್ಕರ ಅವಳು ಅಡುಗೆ ಕಲ್ತಿರೋದು. ಒಂದೇ ಒಂದು ರಾಂಗ್ ಡಿಶ್ ಮಾಡೋದು, ನಾನು ರೈಸ್ ಆದೆ. ಈ ಊಟನ ಯಾರು ತಿಂತಾರೆ? ಒಂದು ರಾಂಗ್ ಡಿಶ್ ಮಾಡ್ಕೊಟ್ಟಿದ್ಲು. ಹೇಳ್ಬಿಟ್ಟು ಈ ಊಟನ ಯಾರು ತಿಂತಾರೆ? ಯಾರು ತಿಂತಾರೆ? ಹೋಗು, ನಾನು ಆಚೆ ತಿನ್ಕೋತೀನಿ, ಆಚೆ ತಿಂತೀನಿ ನಾನು. ಅವತ್ತು ಇವ್ರದ್ದು ಫ್ರೆಂಡ್ ಮನೆಗೆ, ಅವ್ರದ್ದು ಒಬ್ರು ಫ್ರೆಂಡ್ ಇದ್ರು, ಅವ್ರ ಮನೆಗೆಲ್ಲ ಎಲ್ಲರೂ ಏನೇನೋ ಮಾಡ್ಕೊಂಡು ಬಂದಿದ್ರು. ನನಗೆ ಫಸ್ಟ್ ಟೈಮ್ ನನಗೆ ಅದು ಇಷ್ಟ, ಅದು ಏನಾದ್ರು ಅಡುಗೆ ಮಾಡಿದ್ದಾರೆ ಅವ್ರು ಹೆಂಗಿದೆ ಅಂತ ಹೇಳಬೇಕು ಅದೆಲ್ಲ. ಸೊ ಫಸ್ಟ್ ಟೈಮ್ ನಾನು ಫಿಶ್ ಸಾಂಬಾರು ಮಾಡಿದ್ದೆ. ಸೊ ನಂಗೆ ಗೊತ್ತಿರಲಿಲ್ಲ ಅದು ಹೇಗೆ ಮಾಡಬೇಕು ಅಂತ. ತೊಗೊಂಡೋಗಿ ಎಲ್ಲರದು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಇದ್ರು. ನಾನು ಮಾಡಿರೋದನ್ನು ಅವ್ರಿಗೆ ಕೊಟ್ಟೆ, ಹೇಗಿದೆ ಅಂತ ಕೇಳಿದೆ. ಅದೇ ಬೇರೆ ಬೌಲಿಗೆ ಹಾಕಿಕೊಟ್ಟಿದ್ದೆ ಫಸ್ಟಿಗೆ. ಬಾಯಿಲ್ ಕುತ್ಕೋ ಅಂತ ಅಂದರು, ಕುತ್ಕೊಂಡೆ. ತಿನ್ನು ನೀನು ಅಂತ ಅಂದರು, ತಿಂದೆ. ಚೆನ್ನಾಗಿದ್ಯಾ ಅಂದರು. ಇಲ್ಲ ಅಂದೆ. ಎತ್ಕೊಂಡೋಗಿ ಹಿಂಗೆ ಎತ್ಕೊಂಡೋಗಿ ಚೆನ್ನಾಗಿಲ್ಲ, ಇದನ್ನ ಯಾರು ತಿಂತ ಹಿಂಗೆ ಹೇಳಿದೆ. ಚೆನ್ನಾಗಿರ್ಲಿಲ್ವಾ? ಚೆನ್ನಾಗಿರ್ಲಿಲ್ಲ ಸರ್, ಏನು ಮಾಡಕ್ ಬರ್ತಿರ್ಲಿಲ್ಲ ಅವಳು, ಅಡುಗೆನೇ ಮಾಡಕ್ ಬರ್ತಿರ್ಲಿಲ್ಲ ಇವಳಿಗೆ. ಇವಳು ಹೆಂಗೆ ಅಂದ್ರೆ ಅದನ್ನ ಚಾಲೆಂಜ್ ಆಗಿ ತಗೊಂಡು ನಾನೆಲ್ಲ ಚೆನ್ನಾಗಿ ಮಾಡಬೇಕು ಅಂತ ಸರ್ ಇವಾಗ ಸಕ್ಕದಾಗಿ ಕುಕ್ ಮಾಡ್ತಾಳೆ ಇವಳು. ಶಿ ಡೋಂಟ್ ನೋ ಟು ಕುಕ್, ಇವನ್ ಬೇಸಿಕ್ಕು ಗೊತ್ತಿಲ್ಲ ಅವಳು ಕುಕಿಂಗು. ಚಿತ್ರಾನ್ನ ಬರ್ತಾಯಿತ್ತು, ಕರ್ಡ್ ರೈಸ್ ಬರ್ತಾಯಿತ್ತು ಅಷ್ಟೇ. ಒಂದು ಪ್ರೀತಿ ಇಷ್ಟೆಲ್ಲ ಮಾಡಿಸುತ್ತಾ? ಹೌದು ಸರ್, ನಾನು ಹೇಳ್ತಿರೋ ಶಾಕಿಂಗು. ನನಗೆ ಆಶ್ಚರ್ಯ ಇವೆಲ್ಲ ಹೆಂಗ್ ಮಾಡ್ತಾಳೆ ಅಂದ್ರೆ ಸರ್. ಜೊತೆಗೆ ಈ ಕಾಲದಲ್ಲೂ ಅಂತ ಹುಡುಗಿರಿದಾರ ಅನ್ನೋದು ಅನಿಸ್ಬಿಡುತ್ತೆ ಯಾರಿಗಾದ್ರೂ. ಸಹಜವಾಗಿ ಎಲ್ಲ ಇರ್ಬೋದು, ತುಂಬ ಜನ ಹೆಣ್ಮಕ್ಳು ಇದ್ದಾರೆ, ಅವ್ರು ಪಾಡುವವ್ರ ಕೆಲಸ ಮಾಡಿದ್ರೆ ಇಂಡಸ್ಟ್ರಿಯಲ್ಲಿದ್ದು ಅವರೊಬ್ರು ಹೀರೋಯಿನ್ ಆಗಿ
ಆರ್ಟಿಸ್ಟ್ ಆಗಿ ಹೌದು. ಸ್ಕೆಡ್ಯೂಲಲ್ಲಿ ಕೆಲಸ ಮಾಡಿ ಯಾರನ್ನೋ ನಾನು ನೋಡ್ಕೊತೀನಿ ಅನ್ನೋ ಧೈರ್ಯ ಕೊಟ್ಟು ಆ ಹುಡುಗನ್ನ ಒಂಥರ ನಾನು ರವಿಚಂದ್ರನ್ ಸುಧಾರಾಣಿ ಅವ್ರದ್ದು ಮನೆ ದೇವರು ಅಂತ ಕೇಳಿದ್ದೆ, ಈಗಲೇ ನೋಡ್ತಿರೋದು ಸರ್ ಯಪ್ಪ ದೊಡ್ಡ ಮಾತಿಲ್ಲ ಸರ್ ಆಕ್ಚುಲಿ. ಅಲ್ಲ ಅವ್ರು ಹಂಗೆ ಇಟ್ಕೊಂಡಿದ್ದಾರೆ. ಹೌದೌದು ಇಂಡಸ್ಟ್ರಿ ಪ್ರತಿ ಮನ್ಸಲ್ಲಿ ಹೆಂಗಿದೆ ಮನೆ ದೇವರು ಅಂತ ಇಟ್ಕೊಂಡಿದ್ದಾರೆ ಅಂತ. ನಿಜವಲ್ಲ ಸರ್ ಆಕ್ಚುಲಿ ಅವಳು ನನ್ಗೆ ಚಾನ್ಸ್ ಸಿಕ್ಕಿದ್ಮೇಲೆ ಕ್ರಮೇಣ ಅವಳು ಇಂಡಸ್ಟ್ರಿಯಿಂದ ದೂರನೇ ಬಂದ್ಬಿಟ್ಲು. ಇಲ್ಲ ನನ್ನ ಜೊತೆ ಅವ್ನು ಮಾಡ್ತಿದ್ದಾನಲ್ಲ ನಂಗೆ ಅದೇ ಖುಷಿ ಅಂತ ಶಿ ಕೇಮ್ ಔಟ್ ಆಫ್ ಇಟ್. ಹೌದಮ್ಮ, ಇಷ್ಟೊಂದು ಸಣ್ಣ ಆಪರ್ಚುನಿಟೀಸ್ ನೀವು ಆಚೆ ಬಂದ್ಬಿಟ್ರಾ? ಬಂದ್ಬಿಟ್ಲು. ಅದಾದ್ಮೇಲೆ ನಾವು ಆಕ್ಚುಲಿ ರೀಸನ್ ಕೊಡ್ತಿದ್ದಾಳೆ. ಏನು ನಾನು ಹೇಳಿದೆ ಹೋಗಿ ಮಾಡು, ಏನಕ್ಕೆ ಮಾಡ್ತಿಲ್ಲ ನೀನು ಅಂತಂದ್ರೆ, ಇಲ್ಲ ನೀನು ಮಾಡ್ತಿದ್ದಿಲ್ಲ ನೀನು ಮಾಡು, ಇಟ್ಸ್ ಓಕೆ, ನಾನು ಏನಿದೆಯೋ ನಾನು ಇದು ಮಾಡ್ಕೊತೀನಿ, ನೀನು ಮಾಡಿ ಆರಾಮ್. ಏನಾಗುತ್ತೆ ಗೊತ್ತಾ, ಇಬ್ರಿಗೂ ಟೈಮ್ ಕೊಡಕ್ಕಾಗಿಲ್ಲ ಅಂದ್ರೆ ಮತ್ತೆ ಜಗಳ ಸ್ಟಾರ್ಟ್ ಆಗುತ್ತೆ, ಅದೆಲ್ಲ ಆಗುತ್ತೆ. ಮತ್ತೆ ಅವಾಗ ನನ್ಗೆ ಮೈಂಡ್ ಅಂದ್ರೆ ಹೊರಗಡೆ ಶೂಟಲ್ಲಿ ಬಿಸಿ ಇರೋದ್ರಿಂದ ಮತ್ತೆ ಏನಕ್ಕೆ ಬೇಕು ಸುಮ್ಮನೆ ಅಂತ. ಏನು ರೀಸನ್ ಅಂದರೆ ಒಂದೇ ರೀಸನ್ ದಟ್ ನಾನು ನೀನು ಟೈಮ್ ಕೊಡೋಕ್ಕಾಗಲ್ಲ, ಇಬ್ರು ಬ್ಯುಸಿ ಆಗಿಬಿಟ್ರೆ ಇಬ್ರು ಮಧ್ಯೆ ಒಂದು ಗ್ಯಾಪ್ ಬರುತ್ತೆ ನೋಡು, ಆ ಗ್ಯಾಪಿಂದ ನಾವು ದೂರ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕ್ರಮೇಣ ಇಂಡಸ್ಟ್ರಿಯಿಂದ ಆಚೆ ಬಂದೆ. ಓ ಇವ್ರನ್ನು ನೀ ಹೇಳಿದ ಸತ್ಯ ಗುರು, ರಿಜೆಕ್ಟ್ ಮಾಡೋಕ್ಕೆ ಕಾರಣನೇ ಇಲ್ಲ. ಮತ್ತೆ ನೀವು ಏನಕ್ಕೆ ರಿಜೆಕ್ಟ್ ಮಾಡ್ತೀರಿ ಹೇಳಿ? ಅಂದರೆ ಅವ್ಳ ಕೆರಿಯರ್ ಹೆಂಗಿತ್ತು ಅಂದರೆ ಸಖತ್ ಸಿನಿಮಾ, ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಇತ್ತು, ಮೀಟಿಂಗ್ಸ್ಗಳು ಎಷ್ಟೊಂದು ಮೀಟಿಂಗ್ಸ್ಗೆ ಹೋಗ್ತಿರಲಿಲ್ಲ. ಏನಕ್ಕೆ ಅಂದರೆ ಮೀಟಿಂಗ್ಸ್ಗೆ ಹೋದರೆ ಮತ್ತೆ ಅಲ್ಲಿ ಯಾರೋ ನೋಡಿ ಇನ್ನೊಂದೇನೋ ಹೇಳ್ತಾರೆ, ಅದು ಎಲ್ಲಿ ನೆಗೆಟಿವ್ ಆಗುತ್ತೆ, ಬೇಡ ಇಂಡಸ್ಟ್ರಿ ಬೇಡ, ಹೆಂಗೆ ನೀನು ಇದೆಯಲ್ಲ ನೀನು ಆರಾಮಾಗಿ ಮಾಡು ಅಂದರೆ ನಾನು ಇಂಡಸ್ಟ್ರಿ ಮಾತ್ರಕ್ಕೆ ಇವಳು ಬಿಟ್ಟು. ಮತ್ತೆ ಇವ್ರ ಮಮ್ಮಿಗೂ ಇವ್ರು ಮಾಡೋದೇ ಇಷ್ಟ ಇಲ್ಲ, ಸೊ ಅಂತದ್ರಲ್ಲಿ ನಾನು ಇದು ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಗೊತ್ತಿತ್ತು ಅವಳಿಗೆ. ಅವಳು ನಮ್ಮಮ್ಮಂಗೆ ಇಂಡಸ್ಟ್ರಿ ಇಷ್ಟ ಇಲ್ಲ ಆಗ್ಲಿ, ಅದನ್ನು ಅರ್ಥ ಮಾಡ್ಕೊಂಡ್ರು ಅವರು. ಬಿಟ್ಲು. ಈಗ ಪೂರ್ತಿ ಇಲ್ಲ ಅವಳು ಯಾವ್ದ್ರಲ್ಲೂ ಇಲ್ಲ. ಈಗ ಇತ್ತೀಚೆಗೆ ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಕರೀತಾಳೆ. ನಾನು ಅವಳು ರೀಲ್ಸ್ ಮಾಡೇ ಪ್ಲೀಸ್ ರೀಲ್ಸ್ ಮಾಡೇ ಇಲ್ಲ ನನಗೇನಂತ ಪ್ಲೀಸ್ ಕಣಲ್ಲಿ ಮಾಡೇ ಸ್ವಲ್ಪ. ಇತ್ತೀಚೆಗೆ ಸೀರಿಯಲ್ಗೆಲ್ಲ ಹೋಗು ಡ್ಯಾನ್ಸ್ ಮಾಡ್ತಾರಾ? ಡ್ಯಾನ್ಸ್ ಸ್ವಲ್ಪ ಚೆನ್ನಾಗಿ ಮಾಡ್ತಾಳೆ. ಡ್ಯಾನ್ಸ್ ನೀವು ಡ್ಯಾನ್ಸರ್ ಅಲ್ಲ, ಅದಕ್ಕೆ ಕೇಳಿದೆ. ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾಳೆ. ನಾನು ಡ್ಯಾನ್ಸರ್ ಅಲ್ಲ, ನಾರ್ಮಲ್ ಬೇಸಿಕ್ ಬರುತ್ತೆ ಅಷ್ಟೇ. ಬೇಸಿಕ್ಸ್ ಮಾಡ್ತಾಳೆ. ಇದಾರಲ್ಲ ಅವನ ಅದ್ಭುತ ಡ್ಯಾನ್ಸರ್, ಅವನು ಪ್ರೋ, ಅವನು ಹೇಳ್ಕೊಡ್ತೀನಿ ಅದೇನಿಲ್ಲ. ಬಟ್ ಡ್ಯಾನ್ಸು ಆಮೇಲೆ ಅವಳ ಆಕ್ಟಿಂಗ್ ಅವ್ಳಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಮಾಡು ಹೋಗು, ನಾನು ಅವಳ ಫ್ರೀಯಾಗಿ ಬಿಟ್ಟಿದ್ದೀನಿ ಸರ್. ಈಗಲೂ ಸರ್ ಅವಳು ಎಲ್ಲಿ ಹೋಗ್ತಾಳೋ ನಂಗೆ ಖುಷಿ ಸರ್. ಲೆಟರ್ ಗೋ, ಲೆಟರ್ ಮೀಟ್ ನ್ಯೂ ಪೀಪಲ್, ಲೆಟರ್ ಎಂಜಾಯ್. ಇರೋದು ಒಂದು ಲೈಫು, ಎಂಜಾಯ್ ಮಾಡು. ಅವಳಿಗೆ ಗೊತ್ತಾ ನಾನು ಎಂಜಾಯ್ ಮಾಡ್ತೀನಿ, ಆದರೆ ಆ ಎಲ್ಲ ಎಂಜಾಯ್ಮೆಂಟಲ್ಲಿ ಇರಬೇಕು. ಎಲ್ಲೋ ತುಂಬಾ ಸಪೋರ್ಟ್ ಮಾಡ್ತಾರೆ. ಯಾವ್ದಾದ್ರು ಮೀಟಿಂಗ್ಸ್ ಬಂತು, ಏನಾದ್ರು ಕಾಲ್ ಬಂತು ಅಂದ್ರೆ ಫಸ್ಟ್ ಹೋಗು, ಮೀಟ್ ಮಾಡು, ಶೂಟ್ ಮಾಡು, ಅಂದ್ರೆ ಶೂಟಿಂಗ್ ಮೂವೀಸ್ ಮಾಡು. ಅಲ್ಲ ಅವ್ನು ಹೇಳ್ತಿದ್ದಾನೆ, ಬಟ್ ನೀವು ಹೇಳ್ತಿರೋದೇನೋ ಆಯ್ತು ಹೋಗ್ತೀನಿ ನೀರು ಜೊತೆಗೆ ಎಲ್ಲ ಕಡೆ ನಾನು ಎಲ್ಲಿ ಬರಲಿ ಸರ್ ಹೇಳಿ ಸರ್, ನಾನು ಹೇಳ್ಬಿಡ್ತೀನಿ. ನಾನು ಹಂಗೋ ಏನಾದರೂ ಒಂದು 10 ನಿಮಿಷ 20 ನಿಮಿಷ ಯಾರಾದರೂ ಹೊಸೊಬ್ರು ಸಿಕ್ಕರು ಅಂತ ಒಳಗೆ ಅಲ್ಲಿ ಮಾತಾಡ್ತಾಳೆ. ಹಬ್ಬ 20 ನಿಮಿಷ ರಿಲ್ಯಾಕ್ಸ್ ಆಯಿತು, ಮಾತಾಡ್ತಾಳೆ, ಹಬ್ಬ ಖುಷಿ, ಮಾತಾಡೋ ಫ್ರೆಂಡ್ಸ್ ಎಲ್ಲ ಹೋಗ್ತೀವಲ್ಲ ಪಕ್ಕದಲ್ಲೇ ಇರ್ತಾಳೆ, ಮಾತಾಡ್ತಿರ್ತಾಳೆ. ಇವಳಿಗೆ ಯಾರಿಗಾದ್ರು ತಗೊಳಕ್ಬೇಕಲ್ಲ, ಅಲ್ಲೋಡು ಹೊಸೊಬ್ರು ಮಾತಾಡ್ಸ ಅವಳು ಏನಾದ್ರು ಅವ್ರಿಗೆ ಗೊತ್ತಲ್ಲ, ಹುಡುಗಿರು ಟಾಕ್ಸು ಮಾತಾಡೋಕೆ ಶುರು ಮಾಡ್ಬಿಟ್ಟು 20 ನಿಮಿಷ ನಮ್ಮ ಫ್ರೆಂಡ್ಸ್ ಒಂದು ರಿಲ್ಯಾಕ್ಸು. ಅಪ್ಪ 20 ನಿಮಿಷ ಅಲ್ಲಿ ಹೋದ್ಲು. ಅವಳು ನನ್ನ ಜೊತೆನೇ ಸರ್, ಎಲ್ಲೇ ಹೋಗಿ ಯಾವುದೇ ಜಾಗಕ್ಕೆ ಹೋಗಿ ಅವಳು ನನ್ನ ಜೊತೆ ಇರ್ತಾಳೆ. ಪುಣ್ಯ ಮಾಡಿದ್ಯಾ ಗುರು. ಹೌದು ಸರ್, ನಾನು ಅದಕ್ಕೋಸ್ಕರ ನನಗೇನು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ, ಬಟ್ ಪುಣ್ಯ ಮಾಡಿದ್ಯಾ. ಆಮೇಲೆ ಅದನ್ನು ಹೇಳ್ಬೇಡಿ, ಇವ್ರ ಮೇಲೆ ಡೌಟು, ಅದಕ್ಕೋಸ್ಕರ ಜೊತೆಲೆ ಹೋಗ್ತಿದ್ದೀವಿ. ಇಲ್ಲ ಪಾಪ ಸರ್, ಆ ಹುಡುಗಿಗೆ ಅದು ಇಲ್ವೇ ಇಲ್ಲ ಆ ಸರ್. ವಿಷಯದಲ್ಲಿ ಏನಿಲ್ಲ, ಆ ವಿಷಯದಲ್ಲಿ ತುಂಬಾ ಜಮ್, ಯಾವ ಡೌಟು ಇಲ್ಲ. ಅವಳು ಸರ್ಟಿಫೈ ಮಾಡಾಯ್ತಲ್ಲ ಜಮ್ ಅಂತ ತಲೆನೋ ಇಲ್ಲ ನಂಗಂತೂ. ಆಮೇಲೆ ಈಗೆಲ್ಲರೂ ಕೇಳ್ತಾರೆ ಮದುವೆ ಆದ್ಮೇಲೆ ಏನು ಚೇಂಜ್ ಆಗುತ್ತೆ, ನೀವೇ ಕೇಳಿದ್ರೆ ನನಗೇನು ಚೇಂಜಸ್ ಇಲ್ಲ. ನಾನು ಇಷ್ಟಪಟ್ಟವ್ರನ್ನ ಪ್ರೀತಿಸ್ತಾ ಇದ್ದೀನಿ, ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ, ಇಷ್ಟಪಟ್ಟು ಜನ ಸುತ್ತಮುತ್ತ ಇದ್ದಾರೆ. ಇನ್ನೇನು ಬೇಕು ಸರ್ ಒಬ್ಬ ಮನುಷ್ಯನಿಗೆ? ಹೇಗೆ ನೀವು ಇಬ್ರು ಹೆಂಗೆ ಡಿಫೈನ್ ಮಾಡ್ಕೋತೀರಾ? ಫ್ರೆಂಡ್ಸಾ, ಗಂಡ ಹೆಂಡತಿ ಅಂತನಾ ಸರ್? ಅಥವಾ ಮದುವೆ ಆದ್ಮೇಲೆ ನಾವು ಇಬ್ಬರು ಫ್ರೆಂಡ್ಸ್ ಆಗಿರೋಕ್ಕೆ ಇಷ್ಟಪಡ್ತೀವಿ ಸರ್. ಯಾಕಂದ್ರೆ ಪ್ರೀತಿ ಫ್ರೆಂಡ್ಶಿಪ್ ಇದ್ದಾಗ ನಾನು ನಂದೇನೇ ಇವತ್ತು ದಿನ ಆಯಿತು ಅದನ್ನ ಅವಳ ಹತ್ರ ಹೇಳ್ಕೊಳ್ಳೋದು, ಅವಳದೇನು ದಿನ ಆಯಿತು ಅವಳು ನನ್ನ ಹತ್ರ ಹೇಳ್ಕೊಳ್ಳೋದು, ಇದು ಚೆನ್ನಾಗಿರುತ್ತೆ. ನಾನು ಪ್ರತಿಯೊಂದು ಹೇಳ್ತೀನಿ ಸರ್ ಅವಳಿಗೆ. ಆಮೇಲೆ ನಾನು ಎಲ್ಲಿದ್ದೀನಿ, ಯಾವ ರೋಡಲ್ಲಿದ್ದೀನಿ ಅನ್ನೋದು ಅವಳು ಗೊತ್ತಿರುತ್ತೆ. ಅಷ್ಟು ಗೆಸ್ ಮಾಡ್ತೀನಿ ಕರೆಕ್ಟ್. ನೀನು ಇಲ್ಲೇ ಹೋಗ್ತಿದ್ದೆ ತಾನೆ, ನೀನು ಇಲ್ಲೇ ನಿಲ್ಸ್ತೆ ತಾನೆ, ಈಗ ಟೀ ಕುಡಿದೆ, ನೀನು ಈಗ ಟೀ ಕುಡಿತಿದ್ದೆ ತಾನೆ, ಟೀ ಕುಡಿದು ಕಾರ್ ಹತ್ತು ಈ ಜಾಗಕ್ಕೆ ಬಂದಿದ್ದ, ಹಿಂಗೆ ಗೆಸ್ ಮಾಡಿರ್ತಾರೆ. ಸಕ್ಕ GPS ಅಮ್ಮ ಹಿಂಗೆ ಗೆಸ್ ಮಾಡ ಅಂದ್ರೆ ಅದು ಇದಂತಲ್ಲ, ಬಟ್ ಅವಳು ಗೊತ್ತು ನೀನು ಇಲ್ಲಿ ಹೋಗಿರ್ತೆ. ಡೈಲಿ ರುಟೀನ್ ಕಾಲಲ್ಲೇ ಅವ್ರು ಸ್ಟುಡಿಯೋ ಎಲ್ಲ ಹೋಗ್ಬೇಕಂದ್ರೆ ನನ್ನ ಜೊತೆ ಮಾತಾಡ್ಕೊಂಡೇ ಹೋಗ್ತಾರಲ್ವಾ, ಡೈಲಿ ಏನ್ ಮಾಡ್ತಾರೆ ಅಂತ ನಂಗೆ ಗೊತ್ತೇ ಇರುತ್ತಲ್ವಾ. ಅಷ್ಟೇ, ಹಂಗೆ ಇದೀರಾ ನೀವು ಇಬ್ರು. ಯಜಮಾನ್ರು ಅನ್ಬೇಕಷ್ಟೇ, ಅದಂತೂ ಫುಲ್ ಖುಷಿ. ಬಿಕಾಸ್ ನಿಮ್ಮ ಮನ್ಸಲ್ಲಿ ಅದು ಯಾವ್ದು ಇದು ಎಂಗೇಜ್ಮೆಂಟ್, ಇದು ಮದ್ವೆ ಅನ್ನೋದು ನನಗೆ ಈಗಲೂ ಅನ್ಸ್ತಿಲ್ಲ. ಎಕ್ಸ್ಟ್ರಾ ಬಂತು ಮೊನ್ನೆ ಈಗ ಎಂಗೇಜ್ಮೆಂಟ್ ಆಗಿರೋದಕ್ಕೆ ಮದುವೆ ಫೀಲ್ ಆಗ್ತಿದೆ ನನಗೆ. ಇವಳು ಬೇರೆ ಮೆಹಂದಿ ಎಲ್ಲ ಹಾಕೊಂಡಿಲ್ಲ, ಕ್ರೋ ಯಾಕೋ ನಿನ್ನೆ ಮದುವೆ ಆಗಿರೋ ಫೀಲ್ ಆಗ್ತಿದೆ ಕ್ರೋ ಅಂತ ಹಿಂಗೆಲ್ಲ ಹೇಳ್ತಿರ್ತೀನಿ. ಮದುವೆ ಯಾವಾಗ? ಮದುವೆ ಜುಲೈ, ಅಂದ್ರೆ ಡೇಟ್ ಸ್ವಲ್ಪ ಆ ಕಡೆ ಈ ಕಡೆ ಪ್ಲಾನ್ ಮಾಡ್ತಿದ್ವಿ. ಸೊ ಜುಲೈಯಲ್ಲಿ ಮದುವೆ ಪ್ಲಾನ್ ಮಾಡ್ತೀವಿ. ಒಬ್ಬ ಕಾಮನ್ ಆಗಿರೋ ಹುಡುಗ ಅಷ್ಟೇ, ಎಕ್ಸ್ಟ್ರಾರ್ಡಿನರಿ ಅಲ್ವಲ್ಲ, ಒಬ್ಬ ಆರ್ಡಿನರಿ ಹುಡುಗ. ಬಟ್
ಕೃತಿ ಬಂದ್ಮೇಲೆ ಪ್ರಶಾಂತ್ ಫೆಲ್ಟ್ ನಾನು ಎಕ್ಸ್ಟ್ರಾರ್ಡಿನರಿ ನಾನು ಹೌದು ಅಲ್ವಾ ಪ್ರಶಾಂತ್? ಹೌದೌದು. ಸೊ ಆ ಥರದ ಜೋಡಿಯಾಗಿ ಕಾಣಿಸ್ತೀರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. God bless you both. ಥ್ಯಾಂಕ್ ಯು. ಇಬ್ರು ಖುಷಿಯಾಗಿ ಅರ್ಥ ಮಾಡ್ಕೊಂಡು ನಗ್ನಗ್ತಾ ತುಂಬಾ ಜನ ಹೇಳ್ಬೋದು ಈಗ ತಾನೇ ಮದುವೆ ಆಗ್ಲಿ ಬಿಡಿ. ಸರ್ ಇದು ನಾನೇ ಅನ್ಕೊಂಡೆ, ಈಗ ತರ ಗೊತ್ತಾಗುತ್ತೆ ಮುಂದೆ ಇರೋದು ಮಾರಿ ಹಬ್ಬ. ಬಟ್ ನನಗೇನು ಅಂತ ಚೇಂಜಸ್ ಅನ್ಸಲ್ಲ ಸರ್. ಅಲ್ಲ ಇರ್ಲಿ, ಅದನ್ನೆಲ್ಲ ಸುಳ್ಳು ಮಾಡಿ ನೀವು ಅಷ್ಟೇ ಅಲ್ವಾ? ಅರ್ಥ ಮಾಡ್ಕೊಂಡ್ರೆ ಹೊಂದಾಣಿಕೆ ಇದ್ರೆ ಬದುಕು ಚೆನ್ನಾಗಿರುತ್ತೆ ಅಂತ. ಆ ಥರ ಬದುಕು ನಿಮ್ಮಿಬ್ಬರದ್ದು ಆಗಿರಲಿ ಅನ್ನೋದು ನಮ್ಮೆಲ್ಲರ, ನನ್ನದೂ ಸೇರಿಸಿ ಹೃದಯ ತುಂಬಿದ ಹಾರೈಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ನನಗೆ ಜೀವನದಲ್ಲಿ ಇದೊಂದು ಬೆಸ್ಟ್ ಮೆಮೊರಿ ಆಗಿರುತ್ತೆ. ಯಾಕಂದರೆ ಫಸ್ಟ್ ನಂದು ಅವಳು ಜರ್ನಿನ ನಾನು ಯಾವುದೋ ಒಂದು ಚಾನಲಲ್ಲಿ ಹೇಳ್ಕೊಬೇಕು ಅಂದರೆ ಒಂದು ನ್ಯೂಸ್ ಚಾನಲಲ್ಲಿ ಬಂದು ಹೇಳಿದ್ದೀನಿ ಅಂದರೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ಇದು ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ. ನಾವು ಫಸ್ಟ್ ಎಲ್ಲಿ ಹೋಗಿ ಈಗ ನಾವು ಹೆಂಗೆ ಈಗ ಲೈಫ್ ಟೈಮ್ ಮೆಮೊರಿ ಇರ್ತಾರೆ, ಫಸ್ಟ್ ಯಾವ ಸಿನಿಮಾ ಫಸ್ಟ್ ಯಾವ ಜಾಗ ಅಂತ ಹೋಗ್ತಿದ್ವಲ್ಲ, ಹಂಗೆ ಇವಾಗ ನಾವು ಫಸ್ಟ್ ಎಲ್ಲಿ ಇಂಟರ್ವ್ಯೂ ಹೋಗಿದ್ದು ಅಂದರೆ ಫಸ್ಟ್ ನ್ಯೂಸ್ ಹರೀಶ್ ಸರ್ ಕರೆದಿರಲ್ಲ ಅಂತ ಅವಳಿಗೂ ಅದೇ ನನ್ನ ಮೆಮೊರಿ ಆಗಿರುತ್ತೆ, ನನಗೂ ಅದೇ ಮೆಮೊರಿ. ಸೊ ಅದಕ್ಕೋಸ್ಕರ ಹೇಳಿದ್ದು, ಯಾವುದೋ ಪರಿಚಯ ಇಲ್ಲೋ ಜಾಗದಲ್ಲಿ ಕೊಡೋ ಬದಲು ಪರಿಚಯ ಇದ್ದು ಪ್ರೀತಿ ಕೊಟ್ಟು ನಮ್ಮನ್ನು ಆಶೀರ್ವಾದ ಕೊಡೋ ಜಾಗದಲ್ಲಿ ಹೋಗ್ಬೇಕಂತ. ಸೊ ಅದಕ್ಕೋಸ್ಕರ ಥ್ಯಾಂಕ್ಸ್ ನಿಮ್ಗೆ ಹೇಳ್ಬೇಕು ಸರ್. ಕಾಂಪ್ಲಿಮೆಂಟ್ಸ್ ಕೊಡ್ತಾನ ಪ್ರಶಾಂತ್ ನೀವು ಚೆನ್ನಾಗಿ ಡ್ರೆಸ್ ಅಪ್ ಆದಾಗ? ಸಾರಿ ಮಾತ್ರ ಇತ್ತೀಚೆಗೆ ಸಾರಿ ಏನಾದ್ರು ವೇರ್ ಮಾಡಿದ್ರೆ ಮಾತ್ರ ಸಾರಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದು ಬಿಟ್ರೆ ಮುಂಚೆಯಿಂದನೂ ನಾನೇ ಕೇಳ್ತೀನಿ ಚೆನ್ನಾಗಿ ಕಾಣಿಸ್ತದೆ ಹಿಂಗೆ, ಆಯ್ತಾಯ್ತು ಕುತ್ಕೋ ಚೆನ್ನಾಗಿ ಕಾಣಿಸ್ತಿದ್ಯಾ ಆ ಥರ. ಸರ್ ಒಂದು ವಿಷಯ ಅದು ಹೇಳ್ತೀವಿ, ಅದಕ್ಕೆ ಒಂದು ಆನ್ಸರ್ ಕೊಡ್ತೀವಿ ಸರ್. ಚೆನ್ನಾಗಿ ಇಲ್ಲದೆ ಇರೋರಿಗೆ ಯಾವ ಬಟ್ಟೆ ಹಾಕಿದ್ರೆ ಯಾವ ಬಟ್ಟೆ ಹಾಕ್ತೀನಿ ಅಂತ ಯೋಚನೆ ಇರುತ್ತೆ. ಅವಳು ಚೆನ್ನಾಗಿದ್ದಾಳೆ, ಅವ್ಳಿಗೆ ಯಾವ ಬಟ್ಟೆ ಹಾಕಿದ್ರು ಚೆನ್ನಾಗಿ ಕಾಣಿಸ್ತಾರೆ. ಅದು ಇಂಪಾರ್ಟೆಂಟ್ ಆಗಲ್ಲ ಒಂದು ಹುಡುಗಿಗೆ. ಯಾರು ನಾನು ಇಷ್ಟಪಡೋ ಹುಡುಗ ಏನ್ ಕಾಂಪ್ಲಿಮೆಂಟ್ರಿ ಕೊಡ್ತಾರೆ ಅದು ಇಷ್ಟ ಆಗುತ್ತೆ. ಸರ್ ನೆಕ್ಸ್ಟ್ ಟೈಮ್ ಕಾಂಪ್ಲಿಮೆಂಟ್ರಿ ಕೊಡ್ತೀರಾ? ಬಾ ನೆಕ್ಸ್ಟ್ ಟೈಮ್ ಕೊಡ್ತೀನಿ. ಅದೊಂದು ಏನು ಕಾಂಪ್ಲಿಮೆಂಟ್ಸ್ ಕೊಡ್ಬೇಕು. ಏನೋ ಇಬ್ಬರ ಕಪಲ್ ಗೋಲ್ ಏನೋ ಅವಳೇ ಕೇಳಿ ಸರ್. ನೀವ್ ಹೇಳಿ. ಇಲ್ಲ ನೀವ್ ಹೇಳಿ. ಇವಳೇ ಗೊತ್ತಾ, ಈಗ ನಾನು ಆನ್ಸರ್ ಮಾಡಿದ್ಮೇಲೆ ನದ್ದೇನು ಮಾಡ್ಬೋದು ಅಂತ ಆನ್ಸರ್ ಮಾಡ್ತಾರೆ. ನೀವ್ ಹೇಳಿ ಕಪಲ್ ಗೋಲ್. ಕಪಲ್ ಗೋಲ್ಸ್ ಏನು ಗೊತ್ತಾ ಸರ್, ನನಗೆ ಐ ವಾಂಟ್ ಟು ಟ್ರಾವೆಲ್ ವಿತ್ ಹರ್. ನಾನು ಸಿಕ್ಕಾಪಟ್ಟೆ ಹೊರಗಡೆ ಟ್ರಾವೆಲ್ ಮಾಡಿ ನಾನು ಅವಳು ಒಳ್ಳೆ ವ್ಲಾಗ್ಸ್ ಮಾಡ್ಬೇಕು. ಈಗೆಲ್ಲ ಕೆಲವರೆಲ್ಲ ಕಪಲ್ ವ್ಲಾಗ್ಸ್ ಇದೆ. ಟಾಪ್ 3 ಡ್ರೀಮ್ ಪ್ಲೇಸ್ ನಿಮ್ಮಿಬ್ಬರದ್ದು ಯಾವುದು? ಇವಳ್ದು ನಂದು ಸೇಮ್ ಪ್ಯಾರಿಸ್ ಇಷ್ಟ, ಸ್ವಿಟ್ಜರ್ಲ್ಯಾಂಡ್ ಇಷ್ಟ, ಆಮೇಲೆ ಅದು ಬಿಟ್ರೆ ಮಾರಿಷಿಯಸ್. ಸಿಂಗಾಪುರ್ಗೆ ಹೋಗಿದ್ದೀನಿ ನಾನು, ಬಟ್ ಮಾರಿಷಿಯಸ್ಗೆ ಹೋಗ್ಬೇಕು. ಈ 3 ಪ್ಲೇಸ್. ಅವಳಿಗೆ ಸಿಂಗಾಪುರ್ ಇಷ್ಟ. ಸೊ ಆನ್ ಪ್ರಯಾರಿಟಿ ಬಕೆಟ್ ಲಿಸ್ಟ್ ಅಲ್ಲಿ ಏನಿದೆ? ಫಸ್ಟ್ ಅದೇ ಇದು ಅಂತಲ್ಲ, ಟ್ರಾವೆಲ್ ಅಂತಲ್ಲ, ಬೇರೆ ಏನಿದೆ ಬಕೆಟ್ ಲಿಸ್ಟ್ ಅಲ್ಲಿ? ಬಕೆಟ್ ಲಿಸ್ಟ್ ಇಲ್ಲ ಸರ್, ಬಟ್ ಅದು ಹೇಳಿದ್ರೆ ಆಗುತ್ತೋ ಇಲ್ಲೊಂದು ಭಯ. ಬಟ್ ಫಸ್ಟ್ ನಾನು ಅವಳು ಏನಾದರೂ ಒಂದು ಬಿಸ್ನೆಸ್ ಫಾರ್ಮ್ ಸ್ಟಾರ್ಟ್ ಮಾಡೋಣ ಅಂತ ಆಸೆ ಇದೆ. ಅದ್ರ ಜೊತೆಗೆ ಜಂಟಿಯಾಗಿ ಬಿಸ್ನೆಸ್ ಫಾರ್ಮ್, ಕಪಲ್ ಬಿಸ್ನೆಸ್ ಮಾಡೋಣ ಅಂತ. ಅದಾದಮೇಲೆ ಒಂದು ಒಳ್ಳೆ ಮನೆ ಮಾಡಬೇಕಂತ ಕಷ್ಟಪಟ್ಟು ಅಪ್ಪ ಅಮ್ಮನ ದುಡ್ಡು ಬಂದ ಮನೆಯವ್ರದ್ದು ನಾನೇನು ಮಾಡ್ತೀನೋ ತುಂಬ ಮ್ಯಾಟ್ರ್ ಆಗುತ್ತೆ. ನನ್ನ ಒಂದು ಸಣ್ಣ ಗೂಡಲ್ಲಿ ನನ್ನ ಹೆಂಡತಿ ಚೆನ್ನಾಗಿರ್ಬೇಕಷ್ಟೇ, ಒಂದು ಆಸೆ ಅಷ್ಟೇ. ಇಂಡಸ್ಟ್ರಿಯ ಇಬ್ಬರು ಪ್ರೀತಿ ಮಾಡಿ ಮದುವೆ ಆಗ್ತಿರುವಂಥ ಈ ಜೋಡಿಗಳನ್ನ ನಾವೆಲ್ಲರೂ ಒಂದ್ಸರಿ ಹೃದಯ ತುಂಬಿ ಚೆನ್ನಾಗಿರ್ಲಿ ಅವರು ಅಂತ ಹಾರೈಸ್ಕೊಳ್ಳೋಣ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇವತ್ತಿನ ಹರಿಕತೆಯ ಅತಿಥಿ ದಂಪತಿಗಳಾಗುತ್ತಿರುವವರಿಗೆ, ಪ್ರೀತಿಯ ಜೋಡಿಗಳಿಗೆ ಈ ಪ್ರೀತಿಯ ಗೌರವವನ್ನು ಕೇಕ್ವಾಲ ತಾಜಾ ಮಿಠಾಯಿ ತಾಜಾ ತಿಂಡಿ ಕಡೆಯಿಂದ ಇದನ್ನು ಕೊಡ್ತಾ ಇದ್ದೀವಿ. ನಮ್ಮ ಪ್ರಶಾಂತ್ಗೆ ತುಂಬ ಇಷ್ಟ ಇದು. ಥ್ಯಾಂಕ್ ಯು ಕೃತಿ, ಗಾಡ್ ಬ್ಲೆಸ್ ಯು ಮಾ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ನನ್ನ ಗೆಳೆಯ ಮದುವೆ ಆಗ್ತಾ ಇದ್ದಾನೆ, ಒಳ್ಳೇದಾಗಲಿ ಅಂತ ನಾವು ಹಾರೈಸ್ತೀವಿ, ನೀವು ಹಾರೈಸ್ಬಿಡಿ. ನನ್ ಅದರ್ ದೆನ್ ಟ್ಯಾಲೆಂಟೆಡ್ ಕಲಾವಿದ, ಆಕ್ಟರ್, ಡ್ಯಾನ್ಸರ್ ಮಿಸ್ಟರ್ ಪ್ರಶಾಂತ್. ಥ್ಯಾಂಕ್ ಯು ಪ್ರಶಾಂತ್, ಗಾಡ್ ಬ್ಲೆಸ್ ಯು ಬ್ರದರ್. ಥ್ಯಾಂಕ್ ಯು ಸೊ ಮಚ್. ಹರಿಕತೆಯ ಮುಂದಿನ ಪಾಡ್ಕಾಸ್ಟ್ನಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ನಿಮಗೇನು ಅನ್ನಿಸ್ತು? ಅಫ್ಕೋರ್ಸ್ ನಮ್ಮ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಅನಿಸಿದ್ದನ್ನು ಕಳಿಸಿ. ಸಾಧ್ಯ ಆದರೆ ಅವರೊಂದು ಒಳ್ಳೆ ಮಾತು ಹೇಳಿ, ಆ ಮೂಲಕ ಅವ್ರಿಗೆ ವಿಶ್ ಮಾಡಿ ಚೆನ್ನಾಗಿರಲಿ ಅಂತ ಹಾರೈಸ್ಬೇಡ. ಮತ್ತೆ ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ನಾನು ಹರೀಶ್ ನಾಗರಾಜು, ಇದು ನ್ಯೂಸು. ನಮಸ್ಕಾರ.